ಶ್ರೀರಕ್ಷಾ ಅವ್ರಿಗೆ ತುಂಬಾ ಅಡ್ವಾಂಟೇಜ್ ಇತ್ತು. ಅವ್ರ ವಾಯ್ಸ್ ಕೆಲ ತುಂಬಾ ಜನಕ್ಕೆ ಶ್ರೀರಕ್ಷಾ ಅವರಲ್ಲ ಇದು ಅಂತ ಒಂದು ಅಂದ್ರೆ ಇನ್ನೊಂಥರ ಪೆಕ್ಯುಲರ್ ವಾಯ್ಸ್ ಅಲ್ಲ. ಸೊ ನಾ ಆಕ್ಚುಲಿ ಫಸ್ಟ್ ಪಿಕ್ಚರ್ ಬಂದಾಗ ಫಸ್ಟ್ ಪಿಕ್ಚರ್ 2 ಪಿಕ್ಚರ್ ಒಂದು ಚಿಕ್ಕ ಪುಟ್ಟ ರೋಲ್ ಮಾಡಿದಾಗ ನಮ್ಮ ತಂದೆ ಗೊತ್ತೇ ಇಲ್ಲ. ಆ ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಹುಡುಗ ಚೆನ್ನಾಗಿ ಓದ್ಲಿ ಆಮೇಲೆ ಇಂಡಸ್ಟ್ರಿಗೆ ಬರ್ಲಿ ಅಂತ ಹೇಳಿದ್ರು. ಈ ವಿಷಯ ಎಲ್ಲ ಹೆಂಗ್ ತಿಳ್ಕೊಡ್ರಿ ನೀವು ಅಂತ. ಅವರಪ್ಪ ಅವರು ಇವರೆಲ್ಲರೂ ಕೆಲಸ ಮಾಡ್ಸೋ ಟೈಮಲ್ಲಿ ಒಂದೊಂದ್ಸಲಿ 20 ಜನ 25 ಜನ ಹೋದಾಗ ಇವ್ರಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ರೇಡಿಯೋ ಇವರೇ, ಆಲ್ ಇಂಡಿಯಾ ರೇಡಿಯೋ ತರ. ಎಲ್ಲಿಗೆ ಪಯಣ ಯಾವುದೋ ದಾರಿ. ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಮಾಣವ ಪ್ರೀತಿಯ ನಮಸ್ಕಾರಗಳು. ಹಾಗೆ ನಿಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸರಣಿಯ ಅತಿಥಿಗಳು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದರು. ಗಂಡ ಹೆಂಡತಿ ಇಬ್ಬರೂ ಕೂಡ ಕಲಾವಿದರೆ. ಗಂಡು ನಮ್ಮ ಚಿತ್ರದುರ್ಗದ ಗಂಡು ಮೆಟ್ಟಿನಣ್ಣನ ಹೈದ, ಹೆಣ್ಣು ನಮ್ಮ ಬಳ್ಳಾರಿ ಸೀಮೆಯ ಹುಡುಗಿ. ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ಶ್ರೀ ಶಿವಕುಮಾರ್ ಅವರು ಹಾಗೂ ಅವರ ಶ್ರೀಮತಿ ಶ್ರೀರಕ್ಷಾ ಅವರು ಇಬ್ಬರನ್ನು ಒಟ್ಟಿಗೆ ಕೂರಿಸ್ಕೊಂಡು ಅವರ ಜೀವನ, ಇವರ ಜೀವನ, ಅವರ ಬಾಲ್ಯ, ಯೌವನ, ಲವ್, ಪ್ರೀತಿ, ಪ್ರೇಮ ಎಲ್ಲ ವಿಷಯಗಳ ಬಗ್ಗೆಯೂ ಸುದೀರ್ಘವಾಗಿ ಒಂದು ಸರಣಿನ ಮಾಡಿದ್ದೀನಿ. ಸಾಕಷ್ಟು ಜನ ನೀವು ಕೇಳಿದ್ರಿ ಶಿವಕುಮಾರ್ ಸರ್ ಹಾಗೂ ಶ್ರೀರಕ್ಷಾ ಮೇಡಮ್ ಅವರ ಸಂದರ್ಶನ ಮಾಡಿ ಅಂತ. ಈಗ ಮಾಡಿದ್ದೀನಿ. ಅವ್ರ ಮನೆಗೆ ಹೋಗೋಣ ಬನ್ನಿ, ಅವರ ನೆನಪುಗಳನ್ನ ಕಿತ್ಕೊಳ್ಳೋಣ, ಅವರ ಅನುಭವಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ನಿಮ್ಮ RR ಕನಸುಗಳ ಕಾರ್ಖಾನೆಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ಸಾಧಕರನ್ನ ಸತ್ಯಗಳನ್ನ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಪ್ರೀತಿಯ ಸುಸ್ವಾಗತ. 101 ನೆನಪು. ವೀಕ್ಷಕರ ನಮಸ್ಕಾರ. ನಮ್ಮ ಶಿವಕುಮಾರ್ ಸರ್, ಶ್ರೀರಕ್ಷಾ ಮೇಡಮ್ ಇದ್ದಾರೆ. ಈ ದಂಪತಿಗಳೊಂದಿಗೆ ಈ ಸರಣಿಯ 101 ನೆನಪನ್ನ ಪ್ರಾರಂಭ ಮಾಡೋಣ. ಸರ್ ನಮಸ್ಕಾರ, ಸ್ವಾಗತ. ಅಮ್ಮ ನಮಸ್ಕಾರ, ಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ಟೈಮ್ ಕೊಟ್ಟು ಮನೆ ಒಳಗಡೆ ಇಷ್ಟು ಪ್ರೀತಿಯಿಂದ ಬರಮಾಡಿಕೊಂಡು ಮಾತಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಜನರಲಿ ನಿಮ್ಮ ಇಂಟರ್ವ್ಯೂ ಅಂದ್ರೆ ತುಂಬಾ ಅಪರೂಪ, ನಿಮ್ದು ಅಪರೂಪ. ಎಲ್ಲ ಇರೋ ಕಡೆ ನೀವು ಸಪ್ರೇಟ್ ಆಗಿ ಮಾತಾಡಿದ್ರೆ, ಮೇಡಮ್ ಸಪ್ರೇಟ್ ಆಗಿ ಮಾತಾಡಿದ್ರೆ. ಸೊ ನನಗಿಲ್ಲಿ ಏನು ಆಸೆ ಆಯ್ತು, ಇಬ್ಬರನ್ನು ಕೂತ್ಕೊಂಡು ಕೆಲವು ನಿಮ್ಮ ವಿಚಾರಗಳನ್ನ ಅವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋದು ಯಾವ್ದಾರ ಇದ್ರೆ ಮಾತಾಡೋಣ. ಹಾಗೆ ಮೇಡಮ್ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಮಾತಾಡೋಣ ಅಂತ. ಸೊ ಪ್ಯಾರಲಲ್ ಆಗಿ ನಿಮ್ದು ಮೇಡಮ್ದು ಒಂದು ಜರ್ನಿನ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ ಶಿವ ಸರ್, ಪ್ರೆಸೆಂಟ್ ಇನ್ ದ ಲೈಫ್ ಸ್ಟಾರ್ಟ್ ಮಾಡೋಣ. ಈಗ ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಾ? ಇತ್ತೀಚೆಗೆ ಒಂದು ಹೊಸ ಪಿಕ್ಚರ್ ಪೂಜೆ ಬೇರೆ ಮುಗಿಸ್ಕೊಂಡ್ ಬಂದಿದ್ದೀರಾ, ಬೆಳ್ಳಿ ಕಾಲುಂಗರ ಅಟ್ಟು. ಏನ್ ಮಾಡ್ತಿದ್ದೀರಾ, ಹೇಗಿದೆ, ಹೌ ಇಸ್ ಯುವರ್ ಡೈಲಿ ರೂಟೀನ್ ಇವಾಗ? ಇಲ್ಲ, ಡೈಲಿ ರೂಟೀನ್ ಬಿಕಾಸ್ ಆಫ್ ಕೊರೋನಾ 2 ವರ್ಷ ಹೇಳಪ್ಪ ಆಯಿತು. ಅದ್ರ ಮಧ್ಯೆ 1-2 ಪಿಕ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ರೀಸೆಂಟಾಗಿ ಬೆಳ್ಳಿ ಕಾಲುಂಗುರ ನಾನೇನು 30 ವರ್ಷದ ಹಿಂದೆ ಮಾಡಿದ್ನ, ಭರಮಣ್ಣ ಬಿಚ್ಚುಗತ್ತೆ ಭರಮ ಅಂತ ಪಾತ್ರ. ಸೊ ಅದನ್ನು ಡೈರೆಕ್ಟ್ರ್ ವಾಸು ಆ್ಯಂಡ್ ಪ್ರೊಡ್ಯೂಸರ್ ಬಂದು ಸಾರು ಗೋವಿಂದ್ ಅವರು, ಸೇಮ್ ಪ್ರೊಡ್ಯೂಸರು. ಡೈರೆಕ್ಟ್ರ್ ಬಂದು KV ರಾಜ್ ಅವರಿದ್ದರು 30 ವರ್ಷದ ಹಿಂದೆ. ಅವರು ಈಗ ಇಲ್ಲ, ಕಾಲವಾಗಿದ್ದಾರೆ. ಅವರ ಕೋ ಡೈರೆಕ್ಟ್ರೇ ಆಗಿದ್ದರು ವಾಸು ಅವರು. ಈಗ ಟೇಕ್ ಓವರ್ ಮಾಡ್ತಿದ್ದಾರೆ. MS ವಯಸ್ ಅವರನ್ನು ಡೈಲಾಗ್ ಬರೀತಿದ್ದಾರೆ. ಸೇಮ್ ಏನು ಆ ಕ್ಯಾರೆಕ್ಟರ್ ಇತ್ತು, ಆ ಕ್ಯಾರೆಕ್ಟರ್ ಮತ್ತೆ ಈಗೇನು 30 ವರ್ಷದ ನಂತರ ಕ್ಯಾರೆಕ್ಟರ್ ಬರ್ತದೆ. ಬರ್ಮಾ ಇಸ್ ಬ್ಯಾಕ್. ಎಸ್ ಮ್ಯಾಮ್, ನಿಮ್ಮದು ಅಂದರೆ ಬರೀ ಒಂದು ಕಲಾದೇವಿ ಸೇವೆ ಮಾತ್ರ ಅಲ್ಲ, ಸಂಸಾರ ಅನ್ನೋ ಒಂದು ರಥನೂ ಕೂಡ ಜಾಸ್ತಿ. ಅಂದರೆ ಅಫ್ಕೋರ್ಸ್ ಮೇರು ಗಂಡ ಹೆಂಡತಿ ಇಬ್ಬರು ಸರಿ ಸಮ, ಅದರಲ್ಲಿ ಹೆಂಡತಿದು ಒಂದು ಪಟ್ಟು ಜಾಸ್ತಿನೇ ಶ್ರಮ ಇರುತ್ತೆ. ಮನೆ, ಮಕ್ಕಳು, ಅಡಿಗೆ, ತಿಂಡಿ, ಈ ಥರದ್ದು. ಇವಾಗ ನಿಮ್ಮದು ಏನು ನಡೀತಿದೆ? ಸಾಕಷ್ಟು ಬೇರೆ ಬೇರೆ ಚಟುವಟಿಕೆಗಳನ್ನು ತೊಡ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಈಗ ತಮ್ಮ ಹೇಗೆ ನಡೀತಾರೆ? ಆ್ಯಕ್ಚುಲಿ ಸಿನಿಮಾಗಳು ಮತ್ತು ಸೀರಿಯಲ್ಸ್ ಆಫರ್ಸ್ ತುಂಬಾ ಬಂತು, ಆದರೆ ಮಾಡಲಿಲ್ಲ. ಬಿಕಾಸ್ ನನ್ನ ದೊಡ್ಡ ಮಗಂದು ಕಾಲೇಜ್ ಆದ ನಂತರ ಅವನು ಕೆಲಸಕ್ಕೆ ಸೇರಿಕೊಂಡ. ಸೊ ಅವನದೊಂದೆಲ್ಲೋ ಲೈಫ್ ಒಂದು ಸ್ವಲ್ಪ ಸೆಟ್ಲ್ ಆಗಬೇಕಾಗಿತ್ತು. ಸೊ ಆಫ್ಟರ್ ಲಾಂಗ್ ಗ್ಯಾಪಲ್ಲಿ ನನಗೆ 2ನೇ ಮಗ, ಮೊದಲನೇ ಮಗನಿಗೆ 2ನೇ ಮಗನಿಗೆ 14 ವರ್ಷ ಡಿಫ್ರೆನ್ಸು. ಸೊ ಅವನು ಹುಟ್ಟಿದ ನಂತರ ಅವನನ್ನು ನೋಡ್ಕೊಳಕ್ಕೆ ಅದೊಂದು 3-4 ವರ್ಷ ಹೋಯಿತು. ಸೊ ಇತ್ತೀಚೆಗೆ ಬಂತು, ಬಟ್ ಅದನ್ನು ಮಾಡೋಕ್ಕೆ ನನಗೆ ಅವಕಾಶಗಳು ಮತ್ತು ಟೈಮು ನನಗಾಗಲಿಲ್ಲ. ಮತ್ತು ಅವಕಾಶಗಳು ಅಷ್ಟು ನನಗೆ ಐ ಆಮ್ ನಾಟ್ ಹ್ಯಾಪಿ. ಅಂದರೆ ಮನೆ ಬಿಟ್ಟು ಹೋಗಿ ಆ ಪಾತ್ರ ಮಾಡಲೇಬೇಕು ಅನ್ನೋಂಥದ್ದು ನಂಗೆ ಅನ್ನಿಸ್ಲಿಲ್ಲ. ಹಾಗಾಗಿ ಸ್ವಲ್ಪ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಈಗ ಲಾಸ್ಟ್ ಇಯರ್ ನನಗೆ ನಮ್ಮ ಡೈರೆಕ್ಟ್ರು ಸಾಯಿ ಪ್ರಕಾಶ್ ಅವ್ರದ್ದು ಸೆಪ್ಟೆಂಬರ್ 8 ಅಂತ ಒಂದು ಸಿನಿಮಾ ಮಾಡಿದೆ. ಸೊ ಅದು ಈಗ ಆಫ್ಟರ್ ಆಲ್ಮೋಸ್ಟ್ 10 years ಆದಮೇಲೆ ನಾನು ಮತ್ತೆ ಬಣ್ಣ ಹಚ್ಚಿದ್ದು. ಸೂಪರ್. ಆ ಒಂದು ಸಿನಿಮಾ ಒಂದು ಮಾಡಿದೆ. ಸೀರಿಯಲ್ಸ್ ಅಂದರೆ ಏನಾಗುತ್ತೆ, ನಾವು ಟೋಟಲ್ ಡೇ ಬೆಳಿಗ್ಗೆ ಹೋದ್ರೆ ಮತ್ತೆ ಸಂಜೆವರೆಗೂ ನನಗೆ ಒಂದು 10 days ಟೈಮ್ ಕೊಟ್ಟರೆ 10 days ನನ್ನ ಮನೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ.
ಹಾಗಾಗಿ ನಾನು ಸ್ವಲ್ಪ ಗ್ಯಾಪ್ ತಗೊಂಡೆ. ಸಿನಿಮಾಗಳು ಬಂದರೆ ಖಂಡಿತ ಇನ್ಮೇಲೆ ಮಾಡ್ತೀನಿ. ನನಗೆ ಮೇಡಮ್ ಬಗ್ಗೆ ಅಂತ ಅಂದ ತಕ್ಷಣ ಸಾಕಷ್ಟು ಜನ ಇವಾಗ ನಿಮ್ಮ ಹತ್ರ ಬರೋಕ್ಕೆ ಮುಂಚೆ ನಾನು ಏನೊಂದು ಸಣ್ಣ ರಿಸರ್ಚ್ ಮಾಡ್ಕೊತೀನಿ. ಆ ಸಂದರ್ಭದಲ್ಲಿ ಮೇಡಮ್ ಅಂದಾಗ ನನಗೆ ಕೆಲವರು ಹೇಳಿದ್ದು, ಅವರ ಜೊತೆ ಕೆಲಸ ಮಾಡಿದಂಥ ಅವರ ಟಿ ವಿಯ ಸ್ನೇಹಿತರೆ, ನಮ್ದೆಲ್ಲ ಮುಖ ನೋಡ್ಬಿಟ್ಟು ಇಂಥವ್ರು ಅಂತ ಕಣ್ಣಿಡಿತಾ ಇದ್ರು. ಆದ್ರೆ ಶ್ರೀರಕ್ಷಾ ಅವ್ರಿಗೆ ತುಂಬಾ ಅಡ್ವಾಂಟೇಜ್ ಇತ್ತು. ಅವ್ರ ವಾಯ್ಸ್ ಕೇಳ ತುಂಬಾ ಜನಕ್ಕೆ ಶ್ರೀರಕ್ಷಾ ಅವರಲ್ಲ ಅಂತ ಒಂದು ಅಂದ್ರೆ ಇನ್ನೊಂಥರ ಪೆಕ್ಯುಲರ್ ವಾಯ್ಸ್ ಅಲ್ಲ. ನಾಟ್ ರೆಗ್ಯುಲರ್. ಲಕ್ಷ್ಮಿ ಅವ್ರೇನೋ ತಮ್ಮ ವಾಯ್ಸ್ ಬಗ್ಗೆ ಕಮೆಂಟ್ ಮಾಡಿದ್ದು ಅಂತ ಕೇಳ್ಪಟ್ಟೆ. ನನಗೆಲ್ಲ ಒಂದ್ ಕಡೆ ಬಿಗಿನಿಂಗ್ ಅಲ್ಲಿ ನನ್ನ ವಾಯ್ಸ್ ಸ್ವಲ್ಪ ಪೀಚ್ ಇದೆಯೇನೋ ಸರಿ ಇಲ್ವೇನೋ ಆ ಫೀಲಿಂಗ್ ತುಂಬಾ ಇತ್ತು. ಇವ್ರು ತಮಾಷೆ ಮಾಡೋರು ಅವಾಗ ನನಗೆ, ನಿನ್ ವಾಯ್ಸ್ ನಂತರ ಹಾಡ್ತೀಯನೆ ಅಂತೆಲ್ಲ ತಮಾಷೆ ಮಾಡೋರು. ಸೊ ಆದ್ರೆ ನನಗೆ ಲಕ್ಷ್ಮಿ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ರಾಯರ ಮಗ ಜಗ್ಗೇಶ್ ಅವರು ಹೀರೋ, ಅದರಲ್ಲಿ ನಂದೊಂದು ಮೇಜರ್ ಪಾತ್ರ. ಆವಾಗ ನಾನು ಮಾತಾಡ್ಬೇಕಾದ್ರೆ ಅವ್ರದ್ದು ಸ್ವಲ್ಪ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ವಾಯ್ಸ್ ಅವ್ರದ್ದು, ಲಕ್ಷ್ಮಿ ಅವ್ರದ್ದು. ನಾನು ಹೇಳಿದೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಊಟ ಕೂತ್ಕೊಂಡಾಗ, ಅಮ್ಮ ನನಗೆ ಈ ಥರ ಅನಿಸುತ್ತೆ, ನನಗೂ ಸ್ವಲ್ಪ ವಾಯ್ಸ್ ಸ್ವಲ್ಪ ಕಮ್ಮಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಅವ್ರು ಹೇಳಿದ್ರು ತೆಲುಗುನಲ್ಲಿ ಮಾತು ಹೇಳಿದ್ರು, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ನೀನು ಯಾವತ್ತೂ ಇದನ್ನ ಮೈನಸ್ ಅಂತ ಅನ್ಕೊಳ್ಬೇಡ, ಎಷ್ಟೋ ಜನಕ್ಕೆ ಈ ಥರ ವಾಯ್ಸ್ ಇರಲ್ಲ, ಈ ವಾಯ್ಸನ್ನ ನೀನು ಪ್ಲಸ್ ಪಾಯಿಂಟ್ ಮಾಡ್ಕೋ. ಸೊ ಯಾವಾಗಲೂ ಇದು ಚೆನ್ನಾಗಿಲ್ಲ ಅಂತ ಅನ್ಕೋಬೇಡ, ನಿನ್ನ ವಾಯ್ಸ್ ತುಂಬಾ ಚೆನ್ನಾಗಿದೆ ನೋಡು, 10 ಜನದಲ್ಲಿ ನಿನ್ನ ವಾಯ್ಸು ಡಿಫ್ರೆಂಟ್ ಆಗಿರುತ್ತೆ, ನೀನು ರೆಕಾರ್ಡ್ ಮಾಡ್ಬೇಕಾದ್ರೆ ಕೇಳಿಸ್ಕೊ ಅಂತ ಹೇಳಿದ್ರು. ಸೊ ಅವತ್ತಿಂದ ನನಗೆ ನಾನು ಅದನ್ನ ತುಂಬಾ ಫಾಸ್ಟಾಗಿ ಮಾತಾಡ್ತಿದ್ದೆ ಮೊದಲೆಲ್ಲ. ಸೊ ಸ್ಲೋ ಆಗಿ ಹೇಗೆ ಮಾತಾಡಬೇಕು ಅಂತ ಅವರು ಹೇಳ್ಕೊಟ್ಟಿದ್ದೆ, ನಾನು ಕಲ್ತ್ಕೊಂಡಿದ್ದು. ಅದು ಪ್ರಾಬಬೇ ಇದೆಯಲ್ಲಮ್ಮ, ಒಂದು ಲೈಕ್ ಪೋಲ್ಸ್ ರಿಪ್ರೆಸೆಂಟ್ ಈಚ್ ಅದರ್, ಅನ್ಲೈಕ್ ಪೋಲ್ ಅಟ್ರಾಕ್ಟ್ ಈಚ್ ಅದರ್ ಅಂತ ನೋಡಿ. ಇಬ್ರದ್ದು ಅನ್ಲೈಕ್ ವಾಯ್ಸ್, ಸಾರದು ಸ್ವಲ್ಪ ಗಡಸು ಧ್ವನಿ, ನಿಮ್ದು ಸಾಫ್ಟ್ ಧ್ವನಿ, ಬಟ್ ಅಟ್ರಾಕ್ಟೆಡ್ ಈಚ್ ಅದರ್. ಮಾತಾಡೋಣ. ಇನ್ನು ಲಕ್ಷ್ಮೀ ಬುದ್ದು ನಿಮ್ದು ತುಂಬಾ ನಿಮ್ಮ ಚಿತ್ರ ಜೀವನಕ್ಕೆ ಬೇರೆ ತರದಲ್ಲೇ ಕಾರಣಗಳಿದೆ, ಮಾತಾಡ್ಕೊಂಡು ಹೋಗ್ತೀನಿ. ಸಾರದ ಮೊತ್ತದ ಸ್ಟಾರ್ಟ್ ಮಾಡ್ತೀನಿ. ಶಿವ್ ಸರ್, ಚಿತ್ರದುರ್ಗ ಗಂಡಮೆಟ್ಟಿನ ನಾಡು, ನಮ್ಮ ಉತ್ತರ ಕರ್ನಾಟಕದ ಭಾಗದವರು. ಚಿತ್ರದುರ್ಗದಿಂದ 1.5 ಕಿಲೋಮೀಟರ್ ದೂರದಲ್ಲಿ ತಮ್ಮ ಹಳ್ಳಿ ಶಿವಣ್ಣ. ನಾವು ಶಿವಣ್ಣನ ದಿವಸಗಳ ಬಗ್ಗೆ ಮಾತಾಡೋಣ, ಆಮೇಲೆ ಶಿವಕುಮಾರ್ ಮಾತಾಡೋಣ. ನಿಮ್ಮ ಶಿವಣ್ಣನ ದಿವಸಗಳು ಅಂದ್ರೆ ನಮ್ಮ ಶಿವು ಸರ್ಗೆ ಸ್ನೇಹಿತರೆ ಒಂದು ಅಭ್ಯಾಸ ಆಯ್ತಂತೆ, ಹಾಡು ಅಂದ್ರೆ ಪಂಚಪ್ರಾಣ ಅವ್ರಿಗೆ. ಯಾವುದೇ ಸಿಚುವೇಶನ್ ತಕ್ಕಾಗೆ ಅವ್ರ ಹಾಡುಗಳು ಹಾಡೋರಂತೆ. ಅಪ್ಪ ಏನೋ ಬೈದ್ಬಿಟ್ರು, ಏನು ತಂದೆ ಮಕ್ಳು ಮಾಮೂಲಿ ಇರುತ್ತಲ್ಲ, ಬೈದ್ಬಿಟ್ರು ಅಂತ ಅಂದಾಗ ಯಾರು ಏನು ಮಾಡುವರು ಅನ್ನೋ ಹಾಡ್ತಿದ್ರಂತೆ. ಆ ಸಿಚುವೇಶನ್ ತಕ್ಕಾಗಿ ಹೇಳಿ ಸರ್, ಯಾವ ತರ ಇದ್ರು ನಮ್ಮ ಶಿವಣ್ಣ? ತುಂಟತನದಲ್ಲಿದ್ರ ಬಾಲ್ಯದಲ್ಲಿ, ಅಥವಾ ತುಂಬಾ ಧೈರ್ಯವಂತವಾಗಿದ್ರ, ಅಥವಾ ರಗೆಡ್ ಆಗಿದ್ರೆ, ಹೇಗಿದ್ರಿ? ಬೇಸಿಕಲಿ ನಮ್ಮ ಅಪ್ಪ ಅಮ್ಮ ರೈತ ಕುಟುಂಬ, ಪಕ್ಕಾ ರೈತರು. ಆಮೇಲೆ ನೀವು ಎಷ್ಟು ಜನ ಸರ್ ಟೋಟಲ್ ಬ್ರದರ್ಸ್? ನಾವು, ನಮ್ಮ ಅಪ್ಪನ ಹೆಸರು ಬಂದು ಚಂದಪ್ಪ, ಅಮ್ಮನ ಹೆಸರು ಬಂದು ಶಿವಮ್ಮ. ನಾವು ಒಟ್ಟಿಗೆ 6 ಜನ ಗಂಡು ಮಕ್ಕಳಿದ್ವಿ, 2 ಅಕ್ಕ, ಒಬ್ಬ ತಂಗಿ, 8 ಜನ ಇದ್ದೀವಿ ಟೋಟಲ್. ಓಕೆ. ಎಲ್ಲ ಎಲ್ಲಿದ್ದಾರೆ ಸರ್? ಎಲ್ಲ ಲ್ಯಾಂಡ್ ಇರೋದು, ಮನೆ ಇರೋದು ಎಲ್ಲ ಅಲ್ಲೇ. ರೈತರು, ದನ ಕರು, ತೋಟ, ನಮಗೆಲ್ಲ ಹೋಗುತ್ತು. ಒಬ್ಬ ರೈತನ ಮಗನಾಗಿ ಒಬ್ಬ ರೈತ ಹೆಂಗೆ ಕೆಲಸ ಮಾಡ್ತಾನೋ, ಹಾಲು ಕರೀದಿಂದ ಹಿಡಿದು, ಮೇವು ಕತ್ತರಿಸೋದ್ರಿಂದ ಹಿಡಿದು, ಗಂಜಲು ತೆಗೆದಾಕೋದು ಹಿಡಿದು, ಅಕ್ಕಿ ಅಂತ ಹೇಳ್ತೀವಿ ನಾವು, ಸಗಣಿ ಎಲ್ಲ ತೆಗೆದಾಕೋದು ಹಿಡಿದು, ದನ ಒರೆಸೋದು, ನಮ್ಮ ಅಪ್ಪ ಎಲ್ಲ ಟ್ರೈನಿಂಗ್ ಮಾಡಿದ್ದಾರೆ. ಒಬ್ಬ ರೈತನಿಗೆ ಏನೇನು ಬೇಕೋ, ಎಡೆಕೊಂಡೆ ಹೊಡೆಯೋದು, ಮಡಕೆ ಹೊಡೆಯೋದು, ಬಿತ್ತೋದು, ನೀರು ಕಟ್ಟೋದು, ರಾಗಿ ಬೆಳೆಯೋದು, ಜೋಳ ಬೆಳೆಯೋದು, ಎವ್ರಿಥಿಂಗ್ ನಾವು ಜಸ್ಟ್ ಲೈಕ್ ಈಸ್ ಅ ಮಾಸ್ಟರ್ ನಮ್ಮ ಫಾದರ್. ಇಲ್ಲ ಅವರು. ಸೊ ಅವರು ಅಷ್ಟೂ ಎಲ್ಲ ಮಕ್ಕಳಿಗೂ ಕಲಿಸ್ಕೊಟ್ಟಿದ್ರು. ಫ್ಯಾಂಟಾಸ್ಟಿಕ್ ಸರ್. ಮೇಡಮ್ದು ಹಾಗೆ ಮಾತಾಡಬೇಕು ಅಂತ ಬಂದಾಗ, ಬಳ್ಳಾರಿ ಭಾಗದವರು ಮೇಡಮು. ಆ್ಯಂಡ್ ನಾನು ಕೇಳ್ಪಟ್ಟೆಮ್ಮ, ತಮ್ಮ ತಂದೆಯವ್ರಿಗೆ ನೀವು ಲಿಪ್ಸ್ಟಿಕ್ಕು ಪೌಡ್ರ್ ಹಾಕೊಳ್ಳೋದೇ ಇಷ್ಟ ಇರಲಿಲ್ವಂತೆ. ಹೌದು, ನಿಜಾನ? ಸೊ ಅಂಥದ್ರಲ್ಲಿ ನೀವು ಬೆಳ್ಳಿ ತರಕ್ಕೆ ಬಂದ್ರಿ. ಫೈನ್. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ, ನೀವು ಎಷ್ಟು ಜನ ಬ್ರದರ್ಸು, ಸಿಸ್ಟರ್ಸು, ಮಕ್ಕಳು? ನಾವು ಬರೀ ಹೆಣ್ಮಕ್ಳು. ನಮ್ಮ ತಾಯಿಗೆ 3 ಜನ ನಾವು ಹೆಣ್ಮಕ್ಳು. ಸೊ ನಮ್ಮ ಅಮ್ಮನಿಗೆ ಅದಿತ್ತು, ಗಂಡು ಮಗು ಇಲ್ಲ ಅಂತ. ಬಟ್ ನಾನು ಆ್ಯಕ್ಚುಲಿ ಬಿಗಿನಿಂಗಿಂದಲೂ ಸ್ವಲ್ಪ ನನ್ನ ಕ್ಯಾರೆಕ್ಟರ್ ಎಲ್ಲ ಸ್ವಲ್ಪ ಹುಡುಗರ ಥರನೇ ನನ್ನ ಮನೇಲಿ. ಹೌದು, ಹಾಗೆ ಇದ್ದಿದ್ದು. ಸೊ ನಮ್ಮಮ್ಮಂಗೆ ಒಂಥರ ಧೈರ್ಯ, ನಾನಿದ್ರೆ ನಮ್ಮ ತಾಯಿಗೆ ಧೈರ್ಯ. ಸೊ ನಾವು ಆ್ಯಕ್ಚುಲಿ ಫಸ್ಟ್ ಪಿಕ್ಚರಿಗೆ ಬಂದಾಗ, ಫಸ್ಟ್ ಪಿಕ್ಚರ್ 2 ಪಿಕ್ಚರು ಒಂದು ಚಿಕ್ಕ ಪುಟ್ಟ ರೋಲ್ ಮಾಡಿದಾಗ ನಮ್ಮ ತಂದೆ ಗೊತ್ತೇ ಇಲ್ಲ. ಸೊ ನಮ್ಮನೇಲಿ ಹೇಗೆ ಅಂದ್ರೆ, ನಮ್ಮ ಅಕ್ಕನ ಒಂದ್ಸಲಿ ಅವಳು ಏನೋ ಪಾಪ ಸೀರೆ ಉಟ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ಉಟ್ಕೊಂಡಿಲ್ಲ ಅಂದ್ರೆ ನಾನು ಕರೆದ್ಬಿಟ್ಟು ನಮ್ಮ ಅಪ್ಪ ಹೊಡೆದಿದ್ರು ಅವಳಿಗೆ. ಮತ್ತೆ ಪೌಡರ್ ಏನಾದ್ರು ಹಾಕೊಂಡ್ಬಿಟ್ರೆ ಏನಾದ್ರು, ದೇವ್ರು ಇಷ್ಟು ಚೆನ್ನಾಗಿರೋ ಬಣ್ಣ ಕೊಟ್ಟಿದ್ದಾನೆ, ನೀವು ಏನಕ್ಕೆ ಅದನ್ನೆಲ್ಲ ಹಾಕೋಬೇಕು, ಹಾಕೋ ಕೂಡ್ದು ಹೋಗಂತ ಮುಖ ತೊಳ್ಕೊ ಅಂತ ಮುಖ ತೊಳ್ಸೋರು. ಸೊ ನಮ್ಮನೆ ಒಂದು ಇದ್ದು ಪಾಯಿಂಟ್ಸ್ ಒಂದು ಪೌಡರ್ ಡಬ್ಬ ಯಾವಾಗಲೂ ತಂದ್ರೆ, ಅದು ಎಲ್ಲಾದ್ರೂ ಹೋದ್ರೆ ಮಾತ್ರ ಹಾಕೊಳ್ಬೇಕು ಅಷ್ಟೇ. ಅಷ್ಟೇ. ಅದನ್ನು ಹಾಕೊಳ್ಳೋಕೆ ಅದು ನಮ್ಮ ತಾಯಿ ರೆಕಮೆಂಡೇಶನ್, ಹೆಣ್ಮಕ್ಳು ಚೆನ್ನಾಗಿರ್ಬೇಕು, ಸುಮ್ಮನೆ ಇರಿ ಹಾಕೊಳ್ಳಿ ಅಂತ. ಹಾಗೆ ಮುಖದ ಮೇಲೆ ಬಣ್ಣನೇ ಹಚ್ಚೋಕ್ಕೆ, ಪೌಡರ್ ಹಚ್ಕೊಳಕ್ ಆಗದೆ ಇರೋಂಥವ್ರು ನಾವು ಇಲ್ಲಿ ಸಿನಿಮಾ ರಂಗಕ್ಕೆ ಬರ್ತೀವಿ ಅನ್ನೋದು ಕನಸು. ಅಲ್ಲಿಂದ ಇಲ್ಲಿಗೆ ಜರ್ನಿ ಬಂದ್ವಿ. ಫ್ಯಾಂಟಾಸ್ಟಿಕ್. ಶಿವ ಸರ್, ಚಿತ್ರದುರ್ಗದಲ್ಲಿ
ನಮ್ಮ ನಾಗರಹಾವು ಶೂಟಿಂಗ್ ಆಗಿತ್ತು, ಅವಾಗೆಲ್ಲ ನೀವು ನೋಡಿದಿರೋ ಜ್ಞಾಪಕ ಇದೆಯಾ? ಹೋಗಿದ್ರಾ ಲೊಕೇಶನ್ಗಳು ನೋಡಿದ್ರಾ? ಏನಾದರೂ ಏನು ಜ್ಞಾಪಕ ಇದೆ ಸರ್? ನಾಗರಹಾವು ಶೂಟಿಂಗ್ ಅದೇ ನಮ್ಮ ಚಿತ್ರದುರ್ಗದಲ್ಲಿ ಶೂಟಿಂಗ್ ಅಂತ ನೋಡಿದೆ, ಅದೇ ಫಸ್ಟ್ ಟೈಮ್. ಅದೇ ಹೌದು. ಅದೇ ಅಲ್ಲಿ ನಮಗೆ ಯಾವ್ದು ಶೂಟಿಂಗ್ ನಡೀತಾ ಇರಲಿಲ್ಲ. ಬೆಟ್ಟಕ್ಕೆಲ್ಲ ಹೋಗಿದ್ದೀವಿ ಸರ್. ನಿಮ್ಮ ಊರು ಚಿತ್ರದುರ್ಗದಿಂದ ಎಷ್ಟು ದೂರ ಸರ್? 1 ಕಿಲೋಮೀಟರ್. ನಿಮ್ಮೂರ ಹೆಸರು ಸರ್? ಮೆದೇಹಳ್ಳಿ. ಮೇದೇಹಳ್ಳಿ. ಓಕೆ. ಮೆದೇಹಳ್ಳಿ ಎಲ್ಲ ರೈತರ ಕುಟುಂಬಗಳೆಲ್ಲ ಅಲ್ಲಿ ರಂಗಯ್ಯನ ಬಾಗಿಲು ಅಂತ. ಹೌದು, ಶೂಟಿಂಗ್ ಮಾಡಿದ್ದೀರಲ್ಲ. ಹೌದು. ಸೊ ನನ್ನ ಕಾಲೇಜ್ ಹತ್ರ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಚಿತ್ರದುರ್ಗ ಅಂತ ಆಯಿತು. ಈಗೇನೋ ಬೇರೆ ಆಫೀಸ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಹತ್ತಿರ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ನಾವು ಇಲ್ಲಿಂದ ಒಂದು 100 ಮೀಟರ್ 150 ಮೀಟರ್ಸ್ ಅಷ್ಟೇ ಶೂಟಿಂಗ್ ನಡೀತಾ ಇದ್ದು. ಸೊ ಕ್ಲಾಸಿಗೆ ಚಕ್ಕರ್ ಹೊಡೆದು ಅಲ್ಲಿ ವಿಷ್ಣು ಸರ್ ಸೈಕಲ್ ತೊಗೊಂಡು ಬರೋದು, ಅಂಬರೀಷ್ ಸರ್ ಮೇರೆ ಬುಲ್ಬುಲ್ ಡೈಲಾಗ್ ಇದೆಯಲ್ಲ, ಶಿವರಾಮಣ್ಣ ಮತ್ತು ಆರತಿ ಮೇಡಮ್ ಅವ್ರದ್ದು ಮಾಡ್ಬೇಕು. ಅವ್ರು ಬಂದು ಸೈಕಲ್ ದಾಯಿಸ್ಬಿಡೋದು, ಅಲ್ಲಿ ಫೈಟಿಂಗ್ ಒಂದು ಕಡೆ. ಒಂದು ಎಂ ಪಿ ಶಂಕರ್ ಸರ್ ಗಣೇಶನ್ ಟೆಂಪಲ್ ಬರುತ್ತೆ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ, ಅಲ್ಲಿ ಕೂತ್ಕೊಂಡು ಅದು ಅವರು ಎನ್ಕರೇಜ್ ಮಾಡೋದು. ಈ ಸೀನೇ ನಾನು ಫಸ್ಟ್ ಟೈಮ್ ನೋಡಿದ್ದು. ಇಲ್ಲಿ ಒಂದು ಬ್ಯೂಟಿಫುಲ್ ಥಿಂಗ್ ಇದೆ ಮಾ, ಬಹುಶಃ ನಿಮಗೆ ಸರ್ ಶೇರ್ ಮಾಡಿರ್ಬೋದು, ಬಟ್ ನಾನು ಜನಗಳ ಮುಂದೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಜನರಲಿ ಸರ್ ಸಿನಿಮಾದವ್ರು ನಾವುಗಳಂತಂದ್ರೆ, ಸಿನಿಮಾದವರ ಮೋಸ್ಟ್ ಆಫ್ ದ ಪೀಪಲ್ ನಮ್ಗೆ ಕಮೆಂಟ್ ಮಾಡೋದೇ ಜಾಸ್ತಿ ಆಗಿ, ಇವ್ರು ಸಿನಿಮಾದವರ ಅಂದ್ರೆ ನಮ್ಮಿಂದ ಎಂಟರ್ಟೈನ್ಮೆಂಟ್ ಎಲ್ಲ ಸಿಗುತ್ತೆ, ಬಟ್ ಆದ್ರೂ ಸಿನಿಮಾದವರು ಅಂದ್ರೆ ಕೆಲವರು, ಎಲ್ಲರೂ ಅಲ್ಲ, ಎಲ್ಲೋ ಒಂದು ತಾತ್ಸಾರ ಮನೋಭಾವ. ಶಿವು ಸರ್ ವಿಷಯದಲ್ಲಿ ಒಂದು ವಿಷಯ ಆಯ್ತಂತೆ. ಅಲ್ಲಿ ಅವ್ರ ತಂದೆಯವ್ರು ಹೋಗ್ಬಿಟ್ಟು ಅವಾಗಿಂದ ಹಾಡೋರಂತೆ ಶಿವು ಸರ್, ನನ್ನ ಮಗ ಚೆನ್ನಾಗಿ ಹಾಡ್ತಾನೆ, ಒಂದು ಚಾನ್ಸ್ ಕೊಡಿ ಅಂತ ಪುಟ್ಟಣ್ಣ ಕಣಗಾಲ್ ಸರ್ ಕೇಳಿದಾಗ, ಆ ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಹುಡುಗ ಚೆನ್ನಾಗಿ ಓದ್ಲಿ ಆಮೇಲೆ ಇಂಡಸ್ಟ್ರಿಗೆ ಬರ್ಲಿ ಅಂತ ಹೇಳಿದ್ರು. ಈ ವಿಷಯ ಎಲ್ಲ ಹೆಂಗ್ ತಿಳ್ಕೊಡ್ರಿ ನೀವು ಅಂತ. ಸೊ ಆ ಅನುಭವದ ಬಗ್ಗೆ ಹೇಳೋದಲ್ಲ ಸರ್? ಇಲ್ಲ, ಇದು ಅಲ್ಲಿ ನಿಮ್ಮ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ಕೊಂಡೆ ಬಂದಿದ್ದಾರೆ ಅವರು. ಹೇಳಿ. ಇಲ್ಲ, ಇಟ್ಸ್ ಗುಡ್, ಒಳ್ಳೇದು. ಅದು ಅವು ಪ್ರಶ್ನೆಗಳು ಕೇಳೋದಕ್ಕೆ ಈಸಿ ಆಗುತ್ತೆ, ನಮಗೆ ಖುಷಿ ಆಗುತ್ತೆ. ಯಾಕಂದ್ರೆ ಹಳೆ ಕಥೆಗಳು ಕೇಳಿದಾಗ ನಾವು ಅಲ್ಲಿಗೆ ಹೋಗ್ತೀವಿ. ನಾವು ಯಾಕಂದ್ರೆ ಹಳ್ಳಿಯಲ್ಲಿ ಇದ್ದಿದ್ದು ಅದು ಹೇಳಿದ್ನಲ್ಲ, ಆಟಿಟ್ಯೂಡೆಲ್ಲ ಅಲ್ಲಿಗೆ ಹೊರಟೋಗುತ್ತೆ. ನಾಗರಾವ್ ಶೂಟಿಂಗ್ ಬಂದಾಗ ಒಬ್ಬ ಕನ್ನಡ ಚಳುವಳಿಗಾರರು ಅಂತ ಒಬ್ರು ಇದ್ದಾರೆ, ಹೆಸರು ಮರ್ತೋಗಿದ್ದಾರೆ ನಾನು. ಅವರು ನಮ್ಮ ತಂದೆ ಸ್ನೇಹಿತರು. ಸೊ ಅಲ್ಲಿ ಐಬಿನಲ್ಲಿದ್ದರು ಪುಟ್ಟಣ್ಣ ಸರ್. ಸೊ ಅಲ್ಲಿಗೆ ಹೋದಾಗ, ಸರ್ ನಮ್ಮ ಮಗ ಹಾಡ್ತಾನೆ, ಕರ್ಕೊಂಡು ಹೋಗ್ಬಿಡಿ ನಿಮ್ಮ ಜೊತೆಗೆ ಅಂತಂದರು. ಸೊ ಅಲ್ಲಿಂದ ಪುಟ್ಟಣ್ಣಾಜಿಯವರು, ಬೇಡ ಏನು ಓದ್ತಿದ್ದಾನೆ ಹುಡುಗ, ಜೀವನಕ್ಕೆ ಒಂದು ಆಧಾರ ಬೇಕು, ಚಿತ್ರರಂಗ ಏಳು ಬೀಳುಗಳದ್ದು ಯಾವಾಗ ಬರುತ್ತೆ ಯಾವಾಗಿಲ್ಲ. ಆಮೇಲೆ ಎಷ್ಟೋ ಕಲಾವಿದಗಳು ಬರುತ್ತೆ, ಅದು ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ, ಕೆಲವರು ಅಕ್ಸೆಪ್ಟ್ ಆಗೋದಿಲ್ಲ. ಸೊ ಹಾಗೆ ಜೀವನಕ್ಕೆ ಒಂದು ಆಧಾರ ಅಂತಂದರೆ ಒಂದು ಡಿಗ್ರಿ ಮಾಡ್ಕೊಳ್ಳಿ, ಡಿಗ್ರಿ ಮುಗಿಸ್ಕೊಂಡು ಆದಮೇಲೆ ಬರಲಿ ನನ್ನ ಹತ್ರ ಅಂದರು. ಇದು ಪುಟ್ಟಣ್ಣಾಜಿಯವ್ರ ಫಸ್ಟ್. ಅವಾಗೊಂದು ನಮ್ಮ ತಂದೆ ಒಂದು ಫೋಟೋ ನಾವು ಶೋ ಇಟ್ಟು ನಿಮ್ಗೆ ತೋರಿಸ್ತೀನಿ ಅದನ್ನು ಫೋಟೋ. ಸೊ ಇದು ಫಸ್ಟ್ ಮೀಟಿಂಗ್ ಪುಟ್ಟಣ್ಣಾಜಿಯವ್ರದ್ದು ಆಗಿದ್ದು. ಮಾ, ನನಗೆ ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸೆ. ನೀವು ಹೇಗಿದ್ರಿ ನಿಮ್ಮ ಬಾಲ್ಯದಲ್ಲಿ? ಅಂದ್ರೆ ಟಾಂಬಾಯಿಶ್ ಆಗಿದ್ದೆ ಅಂತ ಹೇಳಿದ್ರಿ, ಅಂದ್ರೆ ತುಂಟತನ ಆಯ್ತಾ, ಅಥವಾ ಇಬ್ರು ಸಿಸ್ಟರ್ಸ್ನ ಡಾಮಿನೇಟ್, ತಂಗಿಯಾಗಿ ನಿಮ್ಮ ಅಕ್ಕನ್ನು ಡಾಮಿನೇಟ್ ಮಾಡ್ತಿದ್ರ, ಅಪ್ಪ ಅಮ್ಮನಿಗೆ ಬೋಲ್ಡ್ ಆಗಿ ಮಾತಾಡ್ತಿದ್ರೆ, ಹೇಗಿದ್ರಿ ನೀವು? ಪಾಪ ಅಕ್ಕ ತುಂಬಾ ಸಾಫ್ಟ್ ಅವಳು. ಅವಳು ಬಯಸ್ಕೊಳ್ಳೋ ನನ್ನಿಂದ. ನಾನು ಸ್ಕೂಲಲ್ಲೇ ತುಂಬಾ ಚೆನ್ನಾಗಿ ಓದ್ತಿದ್ದೆ, ಏನೇ ಇದಾದ್ರು ಸ್ಕೂಲಲ್ಲಿ ರ್ಯಾಂಕ್ ಸ್ಟೂಡೆಂಟ್. ಸೊ ಅದೇ ಅಲ್ಲಿ ತೋರಣಗಲ್ ಅಂತ ಹೇಳಿ, ಬಳ್ಳಾರಿ ಹತ್ರ ಒಂದು ತೋರಣಗಲ್ ಅಂತ ಒಂದು ಊರಿದೆ. ಅದು ಆ ಟೈಮಲ್ಲಿ ತುಂಬಾ ಚಿಕ್ಕ ಹಳ್ಳಿ. ಇವತ್ತು ಅದು MMTC ಅದೆಲ್ಲ ಬಂದು ನಮ್ಮ ರೆಡ್ಡಿ ಬ್ರದರ್ಸ್ ಎಲ್ಲ ಅಲ್ಲೆಲ್ಲ ತುಂಬಾ ಬಿಸ್ನೆಸ್ ಎಲ್ಲ ತುಂಬಾ. ನಿಮ್ಮ ತಂದೆಯವ್ರದ್ದು ಲಾರಿ ಇತ್ತು? ಹೌದು, ಲಾರಿಗಳಿತ್ತು ನಮ್ದು. ಅಲ್ಲಿ ಮೈನ್ಸ್ ಬಿಸ್ನೆಸ್ ನಮ್ಮ ಫಾದರ್ದು. ಸೊ ಅಲ್ಲೇನಾಯ್ತು, ಆವಾಗ ನಾನು ಚೆನ್ನಾಗಿ ಯಾವಾಗ ಮಾರ್ಕ್ಸ್ ತಗೊಂಡ್ ಬರ್ತಿದ್ನೋ ಎಲ್ಲ ಒಟ್ಟಿಗೆ ಹೋಗ್ತಿದ್ವಲ್ಲ ಮನೆಗೆ. ಸೊ ನಂದು ಮಾರ್ಕ್ಸ್ ಎಲ್ಲ 199, 97 ಅದಕ್ಕಿಂತ ಕಮ್ಮಿ ಅವಳು ತೆಗಿತಿರ್ಲಿಲ್ಲ ನಾನು. ಅವಳಿಗೆಲ್ಲ ಕಮ್ಮಿ ಬರೋದು. ಸೊ ಮನೆಗೆ ಬಂದ ತಕ್ಷಣ ಕಂಪ್ಯಾರಿಸನ್ ಶುರು ಆಗ್ಬಿಡೋದು. ಸೊ ಅವಾಗ ಅವಳು ಬೈಸ್ಕೊಳ್ಳೋಳು. ಅವಳು ನಿನ್ನಿಂದ ನಾನು ಬೈಸ್ಕೋಬೇಕು, ದಿವಸ ನನ್ನ ಇದು ಪೇಪರ್ ಕೊಟ್ಟಾಗೆಲ್ಲ ಮನೇಲಿ ಬೈಸ್ಕೊಳ್ಳೋರಲ್ಲ. ಸೊ ಹಂಗೆ ಅದೇನಾಗುತ್ತೆ, ನನಗೆ ಇನ್ನೂ ಖುಷಿ ಆಗೋದು. ಸೊ ಡಾಮಿನೇಟ್ ಮಾಡ್ತಿದ್ದೆ. ಹಾಡಿನ ಹುಚ್ಚು ಹೆಂಗ್ ಬಂತು ಸರ್ ನಿಮ್ಗೆ? ಈ ಸಿಚುವೇಶನ್ಗೆಲ್ಲ ನೀವು ಹಾಡು ಹೇಳ್ತಿದ್ರಂತಲ್ಲ ಸರ್ ನೀವು, ಪ್ಯಾಥೋಗೆ, ಹ್ಯಾಪಿಗೆ, ಚಾಲೆಂಜಿಂಗಿಗೆ ಎಲ್ಲರೂ. ಈಗ ನಮ್ಗೆ ಬಾಲ್ಯದ ಕೆಣಕಿದ್ಕೆ ನಾನು ಹೇಳ್ತೇನೆ, ಎಲ್ಲ ನಮ್ಮ ಅಣ್ಣ ತಮ್ಮದ್ರ ಒಡನಾಟ ಇದೆಯಲ್ಲ ಹಳ್ಳಿ ಅಂತ. ಇಲ್ಲ, ನಮ್ಮ ಮತ್ತೆ ಹೇಳ್ಬಿಡ್ತೀನಿ, ನಾನು ನಿಮ್ಗಿಂತ ಮುಂಚೆ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಇವ್ರ ತೋಟದಲ್ಲೆಲ್ಲ ಕೆಲಸದವ್ರನ್ನ ಕರ್ಕೊಂಡು ಹೋಗೋರಲ್ಲ, ಅವರಪ್ಪ ಅವರು ಇವರೆಲ್ಲರೂ ಕೆಲಸ ಮಾಡ್ಸೋ ಟೈಮಲ್ಲಿ ಒಂದೊಂದ್ಸಲ 20 ಜನ 25 ಜನ ಹೋದಾಗ ಇವ್ರಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ರೇಡಿಯೋ ಇವರೇ. ಆಲ್ ಇಂಡಿಯಾ ರೇಡಿಯೋ ತರ ಹಾಡೋ ಅಂತ ಹೇಳಿದ ತಕ್ಷಣ ಇವ್ರು ಹಾಡೋಕ್ ಶುರು ಮಾಡಿದ್ರೆ ಅವರೆಲ್ಲ ಕೆಲಸ ಮಾಡ್ಕೊಂಡು ಕೇಳಿಸ್ಕೊಂಡು ಹಾಡೇಳೋರಂತೆ. ಸೊ ಇದು ನಮ್ಮ ಮತ್ತೆ ಹೋದಾಗೆಲ್ಲ ಹೇಳೋರು, ಇವ್ರು ಅವಾಗ ಹೇಳ್ತಾ ಇರ್ತಾರೆ. ಸೊ ಅವ್ರಿಗಿಂತ ಮುಂಚೆ ನಾನೇ ಹೇಳಿದ್ರೆ ಇನ್ನೇನೋ ಹೇಳೋದಾದ್ರೆ ಹೇಳಿ. ಒಡನಾಟ ಇದೆ, ಅಣ್ಣ ತಮ್ಮಂದ್ರ ಒಡನಾಟ. ಆಮೇಲೆ ತಂದೆ ತಾಯಿಗಳು ಅಂತಂದ್ರೆ ಬೇಸಿಕ್ ದೇವ್ರ ನಮ್ಗೆ ಅವರು. ಫ್ಯಾಂಟಾಸ್ಟಿಕ್ ಫಾದರ್ ಮದರ್. ಯಾಕಂದ್ರೆ ಒಬ್ಬ ಕಷ್ಟ ಸುಖ ಆಗುವಂಥ
ಜೀವಗಳವರು. ನಮ್ಗೆ ಕಲ್ತಿದ್ದ ಪಾಠ ಅಲ್ಲಿಂದಲೇ. ನಾವು ಯಾಕೆ ಒಯ್ಬಾರ್ಕೊಂಡು ಸಾಫ್ಟ್, ಇನ್ನೊಬ್ಬರ ಬಗ್ಗೆ ಯಾಕೆ ನಾವು ಕೆದ್ಕೋದಿಲ್ಲ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡಲ್ಲ, ಯಾಕೆ ಕಾಲಿಡಲ್ಲ ಅಂದರೆ ಅವರಿಂದ ಕಲ್ತ್ಕೊಂಬಂದ ಸಂಸ್ಕಾರ ಅಷ್ಟೇ ನಮಗೆ. ಸೊ ನಮ್ಮ ಫಾದರ್, ನಮ್ಮಪ್ಪ ಬೈದಾಗ ಯಾವುದೋ ಪಿಕ್ಚರ್ ಬರ್ತಾರೆ, ಅಪ್ಪಾಜಿಯವ್ರ ಪಿಕ್ಚರ್ ಬರ್ತಿದ್ದು, ಅಪ್ಪಾಜಿಯವ್ರ ಪಿಕ್ಚರ್ ಮಾತ್ರ ಕಳ್ಸೋರು ನಮ್ಮ, ಬೇರೆ ಅಣ್ಣವ್ರ ಪಿಕ್ಚರ್ಗಳು ಅಷ್ಟೇ. ಸೊ ಅಲ್ಲಿ ಹೋದಾಗ ನನ್ನ ಅಪ್ಪ ಸ್ವಲ್ಪ ಅಪ್ಪನ ವಾಯ್ಸಿಗೆ ಎದುರ್ತಿದ್ದೆ, ಒಂದು 2-3 ಸಲ ಹೊಡೆಯೋರು ನನಗೆ. ಅಮ್ಮ ಹೊಡಿತಿರ್ಲಿಲ್ಲ, ಅಪ್ಪಾಜಿ ಹೊಡೆಯೋರು ನನಗೆ. ಸೊ ಆ ಟೈಮಲ್ಲಿ ಬೇಜಾರಾದಾಗ ಏನು ಮಾಡ್ತಿದ್ದೆ, ನಮ್ಮ ತೋಟದ ಒಂದು ತೊಟ್ಟಿ ಇತ್ತು, ಆ ತೊಟ್ಟಿ ಮೇಲೆ ಕೂತ್ಕೊಂಡು ಹಾಡುಗಳು ಹೇಳೋದು. ಅಲ್ಲಿದೆ ಶುರು ಆಯ್ತು. ಅಲ್ಲಿದೆ ಅದು ಯೂಶಲಿ ಹಾಡ್ತಾ ಇದ್ದೆ ನಾನು. ಯೂಶಲಿ ಅಲ್ಲ, ಬೇಜಾರಾದಾಗ ಯಾವ ಹಾಡು ಹೇಳ್ತಿದ್ದೆ? ಯಾರಿಗೆ ಯಾರುಂಟು ಎರವಿನ ಸಂಸಾರ, ನಮ್ಮಮ್ಮನ ಸಾಂಗ್. ಮೇಗಳ ಗುಳ್ಳೆ ನಿಜವೆಲ್ಲೋ ಹರಿಯೇ, ಯಾರಿಗೆ ಯಾರೋ ತೊಟ್ಟಿ ಮೇಲೆ ಕುತ್ಕೊಂಡು ಹೇಳ್ತಾ ಇರ್ತಿದ್ದೆ. ಮಜಾ ಇದೆ ಸರ್, ಸೂಪರ್. ಈಗ ಬೇರೆ ಬೇಜಾರಾದಾಗ ಏನೋ ಇನ್ನೊಂದು ಈಗ ಆಡ್ತೀವಿ. ಶ್ರೀರಕ್ಷ ಅವರು ಅದು ಆಳಮುಳ ಏನು ಮಾಡಿದಾಗ ಚಿತ್ರಗತಿ ಆದಾಗ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಸಂಸಾರದಲ್ಲಿ ಸರಿಗಮ ಅಂತ ಬಹುಶಃ ನಿಮ್ಮನ್ನಿಬ್ರು ನೋಡ್ಬಿಟ್ಟೆ ಹೇಳ್ಬೋದು ಅಂತ ಕಾಣುತ್ತೆ ಸರ್. ಎಷ್ಟು ಮ್ಯೂಸಿಕಲ್ ಆಗಿ ಖುಷಿ ಆಯ್ತು ಸರ್. ಅಯ್ಯೋ, ಬಟ್ ಗೊತ್ತಾ ನನಗೆ ಒಂದು ವಿಷಯ, ನಮ್ದಿಬ್ಬರದು ಕ್ಯಾರೆಕ್ಟರ್ ಅಪೋಸಿಟ್. ನಾನು ಏನ್ ಹೇಳಿದ್ರೆ ಅವ್ರು ಫಸ್ಟ್ ಕ್ರಿಟಿಸೈಸ್ ಮಾಡ್ತಾರೆ, ಅವ್ರು ಏನಾದ್ರು ಸರಿ ಇಲ್ಲ ಅಂದ್ರೆ ಫಸ್ಟ್ ಕ್ರಿಟಿಸೈಸ್ ಮಾಡೋದೇ ನಾನು. ಅದೇ ಅವಾಗಲೇ ನಾನು ಹೇಳಿದ್ರ, ಲೈಕ್ ಪೋಲ್ ರಿಪಲ್ಸ್ ಈಚ್ ಅದರ್, ಅನ್ಲೈಕ್ ಪೋಲ್ ಅಟ್ರಾಕ್ಟ್ ಈಚ್ ಅದರ್. ಅದು ಪರ್ಫೆಕ್ಟ್ ಆಗಿದೆ ನಿಮ್ಮಿಬ್ರಲ್ಲೂ ನೋಡಿದ್ರೆ. ನೀವು ನಿಮ್ಮ ಕಾಲೇಜ್ ಏನು ಓದಿದ್ದಮ್ಮ, ನಿಮ್ಮ ಎಜುಕೇಶನ್? ನನ್ನ ಎಜುಕೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅಪ್ ಟು 5th 6th ವರೆಗೂ ನಾನು ತೋರಣಗಲ್ಲೇ ಓದಿದ್ದು. 6th ಹಾಲಿಡೇಸ್ 7th ಬಿಗಿನಿಂಗ್ ಅಲ್ಲಿ ನಾನು ಇಲ್ಲಿ ತುಮಕೂರಿಗೆ ಬಂದಿದ್ದು, ಸಾರಿ ಬೆಂಗಳೂರು ಬಂದಿದ್ದು. ಸೊ ಬೆಂಗಳೂರು ಬಂದು ಹಾಸ್ಟೆಲ್ ಉಳ್ಕೊಂಡಾಗ ಫಸ್ಟ್ 2 ಸಿನಿಮಾ ಮಾಡಿ ವಾಪಸ್ ಹೋದೆ 7th ಹೋದ ತಕ್ಷಣನೇ ಸ್ಕೂಲಲ್ಲಿ ಗೊತ್ತಲ್ಲ, ಹಳ್ಳಿನಲ್ಲಿ ಅದು ತುಂಬಾ ಚಿಕ್ಕ ಹಳ್ಳಿನೇ. ಒಂದು ಬಾಬಾ ಅಂದ್ರೆ ಅವಾಗ ಒಂದು 500 ಮನೆ ಇತ್ತೇನೋ ಅಷ್ಟೇನೋ, ಅಷ್ಟು ಕೂಡ ಇದ್ದು ಕಮ್ಮಿ ಇತ್ತೇನೋ. ಸೊ ಸ್ಕೂಲಲ್ಲಿ ಹೋದ ತಕ್ಷಣ ಅವಳ ಕಡೆ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಬಂದ ನೋಡಿ, ಸಿನಿಮಾದಲ್ಲಿ ಆಕ್ಟ್ ಮಾಡಿದಲ್ಲ, ಹೀಗೆ ಹಿಂಗೆಲ್ಲ ಹುಡುಗರೆಲ್ಲ ಗೊತ್ತಾ ತಮಾಷೆ ಮಾಡೋಕ್ಕೆ ಶುರು ಮಾಡಿದ್ರು ಎಲ್ರು. ಅಲ್ಲಿವರೆಗೂ ನಮ್ಮ ತಂದೆಗೆ ಗೊತ್ತೇ ಇರಲಿಲ್ಲ ವಿಷಯ. ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗಿದ್ದು. ಅದೇ ಅದು ನಾನು ಡೀಟೇಲ್ ಆಗಿ ಅದೇ 7th ಆಯ್ತು, ಮತ್ತೆ ವಾಪಸ್ ಯಾವ್ದೋ ಪಿಕ್ಚರ್ ಕರೆದ್ರು ನನಗಿಲ್ಲಿ, ಮತ್ತೆ ಬಂದೆ, ಒಂದು ಪಿಕ್ಚರ್ ಮಾಡಿದೆ, ಮತ್ತೆ ವಾಪಸ್ ಹೋದೆ. ಹಿಂಗೆಲ್ಲ ಮಾಡಿ ಕೊನೆಗೆ ನಂದು 9th ನನ್ ಇದು ಎಜುಕೇಶನ್ ಕಂಪ್ಲೀಟ್ ಆಯ್ತು ಅಷ್ಟೇ. ಶಿವ ಸರ್, ಇನ್ನೊಂದು ವಿಷಯ, ತಮ್ಮ ತಂದೆಯವ್ರದ್ದು ಕೇಳ್ಪಟ್ಟೆ. ಅಣ್ಣವ್ರಿಗೆ ದೊಡ್ಡ ಅಭಿಮಾನಿ ಅಂತೆ ತಮ್ಮ ತಂದೆಯವರು, ತುಂಬಾ ದೊಡ್ಡ ಫ್ಯಾನ್. ಇಲ್ಲ ತಿಳ್ಕೊಂಡೆ ಸರ್, ನಿಮ್ಮ ಹತ್ರ ಬರೋಕ್ ಮುಂಚೆ ಸಣ್ಣ ಪ್ರಿಪರೇಷನ್ ಅಷ್ಟೇ. ಅಲ್ಲೂ ಸಕ್ಕತ್ತಾಗಿರೋ ಇನ್ಸಿಡೆಂಟ್ ನಡೆದಿದೆ. ಅಣ್ಣವ್ರು ಯಾವ್ದೋ ಭಾಗ್ಯದ ಬಾಗಿಲು ಅಂತ ಕಾಣುತ್ತಲ್ಲ, ಯಾವ್ದೋ ಪಿಕ್ಚರ್ 100 days ಫಂಕ್ಷನ್ಗೂ ಥಿಯೇಟರ್ ವಿಸಿಟ್ಗೂ ಅಲ್ಲಿಗೆ ಬಂದಾಗ ನಿಮ್ ತಂದೆಯವರು ಹೋಗೊಂದು ಹಾರ ಹಾಕಿದ್ರಂತೆ. ಭಾಗ್ಯದ ಬಾಗಿಲು ಬಂದಿದ್ರು ಅಪ್ಪಾಜಿ. ಅಲ್ಲಿ ಬಂದು ಒಂದು ಶಾರದಾ ಕಾಫಿ ವರ್ಸ್ ಅಂತ ಒಂದು ಇತ್ತು, ಉತ್ಪನ್ನ ಥಿಯೇಟರ್ ನಿಯರ್ ದಟ್. ಅಲ್ಲಿ ಅಪ್ಪಾಜಿಯವರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ನರಹರಿಯೇ ಬಾಗಿಲನ್ನು ತೆರೆದು, ಈ ಹಾಡು ಫಸ್ಟ್ ಅಪ್ಪಾಜಿ ನಾನು ಕೇಳಿ ಆ ವಾಯ್ಸಲ್ಲಿ ಕೇಳಿದ್ದು. ಅದಾದ ನಂತರ ಒಂದು ಟೋಟಲ್ ಎಂಟೈರ್ ಇಂಡಸ್ಟ್ರಿ ಯಾವುದೋ ಒಂದು ನಿಧಿ ಸಂಗ್ರಹಕ್ಕೆ ಬಂದಿತ್ತು ದುರ್ಗಕ್ಕೆ. ಎಲ್ಲ ಎಂಟೈರ್ ಕರ್ನಾಟಕ ಹೋಗಿದ್ರು, ದುರ್ಗ, ದಾವಣಗೆರೆ, ಧಾರವಾಡ, ಹುಬ್ಳಿ, ಬ್ಯಾಂಗ್ಳೂರು. ಸೊ ಆ ಟೈಮಲ್ಲಿ ನಾನು ಐ ಥಿಂಕ್ ಹೈಸ್ಕೂಲ್ ಅಂದ್ಕೊಂಡಿದ್ದೀನಿ. ನಾನು ಹೈಸ್ಕೂಲ್ ಚಕ್ಕರ್ ಹೊಡೆದ್ಬಿಟ್ಟು ಅಲ್ಲಿ ತಿನ್ನಿ ಗಂಗಣ್ಣ ಅಂಗಡಿ, ಒಂದು ಮಂಡಕ್ಕಿ ಮತ್ತು ಮೆಣಸಿನಕಾಯಿ ಭಾಳಷ್ಟು ಫೇಮಸ್ಸು ಸರ್ಕಲಲ್ಲೇ. ಸೊ ಆ ಸರ್ಕಲಲ್ಲಿ ಹೈಟಾಗಿ ನಿಂತ್ಕೊಂಡು ಅಪ್ಪಾಜಿಯವ್ರು ನೋಡ್ತಾ ಇದ್ದೆ. ಹೆವಿ ಕ್ರೌಡ್ ಅಲ್ಲ ಬಂದಿದ್ದರು, ಎಲ್ಲ ತುಂಬ ಜನ ಆರ್ಟಿಸ್ಟ್ಗಳಿದ್ರು, ಎಲ್ಲ ಇಂಡಸ್ಟ್ರಿ ಪೀಪಲ್ಸ್ ಎಲ್ಲ ಇದ್ದರು, ಆರ್ಟಿಸ್ಟ್ಗಳಿದ್ದರು, ಟೆಕ್ನಿಷಿಯನ್ಸ್, ಡೈರೆಕ್ಟ್ರುಗಳು. ಬಂದಾಗ ನಮಗೆ ಡೈರೆಕ್ಟ್ರು ಗೊತ್ತಿಲ್ಲ, ಆರ್ಟಿಸ್ಟ್ಗಳು ಮಾತ್ರ ಗೊತ್ತಿದ್ದಾಗ ನಮಗೆ. ಸೊ ಅಲ್ಲಿ ಬಂದಾಗ ನಮ್ಮ ಅಪ್ಪ ಬಂದು ಅಲ್ಲಿ ಮೆಟ್ರೋ ಡೋರು ಅಲ್ಲಿ ನಿಂತ್ಕೊಂಡು ನಮ್ಮಪ್ಪ ಕೈಲಿ ನಿಮ್ಮಣ್ಣು ಹಿಡ್ಕೊಂಡಿದ್ದಾರೆ, ಒಂದು ಶಾಲ್ ಹಿಡ್ಕೊಂಡಿದ್ದಾರೆ. ಅಪ್ಪ ನೋಡಿದ್ರೆ ರಾಜ್ಕುಮಾರ್ ಸರ್ ಎಳಿತಾರೆ, ಬೇಡ 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 ಅಂತ ಕ್ರೌಡು. ಅಪ್ಪಾಜಿ ಹತ್ತುಬಿಟ್ಟು ನಿಮ್ಮಣ್ಣು ಕೊಟ್ಟು ಶಾಲ್ ಹಾಕಿದರು. ಅದ್ಭುತ. ನನಗೆ ಅಪ್ಪಾಜಿಯವರು, ನಮ್ಮ ಅಪ್ಪನಿಗೆ ಇಷ್ಟೊಂದು ಇದೆ ಅಪ್ಪಾಜಿಯವ್ರ ಬಗ್ಗೆ, ರಾಜ್ಕುಮಾರ್ ಸರ್ ಬಗ್ಗೆ ಅಂತ ಗೊತ್ತಿರಲಿಲ್ಲ. ಅವತ್ತೇ ನನಗೆ ಗೊತ್ತಾಗಿದೆ. ಆ್ಯಂಡ್ ಅವತ್ತೇ ಅಂತ ಕಾಣುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ಅಲ್ಲೂ ಮ್ಯೂಸಿಕಲ್ ನೈಟ್ ಇತ್ತು. ಅಲ್ಲಿ ನಿಮ್ಗೆ ಹೋಗೋಕೆ ಆಸೆ, ಒಳಗಡೆ ಬಿಡ್ತಾ ಇಲ್ಲ, ಪೊಲೀಸ್ನವ್ರು ಹಿಡ್ಕೊಂಡು ಎಳಿತಾ ಇದ್ದಾರೆ ನಿಮ್ಮನ್ನ. ಆಮೇಲೆ ಅಣ್ಣವರೇ ಕರೆದಂತೆ, ಬಾಪ ಯಾರು ನೀನು ಅಂತ. ಅದು ಹೇಳೋದಾದ್ರೆ ಸರ್? ಅದೇನಂದ್ರೆ ಒಳಗಡೆ ಎಂಟ್ರಿ ಹೋಗ್ಲಿಕ್ಕೆ ಕಷ್ಟ ನಮಗೆ, ಅಲ್ಲಿ ಇರಲಿಲ್ಲ
ಪೊಲೀಸ್ ಪರೇಡ್ ಗ್ರೌಂಡಲ್ಲಿ ಮಾಡಿದ್ರು ಚಿತ್ರದುರ್ಗದಲ್ಲಿ. ಆ ಗೇಟ್ ಹತ್ರ ಬಂದು ಒಂದು ಬ್ಲಾಕ್ ಕಾರ್ ಬಂದು ಇಳಿತು ಒಂದು ಫ್ಯಾಮಿಲಿ. ನೀವು ಯಾರ್ದೋ ಮಕ್ಕಳು VIP ಗಳು ಅನ್ಕೊಂಡು ಆ ಮಕ್ಕಳ ಜೊತೆಗೆ ಅವರು ಕಾರ್ ಬಂದು ಇಳಿತಲ್ಲ, ಇಳಿದಾಗ ಒಬ್ಬ ಮಗ ಇಳಿದ, ಇನ್ನೊಬ್ಬ ಈ ಕಡೆ ಒಬ್ಬ ಇಳಿದ. ನಾನು ಇನ್ನೊಬ್ಬ ಮಗನ ಜಾಯ್ನ್ ಆಗ್ಬಿಟ್ಟು ಬಂದು ಜೊತೆಲಿ ಒಳಗಡೆ ಅದಕ್ಕೆ ಇಬ್ರು ಕೂರ್ಸ್ಕೊಂಡಾಗ ಈ ವಿಷಯಗಳು ಬರುತ್ತೆ. ಒಳಗಡೆ ಎಂಟ್ರಿ ಆಗ್ಬಿಟ್ಟೆ. ಒಳಗಡೆ ಎಂಟ್ರಿ ಆದ್ಮೇಲೆ ಅವರು VIP 1500 ಸಮಥಿಂಗ್ ಏನಿತ್ತು, ಅವರು ಕೂತ್ಕೊಂಡು ನಾನೆಲ್ಲ ಕೂತ್ಕೊಳ್ಳಿ, ಇದು ಗೊತ್ತಿರ್ಲಿಲ್ಲ ಬಿಡಿ ನಂಗೆ, ನಾನೆಲ್ಲಿ ಕೂತ್ಕೊಳ್ಳಿ. ಸೊ ತೆಂದು ಪೊಲೀಸರು ಬರೀ ಕಾಟ ಬಿಡುತ್ತೆ ಅಲ್ಲಿ ನಿಂತ್ಕೊಂಡೆ ಇದ್ರೆ ಮಾಡಿದ್ರೆ. ನಾನು ಕೂಡ ಆಗಿ ಮಾಡಿ ಇಲ್ಲಿ ಕ್ರೌಡ್ ಬ್ಯಾಕ್ ಸ್ಟೇಜ್ ಹೋದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡೆ. ಅಲ್ಲಿ ನಾನೇ ಹೇಳ್ಬಿಟ್ಟು ಒಳಗಡೆ ರಹಸ್ಯ ಸರ್ ಏನಾದ್ರು ಮುಟ್ಟಬೇಕು ಅವ್ರನ್ನ ಅಂತ ಒಂದು ಹಠ ನನಗೆ, ಆಸೆ ಇತ್ತು ನನಗೆ. ಅಲ್ಲಿ ಹೋಗಿ ಒಳಗಡೆ ಹೋಗಿ ಹಿಂಗೆ ಅರ್ಧ ದೇಹ ಒಳಗಡೆ ಹೋಗಿದೆ, ಇನ್ನು ಅರ್ಧ ದೇಹ ಹೊರಗಡೆ ಇದೆ. ಓಕೆ, ಅರ್ಧ ಪೊಲೀಸರು ಹಿಡ್ಬಿಟ್ರೆ ನನ್ನ ಕಾಲಂದು. ಪೊಲೀಸರು ಹಿಡಿದ್ಬಿಟ್ಟು ಎಳಿತಾರೆ, ಇರಿ ಸಿಕ್ಕಾಕೊಡೋದು ಇರಿ ಅಂತ ಏನೋ ಹೇಳ್ತಾ ಇದ್ದೀನಿ ನಾನು. ಅಷ್ಟೊತ್ತಿಗೆ ಅಪ್ಪಾಜಿ ಅವ್ರು ಬಂದರು. ನೋಡಿ ಹೆಂಗಿದೆ ಅಂತಂದರೆ ಲಿಂಕ್, ಅಪ್ಪಾಜಿ ಅವ್ರು ಬಂದರು, ಬಿಡಪ್ಪ ಅಂತ ಅವ್ನಿಗೆ ಹೇಳ್ಬಿಟ್ಟು ಬಿಡಪ್ಪ ಒಂದು ಒಳಗಡೆ ಕರೆದು, ಯಾವ ಊರು ಏನು ಹೆಸರು ಅಂತ, ಋಷಭಣ್ಣ, ಅಪ್ಪಾಜಿ ರೈತರು ಅಂತ ಹೇಳಿದಾಗ ಸರಿ ಬಂದು ಅಷ್ಟು ನೋಡಿಕೊಂಡು ಮುಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬಂದೆ. ಡೇ ಇಸ್ ಡನ್. ಎಸ್. ನೀವು ಯಾವ ಸ್ಕೂಲ್ ಎಲ್ಲ ಓದಿದ್ದು ಅಲ್ಲಿ, ಕಾಲೇಜು ಸ್ಕೂಲ್ ಯಾವುದು ಶಿವ ಸರ್ ಚಿತ್ರದುರ್ಗದಲ್ಲಿ? ನಾನು ಆ್ಯಕ್ಚುಲಿ ನಮ್ಮ ಊರಲ್ಲಿ ಅಪ್ ಟು 7th ಮಿಡ್ಲ್ ಸ್ಕೂಲ್ ಅಂತ ಸ್ಕೂಲ್ ಇದ್ದಲ್ಲೇ ಈಗಲೂ ಕೂಡ ಇರೋದು. ಮಿಡ್ಲ್ ಸ್ಕೂಲ್ ಬಂದ್ಬಿಟ್ಟು, ಹೈಸ್ಕೂಲ್ ಬಂದ್ಬಿಟ್ಟು ಸಂಪಿಸಿದ್ದೇಶ್ವರ ಹೈಸ್ಕೂಲ್ ಅಂತ ಒಳ್ಳೆಕೆರೆ ರೋಡ್, ಆ ರೋಡಲ್ಲಿ ಅಲ್ಲಿದೆ. ಕಾಲೇಜ್ ಬಂದು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಚಿತ್ರದುರ್ಗ. ಆಮೇಲೆ ಮೈಸೂರಿಗೆ ಬಂದಿದ್ದು. ಆಮೇಲೆ ಮೈಸೂರು ಮಾನಸ ಗಂಗೋತ್ರಿಗೆ ಬರೋಕ್ಕೆ ಮುಂಚೆ ಮೇಡಮ್ ಹತ್ರ ಓಟ್ ಬರ್ತೀನಿ ಆಯಿತು, ನಿಮ್ಗೆ ಇದಾಯಿತು. ಇಲ್ಲಿ ನೀವು ಯಾವುದೋ ಒಂದು ಮದುವೆಗೋಸ್ಕರ ಬೆಂಗಳೂರಿಗೆ ಬರ್ತೀರಾ. ಬೆಂಗಳೂರಿಗೆ ಮದುವೆಗೋಸ್ಕರ ಬಂದಾಗ ಅಲ್ಲಿ ಈ ನಮ್ಮ ಸಿನಿಮಾದಲ್ಲಿ ನಿಮ್ಮ ಅದೃಷ್ಟ ಹೆಂಗೆ ಅಂತಂದರೆ, ಲಕ್ಷ್ಮಿ ಮೇಡಮ್ಗೆ ಫಸ್ಟ್ ಡೂಪಾಗಿ ನೀವು ಇಂಡಸ್ಟ್ರಿಗೆ ಬಂದಿದ್ದು. ಮುದುಡಿದ ತಾವರೆ ಅರಳಿತು. ಕರೆಕ್ಟ್ ಅಲ್ಲಮ್ಮ? ಮುದುಡಿದ ತಾವರೆ ಅರಳಿತು. ಅಲ್ಲಿ ಶೂಟಿಂಗಿಗೆ ಕೆಲವರು ಆರ್ಟಿಸ್ಟ್ಗಳನ್ನೆಲ್ಲ ಹುಡುಕ್ತಾ ಇದ್ರಂತೆ. ನಾನು ಒಂದು ಇಲ್ಲ ಹಾಸ್ಟೆಲ್ ಸ್ಟೇ ಮಾಡಿದ್ದೆ. ನನ್ನ ಫ್ರೆಂಡು ಅವಳು ಅಲ್ಲೇ ಹಾಸ್ಟೆಲ್ ಇದ್ಲು, ಅವಳ ಜೊತೆಗೆ ನಾನು ಅಲ್ಲಿ ಸ್ಟೇ ಮಾಡಿದ್ದೆ. ಸೊ ಬಂದಾಗ ಅವರು ಮದುವೆ ಮುಗಿಸ್ಕೊಂಡು ಬಂದ್ವಿ. ಬಂದಮೇಲೆ ಅವತ್ತು ಅವರು ಬಂದಿರೋ ಅದು ಆ ಸಿನಿಮಾಗೆ ಸಂಬಂಧಪಟ್ಟವರೊಬ್ರು ಅಲ್ಲಿ ಅವನ್ನ ಚಿಕ್ಕ ಪುಟ್ಟ ಆರ್ಟಿಸ್ಟ್ನ ಕರ್ಕೊಂಡು ಹೋಗ್ತಿರ್ತಾರೆ. ಅವ್ರು ಬಂದ್ಬಿಟ್ಟು ಈ ಥರ ಇವತ್ತು ಲಕ್ಷ್ಮಿಗೆ ಏನೋ ಡೂಬ್ ಬೇಕು, ಶೂಟಿಂಗ್ ನೋಡೋಕೆ ಬರ್ತೀರಾ ಅಂತ ಫಸ್ಟ್ ಕೇಳಿದ್ದವರು. ನನಗೆ ಶೂಟಿಂಗ್ ಅಂದ ತಕ್ಷಣ ನಮ್ಗೆ ತುಂಬಾ ಆಸೆ. ಮಕ್ಕಳು ನಾವೆಲ್ಲ ನೋಡ್ತಿದ್ರ ಅಪ್ಪ ಅಮ್ಮ? ಇಲ್ಲ, ನಮ್ಮಪ್ಪ ಸಿನಿಮಾಗಳಿಗೆ ಕಳಿಸೋದಾಗ್ಲಿ ಇಂಥವೆಲ್ಲ ಏನೂ ಇಲ್ಲ ನಮ್ಮ ಮನೇಲಿ. ತುಂಬಾ ಸ್ಟ್ರಿಕ್ಟ್, ನಮ್ಮ ತಂದೆ ತುಂಬಾ ಸ್ಟ್ರಿಕ್ಟ್. ನಮ್ಮ ಫಾದರ್ ಇದಾರಲ್ಲ, ಅವ್ರೇನಾದ್ರು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನಾವು ಯಾರು ಹೊರಗಡೆನೆ ಬರ್ತಿರ್ಲಿಲ್ಲ. ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ದೇಳು ಅಂದ್ರೆ ನಾನೊಬ್ಳೆ ನಮ್ಮ ಮನೇಲಿ. ಸೊ ಆವಾಗ ಏನಾಯ್ತು, ನನಗೆ ಸಿನಿಮಾ ಅಂದ ತಕ್ಷಣ ಕಿವಿ ಎಲ್ಲ ಹೇಳ್ಬಿಡ್ತು. ನಾನು ಹೇಳಿದೆ ನಾನು ಶೂಟಿಂಗ್ ನೋಡ್ಬೇಕಲ್ಲ, ನಾನು ಬರಬೇಕು ಅಂತ. ನಾನು ನನ್ನ ಫ್ರೆಂಡ್ ಹತ್ರ ಎಲ್ಲ ಮಾತಾಡ್ತಿದ್ವಿ. ಅದೇ ಟೈಮಲ್ಲಿ ಅವರು ಬಂದು ಏನು ಹೇಳಿದ್ರು, ಈ ಥರ ಶೂಟಿಂಗ್ ನಡೀತಾ ಇದೆ, ಮುದುಡಿದ ತಾವರೆ ಅರಳಿತು, ಅದ್ರಲ್ಲಿ ಲಕ್ಷ್ಮಿಗೆ ಡೂಬ್ ಬೇಕು, ಯಾರನ್ನಾದ್ರು ಹುಡುಕ್ತಾ ಇದೀವಿ ಅಂತ ಹೇಳಿ ಮಾತಾಡ್ತಾ ಇದ್ರು. ನನ್ನ ನೋಡಿದ ತಕ್ಷಣ ನೀನು ಆಕ್ಟ್ ಮಾಡ್ತೀನಮ್ಮ ಅಂತ ಕೇಳಿದ್ರು. ಇಲ್ಲ, ನಾನು ಶೂಟಿಂಗ್ ನೋಡೋಕೆ ಬರ್ತೀನಿ ಫಸ್ಟು, ಅಲ್ಲಿ ನಾನು ನೋಡ್ತೀನಿ ಹೇಗೆ ಅಂತ. ಯಾಕೆ ನಾನು ಮನೇಲಿ ಏನೂ ಹೇಳಿಲ್ಲ, ಹೆಂಗೋಗಿ ನಂಗೆ ಶೂಟಿಂಗ್ ಅಂತ ಏನೂ ಗೊತ್ತಿಲ್ಲ, ನಾನು ಶೂಟಿಂಗ್ ನೋಡೋಕೆ ನಾನು ಕರ್ಕೊಂಡೋಗಿ ನಾನು ಬರ್ತೀನಿ. ಅಲ್ಲಿ ನೋಡಿದ ತಕ್ಷಣ ಇವರು KV ಜಯರಾಮ್ ಅವರೆಲ್ಲರೂ ಇವ್ರಿಗೆ ಆದರೂ ಓಕೆ ಇದು ಸೂಟ್ ಆಗ್ತಾರೆ, ಸ್ವಲ್ಪ ಹೀಲ್ ಹಾಕ್ಸ್ಬಿಡಿ. 12-13 ವರ್ಷ ಅಷ್ಟೇ, ಹೌದು, ಇನ್ನು ತುಂಬಾ ಸಣ್ಣ ಇದ್ದೆ. ಸೊ ಹೀಲ್ ಹಾಕ್ಸಿದ್ರೆ ಸರಿ ಹೋಗುತ್ತೆ, ಆ ಸಾಂಗ್ಗೆ ಮಾಡಿಸಿ ಅಂತ ಹೇಳಿ ಕೇಳಿದ್ರು. ನಾನು ಹಿಂದೆ ನೋಡ್ಲಿಲ್ಲ ಮುಂದೆ ನೋಡಲಿಲ್ಲ, ಯಾವಾಗ ಅವ್ರು ಇನ್ನೆಲ್ಲ ನೋಡಿದ್ನು ನನಗೆ ಓಕೆ, ಏನು ನಾನು ಥಿಂಕ್ ಮಾಡಲೇ ಇಲ್ಲ, ಸೆಕೆಂಡ್ ಥಾಟೇ ಬರಲಿಲ್ಲ ನನಗೆ. ಇಲ್ಲ, ಅವತ್ತು ರಾತ್ರಿನೇ ಲಕ್ಷ್ಮಿದು ಡೂಪು ಶೂಟಿಂಗ್ ವಿತ್ ಅನಂತ್ ನಾಗವಸ. ನೋಡಿ ಹೆಂಗಿದೆ ನೋಡಿ, ಫಸ್ಟ್ ಡೇ ಅಲ್ಲಿ ಅದು ಮುಗಿದ ತಕ್ಷಣನೇ ನೆಕ್ಸ್ಟ್ ಏನಾಯ್ತು, ಅವ್ರು ಯಾವ್ದೋ ಬಂದ ಮಹಾಲಕ್ಷ್ಮಿ ಅದ್ರಲ್ಲಿ ಒಂದು ಯಾವ್ದೋ ನೆಕ್ಸ್ಟ್ ಇದೇ ತರ ಯಾವ್ದೋ ಒಂದು ಸೀನು, ಆ ಹೀರೋನ್ ಜೊತೆ ಹೋಗ್ಬೇಕು, ಇವ್ರಿಗೆ ಚೆನ್ನಾಗಿದೆ ಕರ್ಕೊಂಡ್ ಬಂದ್ಬಿಡಿ ಅಂತಂದ್ರು. ಅವತ್ತು ನೆಕ್ಸ್ಟ್ ಡೇ ನೈಟು ಅವತ್ತು ಯಾವ್ದೋ ಭರಣಿ ಹೌಸ್ ಅಂತ ಯಾವ್ದೋ ಒಂದು ಇದ್ರಲ್ಲಿ ನಾವೆಲ್ಲ ಶೂಟಿಂಗ್ ಮನೆಗಳು ನೋಡೇ ಇಲ್ವಲ್ಲ. ಹೌದು. ಸೊ ನೋಡಿದ್ರೆ ಸಾಕು ಅಂತ ನಮಗೊಂದು ಆಸೆ. ಸರಿ ಆಯ್ತು ಬರ್ತೀನಿ. ಅವತ್ತು ರಾತ್ರಿ ಮತ್ತೆ ಏನು ನೆಕ್ಸ್ಟ್ ಡೇ ನೈಟ್ ಐ ಥಿಂಕ್ ಅದರಲ್ಲಿ ಅದೊಂದು ಸೀನ್ ಮಾಡಿದೆ. ಓಕೆ. ಸೊ ಹಂಗೆ ರಕ್ತ ತಿಲಕ ಜೋಸಮ್ಮನ ಇಲ್ಲ, ಆದ ತಕ್ಷಣ ನಾನು ಊರಿಗೆ ಹೋದೆ. ಅಪ್ಪನ್ ಹೇಳಿದ್ರ? ಇಲ್ಲ, ಅಪ್ಪನ್ ಹೇಳಲೇ ಇಲ್ಲ. ಪಿಕ್ಚರ್ ರಿಲೀಸ್ ಆದ್ಮೇಲೆ ಆಮೇಲೆ ಅಲ್ಲಿ ಜನ ಮಾತಾಡಕ್ಕೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತಾಯ್ತು, ಎಲ್ಲ ನಾನು ಹೇಳಿದ್ದೆ ಈ ತರ ಆಕ್ಟ್ ಮಾಡಿದ್ದೀನಿ ಅಂತ. ಸೊ ಪಿಕ್ಚರ್ ಆಕ್ಟ್ ಮಾಡ್ಕೊಂಡ್ ಬಂದೆಲ್ಲ ಹಂಗೆ ಹೆಂಗೆ. ಯಾವಾಗ ರಿಲೀಸ್ ಆದಾಗ ಅದ್ರ ಭಾಗೀರಥಿ ಅಂತ ಹೆಸರು ಹಾಕಿದ್ರು. ನಿಮ್ಮ ಹೆಸರು ಭಾಗೀರಥಿ? ಹೌದು. ಭಾಗೀರಥಿ ಶ್ರೀರಕ್ಷ ಆಗಿದೆ ಹೇಗೆ?
ಅದು ನನ್ನ ಹೀರೋಯಿನ್ ಆಗಿ ಸಿನಿಮಾ ಮಾಡೋ ಸಮಯದಲ್ಲಿ ನನಗೆ ನಮ್ಮ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಅವರು ನನಗೆ ನಿನ್ನ ಹೆಸರು ಬಲಕ್ಕೆ ಚೆನ್ನಾಗಿರುತ್ತಮ್ಮ, ಚೇಂಜ್ ಮಾಡ್ತೀನಿ ಅಂದರು. ನಮ್ಮ ಗುರುರಾಜ್ ಹೊಸಕೋಟೆಯವರು. ಸೊ ಆವತ್ತಿಂದ ನಾನು ಭಾಗೀರಥಿ ಶ್ರೀರಕ್ಷಾ ಆದೆ. ಆಮೇಲೆ ನಮ್ಮ ಶಿವಕುಮಾರ್ ಸರ್ ಲೈಫ್ಗೂ ಶ್ರೀರಕ್ಷೆ ಆಗಿದ್ರೆ ಸೊ ಅವರು ಪ್ರೊಡ್ಯೂಸರ್ ಅಂದ್ರೆ ಶ್ರೀರಕ್ಷೆ ಅಂದ್ರೆ ಎಲ್ಲರಿಗೂ ರಕ್ಷೆ ಇರುತ್ತೆ, ನಿಮಗೂ ರಕ್ಷೆ ಇರುತ್ತೆ, ಪಾಸಿಟಿವಿಟಿ ಇರ್ಲಿ ರಕ್ಷಾ ಅಂತ ಹೆಸರಿಟ್ಕೊಮ್ಮ ಅಂತ ಶ್ರೀರಕ್ಷಾ ಅಂತ ಅವತ್ತು ಭಾಗೀರಥಿಯಿಂದ ಶ್ರೀರಕ್ಷಾ ಅದೆ. ಫ್ಯಾಂಟಾಸ್ಟಿಕ್. ಆಮೇಲೆ ಅಪ್ಪ ಏನಂದ್ರು ಪಿಕ್ಚರ್ದೆಲ್ಲ ಗೊತ್ತಾದ್ಮೇಲೆ? ಅಷ್ಟೊತ್ತಿಗೆ 2 ಪಿಕ್ಚರ್ ಮಾಡಿದ್ದೆ. ಆಮೇಲೆ ಇನ್ನೊಂದು ರಕ್ತ ತಿಲಕದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ಗೆ ನಮ್ಗೆ ಡೈರೆಕ್ಟರ್ ಹೇಳಿದ್ರು, ಇಲ್ಲಿಂದ ನಾನು ಯಾವ್ದೋ ದಾಂಡೇಲಿಗೆ ಹೋದ್ವಿ. ಸೊ ದಾಂಡೇಲಿಗೆ ಹೋದ ತಕ್ಷಣ ಅವರು ಯಾವುದೋ ಸೀನಿಗೆ ಅಂತ ಹೋಗಿದ್ದು, ಅವರೊಂದು ಕ್ಯಾರೆಕ್ಟರ್ ಹುಡುಗಿ ಚೆನ್ನಾಗಿದೆ ಮಾಡ್ಸೋಣ ಅಂಥೇಳಿ ಅಂದರು. ಆವಾಗ ಜೈಮಾಲ್ ಅವರಲ್ಲೇ ಕೂತಿದ್ರು, ಚೆನ್ನಾಗಿದೆ ಜೋ ಹುಡುಗಿ, ಈ ಹುಡುಗಿನೇ ಮಾಡಿಸ್ಬಿಡಿ ಅಂತ ಅವರು ಅಂದರು. ಸೊ ಅದು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಆಗೋದಲ್ಲಿ ನಾನು ಹೋಗಿದ್ದು ಸುಮ್ಮನೆ ಶೂಟಿಂಗ್ ನೋಡಿ 1-2 ದಿನ ಇದ್ದು ಬರಬೇಕು ಅಂತ. ಸೊ ಅದು ಕ್ಯಾರೆಕ್ಟರ್ ಯಾವಾಗ ಮಾಡಿದ್ನೋ ನನಗೆ ನಮ್ಮಪ್ಪ ಹೇಳಿದ್ರು, ಆಮೇಲೆ ನಮ್ಮಮ್ಮ ಹೇಳಿದ್ರು, ನೋಡಿ ಈ ಥರ ಪಿಕ್ಚರ್ ರಿಲೀಸ್ ಆಗಿತ್ತು ಬಳ್ಳಾರಿನಲ್ಲಿ, ಎಲ್ಲರೂ ಬಂದು ಹೇಳಿದ್ದಾರೆ ನಿಮ್ಮ ಮಗಳು ಮಾಡಿದಲ್ರಿ ಅದರಲ್ಲಿ ಒಂದು ಸೀನು ಹಾಗೆ ಹಿಂಗೆ ಅಂತ. ನಮ್ಮ ಅಪ್ಪನ ಹತ್ರ ಹೋದೆ ನಾನು, ನನ್ಗೆ ಗೊತ್ತಾಗಿ ಎಲ್ಲರೂ ಹೇಳ್ತಾರೆ ಗೊತ್ತಾಗೇ ಆಗುತ್ತೆ. ಹೋದೆ, ಅಪ್ಪ ಈ ಥರ ಹೋಗಿದ್ದೆ, ಈ ಥರ ಕೇಳಿದ್ರು, ನಾನು ನಿಮ್ಗೆ ಹೇಳಲಿಲ್ಲ, ಈ ಥರ ಮಾಡಿಬಿಟ್ಟಿದ್ದೀನಿ ಅಂತಂದೆ. ಅವ್ರಿಗೇನು ಅನ್ನಿಸ್ತು, ಅಷ್ಟು ಕೋಪ ಮಾಡ್ಕೊಳ್ಳೋಂಥವ್ರು ಹೊತ್ತು ನೋಡಿ ಯೋಚನೆ ಮಾಡಿ ನಮ್ಮ ಅಮ್ಮನ ಮುಖ ನೋಡಿದ್ರು. ಆಯಿತು ಮಾಡಿಬಿಟ್ಟಿದ್ಯಾ ಸಾಕು, ಇನ್ನು ಎಜುಕೇಷನ್ ಬಗ್ಗೆ ಗಮನ ಕೊಡು, ಇನ್ನು ಸಿನಿಮಾ ಅಂತ ಇದು ಮಾಡೋಕ್ಕೆ ಹೋಗ್ಬೇಡ, ಎಜುಕೇಷನ್ ಬಗ್ಗೆ ಗಮನ ಕೊಡು ಅಂದರು. ಅಷ್ಟೇ ಬಚಾವ್, ಹೊಡೆಸ್ಕೊಳ್ಳಿಲ್ಲ ಅಷ್ಟೇ. ಶಿವ ಸರ್ ಮಾನಸ ಗಂಗೋತ್ರಿಗೆ ಬಂದ್ರಿ, ಅಲ್ಲಿ ಡಬಲ್ ಡಿಗ್ರಿ ಮಾಡಿದ್ರಿ ಅಂತ ಕಾಣತ್ತಲ್ಲ, ಮಾಸ್ಟರ್ ಡಿಗ್ರಿ ಮಾಡಿದ್ರಿ. ಆ ಟೈಮ್ನಲ್ಲೇ ನೀವು ಬೆಂಗಳೂರಿಗೆ ಬರೋ ಒಂದು ಅವಕಾಶ ಬರುತ್ತೆ. ಬೆಂಗಳೂರೇ ನೋಡಿಲ್ದಿರೋಂಥ ಒಬ್ಬ ಮುಗ್ಧ ಹಳ್ಳಿ ಹೈದ ನೀವು. ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ರಿ, ಕೆಂಚಾಂಬ ಲಾಡ್ಜ್ ಅಂತ ಕಾಣುತ್ತೆ. ಅಲ್ಲಿ ಅವಾಗ ನಮ್ಮ ಈಶ್ವರಿ ಸಂಸ್ಥೆಯ ಚಕ್ರವ್ಯೂಹ ಸಿನಿಮಾದ ಚಿತ್ರೀಕರಣದ ಸಿದ್ಧತೆಗಳು ನಡೀತಾ ಇತ್ತು. ನೀವು ರವಿಕಿರಣ್ ಸರ್, ಅಂಬಿಕಾ ಅವ್ರಿಗೆ ರೇಕ್ಸು ಅಂತ ಸೀನ್, ಇಫ್ ಐ ಆಮ್ ನಾಟ್ ರಾಂಗ್, ಅದ್ರ ಮೂಲಕ ನೀವು ಬಣ್ಣದ ಲೋಕಕ್ಕೆ ನಮಗೆ ಸ್ಕ್ರೀನ್ ಮೇಲೆ ಪರಿಚಯ ಆಗಿದ್ದು ಅದೇ ಚಿತ್ರದಿಂದ. ಈಶ್ವರಿ ಸಂಸ್ಥೆಯಿಂದ ನಿಮ್ಮ ಅಫಿಷಿಯಲ್ ಒಂದು ಎಂಟ್ರಿ ಆಗಿದೆ. ಹೇಗೆ ಸರ್ ಅದು, ಹೇಗೆ ಅಲ್ಲಿ ನೀವು ಹೇಗೆ ಅಪ್ರೋಚ್ ಆದ್ರಿ ಅಲ್ಲಿಗೆ ಹೋಗ್ಬೇಕು ಅಂತ? ಇಲ್ಲ, ನನಗೆ ಬೆಂಗಳೂರು ಫಸ್ಟ್ ಟೈಮ್ ಏನು ಗೊತ್ತಿಲ್ವಲ್ಲ ನನಗೆ ಕೊಂಡೋಜಿ ಬಸಪ್ಪ ಅಂತ ಒಬ್ಬ MP ಅವ್ರ ಮಗ ಮೋಹನ್ ಅಂತ ಇದ್ದಾರೆ, ಈಗ MLC ನಾವು. ಓಕೆ. ಸೊ ಅವರು ಕೆಂಪು ಹೋರಿ ಅಂತ ಒಂದು ಪಿಕ್ಚರ್ ಸ್ಕ್ರಿಪ್ಟ್ ನಡೀತಾ ಇತ್ತು. ಅದಕ್ಕಿಂತ ಹಿಂದೆ P. ಲಂಕೇಶ್ ಅವ್ರದ್ದು ಎಲ್ಲಿಂದಲೋ ಬಂದವರು, ಲೋಕೇಶ್ ಅವ್ರದ್ದು ಈಸ್ ದ ಪ್ರೊಡ್ಯೂಸರ್. ಓಕೆ. ಅವ್ರ ಮಗ ಮೋಹನ್. ಸೊ ಬೆಂಗಳೂರು ದುರ್ಗ್ ಬಂದಾಗ ಆಗಾಗ ಮೀಟ್ ಮಾಡೋರು, ಬೆಂಗಳೂರು ಬಂದ್ರೆ ಬಾ ಅಂತ ಒಂದು ಹೇಳಿದ್ರು. ಶಿವರಾಜ್ ಅಂತ ಒಬ್ಬರಿದ್ರು, ಶಿವರಾಜ್ ಅಂತ ಈಶ್ವರಿ ಪ್ರೊಡಕ್ಷನಲ್ಲಿ ಈಸ್ ಅನ್ ಆ್ಯಕ್ಟರು, ಪ್ರೊಡಕ್ಷನ್ನು ಆ್ಯಂಡ್ ಆಲ್ ಇನ್ ಆಲ್ ಎಲ್ಲ ಕೆಲಸ ಮಾಡೋದು. ಸೊ ಅವರು ಪರಿಚಯ ಆಯಿತು. ಅವರು ಸುಂದರ ಸುವರ್ಣ ಥ್ರೂ D. ರಾಜೇಂದ್ರ ಬಾಬು ಅಸೋಸಿಯೇಟ್. ಚಕ್ರವ್ಯೂಹಕ್ಕೆ 4 ಜನ ಹುಡುಗರು ಬೇಕಂತೆ ಅಂತಂದಾಗ, ಸೊ ನನಗೆ ಅವರು ಈಶ್ವರಿ ಬ್ಯಾನರ್ ಆಫೀಸ್ ಹತ್ರ ಕರ್ಕೊಂಡು ಹೋಗಿ ಗಾಂಧಿನಗರ ಅದೇ ಫಸ್ಟ್ ಆಫೀಸ್ ಮೀಟ್ ಮಾಡಿದ್ದು. ಅಲ್ಲಿ ಬಾಬು ಸರ್ ಇದ್ದರು. ಬಾಬು ಸರ್ ಸೋಮಶೇಖರ್ ಅವ್ರ ಡೈರೆಕ್ಷನ್ ಅದು. ನಾಳೆ ಶೂಟಿಂಗ್ ಬಂದ್ಬಿಡು ಅಂತಂದರು. ಎಲ್ಲಿ ನನಗೆ ಗೊತ್ತಿಲ್ಲ, ಶೂಟಿಂಗ್ ಅಂದರೆ ಗೊತ್ತಿಲ್ಲ, ಏನಂದ್ರೆ ಗೊತ್ತಿಲ್ಲ, ಐ ಡೋಂಟ್ ನೋ ABC ಇನ್ ದಿಸ್. ಸೊ ಮತ್ತು ಇಲ್ಲಿ ಆಫೀಸ್ ಹತ್ರ ಬಂದ್ಬಿಡು, ಕಾರ್ ಬರುತ್ತೆ ಹೋಗುತ್ತೆ ಅಂತಂದರು. ಸೀದಾ ವೀರಸ್ವಾಮಿ ಅವ್ರ ಮನೆ ಕರ್ಕೊಂಡು, ರವಿ ಸರ್ ಮನೆ, ಈಗ ಪ್ರೆಸೆಂಟ್ ಮನೆ. ಆ ಮನೆಯಲ್ಲಿ ಈಗ ಇದೆಲ್ಲ ಹಳೆ ಮನೆ, ಅದು ಹಳೆ ಮನೆ ಅಂತಂದರೆ ಈ ನಾಟ್ ದಿಸ್ ಅವಾಗ ಕಟ್ಟಿದ್ದು. ಅಲ್ಲಿ ಎಂಟ್ರೆನ್ಸಲ್ಲಿ ಒಂದು ದೊಡ್ಡ ರೂಮ್ ಇತ್ತು. ದೊಡ್ಡ ರೂಮಲ್ಲಿ ಒಂದು 4 ಜನ ಹುಡುಗರು, ನಾನು, ರವಿಕಿರಣ್, ಉದಯ್ ಅಂತ ಒಬ್ಬ, ನಮ್ಮ ಧೂಮ್ರಕೃಷ್ಣ ಹುಡುಗ. ಅಂಬರೀಶ್ ಸರ್ ಬಂದು, ಅಂಬರೀಶ್ ಸರ್ ಇನ್ಸ್ಪೆಕ್ಟರ್ ಒಳಗಡೆ ಎಂಟ್ರಿ ಆಗಿ ಒಬ್ಬನಿಗೊಬ್ಬರಿಗೆ ಬೆಂಡೆತ್ತಿ ಹೊರಗಡೆ ಕಳಿಸುವಂಥ ಸೀನ್. ಒಂದೇ ದಿವಸನ ಸರ್? 2 ದಿನ ಅಲ್ಲೇ ಶೂಟಿಂಗು, ಅಲ್ಲೇ ಮೇಕಪ್ಪು, ಅಲ್ಲ ಊಟ ಅಂತ ತಿಂದಿದ್ದು, ಇಡ್ಲಿ ಅಂತ ತಿಂದಿದ್ದು ಅಲ್ಲೇ. ಸೊ ಸಿನಿಮಾ ಇಂಡಸ್ಟ್ರಿ ಇಡ್ಲಿ ವಡೆ ತಿಂದಿದ್ದು ಈಶ್ವರಿನಲ್ಲಿ ಅಲ್ಲೇನೆ. ಓಕೆ. ವೀರಸ್ವಾಮಿ ಅವ್ರ ಬಗ್ಗೆ ಹೇಳೋಗಿದ್ರು ಸರ್, ನಿಮ್ಮ ಅಂದರೆ ಅದಾದಮೇಲೆ ನೀವು ಚಕ್ರವ್ಯೂಹ ಆದಮೇಲೆ ಸಾಕಷ್ಟು ಒಂದು ತುಂಬ ಸಹಾಯ ಮಾಡುವಂಥ ಒಬ್ಬ ನಿರ್ಮಾಪಕ, ಕಷ್ಟ ಸುಖಕ್ಕೆ ಆಗೋರು ಅಂತೆಲ್ಲ ಕೇಳ್ಬಿಟ್ಟು ನಿಮ್ಮ ಅನುಭವದಲ್ಲಿ ಸರ್? ಈಸ್ ಜಿನಿಯನ್ ಪರ್ಸನ್ ನಾವು. ಯಾಕಂದರೆ ಫಸ್ಟ್ ಟೈಮ್ ನಿರ್ಮಾಪಕರು ನೋಡಿದ ಅಷ್ಟೊತ್ತಿಗೆ
ಭಾಳಷ್ಟು ಚಿತ್ರಗಳು ಬಂದ್ಬಿಟ್ಟಿತ್ತಲ್ಲ ಈಶ್ವರ್ ಪ್ರೊಡಕ್ಷನ್ ನಾನಿನವರು ಎಲ್ಲರೇ ನಾಗರಹಾವು. ಬಿಗ್ ಬ್ಯಾನರ್. ನಮಗೆ ಅಷ್ಟೊಂದು ಬ್ಯಾನರು ಪ್ರೊಡ್ಯೂಸರು ಅಷ್ಟೊಂದು ಇಲ್ಲ, ನನಗೆ ಗೊತ್ತಿರತಕ್ಕಂಥ ವಿಷಯಗಳವೆಲ್ಲ. ಇವರೇ ನಿರ್ಮಾಪಕರು, ಇವರೇ ದುಡ್ಡು ಕೊಟ್ಟಿದ್ದು, ಇಷ್ಟು ಇದೆಲ್ಲ ಗೊತ್ತಿತ್ತು ನಮಗೆ. ಇದು ಜೀನಿಯನ್ ಪರ್ಸನ್. ಇದಾದ್ಮೇಲೆ ಕಾಶಿನಾಥ್ ಅವ್ರನ್ನ ಭೇಟಿ ಮಾಡಿದ್ದ. ಇದಾದ್ಮೇಲೆ ಅದೇ ಸುಂದರರಾಜ್ ಸುವರ್ಣ ಅಟ್ ಸೇಮ್ ಟೈಮ್ ಕೆಂಚಂಬ ಲಾಡ್ಜಲ್ಲಿ ಏನಿತ್ತು 2-3 ದಿನ ಇದ್ದೆ ನಾನು. ಮತ್ತೆಗೇನು ಬ್ಯಾಕ್ ಟು ಮೈಸೂರು. ಅಲ್ಲಿ ಕಾಶಿನಾಥ್ ಅವರು ಹುಡುಗ ಹುಡುಕ್ತಾ ಇದ್ದಾರೆ, ಓ ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ಶಿವರಾಜ್ ಅಂತಿದ್ರಲ್ಲ, ಆ ಶಿವರಾಜ್ ಮುಖಾಂತರ ಕಾಶಿನಾಥ್ ಅವ್ರ ಮನೆ ಕರ್ಕೊಂಡು ಹೋದ್ರು. ಜಯನಗರ ಈಗಿರೋ ಮನೆ, ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದಾಗ ಕಾಶಿನಾಥ್ ಅವರು ನೋಡಿದೆ, ಅದು ಎಲ್ಲಿ ಅದೊಂದು ಪಿಕ್ಚರ್ ಬಂದಿರ್ತಾರೆ ಅವ್ರದ್ದು, ಅಪರಿಚಿತ ಬಂದಿತ್ತು. ಬಂದಾಗ ಅವರು ಸರಿ ಹುಡುಗ ಓಕೆ ಚೆನ್ನಾಗಿದ್ದಾನೆ ಅಂತಂದರು. ಅವಾಗೆಲ್ಲ ತುಂಬ ಕರ್ಲಿಯರು ಹಿಂಗಿತ್ತು ನನಗೆ. ಒಂದು ಜರ್ಕಿನ್ ಕೊಟ್ಟರು. ಜರ್ಕಿನ್ ಕೊಟ್ಟಾದ್ಮೇಲೆ ಒಂದು ಸೀನ್ ಹೇಳಿದರು. ಒಂದು ವಿಂಡೋ, ಆ ವಿಂಡೋ ಬ್ಯಾಕ್ ಸೈಡಲ್ಲಿ ಪಕ್ಕದ ಒಂದು ಮನೆ, ಆ ಪಕ್ಕದ ಮನೆಯಲ್ಲಿ ಒಂದು ಹುಡುಗಿ ನೋಡಿಕೊಂಡು ಅವಳು ನಿನ್ನ ನೋಡ್ತಾ ಇರ್ತಾರೆ, ನೀವು ಅವ್ರನ್ನ ನೋಡ್ತಾ ಇರ್ತೀರ. ಸೊ ಒಂದು ಟೈಪ್ ರೆಕಾರ್ಡ್ ಆನ್ ಮಾಡಿದರು. ಸೊ ಅವರು ಒಂದು ಕ್ಲಾಕ್ ಇತ್ತು, ಆ ಟೈಮ್ಸನ್ನು ಇಟ್ಕೊಡೋರು. ಇಷ್ಟು ಟೈಮಲ್ಲಿ ಡ್ಯೂರೇಷನ್ ಇಷ್ಟು ಬರುತ್ತೆ, ಫುಟೇಜ್ ಎಷ್ಟು ಬರುತ್ತೆ ಅಂತ. ಸೊ ಅದನ್ನು ನೋಡಿಕೊಂಡು ನನಗೆ ಯಾವ ರೀತಿ ಈ ಥರ ಬಂದು ಇನ್ನು ಓಡಾಡ್ಕೊಂಡು ಡ್ಯಾನ್ಸ್ ಮಾಡೋದು ಏನು ಬರುತ್ತೆ ಅದನ್ನು ಮಾಡು ಅಂದರು. ಸೊ ಅದನ್ನು ಮಾಡಿದೆ. ಅದು ನೋಡಿಕೊಂಡು ಆ ಹುಡುಗಿ ನೋಡಿಕೊಂಡು ಆ್ಯಕ್ಟ್ ಮಾಡೋದು. ಆ ಹುಡುಗಿ ಪಿಕ್ಚರಲ್ಲಿ ನೋಡಿದಾಗ ಅದು ಆಪೋಸಿಟ್ ಇರತಕ್ಕಂಥದ್ದು ಉಮಾಶ್ರೀ. ಅದೇ ಅನುಭವ, ಅದೇ ಉಮಾಶ್ರೀ. ಹಾಂ. ಸೊ ಉಮಾಶ್ರೀ ಅವರು ಅಲ್ಲಿ ನೋಡಿಕೊಂಡು ಡ್ಯಾನ್ಸ್ ಮಾಡೋಂಥ ಸೀನ್ ಅದೇ ಫಸ್ಟು ಓಕೆ ಆಯಿತು. ಅದೊಂದು ಡೇಟ್ ಅದಾದಮೇಲೆ ಮತ್ತೆ ಹೊಟ್ಟೋದೆ. ಹಾಸ್ಟೆಲ್ ನಂಬರ್ ಕೊಟ್ಟಿದ್ದೆ, ಫೋನ್ ಮತ್ತೆ ಬಂದೆ, ಆ್ಯಕ್ಟ್ ಮಾಡಿದೆ ಅನುಭವ ಪಿಕ್ಚರ್ ಮಾಡುವಾಗ ಬರೋಷ್ಟೊತ್ತಿಗೆ ಅಲ್ಲಿ ತುಂಬ ಕಷ್ಟ. ತುಂಬ ಡೈರೆಕ್ಟರ್ ಸರ್ ಹೇಳ್ಕೊಡೋರು ನನಗೆ. ಒಂದು ಬೆಡ್ ಸೀನ್ ಇತ್ತು. ನನಗೆ ಭಯ ಆಗ್ತಿತ್ತು ನನಗೆ. ಹುಡುಗ ಸರ್ ಹಿಂಗೆ ಹೊಡ್ಕೊಳ್ತಿದ್ದಾರೆ ಉದಯ ಶಿವಕುಮಾರ್ಗೆ. ಸೊ ಆಮೇಲೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಆ ಸೀನ್ ಇಲ್ಲ ಉಮಾಶ್ರೀ ಸಿಕ್ಕಾಗ ನನ್ಗೆ ಹೇಳಿದ್ರು ಸೀನ್ ಮಾಡೋ ಟೈಮಲ್ಲಿ, ರಕ್ಷಾ ಇವನ್ ಜೊತೆ ನಾನು ಫಸ್ಟ್ ಪಿಕ್ಚರ್ ಆಕ್ಟ್ ಮಾಡ್ಬೇಕಾದ್ರೆ ನನ್ನ ಮಹಿನ್ ಮಲ್ಕೊಂಡು ಅದು ಸೀನ್ ಮಾಡ್ಬೇಕು, ರೊಮ್ಯಾಂಟಿಕ್ ಸೀನ್. ಇವ್ನ ಹೃದಯ ಹೊಡ್ಕೊತಾ ಇದೆ ಹಾಗೆ ಹೃದಯಕ್ಕೆ ನಿಂತೋಗ್ಬಿಡುತ್ತೆ ಒಂದು ಅಂತ ಹೇಳಿ ನಾನು ಹೇಳಿದ್ದೆ ಅಂತ ತಮಾಷೆ ಮಾಡ್ತಾ ಇದ್ರು. ನಿಮ್ಗೆ ಒಳ್ಳೆ ರೆಕಗ್ನಿಷನ್ ಸಿಕ್ತು. ಪಿ ಲಂಕೇಶ್ ಅವ್ರು ಬಂದ್ಬಿಟ್ಟು. ಚಿತ್ರದುರ್ಗದಲ್ಲಿ ಹೆಂಗಿತ್ತು ನಿಮ್ಗೆ ಇದಾದ್ಮೇಲೆ ಎಫೆಕ್ಟ್? ಇಲ್ಲ, ಚಿತ್ರದುರ್ಗ ಹೋಗೋದು ಕಡಿಮೆ ಇತ್ತು, ನಾನು ಹೋಗೋದು ಬರೋದು. ಅಪ್ಪ ಎಲ್ಲ ನೋಡಿದ್ರ? ಅಮ್ಮ ನೋಡಿದ್ದಾರೆ ಎಲ್ಲ. ಅಷ್ಟೊಂದು ಗೊತ್ತಾಯ್ತು, ಪೇಪರ್ಗಳು ಬಂದ್ಬಿಡ್ತು. ಎವ್ರಿ ಸ್ಟಿಲ್ ನಂದು ಏನು ಬಿಗಿನಿಂಗ್ ಒಂದು 20-25 ಪಿಕ್ಚರ್ 30 ಪಿಕ್ಚರ್ ಏನಿತ್ತು, ಎಂಟೈರ್ ಸ್ಟಿಲ್ ಒಂದು ಸ್ಟಿಲ್ ಇರ್ತಿರ್ಲಿಲ್ಲ. ಅಷ್ಟು ಸ್ಟಿಲ್ಗಳು ನಮ್ಮ PROಗಳು ಆಮೇಲೆ ಪ್ರಿಂಟ್ ಮೀಡಿಯಾ ಇದೆಯಲ್ಲ ಅಷ್ಟು ಎಕ್ಸ್ಪೋಸ್ ಮಾಡೋದು. ಅದಂತೂ ಹೇಳಬೇಕಪ್ಪ. ನಾವು ನಿಜವಾಗ್ಲೂ ಹೊಸಬರಾದ್ರೂ ಕೂಡ, ಈಗ ನಾನು ಬಂದಾಗಲೂ ಕೂಡ ನಮಗೂ ಈ ಸಿನಿಮಾ ಇಂಡಸ್ಟ್ರಿಲೇ ನಮ್ಗೆ ಯಾರು ಪರಿಚಯ ಇಲ್ಲ. ಹೊಸದಾಗಿ ಒಂದು ಯಾವುದೋ ಪೂಜೆಗೆ ಹೋದಾಗ ಗೊತ್ತಿಲ್ಲದೆ ಇರೋ ಅಂಥವ್ರು, ಉದಯ ಮರಕಿನಿ ಆಗಲಿ, ಇವರೆಲ್ಲರೂ ನಮಗೆ ಗೊತ್ತೇ ಇಲ್ಲ, ಯಾವ್ದು ಹುಡುಗಿ ಅಂತಾನೆ ಗೊತ್ತಿಲ್ಲ, ಬಟ್ ಪಬ್ಲಿಸಿಟಿ ಕೊಟ್ಟಿದ್ರು. ಐ ಥಿಂಕ್ ಶಿವು ಸರ್ಗೆ VN ಸುಬ್ರಾವ್ ಅವರು ಬಹಳ ಸಪೋರ್ಟ್ ಮಾಡಿದ್ರು ಅಂತ ಕೇಳ್ಪಟ್ಟೆ. ಎಲ್ಲರೂ ನಮಗೆ ಇವತ್ತು ನಮ್ಮ ಸುಬ್ರಹ್ಮಣ್ಯ ಅವರು, ಗಣೇಶ್ ಕಾಸರಗೋಡು, ಆಮೇಲೆ ನಮ್ಮ ಇವರು ಶಣೈ, ಸದಾಶಿವ ಶಣೈ, ಅವ್ರದೊಂದು ಮ್ಯಾಗಝಿನ್ ರಾಮಚಂದ್ರ. ಹೌದು, ತುಂಬಾನೇ ಅವಾಗೆಲ್ಲ ನಮ್ಮ ಪತ್ರಕರ್ತರಿಗೆ, ಕಲಾವಿದರಿಗೆ ವಿಶ್ವನಾಥ್ ಸುವರ್ಣ ಫೋಟೋಗ್ರಾಫ್, ನಮ್ಮ DC ನಾಗೇಶ್, ಆಮೇಲೆ ನಮ್ಮ ಕುಳ್ಳ ನಾಗೇಶ್ ಕುಮಾರ್ ಅವರು. ನಾಗೇಶ್ ಕುಮಾರ್ ಅನ್ನೋದಕ್ಕಿಂತ ರೂಢಿ ಅದಲ್ಲ ನಮ್ಗೆ. ಸೊ ಅಂದ್ರೆ ಅವಾಗೆಲ್ಲ ಸಂಬಂಧಗಳು ಎಷ್ಟು ಚೆನ್ನಾಗಿದ್ವು ನೋಡಿ, ಎಷ್ಟು ಆರ್ಗ್ಯಾನಿಕ್ ಆಗಿದ್ವು. ಹೌದು, ಒಂದು ಫ್ರಂಟ್ ಪೇಜ್ಗೆ ಫೋಟೋ ತೆಗಿಬೇಕು, ಬರ್ತೀನಿ ಕೊಡಿ ಒಳ್ಳೇದಾಗತ್ತೆ ಅಂತೆಲ್ಲ ಬಂದು ಮನೆ ಹತ್ರ ಬಂದು ಫೋಟೋಸ್ ತಗೊಂಡು ಹೋಗೋರು. ಫ್ಯಾಂಟಾಸ್ಟಿಕ್. ಪಾರ್ಕ್ ಬನ್ನಿ, ಅಲ್ಲಿ ಬಂದಾಗ ಫೋಟೋಸ್ ತಗೊಂಡು, ನಾವೇನು ಅವ್ರಿಗೇನು ಏನು ಹಣ ಕೊಡ್ತಿರ್ಲಿಲ್ಲ, ಬರೀ ಪ್ರೀತಿ ವಿಶ್ವಾಸಕ್ಕೆ ಬಂದು ಅಷ್ಟು ಮಾಡಿರೋರು. ಖಂಡಿತವಾಗ್ಲೂ ಇವತ್ತು ಏನಾದ್ರು ಈ ಮಟ್ಟಕ್ಕೆ ನಾವ್ ಇದ್ದೀವಿ ಅಂತಂದ್ರೆ ಇವರೆಲ್ಲರೂ ಕೂಡ ಕಾರಣ. ಎಲ್ಲ ದಿಗ್ಗಜ ಪತ್ರಕರ್ತರುಗಳು ಒಂದು ದೊಡ್ಡ ಅನಂತ ನಮಸ್ಕಾರಗಳು. ಎಲ್ಲ ಪತ್ರಕರ್ತರಿಗೆ, ಆ ಪತ್ರಿಕಾ ಛಾಯಾಗ್ರಾಹಕರು, ಎಲ್ಲಾ ಸ್ನೇಹಿತರುಗಳಿಗೆ, ದಿಗ್ಗಜರಿಗೆ ನಮಸ್ಕಾರಗಳು. ಖಂಡಿತ. ಕಲಾವಿದರಿಗೆ ಬ್ಯಾಕ್ ಗ್ರೌಂಡೇ ನಮಗೆ ಮೀಡಿಯಾ, ಬ್ರಿಡ್ಜ್ ಅದು. ಹೌದು, ಬ್ರಿಡ್ಜ್ ಅದು. ನಮ್ಗೆ ಆ ಪ್ರಿಂಟ್ ಮೀಡಿಯಾ, ಈಗ ಮೀಡಿಯಾ ಇರಲಿಲ್ಲ, ಟಿವಿ ಮೀಡಿಯಾ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಓನ್ಲಿ ಪ್ರಿಂಟ್ ಮೀಡಿಯಾ. ಸೊ ಅವಾಗ ಕನ್ನಡಪ್ರಭ, ಪ್ರಜಾವಾಣಿ, ಫ್ರೈಡೇ ಫೋಟೋಸ್ಗಳೆಲ್ಲ ಹಾಕೋರು.
ಅದು ಬಿಟ್ಟರೆ ನಮ್ಮ ಇವ್ರದ್ದು ಗಣೇಶು ಮತ್ತು ಸುಬ್ರಹ್ಮಣ್ಯ ಒಂದು ಯಾವುದೋ ಒಂದು ಪ್ರೈವೇಟ್ ಪೇಪರ್ ಚಿತ್ರ ಏನೋ ಮ್ಯಾಗ್ಝಿನ್ ಇತ್ತು. ಸ್ಟಾರ್ ಅಂತ ಒಂದು ಮ್ಯಾಗ್ಝಿನ್ ಆಮೇಲೆ ಬಂತು. ಚಿತ್ರ ನಮ್ಮ ಇವರು ಸರಸ್ವತಿ ಜಾಗೀರ್ದಾರ್ದು ಅವರೆಲ್ಲ ಸೊ ಮಾಡ್ತಾರೆ. ಅಲ್ಲಿ ಅವರು ರೆಕಮೆಂಡೇಶನ್ಸು ಯಾಕಂದರೆ ಫೋಟೋಸ್ಗಳು ಎಲ್ಲ ಫೋಟೋಸ್ಗಳು ಮಾಡಿರ್ತಕ್ಕಂಥ ಪಿಕ್ಚರ್ ಕಾಶ್ಮೀರದ ಅವ್ರ ಪಿಕ್ಚರಲ್ಲಿ ಎಷ್ಟು ನನ್ನ ಮತ್ತು ಉಮಾಶ್ ಅವರ ಕಾಂಬಿನೇಷನ್ ಎಷ್ಟಿತ್ತು. ಹರೀಶ್ ಸ್ಟಿಲ್ಗಳು ಹರೀಶ್ ಮೈಸೂರು ಒಂದು ಕಥೆ ಇದೆ ಬಿಡಿ ಶಬರಿಮಲೆ ಸ್ವಾಮಿ. ಓಕೆ, ಸೊ ಅಷ್ಟು ಬಂದಾಗ ಆವಾಗ ನನಗೆಲ್ಲ ಒಂದು ಕಡೆ ಒಂದು ವಿತೌಟ್ ಬ್ಯಾಕ್ಗ್ರೌಂಡ್ ಅವರೇ ನಮಗೆ ಇಂಡಸ್ಟ್ರಿ ಬ್ಯಾಕ್ ಬೋನ್ ಅಂದರೆ ಪೀಪಲ್ಸ್. ಸರ್ ಥಿಯೇಟ್ರಲ್ಲಿ ಹೇಗಿತ್ತು ಅನುಭವ? ನಿಮ್ಮ ಪಾತ್ರ ನೋಡೋ ಜನದ ಜೊತೆ ನೋಡಿದ್ರ ಹೇಗಿತ್ತು ಆ ಅನುಭವಗಳು? ಅಯ್ಯೋ ಫಸ್ಟ್ ನನಗೆ ಇದಕ್ಕೂ ಇದೆ ಕೈಲಾಶ್ ಮಿನಿ ಥಿಯೇಟರ್ ಇತ್ತಲ್ಲ ತ್ರಿಭುವನ್ ಕೆಳಗಡೆ ಅಲ್ಲಿ ಏನು ನಾನು ಹೋಗಿದ್ದ ಫಸ್ಟು 10 days ಆದಮೇಲೆ ಹೋಗಿದ್ದೆ ನಾನು. ಎವ್ರಿ ಕ್ರೌಡ್ ಸೀಟೇ ಇರಲಿಲ್ಲ ಕೂತ್ಕೊಳ್ಳೋದಕ್ಕೆ, ನಮಗೆ ನಿಂತ್ಕೊಂಡು ನೋಡ್ಕೊಂಡು ಬಂದಿದ್ದೆ. ಬಂದಾಗ ಸಖತ್ ಎಂಜಾಯ್ಮೆಂಟ್ ಬಿಡಿ. ಜನ ಎಲ್ಲ ಗುರ್ತಿಡಿಯೋರು ಓಕೆ, ನಮಗೆ ಎಲ್ಲಿ ಗುರ್ತಿಡಿಯೋರಂತಂದ್ರೆ ಕಪ್ಪು ಸುಂದರ ಹುಡುಗ, ಚಿತ್ರದುರ್ಗದ ಹುಡುಗ ಅಂತ ಪಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಮ್ಯಾಗ್ಝಿನ್ ಬರೆದಿದ್ರು. ಫಸ್ಟ್ ನನಗೆ ಬರೆದಿದ್ದು. ನೈಸ್, ಎಷ್ಟು ಒಳ್ಳೆ ಲೈನ್ ನೋಡಿ ಸರ್. ಈಸ್ ಕಮಪ್ 100% ಕಮಪ್ ಇದೆಲ್ಲ ಬರೆದಿದ್ರು ಅವರು. ವೆರಿ ನೈಸ್ ಸರ್. ಎಸ್ ಮ್ಯಾಮ್, ಇವಾಗ ನಿಮಗೆ ಬರೋದಾದ್ರೆ ಮತ್ತೆ ರಕ್ತ ತಿಲಕ ಆಯಿತು, ಇದೆಲ್ಲ ಆಯಿತು. ನಿಮಗೆ ನಮ್ಮ ಗುರುರಾಜ್ ಹೊಸಕೋಟೆ ಅವರು ನಟರು ಗಾಯಕರು ಅವ್ರದ್ದು ಒಂದು ಸಿನಿಮಾಗೆ ಹೀರೋಯಿನ್ ಆಗಿ ಆಫರ್ ಬರುತ್ತೆ. ಅಲ್ಲೇ ಇರೋದು ನೋಡಿ ಆ ಸಿನಿಮಾಗೆ ನಾಯಕಿಯಾಗಿ ನೀವು ಆಯ್ಕೆ ಆಗಿದ್ರಿ. ಫಸ್ಟ್ ಒಂದು ಹೀರೋ, ಈ ಒಂದು 3-4 ಸಿನಿಮಾ ಆದ್ಮೇಲೆ ತಕ್ಷಣ ಸಡನ್ ಹೀರೋಯಿನ್. ಸಡನ್ ಅಂದ್ರೆ ಸಡನ್ ಏನಿಲ್ಲ, ಇದ್ರ ಮಧ್ಯದಲ್ಲಿ ಒಂದು 2-3 ಪಿಕ್ಚರ್ಸ್ ಒಳ್ಳೆ ರೋಲೆ, ಬಾಳನೌಕೆ ಮತ್ತೆ ಒಂದು ಬಾಳನೌಕೆ ಮಾಡಿದೆ, ರಕ್ತ ತಿಲಕ ಮಾಡಿದೆ. ಅದ್ರ ಮಧ್ಯದಲ್ಲಿ ಎಜುಕೇಶನ್ 1 ವರ್ಷ ಹೋಗಿ ಬಂದೆ. ಸೊ ಇಲ್ಲಿ ಅರ್ಧ ಕಾಲು ಕಷ್ಟ ಹೋಗ್ತಾ ಇತ್ತು. ನಮ್ಮ ಮನೇಲಿ ಹೇಳಿದೆ ನಮಗೆ ಅವಕಾಶಗಳು ಬರ್ತಾ ಇದೆ, ನಾವು ಇಲ್ಲಿ ಬೆಂಗಳೂರು ಶಿಫ್ಟ್ ಆಗೋಣ ಅಂತ ಹೇಳಿ. ಸೊ ಇವೆಲ್ಲರ ಮಧ್ಯದಲ್ಲಿ ನಾನು ಒಳ್ಳೆ ರೋಲ್ಗಳೇ ಬರಲಿ ಅಂತ ಅನ್ಕೊಂಡು ಕಾಯ್ಕೊಂಡು 2-3 ಪಿಕ್ಚರ್ ಮಾಡೋಷ್ಟೊತ್ತಿಗೆ ಈ ಪಿಕ್ಚರ್ ಸಿಕ್ತು. ಸೊ ನಾನು ಬಳ್ಳಾರಿಯಿಂದ ಬೆಂಗಳೂರು ಶಿಫ್ಟ್ ಮಾಡಿದ್ವಿ ನಾವು. ಒಂದು ಪ್ರಶ್ನೆ ಫ್ರಾಂಕ್ ಆಗಿ ಕೇಳ್ತೀನಿ, ಹೇಳಿ ಸರ್. ಎಲ್ಲೋ ಒಂದ್ ಕಡೆ ನೀವು ಆ ಸಿನಿಮಾಗೆ ಆಯ್ಕೆ ಆದ್ರಿ ಹೀರೋಯಿನ್, ನಿಮಗೆ ಸಿಕ್ಕಾಪಟ್ಟೆ ಆಫರ್ಸ್ಗಳು ಬರಕ್ ಸ್ಟಾರ್ಟ್ ಆದ್ವು. ಆದ್ರೆ ನೀವು ಎಷ್ಟು ಡಿಟರ್ಮಿಂಡ್ ಆಗಿದ್ರಿ ಅಂದ್ರೆ ಈ ಸಿನಿಮಾ ನಾನು ನಾಯಕಿಯಾಗಿ ಆಕ್ಟ್ ಮಾಡ್ತಾ ಇದ್ದೀನಿ, ಫುಲ್ ಫ್ಲೇಟ್ ಇದಕ್ಕೆ ಕಾನ್ಸಂಟ್ರೇಟ್ ಮಾಡೋಣ, ಈ ಸಿನಿಮಾ ಬಂದ್ಬಿಡ್ಲಿ, ಬಂದ್ಮೇಲೆ ಬೇರೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ನೀವು ಅವತ್ತಿನ ಒಂದು ಎಥಿಕ್ಸ್ಗೆ ಸ್ಟಿಕ್ ಆನ್ ಆದ್ರಿ, ಒಂದು ನಿರ್ಧಾರ ತಗೊಂಡ್ರಿ. ಎಲ್ಲೋ ಒಂದ್ ಕಡೆ ನಮ್ಮ ಶ್ರೀರಕ್ಷಾ ಮೇಡಮ್ಗೆ ಆ ಡಿಸಿಷನ್ ಒಂದು ಹಿಂದುಳಿಯೋಂಗ್ ಆಯ್ತಾ? ಬಿಗಿನಿಂಗ್ ಎಲ್ಲ ಹೌದು, ಅದು ಯಾಕೆ ಆಯ್ತು ಅಂದ್ರೆ ನಾನು ಹೇಳ್ತೀನಿ. ಯಾಕೆಂದ್ರೆ ಅದು ಹೀರೋಯಿನ್ ಆಗಿ ಮಾಡಿದ ತಕ್ಷಣ ಏನಾಯ್ತು, ನನಗೆ ಸಿನಿಮಾ ಇಂಡಸ್ಟ್ರಿ ಗೊತ್ತೇ ಇಲ್ವಲ್ಲ, ಏನು ಕೂಡ ಹೇಗೆ ನಡೆಯುತ್ತೆ, ನಾವು ಇದನ್ನ ಹೇಗೆ ಅಪ್ರೋಚ್ ಮಾಡ್ಬೇಕು ಏನೂ ಗೊತ್ತಿಲ್ಲ. ಆವಾಗ ಏನಾಯ್ತು, ನನಗೆ ಒಂದು ಚಿಕ್ಕ ಪುಟ್ಟ ರೋಲ್ಗಳು ಮತ್ತೆ ಕ್ಯಾರೆಕ್ಟರ್ ರೋಲ್ಸ್ ಎಲ್ಲ ಬರೋ ಟೈಮಲ್ಲಿ ಒಂದು ಪಿಕ್ಚರ್ನ ಕಳ್ಕೊಂಡು, ಹೆಂಗೆ ಅದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಪ್ಪಾಜಿ ಅವ್ರ ಪಿಕ್ಚರು, ಅದನ್ನ ತಾರವ್ರು ಮಾಡಿದ್ರು ಆ ಕ್ಯಾರೆಕ್ಟರ್ನ. ನಾನ್ ಮಾಡುವಂತ ಕ್ಯಾರೆಕ್ಟರ್ ಹಿಂಗೆ ಯಾವ್ದೋ ಒಂದು ಪಿಕ್ಚರು, ಯಾವ್ದು ಮಲೆನಾಡ ಹುಡುಗಿ ಬಯಲುಸೀಮೆ ಹುಡುಗ ಅಂತ ಹೇಳಿ ಒಂದು ಪಿಕ್ಚರ್ ಮಾಡಕ್ ಹೋಗಿ ನಾನು ಆ ಪಿಕ್ಚರ್ನ ಕಳ್ಕೊಂಡೆ. ಸೊ ಆವಾಗ ಏನಾಯ್ತು, ಈ ಹುಡುಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಚೆನ್ನಾಗಿದಲ್ಲ ಹುಡುಗಿ, ಹೀರೋಯಿನ್ ಆಗಿ ಮಾಡ್ತೀಯಮ್ಮ ನೀನು, ಬೇರೆ ಪಿಕ್ಚರ್ ಎಲ್ಲ ಮಾಡಬೇಡ ಅನ್ನೋದು ಒಂದು ಸ್ವಲ್ಪ ತಲೆಗೆ ತುಂಬಿದ್ರು. ಸೊ ನಾನು ನೆಕ್ಸ್ಟ್ ಹೀರೋಯಿನ್ ಚಾನ್ಸೇ ಬರುತ್ತೆ ಅಂದ್ಬಿಟ್ಟು ನಾನು ಜಸ್ಟ್ ಐ ವೇಟಿಂಗ್ ಫಾರ್ ಇಟ್. ಬಟ್ ಅದು ಡಿಲೇ ಆಯ್ತು. ಡಿಲೇ ಆಯ್ತು, ಆ ಪಿಕ್ಚರೇ ಡಿಲೇ ಆಗೋಯ್ತು. ನಮ್ದು ಆ ಪಿಕ್ಚರ್ ಬಂದಿದ್ದಿಲ್ಲ, ಅದು ತುಂಬಾ ಡಿಲೇ ಆಯ್ತು. ಬಟ್ ಎವ್ರಿ ವೀಕ್ ಮ್ಯಾಗಝಿನ್ಗಳಲ್ಲಿ ಪಿಕ್ಚರ್ಸ್ ಮಾತ್ರ, ಫೋಟೋಸ್ ಮಾತ್ರ ಬರ್ತಾನೆ ಇತ್ತು. ಆಫರ್ಸ್ ಈ ತರ ಕ್ಯಾರೆಕ್ಟರ್ಗಳು ಬಂದಾಗ ನಾನು ಬೇಡ, ಇನ್ನೊಂದು ಹೀರೋಯಿನ್ ಬರುತ್ತೇನೋ, ಇನ್ನು ನೆಕ್ಸ್ಟ್ ಬರುತ್ತೇನೋ ಅನ್ಕೊಂಡು 1 ವರ್ಷ ನಾನು ಐ ವೇಸ್ಟೆಡ್ ಮೈ ಟೈಮ್. ಹೌದು, ಆ ಟೈಮಲ್ಲಿ ನಾನು ಅದು ಸ್ವಲ್ಪ ನಂಗೆ ಇದಾಯ್ತು. ಬಟ್ ಅಟ್ ಅ ಟೈಮಲ್ಲಿ ನನಗೇನಾಯ್ತು ಅಂದ್ರೆ, ಲಕ್ಕಿಲಿ ನನಗೆ ಒಂದು ಮೇಜರ್ ಸೀರಿಯಲ್ ಗಿರಿಬಾಬು ಅವ್ರದ್ದು, ನಮ್ಮ ಭಾರತಿ ಮೇಡಮ್ ಅವರು ಮದರ್ ಕ್ಯಾರೆಕ್ಟರ್, DD1 ಫಸ್ಟ್ ಬಂದಿದ್ದು ನಿಮ್ಮ ಕಂಪನಿ ಅಂತ, RN ಜಯಗೋಪಾಲ್ ಅವ್ರದ್ದು. ದಟ್ಸ್ ಫಸ್ಟ್ ನಮ್ದು ಭಾರತೀಯವರು ಸೀರಿಯಲ್ಗೆ ಬಂದಿದ್ದು ಅದರಲ್ಲಿ. ಡಿಡಿನಲ್ಲಿ ಜನನಿ ಅಂತ ಕಾಣತ್ತಮ್ಮ. ನಿಂಬಸ್ ಕಂಪನಿ ಇಲ್ಲ, ಇದು ಗಿರಿಬಾಬು ಡೈರೆಕ್ಟರ್. ನಿಮ್ಮ ಕಂಪನಿ ಬಂದು ಅವಾಗ ತುಂಬಾ ಜನ ಸಿನಿಮಾದವರು ಜನನಿ ಆಮೇಲೆ ಬಂದಿದ್ದು, ಮನೆತನ ಜನನಿ ಡೆಬ್ಯೂ ಅದು ಲೇಟ್. ಐ ಆಮ್ ಟಾಕಿಂಗ್ ಅಬೌಟ್ 1993. 1993 ನಲ್ಲಿ ಅದು ತುಂಬಾ ಹಿಟ್ ಸೀರಿಯಲ್. RN ಜಯಗೋಪಾಲ್ ಅವರು ಡೈರೆಕ್ಷನ್, ಮತ್ತೆ ನಮ್ಮ ಸುದರ್ಶನ್ ಅವರು ನನ್ನ ಫಾದರು, ಭಾರತಿ ಅವರು ಮದರು. ಅದು ಎಷ್ಟು ಹಿಟ್ ಆಗೋಯ್ತು ಅಂದ್ರೆ ಸೀರಿಯಲ್, ಎಲ್ಲೋದ್ರೂ ಅದ್ರ ಬಗ್ಗೆ ಬೇರೆ ಯಾವ್ದು ಚಾನೆಲ್ ಇಲ್ವಲ್ಲ, ಅದು ತುಂಬಾ. ಮತ್ತೆ ಆ ಟೈಮಲ್ಲಿ ನಮ್ದು 2-3 ಸೀರಿಯಲ್ ತುಂಬಾ ಭಂಡಾರಿ ಅವ್ರದ್ದು ಆನಂತರ ಮಾಡಿದ್ದು. ಈ ಸೀರಿಯಲ್ ಮಾಡಿದಾಗ ಏನಾಯ್ತು, ಅದು ತುಂಬಾ ಪಾಪ್ಯುಲರ್ ಆಗೋಯ್ತು. ಅದನ್ನ ಆ ಸೀರಿಯಲ್ ನ ಪಾರ್ವತಮ್ಮ ನೋಡಿದ್ದು.
ಅದೇ ಆ ಪಾಯಿಂಟಿಗೆ ನಾನು ಮುಂದೆ ಬರ್ತೀನಿ. ಈ ಒಂದು ಪಾತ್ರ ದೊಡ್ಡ ಮನೆಗೆ ಒಂದು ಹೋಗೋಕ್ಕೆ ಒಂದು ತುಂಬ ದೊಡ್ಡ ಒಂದು ನಾಂದಿ ಆಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಮೇಡಮ್ ಹತ್ರ ಮಾತಾಡ್ತೀನಿ. ಶಿವ ಸರ್, ನಿಮ್ಮ ಹತ್ರ ಬರೋದಾದ್ರೆ ಇದಾಯಿತು, ಮಳೆ ಬಂತು ಮಳೆ ಸಿನಿಮಾದಲ್ಲಿ ತಾವು ಪಾತ್ರ ಮಾಡ್ತೀರ. ನಮ್ಮ ಅರ್ಜುನ್ ಸರ್ಜಾ ಸರ್ ಅವರ ಪಿಕ್ಚರು, ವೇದೀಂದ್ರ ಅವ್ರ ಅಣ್ಣನ ಪಾತ್ರ, ಅದು ಮೋಸ್ಟ್ಲಿ ಅವತ್ತಿನ ಕಾಲಕ್ಕೆ ತುಂಬ ಒಂಥರ ವೆರಿ ಸ್ಟೈಲಿಶ್ ಪಿಕ್ಚರು, ಒಂಥರ ತುಂಬ ಬೇರೆ ಥರ ಥ್ರಿಲ್ಲರ್, ಚೆನ್ನಾಗಿ ವಜ್ರಮುನಿಯ ಮೋಸ್ಟ್ಲಿ ಆಗ್ಬಿಡ್ತಾರೆ ಪಿಕ್ಚರಲ್ಲಿ, ಸಖತ್ತಾಗಿತ್ತು ಅದು. ಆ ಸಿನಿಮಾಗೆ ಒಂದು ಯಾವುದೋ ಹಾಡಿನ ಚಿತ್ರೀಕರಣಕ್ಕೆ ನೀವು ಮಡ್ರಾಸ್ಗೆ ಹೋಗುವಂಥ ಒಂದು ಟೈಮು. ಅಲ್ಲಿ ಸ್ವಾಗತ್ ಹೋಟ್ಲಲ್ಲಿ ತಾವು ತಿಳ್ಕೊಂಡಿರ್ತೀರ, ಮಡ್ರಾಸ್ ಸ್ವಾಗತ್ ಹೋಟ್ಲಲ್ಲಿ ಆ ಲಿಫ್ಟಲ್ಲಿ ಒಬ್ಬರು ನಿಮಗೆ ಪರಿಚಯ ಆಗ್ತಾರೆ. ಅವರೇ ತಮಿಳು ಚಿತ್ರರಂಗದ ದಿಗ್ಗಜ ನಟ ಹಾಗೂ ನಿರ್ದೇಶಕ ಮಣಿವಣ್ಣನವರು. ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು ನನಗೆ ಹೇಳ್ಬೇಕು. ನಾನು ಹೇಳ್ತೀನಿ, ಈ ವಿಷಯ ಗೊತ್ತಾಯ್ತು ಹೇಳ್ಬೇಕು. ನಾನು ಹೇಳ್ತೀನಿ. ನನಗೆ ಇದನ್ನ ನಾವು ಎಲ್ಲಿ ಎಕ್ಸ್ಪೋಸ್ ಮಾಡಿರ್ಲಿಲ್ಲ. ಇಲ್ಲ, ನನಗೆ ಮೋಹನ್ ಸರಿಂದ ಗೊತ್ತಾಯ್ತು, ನಾನು ಹೇಳ್ತೀನಿ ನಿಮ್ಗೆ ಅದ್ರ ಬಗ್ಗೆ. ನನಗೆ ಅಲ್ಲಿಂದ ಆ ವಿಷಯ ಗೊತ್ತಾಯ್ತು. ಹಿಂಗೆ ನಿಮ್ಮ ಸಂದರ್ಶನ ಮಾಡ್ತೀನಿ ಅಂತ ಬಂದಾಗ ವಿಷಯ ಗೊತ್ತಾಯ್ತು. ವೈದೇಹಿ ಕಾತರಿಂದಾಳ್ ಅನ್ನೋ ಒಂದು ಸೂಪರ್ ಹಿಟ್ ಸಿನಿಮಾಗೆ ನೀವು ಅಲ್ಲಿ ಸೆಲೆಕ್ಟ್ ಆಗ್ತೀರಾ ಲಿಫ್ಟಲ್ಲಿ. ಆ ವಿಷಯ ಹೇಳೋಗಾದ್ರೆ ಸರ್. ನಾನು ಬೆಂಗಳೂರು ಬಂದು ಫಸ್ಟ್ ಟೈಮ್ ಯಾಕೋ ಮಡ್ರಾಸ್ಗೆ ಹೋಗಿದ್ದು ಫಸ್ಟ್ ಟೈಮ್. ಓಕೆ, ಅಲ್ಲಿ ಶಾರದಾ ಸ್ಟುಡಿಯೋದಲ್ಲಿ ಸಾಂಗ್ ಶೂಟಿಂಗ್, ಮಳೆ ಬಂತು ಮಳೆ ಬಂತು ಟೈಟಲ್ ಸಾಂಗ್. ಅಲ್ಲಿ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಮಣಿವಣ್ಣನ ತಮಿಳ್ ಪಿಕ್ಚರ್ ನೋಡಿಲ್ಲ ನಾನು ಫಸ್ಟ್ ಆಫ್ ಆಲ್. ಆಗ ಬಂದಾಗ ಬೆಂಗಳೂರು ಇದ್ದಾಗಲೂ ಕೂಡ ತಮಿಳ್ ಪಿಕ್ಚರ್ ನೋಡೋಣಲ್ಲ ನಾನು. ನಡಿಗಾರ ಅಂತ ಕೇಳಿದ್ರು ನಿಮ್ಮನ್ನ, ಅಂದ್ರೆ ನೀವು ನಟನ ಅಂತ, ಕನ್ನಡದಲ್ಲಿ ನಟನ ಆ್ಯಕ್ಟರ ಅಂತ. ಏನು ನೋಡಿ ಮೀನಿಂಗ್ ಆಫ್ ನಡಿಗಾರ ಆ್ಯಕ್ಟರ್ ಅಂತ. ಹೌದು, ಅಷ್ಟೇ ಏನು ಒಂದು 2-3 ಪಿಕ್ಚರ್ಗಳಾಗಿದೆ ಅಷ್ಟೇ, ನಮ್ಮದು ದೊಡ್ಡದಾಗೇನೇ ಇರಲಿಲ್ಲ. ಹೌದು ಅಂತ ಹೇಳಿದೆ. ನಾಳೆ ಇಲ್ಲಿ ಇರ್ತಾರೆ ನೀವು ತಿಂಗಳ ಅಂತ ಇರ್ತೀನಿ, ಶಾರದಾ ಇದರಲ್ಲಿ ಸ್ಟುಡಿಯೋದಲ್ಲಿ ಸಾಂಗ್ ಶೂಟಿಂಗ್ ಇದೆ ಅಂತ ಹೇಳ್ಬಿಟ್ಟು 2 ದಿನ ಇದೆ ಅಷ್ಟೇ. 2 ಡೇಸ್ ಪ್ಯಾಕಪ್ ಆಯಿತು. ಅರ್ಜುನ್ ಸರ್ಜಾ ಮತ್ತು ಪ್ರಸನ್ನ, ದಪ್ಪ ಪ್ರಸನ್ನ ಎಲ್ಲ ಒಂದು ಕಾರಲ್ಲಿ ನಾವು ಅಲ್ಲಿಂದ ಸಂಡೂರು ಹೊರಟೋದು. ಸೊ ಅಲ್ಲಿಂದ ಹೇಗೆ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಅಡ್ರೆಸ್ ಕೊಟ್ಟಿದ್ದೆ ನಾನು. ನಮ್ಮ ರತನ್ ಮಹಲ್ ಮಲ್ಲೇಶ್ವರಂ 4th ಕ್ಲಾಸಲ್ಲಿ ಆ ನಂಬರ್ ಕೊಟ್ಟಿದ್ದೆ. ಆ ರಿಸೆಪ್ಷನಲ್ಲಿ ಒಂದು ನಂಬರ್, ಯಾರು ಎತ್ತೋರು ಇರಲ್ಲ ಅಲ್ಲಿ. ಸೊ ಅಲ್ಲಿಗೆ ನನಗೆ ಪಂಜು ಅರುಣಾಚಲಂ ಇವರಿಂದ ಬೀಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್. ರಜನಿಕಾಂತ್ ಸರ್ ಹೆಚ್ಚು ಕಮ್ಮಿ ಒಂದು 15-20 ಪಿಕ್ಚರ್ ಮಾಡಿದ್ದಾರೆ. ಅನ್ಬುಳ್ಳ ರಜನಿಕಾಂತ್ ಭಾಳಷ್ಟು ಪಿಕ್ಚರ್ಗಳು ಮಾಡಿದ್ದಾರೆ. ಅದರಲ್ಲಿ ಮೀನಾ ಅವರು ಬಾಲ ಕಲಾವಿದೆ, ಅನ್ಬುಳ್ಳ ರಜನಿಕಾಂತ್. ಸೊ ಇರ್ಬೋದನ್ನ. ಹೌದು ಸರ್, ಅವರೇ ರೈಟರ್, ಈಸ್ ಅ ರೈಟರ್. ಪಂಜರಾಣಾಚಲ ಮತ್ತು ತೂಯವನ್ ಅಂತ. ತೂಯವನ ಪಂಜರಾಣಾಚಲ ಅಂದರೆ ಜಸ್ಟ್ ಲೈಕ್ ಉದಯಶಂಕರ್ ಸರ್, ಆ ಮಟ್ಟದಲ್ಲಿ ಇರತಕ್ಕಂಥ ಸಾಹಿತಿಗಳು ಅವರು, ಪ್ರೊಡ್ಯೂಸರ್ಸ್ ಆಲ್ಸೋ. ಸೊ ಅವರು ಕರೆಸಿದ್ರು ನಮಗೆ. ಇದು ಸಂಡೂರಿಂದ ಆದಮೇಲೆ, ಸಂಡೂರು ಮಳೆ ಬಂತು, ಮಳೆ ಆದ ಮೇಲೆ. ಸೊ ಮಳೆ ಬಂತು, ಮಳೆ ಆಯಿತು, ಬಂತು, ನಂಬರ್ ಕೊಟ್ಟಿದ್ದೆ. ನಂಬರ್ ಕ್ಯಾಚ್ ಮಾಡಿಕೊಂಡು ನಲ್ಲ ಇರ್ಕಪ್ಪಯ್ಯ ಅಂತ ಯಾರೊಬ್ಬರು ಅಲ್ಲಿ ಅರ್ಜುನ್ ಸರ್ಜಾ ಪಾಂಗ್ರೂದಲ್ಲಿದ್ದರು. ಅವ್ರನ್ನ ಪಿಕಪ್ ಮಾಡಲಿಕ್ಕೆ ನಾನು ಅಲ್ಲಿಗೆ ಹೋದಾಗ, ಸೊ ಅಲ್ಲಿ ಹೋದಾಗೆ ಆರ್ ಸುಂದರಾಜನ್ ಇದ್ದರು, ಬಾಲನ್ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಇದ್ದರು. ಅವ್ರಿಗೆ ಅಲ್ಪ ಸ್ವಲ್ಪ ಕನ್ನಡ ಗೊತ್ತಿತ್ತು. ಸೊ ಅವ್ರಿಗೆ ಸೇಮ್ ನೀವು ಆ್ಯಕ್ಟ್ರ್ ಅದೆಲ್ಲ ಕೇಳಿದ್ದು. ಸೊ ಬಂದಾಗ ಆರ್ ಸುಂದರಾಜನ್ ಪರಿಚಯ ಮಾಡಿಸಿದ್ರು ಅಲ್ಲೇ ಪಾಂಗ್ರೂದಲ್ಲಿ. ಸ್ಕ್ರಿಪ್ಟ್ ಫೋರ್ ನಡೀತಿತ್ತು. ಫೈನಲ್ಲೇ ಇರ್ಕ ಪೂರ್ಣಮ್ಮ ಅಂತ ನಾನು ಇದು ಡೈಲಾಗ್ ರಿಮೆಂಬರ್ ದ್ಯಾಟ್. ಸೊ ಅದಾದಮೇಲೆ ಬಂತು, ಆ ಪಿಕ್ಚರ್ ಶೂಟಿಂಗ್ ಆಯಿತು. ಶೂಟಿಂಗ್ ಮುಗಿಸ್ಕೊಂಡು ಬರುವಷ್ಟು ದೇವ್ರ ಫಿಲ್ಮ್ಸ್ ಒಂದು 3D ಒಂದು ಪಿಕ್ಚರು. ಅದೇನೋ ರಾಜಕೀಯ ಆಗಿ ನಾನು ಪಿಕ್ಚರ್ ಅಡ್ವಾನ್ಸ್ ತೊಗೊಂಡಿದ್ದೆ ಅಷ್ಟೇ. ಅಲ್ಲಿ ಪ್ರಭಾಕರ್ ಸರ್ದು ಹೀರೋ ಆಗಿದ್ದರು. ನಮ್ಮ ಭೂಮಿ ಅಂತ ಕಾಣುತ್ತೆ ಪಿಕ್ಚರ್. ಇರಬೇಕು. ಸೊ ಆ ಪಿಕ್ಚರ್ ಮಾಡೋಕ್ಕಾಗಲಿಲ್ಲ. ಅವರು ಅಮಾವಾಸ್ಯೆ ದಿವಸ ರಾತ್ರಿ 4 ಗಂಟೆ ಪೂಜೆ ಅವರು ಅವ್ರ ಆಫೀಸಲ್ಲಿ. ದೇವ್ರ ಫಿಲ್ಮ್ಸ್ ಅಂದ್ರೆ ಪ್ರಾಣಿಗಳನ್ನ ಇಟ್ಬಿಟ್ಟು ಮಾಡ್ತಾ ಇದ್ದಂತ ತುಂಬಾ ನಮ್ಮ ಇದೆ ಇಲ್ಲಿ. ಆದ್ರೆ ತಮಿಳ್ನಾಡಲ್ಲಿ ದೇವ್ರ ಫಿಲ್ಮ್ಸ್ ಅಂದ್ರೆ ತುಂಬಾ ದೊಡ್ಡ ಸಂಸ್ಥೆ, ಗೊತ್ತು ಸರ್. ಸೊ ಈ ಪಿಕ್ಚರ್ ವೈದೇಹಿ ಕಾತ್ರಿನ ಕಂಪ್ಲೀಟ್ ಮಾಡ್ಕೊಂಡ್ ಬರುವಷ್ಟೊತ್ತಿಗೆ ಮತ್ತೆ ಇನ್ನೊಂದು ಮದರ್ ಆ್ಯಂಡ್ ಮೂವೀಸ್ ಬಂತು. ಅಲ್ಲಿ ಶಿವಕುಮಾರ್ ಇದೆ, ನಮ್ಮ ಸೂರ್ಯ ಇದ್ದಾರೆ, ಅವ್ರ ಫಾದರ್. ಅವ್ರ ಫಾದರ್ ಕ್ಯಾರೆಕ್ಟರ್ ನನ್ನ ಮಗನ ಪಾತ್ರ. ಸುಜಾತ ಮೇಡಮ್ ತಂದೆ ತಾಯಿ. ಈ ಒಂದು ಮದರ್ ಆ್ಯಂಡ್ ಮೂವೀಸು ಮೈಕು ಈಗ ಕೋಕಿಲ ಮೋಹನ್ ಸರ್ ಏನು ಮಾಡ್ತಾರೋ ಆ ಥರ ಒಂದು ಫೀಲಿಂಗ್ ಬರುವಂಥ ಒಂದು ಕ್ಯಾರೆಕ್ಟ್ರು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಕೂಡ ಕಮ್ಯುನಿಕೇಶನ್ ಗ್ಯಾಪು, ಫೋನ್ ಇಲ್ಲ, ಅಡ್ರೆಸ್ಗಳಿಲ್ಲ. ಇಷ್ಟು ಹೊಡೆತಗಳಲ್ಲಮ್ಮ ಅವಾಗೆಲ್ಲ, ಈ ಕಮ್ಯುನಿಕೇಶನ್ ಇಲ್ಲದೆ. ಇಲ್ಲ, ಮೊಬೈಲ್ಗಳ ತರ ಏನೋ ನಮ್ಗೆ ಸಿಕ್ಕಿದ್ರೆ ಅವಾಗ ಇನ್ನೊಂದಷ್ಟು ಪಿಕ್ಚರ್ಗಳು ಇನ್ನೂ ಮಾಡ್ತಿದ್ವೇನೋ ಗೊತ್ತಿಲ್ಲ. ಅವಾಗ ಬೆಂಗಳೂರಲ್ಲಿ ಒಂದು ಫೋನ್ ತಗೊಳ್ಳೋದು ತುಂಬಾ ಕಷ್ಟ ಇತ್ತು. ಲ್ಯಾಂಡ್ ಲೈನ್ ಕನೆಕ್ಷನ್ ಕಷ್ಟ. ಹೌದು, ತತ್ಕಾಲಲ್ಲಿ ನನಗಿನ್ನೂ ನೆನಪಿದೆ. ತತ್ಕಾಲಲ್ಲಿ ಹೋಗಿ ನಾನು ಆರ್ಟಿಸ್ಟ್ ಆದ್ಮೇಲೆ, ತತ್ಕಾಲ್ ಅಂತ ಇದೆ ನಿಮ್ಮ ಕಂಪನಿ ಮಾಡಿದ್ಮೇಲೆ, ಅವರು ಅಯ್ಯೋ ಮೇಡಮ್ ನೀವು ಇದರಲ್ಲಿ ಸೀರಿಯಲ್ ಮಾಡಿದಿರಲ್ವಾ ಭಾರತೀಯವ್ರ ಮಗಳ ಕ್ಯಾರೆಕ್ಟರ್ ಅಂತ ಹೇಳಿ ಕರೆದು ಕೂರಿಸಿ ತತ್ಕಾಲ್ಗೆ ದುಡ್ಡು ಕಟ್ಕೊಂಡು ನನಗೆ ಇಮಿಡಿಯೇಟ್ ಇದನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದು. ಅವಾಗ ಫೋನ್ ತಗೊಳ್ಳೋದು ಅಷ್ಟು ಕಷ್ಟ ಇತ್ತು.
ಎಸ್ ಸರ್, ಹೇಳ್ತಿದ್ರಿ ತಾವು. ಇದು ಮೊದಲನೇ ಮುಗಿಸಿ ಇದೆಲ್ಲ ಆಯ್ತಲ್ಲ, ಇದೆಲ್ಲ ಆಗಿ ಮತ್ತೆ ನಾವು ಬೆಂಗಳೂರು ಬಂದ್ಬಿಟ್ಟೆ. ಬೆಂಗಳೂರು ಬಂದು ಪಿಕ್ಚರ್ ರಿಲೀಸ್ ಆಯಿತು. ಪಿಕ್ಚರ್ ನೋಡೋದಕ್ಕಾಗಿ ಮತ್ತೆ ಕರೆಸಿದ್ರು ನಮಗೆ. ಇಲ್ಲ ಯಾವುದು ಒಂದು ಕನ್ನಡ ಪಿಕ್ಚರ್ ಶೂಟಿಂಗ್ ಹೋಗಿದೆ ಮಡ್ರಾಸ್ಗೆ. ಏನು ಪಾತ್ರ ಸರ್ ವೈದೇಹಿ ಖಾತ್ರಿ? ವೈದೇಹಿ ಖಾತ್ರಿನಲ್ಲಿ ಈಸ್ ಲವರ್, ಯಂಗ್ ಪೇರ್, ಯಂಗ್ ಹುಡುಗ. ರೇವತಿ ಒಂದು ಆರ್ಟಿಸ್ಟ್, ರೇವತಿ ಅಂತ ದೊಡ್ಡ ಹೆಸರು. ಅವರು ವಿಡೋ. ಇನ್ನೊಬ್ಬ ವಿಲನ್ ಅವರು ಅಲ್ಲ, 2 ಪೇರಲ್ಲಿ ಒಂದು ಯಂಗ್ ಪೇರ್ ಇವ್ರು ಮಾಡಿದ್ರು, ಇನ್ನೊಂದು ಪೇರು ಇವರು. ವೈದೇಹಿ ಖಾತ್ರಿ ಅಂದ್ರೆ ನಮ್ಗೆ ಆ ಸಾಂಗ್ ಸಾಂಗ್ಸ್ ಅದ್ಭುತವಾದ ತುಂಬಾ ಸಾಂಗ್. ಇಷ್ಟ. ಆಮೇಲೆ ಎಷ್ಟು ಪಿಕ್ಚರ್ ಮಾಡಿದ್ರಿ ತಮಿಳಲ್ಲಿ? ಒಂದೇ ಪಿಕ್ಚರ್, ಒಂದೇ ಪಿಕ್ಚರ್. ನೂರಾವಧನಲ್ಲಿ ಮಾಡ್ಬೇಕಾಗಿತ್ತಲ್ವಾ ನೀವು? ಮಾಡೋಕ್ಕಾಗಲಿಲ್ಲ. ಮಣಿವಣ್ಣನ್ ಇದನ್ನು ಇದು ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಆಲ್ ಕಮ್ಯುನಿಕೇಶನ್ ಗ್ಯಾಪ್. ನಮಗೆ ಒಂದು ಪರ್ಮನೆಂಟ್ ಅಡ್ರೆಸ್ ಗೊತ್ತಿಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲಿ ವೆಲ್ ರೆಕಗ್ನೈಸ್ಡ್ ಇಲ್ಲ. ಓಕೆ, ಸೊ ಬಂದಿರೋದು ಅಪ್ಕಮಿಂಗ್ ಆನಂದ್ ಸಾಗರ, ಮಳೆ ಬಂತು ಮಳೆ. ಜೊತೆಗೆ ನಿಮ್ದು ಸ್ವಲ್ಪ ಇದಿರುತ್ತೆ, ಯಾಕೆಂದ್ರೆ ಇವರು ಬೇಗ ಡಿಸಿಷನ್ ತಗೊಳ್ಳೋದ್ರಲ್ಲಿ ತುಂಬಾ ಡಿಲೇ ಮಾಡ್ತಾರೆ ಯಾವ್ದಾದ್ರು ಒಂದು ವಿಷಯದಲ್ಲಿ. ಈಗ ಈ ಇಂಟರ್ವ್ಯೂನಲ್ಲೇ ನಿಮ್ಗೆ ಗೊತ್ತಿದೆ, ತುಂಬಾ ಸ್ವಲ್ಪ ಅದು ಡಿಲೇ ಮಾಡಿದಾಗ ಏನಾಗುತ್ತೆ, ಆ ಮಧ್ಯದ ಗ್ಯಾಪ್ ಅಲ್ಲಿ ಬೇರೆ ಏನೋ ಆಗ್ಬಿಡುತ್ತೆ. ಹಾಗೆ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ, ಆ ಟೈಮಲ್ಲಿ ನಾನು ಸಿಕ್ಕಿಲ್ಲ, ಅದು ಇರ್ಬೋದೇನೋ. ಎಲ್ಲಾರು ರಿಗ್ರೆಟ್ಸ್ ಇದೆಯಾ ಸರ್? ಎಲ್ಲರೂ ನಾನು ಹಿಂಗೆ ಮಾಡ್ಬೇಕಾಗಿತ್ತು, ಹೋಗ್ಬೇಕಾಗಿತ್ತು ಅಂತ ಅನ್ಸಿದ್ದು ಉಂಟಾ ಯಾವಾಗ? ಇಲ್ಲ, ಮನಸ್ಸಿಗೆ ಅನ್ಸಿದ್ದು ನಿಜ. ಯಾಕಂದ್ರೆ ಕಲಾವಿದರುಗಳಲ್ಲ ನಾವು. ಈಗ ಶ್ರೀಕಾಂತ್ ನಾವು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ಬಂದ್ರು ಕೂಡ ನಮ್ಮಪ್ಪ ಹೇಳಿದ್ದು ಇನ್ಸ್ಪೆಕ್ಟರ್ ಆಗಬೇಕು ಅಂತ ಹೇಳಿ ಸೈಕಲ್ ಮೇಲೆ ಹತ್ತಿಸ್ಕೊಂಡು ನನ್ನನ್ನು ಅಲ್ಲಿ ಹಿರಿಯೂರ ಹತ್ರ ಕರ್ಕೊಂಡು ಹೋಗಿ ಜಾಲಪ್ಪ ಅಂತ ಅವ್ರಿಗೆ ತೋರಿಸಿ ನನ್ನನ್ನು, ಅವ್ರಿಗೆ ನಾನು ಅಪ್ಲಿಕೇಶನ್ಸ್ ಎಲ್ಲ ಕೊಡಿಸಿ. ಸೊ ನಾನು ಬೆಂಗಳೂರು ಬಂದಾಗ ಏನೇನಾಯಿತು, ನಾನು ಏರ್ಫೋರ್ಸ್ಗೆ ಹೋಗ್ಬೇಕಂತ, ಪೈಲಟ್ ಆಗಬೇಕು ಅಂತ ಆಸೆ ಇತ್ತು ನನಗೆ. ಅದೇನಾಗಿ ಚಿತ್ರರಂಗಕ್ಕೆ ಬಂದ್ಬಿಟ್ಟೆ. ಚಿತ್ರರಂಗಕ್ಕೆ ಬಂದಾಗ ನನಗೇನು ರಿಗ್ರೆಟ್ ಆಗಲಿಲ್ಲ. ಅದಲ್ಲ, ತಮಿಳಲ್ಲಿ ಮತ್ತೆ ಆಕ್ಟ್ ಮಾಡ್ಲಿಲ್ಲ ಅಂತ. ತಮಿಳಲ್ಲಿ ಆಕ್ಟ್ ಮಾಡೋದಂದ್ರೆ ಬಿಕಾಸ್ ಆಫ್ ಕಮ್ಯುನಿಕೇಶನ್, ಬೇರೆ ಏನೂ ಇಲ್ಲ. ಅಲ್ಲ, ಬಟ್ ಅದೇ ರಿಗ್ರೆಟ್ಸ್ ಯಾವಾಗಲೂ ಒಂದು ಕಾರ್ನರ್ ಇದ್ದೇ ಇರುತ್ತೆ 100%. ನಮ್ಮ ಇಲ್ಲಿಂದ ಹೋದ್ರು ಬಹಳಷ್ಟು ಜನ ಆ ಟೈಮ್ನಲ್ಲಿ ತುಂಬಾ ಕ್ಲಿಕ್ ಆದ್ರು. ನನಗೆ ಹೇಳಿ ಪರ್ಟಿಕ್ಯುಲರ್ ಇದಟ್ಟು ಪಾಕ್ರೆ ನಲ್ಲರಕಪ್ಪಯ್ಯ, ಕೋಕಿಲ ಮೋಹನ್ ಸರ್ ಕ್ಯಾರೆಕ್ಟ್ರು, ಕಮಲಾಸನ್ ಲವ್ ಇದ್ದಾರೆ, ಡಾನ್ಸ್ ಅಷ್ಟೊಂದು ಗೊತ್ತಿಲ್ಲ, ಬಟ್ ಆ ಸಬ್ಜೆಕ್ಟ್ಗಳನ್ನ ಮಾಡಬಹುದು ಅನ್ನೋ ತಲೆಯಲ್ಲಿ ಇತ್ತು. ಆಮೇಲೆ ಆ ಕಲರು ನಿಮ್ಮ ಸ್ಕಿನ್ ಟೋನ್ ಎಲ್ಲ ಅಲ್ಲಿ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ಎಸ್ ಶಿವ ಸರ್, ನಿಮ್ಮ ಚಿತ್ರಗಳನ್ನ ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ತೆರೆ ಮೇಲೆಲ್ಲ ನೋಡಿ ತಂದೆಯವ್ರು ಏನನ್ನೋರು? ಇಲ್ಲ, ತಂದೆಯವರಿಗೆ ನಾವು ಹಂಚ್ಕೊಳ್ಳೋಷ್ಟು ಇದರಲ್ಲಿ ಭಯ ಇತ್ತು ನಮಗೆ. ಆ ಫ್ರೆಂಡ್ಸ್ಗಳ ಹತ್ರ ಹೇಳ್ಕೊಳ್ಳೋದು, ನನಗೆ ಹಂಗೆ ಮಾಡ್ಬಿಟ್ಟು ಪಿಕ್ಚರ್ ಹೋಗ್ಬಿಟ್ಟ ನೋಡೋನು, ಪಿಕ್ಚರ್ಗಳು ಮಾಡ್ದೈತೆ ಹೆಂಗೆ ಮಾಡ್ದೋ, ಅದು ಹೆಂಗೆ ಕಷ್ಟಪಡ್ತಾನೋ, ಆಮೇಲೆ ಇಂಡಸ್ಟ್ರಿ ಏನಾದ್ರು ಕೈ ಕೊಟ್ರೆ ಅವನ ಜೀವನ ಏನು, ಈ ಕಡೆ ಅದು ಇಲ್ಲ, ಈ ಕಡೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾನೆ, ಕಷ್ಟಪಟ್ಟು. ನಾವು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದ ಮನೆಯಲ್ಲಿ ಒಬ್ಬನೇ, ನಾನು ಫಸ್ಟ್ ಟೈಮ್ ಮಾಸ್ಟರ್ ಡಿಗ್ರಿ ಒಬ್ಬರೇ ನಾನು. ಎಲ್ಲ ಉಳಿದೆಲ್ಲ ರೈತ ಅವರೆಲ್ಲ ಕೆಲಸ ಮಾಡಿದ್ದಾರೆ, ಹೋಗಿದ್ದಾನೆ, ಎಲ್ಲ ಕೆಲಸಕ್ಕೆ ಸೇರ್ಬೋದಾಗಿತ್ತು ಅವನು. ಇದೆಲ್ಲ ಫೀಲಿಂಗ್ ಇತ್ತು ಅವ್ರಿಗೆ. ಓಕೆ ಮಾ, ಸೀರಿಯಲ್ ಮಾಡ್ತಾ ಇದ್ರಿ, ಭಾರತೀಯವರ ಮಗಳಾಗಿ ನೀವು ಇದು ಮಾಡಿದ್ರಿ. ಇದೇ ಸಂದರ್ಭದಲ್ಲಿ ದೊಡ್ಡ ಮನೆಯಿಂದ ಒಂದು ದೊಡ್ಡ ಅವಕಾಶ, ಹೌದು, ಜೀವನ ಚೈತ್ರ, ನಮ್ಮ ಅಪ್ಪಾಜಿಯವರ ಕಂಬ್ಯಾಕ್ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್. ಜೀವನ ಚೈತ್ರ ಒಂದು ಕಂಬ್ಯಾಕ್ ಸಿನಿಮಾ. ಅದರಲ್ಲಿ ದೊಡ್ಡ ಸೊಸೆ ಪಾತ್ರ ನಮ್ಮ ಗುರು ಸರ್ ಪೇರ್ ಅಂತ, ನಮ್ಮ ಸ್ನೇಹಿತರೆ ಗುರುದತ್ ಸರ್, ನಮ್ಮ ಚಿ ಗುರುದತ್ ಅವರು, ನಾನು ಭಯ್ಯ ಅಂತಾನೆ ಕರೆಯೋದು. ಗುರು ಭಯ್ಯ ತುಂಬ ಕ್ಲೋಸ್ ಫ್ರೆಂಡ್ಸು. ಶಿವಕುಮಾರ್ ಸರು, ಮೇಡಮ್ ಎಲ್ಲ ತುಂಬ ಶಿವು ಸರ್ನ ರೇಗಿಸ್ತಾ ಇರ್ತಾರೆ ಅವರು. ಮಾತಾಡ್ತೀನಿ ಅದ್ರ ಬಗ್ಗೆ. ಎಸ್ ಮಾ, ಜೀವನ ಚೈತ್ರಕ್ಕೆ ಆಯ್ಕೆ ಆಗಿದ್ದು ಹೇಗೆ ಮಾಡಿ? ಜೀವನ ಚೈತ್ರಕ್ಕೆ ಆಯ್ಕೆ ಆಗದ ಟೈಮಲ್ಲಿ ಅದಕ್ಕಿಂತ ಮುಂಚೆ ಇವ್ರ ಜೊತೆಗೆ ಒಂದು ಸೀರಿಯಲ್ ಮಾಡಿದ್ದೆ. ಇವರು ಒಂದು ಆ ಸೀರಿಯಲ್ ರಿಲೀಸ್ ಆಗಲಿಲ್ಲ. ಆವಾಗ ಇವ್ರ ಸಿಸ್ಟರ್ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಸೊ ಆವಾಗ ಎಲ್ಲರೂ ಮಾತಾಡಿದಾಗ ಈ ಥರ ಜೀವನ ಚೈತ್ರದಲ್ಲಿ ಇದು ಒಂದು ಪಿಕ್ಚರ್ ಮಾಡ್ತಾ ಇದ್ದಾರೆ ಅಪ್ಪಾಜಿ ಅವ್ರದ್ದು, ಇವ್ರು ಹೇಳ್ತಾ ಇದ್ರು. ಮತ್ತು ನಂದು ನಿಮ್ಮ ನಡುವೆ ಮತ್ತೆ ನಿಮ್ಮ ಕಂಪನಿ ಎಲ್ಲ ಸೀರಿಯಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. RN ಜಯಗೋಪಾಲ್ ಸರ್ ಎಲ್ಲ ಮಾತಾಡ್ತಾ ಇದ್ದಾರೆ. ಅವರೆಲ್ಲ ಆಗಿನ ಕಾಲದಲ್ಲಿ ಅಪ್ಪಾಜಿಗೆ ಎಲ್ಲ ತುಂಬಾ ಕ್ಲೋಸ್ ಆಗಿರುವಂತಾರಲ್ವಾ, ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ರಕ್ಷಾ ನೀನು ಹೋಗಿ ಒಂದ್ಸಲಿ ನೋಡು ಅಂತೆಲ್ಲ ಹೇಳ್ತಾರೆ. ಬಟ್ ನನ್ಗೆ ಆತರ ಹೋಗೋಕೆ ಒಂಥರ ಸಂಕೋಚ, ಹೋಗೋದೇನಪ್ಪ, ನಾನು ಹೋಗಿ ಹೆಂಗ್ ಚಾನ್ಸ್ ಕೇಳೋದು ಹಿಂಗೆಲ್ಲ ಎಲ್ಲ. ಆವಾಗ ನನ್ಗೆ ಮಹಾದೇವ್ ಅಂತಲ್ಲಿ ನನ್ನ ಸಿನಿಮಾದಲ್ಲಿ ನನ್ನ ಜೊತೆ ಆಕ್ಟ್ ಮಾಡಿದವರು ಒಬ್ರಿದ್ದಾರೆ. ಅವರು ಅಲ್ಲಿ ಹೋದಾಗ ಅವ್ರು ಕೇಳಿದ್ರಂತೆ, ಈ ಥರ ಹೊಸ ಮುಖಗಳು ಬೇಕು ನಮಗೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ಗೆ ಅಂತ. ಅವರು ಇಲ್ಲ ಈ ಥರ ಹೇಳಿದ್ದಾರೆ, ನೀವು ಬನ್ನಿ, ಅದ್ರಲ್ಲಿ ಈ ಹುಡುಗಿ ನಮ್ಗೆ ಗೊತ್ತು ಅಂತ ಹೇಳಿದಾಗ ಅಮ್ಮ ಹೇಳಿದ್ರಂತೆ, ನಾನು ಆ ಸೀರಿಯಲ್ ನೋಡ್ತಾ ಇರ್ತೀನಿ, ಆ ಹುಡುಗಿನ ಕರೆಸಿ ಅಂತ ಹೇಳಿದ್ರಂತೆ. ಸೊ ಇವರು ಅದೇ ಟೈಮ್ಗೆ ಅವರು ಅಲ್ಲಿ ಹೋಗಿದ್ದಾರೆ ಮಹಾದೇವ್ ಅಂತ. ಸೊ ಹೋದಾಗ ಅವರು ಬಂದು ಹೇಳಿದ್ರು, ಮತ್ತು ಇವರು ಒಂದ್ಸಲ ಹೇಳಿದ್ರಲ್ಲ. ಸೊ ಎಲ್ಲದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಹೇಳಿದಾಗ ನಾನು ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನನಗೆ ನಮ್ಮ ವಿಕ್ರಮ್ ಶ್ರೀನಿವಾಸ್ ಅವರು, ಆಮೇಲೆ ನಮ್ಮ ಡೈರೆಕ್ಟ್ರು ಭಗವಾನ್ ಸರ್
ಎಲ್ಲರೂ ಇದ್ರು. ಅವರೆಲ್ಲ ನೋಡಿ ನನ್ನೊಂದು ಕ್ಯಾಸೆಟ್ ಕೇಳಿದ್ರು, ನಾನು ಸೀರಿಯಲ್ದು ಅವ್ರು ನೋಡಬೇಕು ಅಂತ. ಇದನ್ನ ಒಂದು 2 days ನಾನು ರೆಕಾರ್ಡ್ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟಿದ್ದೆ. VHS. ಸೊ ದೊಡ್ಡದು ದೊಡ್ಡದು ಅದನ್ನ ಕೊಟ್ಟು ಬಂದಿದ್ದೆ. ಆಮೇಲೆ ಹೇಳಿದ್ರು ಅವರು ಇಂದ ಪೊಣ್ಣು ಪಾಕ್ಲಾ ಅಂತೆಲ್ಲ, ಅವರು ತಮಿಳೆಲ್ಲ ಮಾತಾಡ್ತಾರೆ ವಿಕ್ರಮ್ ಶ್ರೀನಿವಾಸ್ ಅವರು. ಆಮೇಲೆ ಹೊರಗಡೆ ಹೋಗಿ ಅಲ್ಲೇ ಮಾತಾಡಿದ್ರು, ನಂಗೆ ಕೇಳಿಸ್ತಾ ಇತ್ತು, ನಾನು ಅಲ್ಲೇ ಹೊರಗಡೆ ಕೂತಿದ್ದೆ, ಮಾತಾಡೋದು ಕೇಳಿಸ್ತಾ ಇತ್ತು. ಸೊ ಕಾಫಿ ಗಿಫಿ ಎಲ್ಲ ಕೊಟ್ಟು ಅದೆಲ್ಲ ಆದ್ಮೇಲೆ ನಮ್ಗೆ ಅದೇ ಖುಷಿ, ನಾವಲ್ಲೇ ಅಪ್ಪಾಜಿ ಮನೆಗೆ ಹೋಗ್ತಿದ್ವಿ, ಇವನ್ನೆಲ್ಲ ನೋಡ್ತೀವಿ, ಅದೇ ಖುಷಿ. ಆಮೇಲೆ ಎಲ್ಲ ನೋಡಿ ಅವರು ಅಮ್ಮ ಆವಾಗಲೇ ಹೇಳ್ಬಿಟ್ರು, ಇಲ್ಲ ಒಂದು ಕ್ಯಾರೆಕ್ಟರ್ ನಿನ್ನ ನೇತ್ರನೇ ಮಾಡಿಸ್ತೀವಿ, ನೀನು ಮಾಡಬೇಕು ಅಂತ ಹೇಳಿದ್ರೆ ನಂಗೆ ಐಮ್ ವೆರಿ ಥ್ರಿಲ್ಡ್, ಹ್ಯಾಪಿ. ಸೊ ಅಪ್ಪಾಜಿ ಜೊತೆಗೆ ಅದು ಎಷ್ಟೋ ವರ್ಷಗಳಿಂದ ಮಾಡಬೇಕು ನೋಡಬೇಕು ಅನ್ನೋಂಥವ್ರಿಗೆ ಅವಕಾಶಗಳು ಸಿಕ್ಕಿರಲಿಲ್ಲ, ಒಂದು ಒಳ್ಳೆ ರೋಲ್ ನಂಗೆ ಸಿಕ್ತು ಅಂತ ನಂಗೆ ಐಮ್ ವೆರಿ ಹ್ಯಾಪಿ. ನೀವು ಶೂಟಿಂಗ್ ಹೋದ್ರಂತೆ ಫಸ್ಟ್ ಡೇ, ಸ್ವಲ್ಪ ಲೇಟ್ ಆಯ್ತಂತೆ, ನೀವು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ರಂತ ಅವತ್ತು. ಟೆನ್ಷನ್ ಆಗ್ಬಿಟ್ರು, ಅಪ್ಪಾಜಿ ಮೇಕಪ್ ಹಾಕ್ಬಿಟ್ಟಿದ್ದಾರೆ, ಲೇಟ್ ಆಯ್ತು ಅಂತ. ಅಂಡ್ ಒಂದು ಹೇಳ್ಬೇಕು ಶಿವ ಸರ್ ಅಂಡ್ ಮೇಡಮ್, ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ನಿಮ್ಗೆ ಗೊತ್ತಿರುತ್ತೆ, ಬಟ್ ಒಂದು ಪ್ರೌಡ್ ಆಗಿ ಒಂದು ಎದೆ ತಟ್ಕೊಂಡು ಹೇಳೋ ವಿಷಯ ಏನಂತಂದ್ರೆ, ವಜ್ರೇಶ್ವರಿ ಸಂಸ್ಥೆ ಅಮ್ಮ ಅಪ್ಪಾಜಿ ಕಟ್ಟಿದ ಸಂಸ್ಥೆ, ವರದಪ್ಪಣ್ಣ ಕಟ್ಟಿದ ಸಂಸ್ಥೆ. ಆ ಸಂಸ್ಥೆನಲ್ಲಿ ಒಂದು ರೂಲ್ ಮಾಡಿದ್ರು, ಅದು ಅಲ್ಲಿ ಕೆಲವಿದ್ರು, ಅಲ್ಲಿ ನಾವು ನೋಡಿರೋರ್ಗೆ ಗೊತ್ತಿರುತ್ತದು. ಊಟ ಅಂತ ನಮ್ಮ ಸಿನಿಮಾದಲ್ಲಿ ನಾವು ಏನ್ ಮಾಡ್ತೀವಿ, ಎಲ್ಲರಿಗೂ ಒಂದೇ ಊಟ. ಆಲ್ ಆರ್ಟಿಸ್ಟಿಕ್ ಟೆಕ್ನಿಷಿಯನ್ಸ್ಗೆ ಆ ಸಂಸ್ಥೆನಲ್ಲಿ ಅನ್ನ ಆಗ್ತಾ ಇದ್ದು ಒಂದೇ ಊಟ, ಇವ್ರಿಗೆ ಬೇರೆ ಅವ್ರಿಗೆ ಬೇರೆ ಇಲ್ಲ. ಆಮೇಲೆ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡೋದು, ಖುಷಿ ಆಗೋದು. ಅದು ನಿಮ್ಗೆ ಜೀವನ ಚಿತ್ರ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ. ಹೌದು ಹೌದು, ಖಂಡಿತ. ಅದು ನನಗೆ ಅದನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದರಲ್ಲಿ 3 ಜನ ಮಕ್ಕಳು, 3 ಜನ ಸೊಸೆಯಂದಿರು, ಅದರಲ್ಲಿ ಅಪ್ಪಾಜಿ ಮತ್ತೆ ಮಾಧವಿ ಅವರು ಮತ್ತೆ ನಾವು 3 ಜನ. ಈ 3 ಜನದಲ್ಲಿ ಒಂದಿಬ್ರು ತರಲೆ, ನಿಮಗೆ ಗೊತ್ತು, ಒಂದು ಬಾಲು ದೊಡ್ಡ ತರಲೆ ಅಂಡ್ ಗುರು. ಈ ಬರೀ ಕೀಟ್ಲೆ ಮಾಡೋದ್ರಲ್ಲೇ ಇವ್ರು 3 ಜನ. ಇನ್ನೊಬ್ರು ಓಕೆ ಅಭಿಜಿತ್ ಅಷ್ಟೊಂದು ಏನು ಇರ್ತಿರ್ಲಿಲ್ಲ, ಬಟ್ ಇವ್ರು 3 ಜನ ಸೇರೋರು, ಎಲ್ಲ ಒಂದು ಟೀಮ್ ಎಲ್ಲ ಸೇರಿ. ಮತ್ತೆ ಅದರಿಂದ ಶೂಟಿಂಗ್ ಮನೆಯಿಂದನೂ ಕೂಡ ಜನ ಬರೋರು, ಮನೆಯಿಂದ. ಶಿವ ಸರ್ ನಿಮ್ಮ ನೋಡಕ್ ಲೊಕೇಶನ್ ಬರೋರಂತೆ ಶಿವಣ್ಣನ ಜೊತೆ. ನಾನು ಶಿವಣ್ಣ, ರಾಘಣ್ಣ, ಗುರು ಯೂಶಲಿ ಚಾಮುಂಡೇಶ್ವರಿಗೆ ಒಂದು ಟೀ ಕೊಟ್ಬಿಟ್ಟು, ಸೊ ಅಲ್ಲಿಂದ ಲೊಕೇಶನ್ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೆ. ಹೋಗೋಷ್ಟೊತ್ತಿಗೆ ಅಪ್ಪಾಜಿ ಫಸ್ಟ್ ಚೆನ್ನಾಗೆಲ್ಲ ಹೌದು ವೈಟ್ ಜುಬ್ಬ ಎಲ್ಲ ಶರ್ಟ್ ಎಲ್ಲ ಹಾಕೊಂಡ ತಕ್ಷಣ ನಮ್ಗೆ ಮೊದಲೇ ಟೆನ್ಷನ್. ಮೇಕಪ್ ಅಲ್ಲಿ ಆ ಮುತ್ತುರಾಜನ್ನ ನೋಡಿದಾಗ ಹೇಗಿತ್ತು? ನನಗೆ ಫಸ್ಟ್ ಡೇ ಟೆನ್ಷನ್ ಅಂತೂ ಇತ್ತು, ಬಟ್ ಆಮೇಲೆ ಅವ್ರು ಯಾವಾಗ ಕರೆದು ಎಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡೋದು ಅದೆಲ್ಲ ಆದ್ಮೇಲೆ ಐ ಫೀಲ್ ವೆರಿ ಕಂಫರ್ಟಬಲ್, ತುಂಬಾ ಕಂಫರ್ಟಬಲ್ ಫೀಲ್ ಕೊಡ್ತಾರೆ ಅವರು. ಆಮೇಲೆ ಊಟಕ್ಕೂ ಅಷ್ಟೇ, ನೀವು ಹೇಳಿದಾಗೆ ಈಗ 1-2 ಪಿಕ್ಚರ್ ಮಾಡಿದ ತಕ್ಷಣ ಸಪ್ರೇಟ್ ರೂಮಲ್ಲಿ ತಗೊಂಡೋಗಿ ಊಟ ಮಾಡೋದು, ಅವ್ರಿಗೆ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಅಲ್ಲಿ. ಇನ್ನೊಂದು ಸ್ವಲ್ಪ ಹಾಕು ಅನ್ನೋರು, ಇನ್ನೊಂದು ಸ್ವಲ್ಪ ತೊಗೊಂಬಂದು ನಂಗೆ ಹಾಕು. ಅವರು ಚೆನ್ನಾಗಿ ಅವರು ತೃಪ್ತಿಯಾಗಿ ಊಟ ಮಾಡೋರು, ಬೇರೆಯವ್ರಿಗೂ ಅಷ್ಟೇ ಊಟ ಮಾಡಿಸೋರು. ಅವಾಗ ಏನು ನಿಮಗೆ ಆ ಶೂಟಿಂಗ್ ಫೀಲ್ ಬರ್ತಾನೆ ಇರಲಿಲ್ಲ, ಮನೆ ಫೀಲೇ ಬರ್ತಾ ಇತ್ತು. ನಾವು ಬೇರೆ ಯಾವುದೋ ಎಲ್ಲೋ ಕೂತಿದ್ದೀವಿ ಅಂತ ಡಿಸ್ಕಂಫರ್ಟ್ ಅಂತೂ ನನಗೆ ಯಾವತ್ತೂ ಅನ್ನಿಸ್ಲಿಲ್ಲ. ಅವ್ರ ಮನೆಯಲ್ಲೂ ನನಗೆ ಇವತ್ತು ಅನ್ಸಲ್ಲ. ಅವರಲ್ಲಿ ಆ ಒಂದು ಸರಳತೆ ಆ ಮನೆಯಲ್ಲೇ ಇದೆ ಅನ್ಸುತ್ತೆ. ದೊಡ್ಡ ಮನೆ ದೊಡ್ಡತನ. ಹೌದು, ಇವತ್ತು ಕೂಡ ಇದೆ. ಆ ಮನೇಲಿ ಎಲ್ಲರೂ ಲೈನಲ್ಲಿ ಕುತ್ಕೊಂಡು ನಾವು ಊಟ ಮಾಡಿದ್ದೀವಿ, ಲೈನಾಗಿ ಎಲ್ಲರೂ. ಅದ್ಭುತ. ಆ ಸಿಂಪ್ಲಿಸಿಟಿ ನಾನು ಅಲ್ಲಿಂದನೇ ಸ್ವಲ್ಪ ಕಲಿತೆ. ಯಾಕೆಂದ್ರೆ ಅದಕ್ಕಿಂತ ಮುಂಚೆ ನಾನು ಸಿನಿಮಾದಲ್ಲೆಲ್ಲ ಮಾಡಿದೀವಿ ಬಿಡಪ್ಪ, ಆ ಫೀಲಿಂಗ್ ಎಲ್ಲ ಸ್ವಲ್ಪ ಇರುತ್ತಲ್ಲ, ಅದೆಲ್ಲ ಆ ಮನೆ ನೋಡಿದಾಗ ಹೊರಟೋಗುತ್ತೆ. ಅಷ್ಟೆಲ್ಲ ದೊಡ್ಡ ನಟರಾಗಿ ಹೆಸರು ತಗೊಂಡು ಇಷ್ಟೊಂದು ಸಿಂಪಲ್ ಆಗಿದ್ದಾರೆ ಅಂದ್ರೆ ನಾವು ಅವರನ್ನ ನೋಡಿ ಒಂದಿಷ್ಟು ಕಲಿಲಿಲ್ಲ ಅಂದ್ರೆ ಹೇಗೆ? ಸೊ ಅವರಿಂದ ಕಲ್ತಿರೋದು ಇದೆ. ಶಿವ್ ಸರ್, ಮನುಷ್ಯನಿಗೆ ಅವಕಾಶಗಳು ಯಾವಾಗ ಯಾವಾಗ ಹೇಗೆ ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮ್ದು ಪರ್ಫೆಕ್ಟ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ವೈದೇಹಿ ಕಾತರಂದಾಳು ಆಯ್ತು, ಎಲ್ಲೋ ಒಂದ್ ಕಡೆ ಚಿತ್ರದುರ್ಗದಲ್ಲಿ ನನ್ನ ಮಗ ಚೆನ್ನಾಗಿ ಹಾಡ್ತಾನೆ ಅಂತಂದು ಐಬಿನಲ್ಲಿ ನಿಮ್ಮ ತಂದೆಯವರು ಪುಟ್ಟಣ್ಣವ್ರಿಗೆ ಅವಾಗ ಹೇಳಿದ್ರು. ನಾವು ಮಾತಾಡೋದು ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ. ಕಟ್ ಮಾಡಿದ್ರೆ ಪುಟ್ಟಣ್ಣ ಕಣಗಾಲ್ ಅವರು ವೈದೇಹಿ ಕಾತರಂದ್ರಲ್ಲಿ ಸಿನಿಮಾ ನೋಡ್ತಾರೆ. ಸಿನಿಮಾ ನೋಡಿ ಯಾರು ಹುಡುಗ, ನಮ್ ಕನ್ನಡದವನ್ನ ಪಾತ್ರ ಮಾಡಿಸ್ಬೇಕು ಇವನ್ನ. ಮಸಣದ ಹೂವು ದುರಾದೃಷ್ಟವಶಾತ್ ನಮ್ಮ ಪುಟ್ಟಣ್ಣ ಸರ್ ಅವರ ಕಡೆಯ ಚಿತ್ರ, ಅವರ ನಿರ್ದೇಶನದ ಕಡೆಯ ಚಿತ್ರ. ಆ ಚಿತ್ರದಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ನೀವು ಅಂಕೋಲಾಗ್ ಹೋಗ್ತೀರಾ. ಅಂಕೋಲಾಗ್ ಹೋಗಿ ಬಸ್ಸಿಂದ ಇಳಿದು ಫ್ರೆಶ್ ಆಗಿ ಲೊಕೇಶನ್ಗೆ ಹೋದ್ಮೇಲೆ ಸಾಂಗ್ ಉಪ್ಪಿನ ಸಾಗರಕ್ಕೂ ಸಾಂಗ್ ಶೂಟಿಂಗ್ ಅದು ಯಾವುದೋ ಒಂದು ಬಿಟ್ಟು ನಿಮಗೆ ಮಾಡೋದಕ್ಕೆ ಹೇಳ್ತಾರೆ. ಅದು ಏನು ಬಿಟ್ಟು ಏನು ಅದಾದ್ಮೇಲಿಂದ ಮುಂದಿನ ಬೆಳವಣಿಗೆಗಳು ನೀವೇ ಹೇಳಿ ಸರ್. ಇಲ್ಲ, ಅವತ್ತು ಹೋದ ದಿವಸ ನನಗೆ ಶೂಟಿಂಗ್ ಇರಲಿಲ್ಲ, ಅಂಬರೀಷ್ ಅವ್ರದ್ದು ಸಾಂಗ್ ಫಿನಿಶ್ ಮಾಡ್ಬೇಕಾಯ್ತು. ನೀವು ಹೋದ್ರಿ, ಅವತ್ತು ನಿಮ್ದೇನು ನಡೆದಿಲ್ಲ. ಆ ಸಾಂಗ್ ಮುಗಿದ ತಕ್ಷಣ ಬಂದು ಅವತ್ತೇ ಫಸ್ಟ್ ಪರಿಚಯ ನನಗೆ. ಅದಕ್ಕಿಂತ ಮುಂಚೆ ನಾಗರಾವ್ನ ನೋಡಿದ್ದೆ. ಅದಾಗ ಮಾಸ್ಟರ್ ಡಿಗ್ರಿ ಮಾಡುವಾಗ ಒಂದು 100 ಫೀಟ್ ರೋಡು ಥಿಯೇಟ್ರಲ್ಲಿ 100 ಫೀಟ್ ರೋಡಲ್ಲಿ ಒಂದು ಥಿಯೇಟರ್ ಇದೆ. ಅಲ್ಲಿಗೆ ಶ್ರೀನಾಥ್ ಅಣ್ಣವ್ರದ್ದು ಮತ್ತೆ ಬೆಸ್ಸಿಗೆ ಅಂತ ಒಂದು ಪಿಕ್ಚರ್ ಇದೆ, ಗೀತಾಪ್ರಿಯ ಅವ್ರದ್ದು. ಸೊ ಅಲ್ಲಿ ಅವ್ರು ನೋಡ್ಲಿಕ್ಕೆ ಬಂದಿದ್ರು. ಅಲ್ಲಿ ನಾನು ಪಿಕ್ಚರ್ ಹೋದ್ರೆ ಟಿಕೆಟ್ ಸಿಕ್ಕಿರಲಿಲ್ಲ. ಅಲ್ಲಿ ಅಂಬರೀಷ್ ಅಣ್ಣವ್ರದ್ದು ಪಿಕ್ಚರ್ ಕಮೆನ್ಸ್ ಆಗಿ ಹೋಗ್ತಿತ್ತು. ಆ ಟೈಮ್ ನೋಡಿದ್ದೆ ಅಷ್ಟೇ, ಮಾತಾಡಿದ್ದೇನಿಲ್ಲ.
ಬಟ್ ಇಲ್ಲಿ ನಾನು ಪರಿಚಯ ಆಗಿದ್ದು ಚಿತ್ರದುರ್ಗನು ಶಿವಕುಮಾರ ಸೋಣಸ ಪರಿಚಯ ಆಗಿದ್ದು ಇಲ್ಲೇ ಇದು ಮಸಣದ ಊರಿನಲ್ಲಿ. ಅಲ್ಲಿ ಚೆನ್ನಾಗಿ ಮಿಂಗಲ್ ಆದ್ವಿ. ಆಮೇಲೆ ಶೂಟಿಂಗೆಲ್ಲ ಅವರು ಮಧ್ಯಾಹ್ನ ಸಾಯಂಕಾಲ 4 ಗಂಟೆ ಅಲ್ಲಿಂದ ಹೊರಡಬೇಕು, ಯಾವುದು ಬೇರೆ ಶೂಟಿಂಗು. ಪುಟ್ಟಣ್ಣಜಿಯವ್ರ ಹತ್ರ ಅವ್ರೊಬ್ಬರೇ ಕಾಚಿಟ್ಟೇನಪ್ಪ ನೆಕ್ಸ್ಟ್ ಯಾವಾಗ ಕೊಡ್ತೀವಿ ಅಂತ ಕೇಳೋದು ಅಂದರೆ ಅಂಬರೀಷಣ್ಣವ್ರು ಒಬ್ಬರೇ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರ ಹತ್ರ 7 ದಿನ ಇರಬೇಕು ಪುಟ್ಟಣ್ಣಜಿಯವ್ರಿಗೆ. ಆರ್ಟಿಸ್ಟ್ಗಳು ಹೋಗ್ತಾ ಇದ್ರೆ ಫಸ್ಟ್ ಟೆಕ್ನಿಷಿಯನ್ಸು ಆರ್ಟಿಸ್ಟ್ಗಳು ಬೇರೆ ಬೇರೆ ಒನ್ ಬೈ ಒನ್ ಹೋಗ್ತಾ ಇರ್ಬೇಕು ಕಾರ್ಗಳು ಲೊಕೇಶನ್ಗೆ. ಆ ಒಂದು ಇದು ನೀನು ಅಲ್ಲಿಂದ ಬಾ ನೀನು ಇಲ್ಲಿಂದ ಬಾ ಇಲ್ಲ, ಒಟ್ಟು ಹೊರಟಂದ್ರೆ ಒಂದು ಸಾರಿ ಹೊರಡ್ಬೇಕು, ವ್ಯಾನ್ಗೆ ಕಾರ್ಗಳು ಎವ್ರಿಥಿಂಗ್. ಅಥವಾ ಅವತ್ತು ಅಂಬರೀಷ್ ಅವ್ರದ್ದು ಸಾಂಗು ನಡೀತಾ ಇತ್ತು. ಬಂದಾದ್ಮೇಲೆ ಪರಿಚಯ ಇದು ಊಟ ಮಾಡಿದ್ವಿ. ಚಕ್ರವ್ಯೂಹ ಜ್ಞಾಪಕ ಆಯ್ತು ಅಂಬರೀಷ್ ಅಣ್ಣನಿಗೆ? ಅಷ್ಟೊಂದಿಲ್ಲ, ಓಕೆ, ಅಷ್ಟೊಂದಿಲ್ಲ. ಯಾಕಂದ್ರೆ ಅವ್ರು ಬಂದು ಒಂದೇ ಸೀನ್ ಒಳಗಡೆ ಎಂಟ್ರಿ ಬಂದು ಎಳ್ದು ಹಾಕಿ ಹೋಗುತ್ತೆ ಅಷ್ಟೊಂದೇ. ಅದಾದಮೇಲೆ ಮತ್ತೆ ಲಂಚ್ ಟೈಮ್ ಆದಮೇಲೆ ಶಾರ್ಟ್ ಮುಗಿದ ತಕ್ಷಣ ಏನು ಮಾಡೋದು, ಬಾ ಕಾರ್ಡ್ಸ್ ಆಡ್ತೀಯ ಅಂತ. ಇಲ್ಲ ಬರಲ್ಲ ನನಗೆ ತೋರಿಸಿ ಟೈಮ್ ಪಾಸಿಗೆ ಕಾರ್ಡ್ಸ್ ಆಡಿ ತೋರಿಸಿದ್ರು, ಹಿಂಗೆ ಅಂತ. ಸೊ ಅವತ್ತಿಂದ ಭಾಳಷ್ಟು ಹತ್ರ ಅದು. ಬಹುಶಃ ಅವಾಗಿಂದ ನಾನು ಇಫ್ ಐ ಆಮ್ ನಾಟ್ ರಾಂಗ್ ಮೇಡಮು ನೀವು ಇಬ್ರು ಅಂಬರೀಷ್ ಅಣ್ಣನ ಆಲ್ಮೋಸ್ಟ್ ಎಲ್ಲ ಬರ್ಡೇ ಪಾರ್ಟೀಸ್ಗೂ ಜೊತೆಗಿರ್ತಾ ಇದ್ರಿ. ಏಟ್ರಿಯಾ ಹೋಟ್ಲಲ್ಲಿ ಅಥವಾ ಯಾವುದೇ ಅಂಬರೀಷ್ ಅಣ್ಣನ ಕಲಾವಿದರ ಸಂಘದ ಕಾರ್ಯಕ್ರಮಗಳಲ್ಲಿ ತಾವು ಭಾಳ ಸಕ್ರಿಯವಾಗಿ ಭಾಗಿಯಾಗ್ತಾ ಇದ್ರಿ. ಇಲ್ಲ, ಅಂಬರೀಷ್ ಅಣ್ಣವ್ರಿಗೆ ಭಾಳಷ್ಟು ಪ್ರೀತಿ ನಮ್ಮನ್ನು ಕಂಡ್ರೆ, ನನಗಾಗಲಿ ರಕ್ಷಾ ಆಗಲಿ. ಆ್ಯಂಡ್ ಅವರು ಎಲೆಕ್ಷನ್ ಕ್ಯಾಂಪಸ್ ನಾನು ಇಬ್ಬರೂ ಹೋಗಿದ್ದೀವಿ. ಎಲ್ಲ ಇದಕ್ಕೂ ಹೋಗಿದ್ವಿ ನಾವು. ಯಾವುದೋ ನಮ್ದು ಪಿಕ್ಚರ್ ಬರ್ತಾ ಇದ್ರೆ ನಮ್ದಾಗಿರ್ಲಿ ಇವ್ರದಾಗಿರ್ಲಿ ಫೋನ್ ಮಾಡೋರು, ನೋಡೋ ಇದರಲ್ಲಿ ಇದೇ ಟಿವಿನಲ್ಲಿ ಒಂದು ಪಿಕ್ಚರ್ ಬರ್ತೀವಿ ನೋಡೋ ಅಲ್ಲಿ ಅಂತ. ರಕ್ಷಾ ನಾನು ಏನು ಮಾಡೋದು ವಸಂತ ಪಟೇಲ್ ಬರ್ತೀವಿ ನೋಡ್ತಿದ್ಯಾ ಅಂದ್ರೆ ಹಂಗೆ ಅವ್ರ ಆ ಥರ ಪರ್ಸನಲ್ ಕನೆಕ್ಟ್ ಇತ್ತು. ಮಾಡೋರು. ಅದಕ್ಕೆ ಅವ್ರನ್ನ ಎಲ್ಲರೂ ತುಂಬಾ ಬೇಗ ಹಚ್ಕೊಳ್ಳೋದು ಬಿಕಾಸ್ ಆಫ್ ದಟ್ ರೀಸನ್ ಮಾಡೋರು, ಅವ್ರು ಹಾಗೆ ಇರೋರು. ಎಸ್ ಸರ್. ಮಸಣದ ಊಲ ಆಮೇಲೆ ನಿಮ್ಮ ಪೋರ್ಷನ್ ಸ್ಟಾರ್ಟ್ ಆಗೋದು. ನೀವೇನು ಮೂವ್ಮೆಂಟ್ ಮಾಡೋದು ತೋರ್ಸಕ್ಕೆ ಹೇಳಿದ್ರದ್ದಲ್ಲ ಸರ್ ನಿಮಗೆ, ಏನು ಸರ್ ಅದು? ಹಾಡ್ನಲ್ಲಿ ಯಾವುದೋ ಒಂದು ಪೋರ್ಷನ್, ಒಂದು ಲಿರಿಕ್ಗೆ ಏನೋ ಪುಟ್ಟಣ್ಣ ಸರ್ ಏನೋ ಬಂಡೆ ಏನೋ ಇರುತ್ತೆ, ಏನೋ ನೀವು ಮಾಡೋದು ಏನೈತಂದ್ರೆ ಚಿತ್ರದುರ್ಗ ಬಡಿಯ ಬಾಯ್ಲಿ ಸಾಂಗ್. ಆನೆಗಳ ಅಂಕುಶದಿ ಆಳಬಹುದಂತೆ ಸರ್ಪಗಳ ಮತ್ಸರವ ಈ ಒಂದು ಬಿಟ್ಟದು. ಆನೆಗಳ ಅಂಕುಶದಿ ಆಳಬಹುದಂತೆ ಸರ್ಪಗಳ ಮತ್ಸರವ ಮೆಟ್ಟಬಹುದಂತೆ. ಏನ್ ಮಾಡ್ತೀವಿ ಮಾಡು ಅಂತಂದ್ರು. ಹಿಂದಗಡೆ ಬೀಚು ಕಲ್ಲುಗಳಿದ್ವು. ನಾನೇನ್ ಮಾಡ್ದೆ, ಆನೆಗಳ ಅಂಕುಶದಿ ಆಳಬಹುದಂತೆ ಜಂಪ್ ಮಾಡಿ ಕೂತ್ಕೊಂಡು ಮರಳಲ್ಲಿ ಸರ್ಪಗಳ ಮತ್ಸರವ ಈ ಸಾಂಗ್ ಇದು ಮಾಡಿ ಚೆನ್ನಾಗಿ ಮಾಡಿದೆ ಕಣ ನೀನು. ಅವತ್ತು ಡೇ ದಿಸ್ ಆ್ಯಕ್ಚುಲಿ ಅಲ್ಲ, ಸೆಕೆಂಡ್ ಡೇ ಥರ್ಡ್ ಡೇ ನಾವು ಅವತ್ತು ಶೂಟಿಂಗು. ಅವತ್ತು ಅಂಕೋಲ ಬೀಚ್ ಇದೆ, ಲಾಸ್ಟ್ ಸನ್ಸೆಟ್ಟು. ಈ ಲಾಸ್ಟ್ ಇದು ಅವ್ರು ಹಾಡ್ಕೊಂಡು ಬರುವಾಗ ದಟ್ ಇಸ್ ದ ಲಾಸ್ಟ್ ಶಾಟ್. ಪುಟ್ಟಣ್ಣಾಜಿ ಅವ್ರದ್ದು ರಿಯಲ್ ಲೈಫ್ ಲಾಸ್ಟ್ ಶಾಟ್. ಅದೇ ಅವತ್ತೇ ಹೇಳಿದ್ದು ಅವರು, ನೆಕ್ಸ್ಟ್ ಪಿಕ್ಚರ್ಗೆ ಸುಖ ಅಂತಾಗಿ ನೀನೇ ಹೀರೋ. ಅಲ್ಲೇ ಹೇಳಿದ್ರು ಅಷ್ಟು. ಬಸವೇಗೌಡರು ಹತ್ರ ಸ್ಕ್ರಿಪ್ಟಲ್ಲಿ ಇವತ್ತು ಕೂಡ ಹೆಸರು, ಮನೆ ತೀರೋದ್ರು ಬಸವೇಗೌಡರು, ಅವ್ರ ಸ್ಕ್ರಿಪ್ಟಲ್ಲಿ ಪುಟ್ಟಣ್ಣ ಸರ್ ಬರೆದಿದ್ದಾರೆ. ಶಿವಕುಮಾರ್ ನಾಯಕ ಅಂತ. ಹೆಂಗಿತ್ತು ಸರ್ ಆ ಒಂದು ಅನುಭವ ಪುಟ್ಟಣ್ಣ? ಇಲ್ಲಿ ಎದುರುತ್ತದೆ ಭಯ. ಅಯ್ಯೋ, ಅದೇನೋ ಅದಾಯ್ತಂತ ಸರ್ ನಿಮ್ಗೆ ಪಾರ್ವತಿ ಅನ್ನಕ್ಕೆ ನೀವು ಪಾರ್ವತಿ ಅಂತ ಹೇಳಬೇಕಾಗಿತ್ತು. ಹೆಂಗ್ರೆ ಹಿಡಿದ್ರಿ ನೀವೆಲ್ಲ ಇವು? ಸರಿ, ಅದೇನಂತಂದ್ರೆ ಅವ್ರಿಗೆ ಪಾರ್ವತಿ ಅಂತ ನಾವು ಯೂಶುವಲಿ ಪಾರ್ವತಿ ಅಂತ ಕರಿತೀವಿ ನಾವು, ಹಂಗಲ್ಲ ಅವ್ರಿಗೆ ಪಾರ್ವತಿ. ಆ ಡಬ್ಬಿಂಗ್ ಮಾಡ್ಕೋಬಹುದು, ಬಟ್ ಕರೆಕ್ಷನ್ ಆ ಸ್ಪಾಟ್ ಅಲ್ಲೇ ಮಾಡ್ತಾರೆ. ಅಲ್ಲೇ ಪರ್ಫೆಕ್ಷನ್. ನಾನು ಹೋಗಿ ಬಂದು ಅವ್ನು ಕರಿತೀನಿ, ನನ್ನ ಲವರ್ ಪಾರ್ವತಿ ಅಂತ ಕರಿತೀನಿ. ಅದನ್ನ ಪಾರ್ವತಿ ಇಲ್ಲ, ಪಾರ್ವತಿ ಬಿಡ್ಸೇಳು, ಪಾರ್ವತಿ. ಅದ್ಭುತ ಅನುಭವ ಅಂತ ಕಾಣುತ್ತೆ. ಒನ್ ಆಫ್ ದ ಗ್ರೇಟ್ ಇನ್ ಸೌತ್. ಈಗ ನಮಗೇನು ಗೊತ್ತಾ, ನಮಗೆ ಬೇರೆ ಏನೂ ಇಲ್ಲ, ನಮಗೆ ನೋ ಬ್ಯಾಕ್ ಗ್ರೌಂಡ್ ಅಟ್ ಆಲ್. ಪುಟ್ಟಣ್ಣ ಸರ್ ಕರೆದು ಒಂದು ಪಿಕ್ಚರ್ ಮಾಡಿಸಿದ್ರೆ ನೆಕ್ಸ್ಟ್ ಪಿಕ್ಚರ್ ಸೋಣ್ಸು ಅಂತ ಹೇಳ್ತಾರೆ ಅಂತಂದರೆ, ನಮಗೆಲ್ಲ ಒಂದು ಕಡೆ ನಮಗೆ ಒಂದು ಮನೆ ಮಠ ಅಣ್ಣ ತಮ್ಮ ತಂದೆ ತಾಯಿ ಬಿಟ್ಟು ಬಂದಿದ್ದಕ್ಕೂ ಇರೋ ಒಂದು ಕಡೆ ನಾವು ಓಕೆಪ್ಪ ನಡೀತಾ ಇದೆ ಜೀವನ. ವಿಟಮಿನ್ ಇದ್ದಂಗೆ ಅದು. ನಮಗೆ ಕಾನ್ಫಿಡೆನ್ಸ್ ಬಂದಾಗ ಅದು ಕರೆಕ್ಟ್ ಬೆಳಿತೀವಿ ನಾವು, ಓಕೆ ಸರ್ವೈವಲ್ ಆಗ್ತೀವಿ ಅನ್ನೋದು ಇತ್ತು. ಒಂದು ಎನರ್ಜಿ ಬೂಸ್ಟಿಂಗ್ ಅದು. ಎಸ್ ಶಿವ ಸರ್, ಇದು ಆಗ್ತಾ ಇರೋಗೇನೇ ಮತ್ತೊಂದು ತಮ್ಮ ಒಂದು ಚಿತ್ರ ಜೀವನದಲ್ಲಿ ಒಂದು ಮತ್ತೊಂದು ದೊಡ್ಡ ಬ್ರೇಕ್.
ಅದೇ ರಾಗ ಅದೇ ಹಾಡು ನಮ್ಮ ಶಿವಣ್ಣ ಅವರೊಟ್ಟಿಗೆ ದೊಡ್ಡ ಮನೆ ಎಂಟ್ರಿ, ನೀವು ಅಫಿಷಿಯಲ್ ಆಗಿ ಆ ಸಿನಿಮಾದಲ್ಲಿ ಹೀರೋಯಿನ್ ಅವರ ಅಣ್ಣನ ಪಾತ್ರ ಅಂತ ಕಾಣುತ್ತೆ, ಸೀಮಾ ನಾಯಕಿಯವರ ಅಣ್ಣನ ಪಾತ್ರ, ಶಿವಣ್ಣನ ಜೊತೆ ಫೈಟು ಇದೆಲ್ಲ ಆ ಅನುಭವ. ಅಂದ್ರೆ ನೀವು ಶಿವಣ್ಣನ ಪರಿಚಯ ಆಗಿದ್ದು ಆಗ್ಲೇನಾ ಫಸ್ಟ್, ಅಥವಾ ದೊಡ್ಡ ಮನೆಗೆ ಎಂಟ್ರಿ ಆಗಿದ್ದು? ಇಲ್ಲ ದೊಡ್ಡ ಮನೆ ಆಸೆ ಇತ್ತು ನಮಗೆ ಅಷ್ಟೊತ್ತಿಗೆ. ನಮಗೆ ಮಳೆ ಬಂತು, ಮಳೆ, ತಮಿಳು ಪಿಕ್ಚರು ಇದೆಲ್ಲ ಸುಮಾರು ಒಂದು ಅಪ್ ಟು 6 ಸಾಗರ ಅನುಭವ, ಬೆಳ್ಳಿಕಾಲುಂಗ್ರ ಲೇಟರ್ ಅಲ್ವಾ ಸರ್? ಇಲ್ಲ, ಬೆಳ್ಳಿಕಾಲುಂಗ್ರ ಲೇಟು. ಅದಕ್ಕಿಂತ ಮುಂಚೆ ಇವ್ರಿಗೆ ವಜೇಶ್ ಕಮ್ಮೇಜ್ ಕರೆದುಕೊಂಡು ಹೋದಾಗ ನನಗೆ ಅಣ್ಣನ ಪಾತ್ರ ಸೋಣಿಸಿದೆ ಎಸ್ ಎ ಗೋವಿಂದರಾಜ್ ಅವರಿದ್ದರು. ಇದೆಲ್ಲ ಹೇಳಿದ್ರು, ಎಷ್ಟೋ ಒಂದು ಅಮೌಂಟ್ ಮಾತಾಡಿದರು, ಇದು ಬ್ಯಾನರ್ದೆಲ್ಲ ಇರುತ್ತೆ ಮಾತಾಡಿದರು. ಫಸ್ಟ್ ಡೇ ಪ್ಯಾಲೇಸಲ್ಲಿ ಶೂಟಿಂಗು, ಅದೇ ಹಾಡು. ಅವತ್ತೇ ನಾನು ಫಸ್ಟ್ ಟೈಮ್ ಡೈರೆಕ್ಟಾಗಿ ಶಿವಣ್ಣ ನೋಡಿದ್ದು. ಫಸ್ಟ್ ಟೈಮ್ ಓಕೆ. ಅಲ್ಲಿ ಅದಾದಮೇಲೆ ಅಲ್ಲಿ ಶೂಟಿಂಗ್ ಫಸ್ಟ್ ಡೇ ಫೈಟ್ ಬೇರೆ, ಅಲ್ಲಿ ಒಂದು ಡೈಲಾಗ್ ಹೇಳ್ಕೊಂಡು ಫೈಟು. ಸೊ ನಮ್ಮನೆಯವ್ರಿಗೆಲ್ಲ ಗೊತ್ತಾಗೋಯ್ತು, ರಾಜ್ಕುಮಾರ್ ಸರ್ ಬ್ಯಾನರಲ್ಲಿ ಅಣ್ಣ ಮಾಡ್ತಿದ್ದಾನಂತೆ ಅಂತ. ನಮ್ಮನೆಲ್ಲ ಖುಷಿ. ಒಂದು ಶಿವಣ್ಣ ಈಸ್ ವೆರಿ ಕ್ಲೋಸ್. ಎಲ್ಲ ಒಂದು ಕಡೆ ಅನಿಸ್ಲಿಲ್ಲ ನನಗೆ. ಒಂದು ಶಾರ್ಟ್ ಆಗೋರು ಹೇಗಪ್ಪ ಅದಕ್ಕೆ ನನಗೆ ದೊಡ್ಡ ಸ್ಟಾರ್ಗಳ ಮಕ್ಕಳಲ್ವ, ದೊಡ್ಡ ಸ್ಟಾರ್ ಕೂಡ ಶಿವಣ್ಣ. ತುಂಬ ಕ್ಲೋಸ್ ಆದರು ಶಿವಣ್ಣ. ಅಂಡ್ ಶಾರ್ಟ್ ಕೂಡ ನೀನು ಬಾ, ನಾನು ಬರ್ತೀನಿ, ಆ ಕೋರ್ಡಿನೇಷನ್ ಇತ್ತು. ಅವನ ಜೊತೆಲಿ ಕೂತ್ಕೊಂಡು ಅವ್ರ ಜೊತೆಲಿ ಊಟ ಮಾಡಿದ್ರು. ಊಟ ಮಾಡ್ತಿರ್ಲಿಲ್ಲ ಅವರು, ಸುಮ್ಮನೆ ಅಲ್ಲೊಂದು ತಿಂದ್ಕೊಂಡು ಯಾವ ತಟ್ಟಾರು ತಿನ್ನೋರು ಅವರು ಇವರು ಅಂತಿದ್ದಾರೆ. ಪ್ರೊಡಕ್ಷನ್ ಬಾಯಿದ್ರು ಕೂಡ ತಟ್ಟೆ ತಿನ್ನೋರು. ಆ ಕ್ಯಾರೆಕ್ಟರ್ ನೋಡಿದಾಗ ನಾವು ನಿಜವಾಗ್ಲೂ ಹೇಳ್ತೀನಿ, ನಾನು ಜಸ್ಟ್ ಬಿಗ್ ಸ್ಟಾರು, ನಮ್ಮ ಇಮ್ಯಾಜಿನೇಷನ್ ದೊಡ್ಡದಾಗಿತ್ತು. ಬಟ್ ಆ ಥರ ನಾರ್ಮಲ್ ಒಂದು ಮಿಡ್ಲ್ ಕ್ಲಾಸ್ ಪರ್ಸನ್ಸ್ಗಳಿಂದ ಮಿಡ್ಲ್ ಕ್ಲಾಸ್, ನಾವೆಲ್ಲ ನಮ್ಮ ಹತ್ರ ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನು ಜೀವನ ಮಾಡಿದ್ವೋ ಆ ಒಂದು ಸಂಸ್ಕಾರ ಅವರಲ್ಲಿತ್ತು, ಆ ಮನೆಯಲ್ಲಿತ್ತು. ಸೊ ಅದಾದಮೇಲೆ ಅಪ್ಪಾಜಿ ನೋಡಿರಲಿಲ್ಲ ನಾನು. ಅವಾಗ ಅಪ್ಪಾಜಿ ನೋಡಿದ್ದ? ಅವಳೇ ನೋಡಿದ್ದು. ಅಪ್ಪಾಜಿ ಅವರು ನೋಡಿದ್ದು, ಅಮ್ಮನ ನೋಡಿದ್ದು, ರಾಘಣ್ಣವರು, ಅಪ್ಪು, ಆಮೇಲೆ ಚಿನ್ನೇಗೌಡರು, ಎಸ್ ಎ ಗೋವಿಂದರಾಜು, ಮೈಸೂರು ಶ್ರೀನಿವಾಸ್ ಅವರು, ಎಲ್ಲ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ನೋಡಿದಾಗ ಶಿವಣ್ಣ ಒಂದು ಸರ್ ಕರೆದಿದ್ದು ಮನೆಗೆ. ಅಲ್ಲಿ ಅಪ್ಪಾಜಿ ಶೂಟಿಂಗ್ ಬಂದಾಗ ಸೋಟು ಅಪ್ಪಾಜಿ ನೋಡಿದ ಒಂದು ಎಲ್ಲಿ ಸ್ಟಿಕರ್ ಇರುತ್ತಲ್ಲ ಮನುಷ್ಯನ ನೋಡುವಾಗ, ಒಂದು 2 ಸೆಕೆಂಡ್ ನೋಡುವಾಗ ಅಲ್ಲಿ ಏನೋ ಇರುತ್ತೆ, ಭಾವನೆಗಳಿರುತ್ತೆ, ನಮ್ಗೆ ಅರ್ಥವಾಗಲ್ಲ ಅದು. ಅದನ್ನು ಭಾಳ ಖುಷಿ ಆಯ್ತು ರಾಜ್ಕುಮಾರ್ ಸರ್ ನೋಡಿದಾಗಂತೂ. ಅಬ್ಬಾ, ಸಾರ್ಥಕ ಜೀವನ, ಸೂಪರ್ ಸಾರ್ಥಕ ಜೀವನ. ಎಲ್ಲೊಂದು ಕಡೆ ಆ ಟೈಮಲ್ಲಿ ನಮ್ಮ ಅಪ್ಪ ಇರಬಾರ್ದಾಗಿತ್ತ, ಅದು ಫೀಲ್ ಆಗ್ತಿತ್ತು ನನಗೆ. ನಮ್ಮಪ್ಪ ಬದುಕಿದ್ರೆ ಇನ್ನಾಗ ಎಲ್ಲೋ ನಾವು ದುರ್ಗದಲ್ಲಿದ್ದಾರೆ, ನಾವು ಬೆಂಗಳೂರು, ಕ್ಷಣದಲ್ಲಿ ನಮ್ಮ ಅಪ್ಪ ಇರಬೇಕಾಗಿತ್ತು. ನಾನು ಎಲ್ಲೊಂದು ಕಡೆ ನಾನು ಆ ಪಿಕ್ಚರಲ್ಲಿ ಮಾಡ್ತಾ ಇದ್ದೀನಿ, ಅವ್ರಿಗೂ ಇನ್ನಷ್ಟು ಸಂತೋಷ ತಗೊಳ್ತಿದ್ರಲ್ಲ ಅನ್ನೋ ಫೀಲಿಂಗ್ ಇತ್ತು. ಆ ತೂಕ, ದೇವರು ಅಷ್ಟೇ, ದೇವ್ರು ನೋಡಿದೆ ಎಲ್ಲ ಒಂದು ಕಡೆ ನಾವು. ಯಾಕೆಂದ್ರೆ ನಾವು ರಾಜ್ಕುಮಾರ್ ಸರ್ ಅಂತಂದ್ರೆ ಅಲ್ಲಿ ಇಟ್ಕೊಂಡಿದ್ದೆ ಮೈಂಡಲ್ಲಿ, ನಮಗೆ ಇಮ್ಯಾಜಿನೇಷನ್ ನಮ್ಮ ಮೈಂಡಲ್ಲಿ ಆಗಿದೆ, ಹೊಡೆದಾಗಿದೆ ಭಂಡಾರದು. ಸೊ ನೋಡಿದಾಗ ಜೀವನ ಸಾರ್ಥಕಪ್ಪ ಅಂತ ಅನಿಸ್ಬಿಡ್ತು ನನಗೆ. ಫ್ಯಾಂಟಾಸ್ಟಿಕ್. ಅದಾದಮೇಲೆ ಅಮ್ಮ ಗ್ರೇಟ್. ಎಲ್ಲ ಒಂದು ಕಡೆ ಹೋಗ್ತಾ ಏನಾಯಿತು ಅಂತಂದರೆ ವಿಜಯಶ್ರೀ ಕಮೆಂಟ್ಸಲ್ಲಿ ಒಬ್ಬ ಮನೆಯಲ್ಲಿ ಒಬ್ಬ ಸದಸ್ಯನಾಗ್ಬಿಟ್ಟೆ. ಪ್ರತಿ ಪಿಕ್ಚರ್ಗೂ ಕೂಡ ನನಗೆ ಶಿವಕುಮಾರಿಗೆ ಏನು ಪಾತ್ರ ಅಂತ ಅಮ್ಮ ಕೇಳೋರು, ವರದಪ್ಪಣ್ಣ ಕೇಳೋರು. ವಿಜಯಶ್ರೀ ಕಮೆಂಟ್ಸಲ್ಲಿ ಯಾವುದೇ ಪಿಕ್ಚರ್ ನಡೀಲಿ, ಯಾವಾಗ ಶಿವಣ್ಣ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ನನ್ನ ಮಾಡಿದ್ರೆ 1-2 ಸರಿ ಮನೆಗೆ ಅವ್ರು ಅಡುಗೆ ಕೊಂಡೋಗಿತ್ತು, ಅಲ್ಲೆಲ್ಲ ಶಿವಣ್ಣ ನಾವೆಲ್ಲ ಕೂತ್ಕೊಂಡು ಊಟ ಮಾಡೋದು. ಆಮೇಲೆ ಅಪ್ಪ ಜೊತೆ ಮನೇಲಿ 1-2 ಸರಿ ಊಟ ಮಾಡಿದೆ. ಅಮ್ಮ, ವರದಪ್ಪಣ್ಣ ಈ ಪಿಕ್ಚರ್ಗಳು ನೋಡಿದಾಗ ಸಾಕಷ್ಟು 13-15 ಪಿಕ್ಚರ್ಗಳು ಮಾಡಿದ್ದೀನಿ ವಿಜಯಶ್ರೀ ಕಮೆಂಟ್ಸಲ್ಲಿ. ಅಂದರೆ ಅಮ್ಮ ಕೇಳೋರು ಶಿವಕುಮಾರಿಗೆ ಏನು ಪಾತ್ರ ಅಂದರೆ ಅದಿದೆಯಲ್ಲ, ಇರೋಒಂದು ಕಡೆ ಮನೆಯಲ್ಲಿ ನಮ್ಮನೆ ನಮ್ಮ ಹುಡುಗ. ಹೌದು, ಆ ಫಿಲ್ಮ್ಸ್. ಆಮೇಲೆ ಮ್ಯೂಸಿಕಲ್ ನೈಟ್ ಕರ್ಕೊಂಡು ಹೋಗೋರು ನಾನು, ಶಿವಣ್ಣ, ರಾಘು, ಗುರು. ಆಮೇಲೆ ಎಲ್ಲ ಒಂದೇ ಕಾರಲ್ಲಿ ಎಲ್ಲೇ ಇರಲಿ, ಗೋಕಾಕ್ ಒಂದೇ ಕಾರ್, ಚಿತ್ರದುರ್ಗ, ನಮ್ಮನೆ ಕರ್ಕೊಂಡು ಹೋಗಿದ್ದೆ. ಮನೆಗೆ ಕರ್ಕೊಂಡು ಹೋಗಿದ್ದೆ ಶಿವಣ್ಣ. 4 ಜನ ಕರ್ಕೊಂಡು ಹೋಗಿ ಮಂಡಕ್ಕಿ, ಅಲ್ಲಿಗೆ ಫೋನ್ ಇಲ್ಲ, ಕರ್ಕೊಂಡು ಬರ್ತೀನಿ ಅಂತ ಏನಿದೆ ಇನ್ಫಾರ್ಮೇಶನ್ ಇಲ್ಲ. ಸಡನ್ ಎಂಟ್ರಿ ಅಮ್ಮ ಸಡನ್ ಮಂಡಕ್ಕಿ ಮಾಡಿದ್ರು, ತುಪ್ಪ ಹಾಕಿದ್ರು, ಎಲ್ಲರೂ ತಿಂದು ನಮಸ್ಕಾರ ಮಾಡಿದ್ರು. ಶಿವಣ್ಣ ರಾಘಣ್ಣ ಬೋತ್ ನಮಸ್ಕಾರ ಮಾಡಿದ್ರು. ಅಲ್ಲಿಂದ ಮತ್ತೆಗೇನು ನಾವು ರಾಣಾಯಬನ್ ಗೋಕಾಕ್ ಕೊಟ್ಟು ಹೋದ್ವಿ. ಅಲ್ಲೆಲ್ಲ ಚಿಕ್ಕ ನಾಡಿನಲ್ಲಿ ಕಾಫಿ ಟೀ ಕುಡಿತಾ ಎಂಥ ಮಜವಾದ ದಿನಗಳಲ್ಲ. ನಾನು ಶಿವಣ್ಣ ಆಲ್ಸೋ ಈಸ್ ವೆರಿ ಗ್ರೇಟ್. ಜಸ್ಟ್ ಲೈಕ್ ಬೇಬಿ, ಮಗು ಮನಸ್ಸು, ಭೇದ ಭಾವ ಇಲ್ಲ. ಬಂದು 10-10:30 ಬಂದು ಅಲ್ಲಿಂದ ಸ್ಟುಡಿಯೋ ಕರ್ಕೊಂಡು ಹೋಗೋರು. ನಾನು 3 ಜನ ಕಾಫಿ ಟೀ ಕುಡಿತೀವಿ. ಯಾರು ಡಬ್ಬಿಂಗ್ ಅಂತ ಚಾಮುಂಡಿ ಸ್ಟುಡಿಯೋದಲ್ಲಿ ನೋಡ್ತಾ ಇದ್ವಿ. ಮತ್ತೆಗೇನು ಕಾಫಿ ಟೀ ಕೊಡೋದು, ಮತ್ತೆಗೇನು ಅವರು ಮನೆಗೆ ಹೋಗೋರು, ಮತ್ತು 5:30 ಬರೋರು. 5:30 ಬಂದು ಶಟ್ಲ್ ಕೊಟ್ಟೋಗ್ತಿದ್ವಿ ಗಮ್ಮತ್ ಪಾರ್ಕಿಗೆ. ಅಲ್ಲಿ ಶಟ್ಲು, ಅಲ್ಲಿ ನನಗೆ ಶೂ ಕೊಡಿಸಿ ನೀನು ಶಟ್ಲ್ ಆಡೋ ಅಂತ ಅಲ್ಲಿ ಶಟ್ಲ್ ಕತ್ತಿದ್ದೆ ಅಲ್ಲಿ ನಾನು. ಫ್ಯಾಂಟಾಸ್ಟಿಕ್ ಸರ್. ಈಗ ನಿಮ್ಮ ವಿಷಯಕ್ಕೆ ನಾವು ಬರೋದಾತಂದರೆ
ಓಂ ಚಿತ್ರಕ್ಕೆ ಹೇಗೆ ಸೆಲೆಕ್ಟ್ ಆಗಿದ್ರಿ? ಓಂ ಚಿತ್ರಕ್ಕಿಂತ ಮುಂಚೆ ನೀವು ಆಕಸ್ಮಿಕನಲ್ಲೂ ಕೂಡ ಜೀವನ ಚಿತ್ರ ಆದ್ಮೇಲೆ ಅಪ್ಪಾಜಿ ಜೊತೆ ಮತ್ತೆ ಡಬಲ್ ಅವಕಾಶ ಮೇಡಮ್ಗೆ, ಬಂಪರ್ ಬ್ಯಾಕ್ ಟು ಬ್ಯಾಕ್. ಜೀವನ ಚಿತ್ರ ಆದ್ಮೇಲೆ ಆಕಸ್ಮಿಕಾಗಿ ಓಂ ಹಾಗೂ ಆಕಸ್ಮಿಕ ಚಿತ್ರದ ಅನುಭವಗಳು, ಆ ಪ್ರಕ್ರಿಯೆಗಳ ಬಗ್ಗೆ ಹೇಳೋದಾದ್ರೆ ಉಪ್ಪಿಸ ಡೈರೆಕ್ಷನ್ ಹೇಗಿತ್ತು ಅವಾಗ? ಓಂ ಇವಾಗ ಸೆನ್ಸೇಷನ್ ಹೇಗಿತ್ತ ಅನುಭವಗಳು? ಆಕಸ್ಮಿಕ ಬಂದು ಪಾರ್ವತಮ್ಮ ಫೋನ್ ಮಾಡಿ, ನೀನ್ ಮಾಡ್ಬೇಕು ಕಣೆ ರಕ್ಷಾ ಅದ್ರಲ್ಲಿ ಒಂದು ರೋಲು. ಅಮ್ಮ ಇದರಲ್ಲಿ ಪಾತ್ರ ಅಷ್ಟೊಂದು ಚೆನ್ನಾಗಿದ್ದಂಗಿಲ್ಲ, ಗಿನ್ನಾಗಿಲ್ಲ ಏನಿಲ್ಲ, ಅಪ್ಪಾಜಿನೇ ಹೇಳಿದ್ದಾರೆ ಆ ಟೀಮ್ ಪೂರ್ತಿ ಏನಿದೆ ಮಾಡಬೇಕು, ನಿನ್ಗೆ ಇದು ದಿಸ್ ಇಸ್ ದ ಬೆಸ್ಟ್ ಪಾತ್ರ, ನಿಂಗೆ ತುಂಬಾ ಚೆನ್ನಾಗಿದೆ, ನೆಕ್ಸ್ಟ್ ಇನ್ನೂ ಇದಕ್ಕಿಂತ ಮುಂದೆ ಒಳ್ಳೆ ಪಾತ್ರಗಳು ಮಾಡ್ತೀಯಂತೆ, ಈ ಪಿಕ್ಚರಲ್ಲಿ ಈ ಕ್ಯಾರೆಕ್ಟರ್ ನೀನೇ ಮಾಡಬೇಕು ಫಿಕ್ಸ್. ನಾಗಭರಣ ಸರ್ ಹೇಳಿದ್ರು ಇಲ್ಲ ಚೆನ್ನಾಗಿದೆ, ಮುಂದೆ ಹೋಗ್ತಾ ಚೆನ್ನಾಗತ್ತೆ, ನೀನು ಮಾಡಮ್ಮ ಚೆನ್ನಾಗಿದೆ. ಅಮ್ಮ ಹೇಳಿದ್ರು ಇಲ್ಲ ನೀನು ಮಾಡಿ ಅದನ್ನ, ನೀನು ಇದು ಮಾಡಂಗಿಲ್ಲ, ಮಾಡಲೇಬೇಕು ಅಂತ. ಆಕಸ್ಮಿಕ ಹಂಗೆ ಎರಡನೇ ಪಿಕ್ಚರ್. ಉಪ್ಪಿ ಸರ್ ನನಗೆ ಇವಾಗಲ್ಲ ಅಜಗಜಾಂತರದಲ್ಲಿ ಅವ್ರು ನನಗೆ ಹೌದು ನಾನು ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿದ್ದಾಗಲಿಂದ ನನಗೆ ಉಪ್ಪಿ ಸರ್ ನಂಗೆ ಚೆನ್ನಾಗಿ ಗೊತ್ತು. ಉಪ್ಪಿ ಸರ್ ಅಂದ್ರೆ ಉಪ್ಪಿ ಅವರು ಅಂತಾನೆ, ಉಪೇಂದ್ರ ಅವರು ಅಂತಾನೆ ಹೇಳ್ತಾ ಇದ್ದಿದ್ದು. ಸೊ ಅವರು ಮಾಡ್ತಿದ್ದಾರೆ ಅಂದಾಗ ಅಮ್ಮ ಚಿಕ್ಕದಿದ್ದಂಗಿದೆ ಇಲ್ಲಮ್ಮ ರೋಲು ಅಂತಂದೆ. ಚಿಕ್ಕದಿಲ್ಲ ಕಡೆ ತುಂಬಾ ಚೆನ್ನಾಗಿದೆ ಇದು ರೋಲು ಮಾಡು ಅಂದ್ರೆ. ಆಮೇಲೆ ಉಪೇಂದ್ರ ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಇಲ್ಲ ಹಿಂದಿನಲ್ಲಿ ಇದು ಕ್ಯಾರೆಕ್ಟರ್ನು ಬೇರೆ ಯಾರೋ ಎಲ್ಲ ಮಾಡಿದರೆ, ಆ ಒಂದು ಪಾತ್ರ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ, ರಕ್ಷಾ ಇದು ನೀವೇ ಮಾಡಿ ಅಂತೇಳಿ ಉಪೇಂದ್ರ ಅವ್ರು ಹೇಳಿದ್ರು. ಸೊ ಹಾಗೆ ಆ ಪಿಕ್ಚರ್ ಐ ಥಿಂಕ್ ಮದುವೆ ಆಗಿತ್ತು ಅವಾಗ. ಹೌದು ಮದುವೆ ಆಗಿತ್ತು. ಪಾರ್ವತಮ್ಮ ಒಂದು ಏನೇ ಒಂದು ಇದರಲ್ಲಿ ಪೇಪರ್ಲೆಲ್ಲ ನ್ಯೂಸ್ ನೋಡಿದೆ, ನೀನು 2 ಪಿಕ್ಚರ್ 3 ಪಿಕ್ಚರ್ ಮಾಡ್ತಾ ಇದೆಯಂತೆ. ಇವರೇನೋ ಕೇಳಿದ್ರು, ಇಲ್ಲಮ್ಮ ಪಿಕ್ಚರ್ ಎಲ್ಲ ಅಷ್ಟೊಂದೇನೋ ಇಲ್ಲ ಅಂತೇನೋ ಅಂದಿದ್ದಕ್ಕೆ ಅವ್ರು ಎಷ್ಟು ಒಂದೊಂದು ಚಿಕ್ಕ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ತಾರೆ ಅನ್ನೋಕ್ಕೆ. ನಾನು ಬೆಳಗ್ಗೆ ತಾನೇ ನೋಡಿದೆ ಪೇಪರಲ್ಲಿ 3-2 ಪಿಕ್ಚರ್ ಹೆಸರಿತ್ತು, ಆ ಥರ ಜ್ಞಾಪಕ ಇಟ್ಕೊಂಡಿಲ್ಲ. ಮೆಮೊರಿ ಇಟ್ಕೊಂಡು ಇಲ್ಲ ಇದ್ರಲ್ಲಿ ನೀನು ಮಾಡಬೇಕು, ಆ ಪಾತ್ರ ತುಂಬ ಚೆನ್ನಾಗಿದೆ, ರೆಕಗ್ನೈಸ್ ಆಗೋಂಥ ಪಾತ್ರ, ಅದು ನೀನೇ ಮಾಡಬೇಕು. ಸೊ ಉಪೇಂದ್ರ ಅವರು ಹೇಳಿದ್ರು. ಸೊ ಆ ಪಾತ್ರ ಹಂಗಾಗಿ ಓಂ ಪಿಕ್ಚರ್ನ ಮಾಡಿದ್ದು. ಅಪ್ಪಾಜಿ ಅಮ್ಮ ಅಷ್ಟೊಂದು ಒಂದು ಮ್ಯೂಸಿಕಲ್ ನೈಟು ಆಡಿಸೋದು, ಅಲ್ಲಿಂದ ಕರ್ಕೊಂಬರೋದು ಅದೆಲ್ಲ ಇತ್ತಲ್ಲ. ಒಂದ್ಸರಿ ಮೃತ್ಯುಂಜಯ ನಾನು ಶಿವಣ್ಣ ಹೈದರಾಬಾದ್ ಶೂಟಿಂಗ್ ಹೋಗಬೇಕಾಗಿತ್ತು. ಜೈಲಲ್ಲಿ ಇರ್ತಾರೆ ಇನ್ನೊಬ್ಬ ಜೈಲು ಕೈದಿ ಕ್ಯಾರೆಕ್ಟ್ರು. ಸೊ ಅಲ್ಲಿಂದ ನಾವು ಒಂದೇ ರೂಮ್, ಒಂದೇ ಹೋಟೆಲ್, ಅಲ್ಲಿ ಗೀತಮ್ಮ ಬಂದಿದ್ರು. ನನಗೆ ಹೆಚ್ಚು ಕಡಿಮೆ ಶೂಟಿಂಗ್ ಮುಗಿಸ್ಕೊಂಡು ಬಂದು 6:30 ಅಲ್ಲಿಂದ ಮತ್ತೆ ಜರ್ನಿ ಆದಮೇಲೆ ರಾತ್ರಿ 9 ಗಂಟೆ ಊಟಕ್ಕೆ ಟೈಮು. ಶಿವಣ್ಣ ಬಂದರು, ಬಾ ಊಟಕ್ಕೆ ಹೋಗೋಣ ಅಂತ. ಊಟಕ್ಕೆ ಕರ್ಕೊಂಡು ಹೋದಾಗ ಎಲ್ಲ ಆಡು ಅದನ್ನು ಮಾಡಿ ಇದನ್ನು ಮಾಡಿ ಏನು ತಿಂತಿ ಹೇಳು. ನಾನು ನಾನ್ ವೆಜ್ ಕಡಿಮೆ ತಿಂತಿದ್ದಾಗ ಸೊ ನಾನು ಕರ್ಡಸ್ ಹೇಳಿದೆ, ನಾನು ಸಾಕು ನನಗೆ ಅಂತ. ಸೊ ದೆನ್ ಏನಂತಂದರೆ ಇವನು ಅದೇ ಕೆಮ್ಮಣ್ಗುಡಿಲಿ ಕೂಡ ಶಿವಣ್ಣನ ನಾವು ಒಂದೇ ರೂಮಲ್ಲಿ ಇದ್ದಿದ್ದು. ಶಶಿಕುಮಾರ್ ಇದ್ದರೂ ಕೂಡ ನಾನು ಶಿವಣ್ಣ ಒಂದೇ ರೂಮಲ್ಲಿ ಇದ್ದಿದ್ದು. ಅಷ್ಟೊತ್ತೆ 2ನೇ ಪಿಕ್ಚರ್ ಅಲ್ಲ, 2-3 ಪಿಕ್ಚರ್ ಜೊತೆಲಿ ಪಳಗಿಬಿಟ್ಟಿದ್ದೆ ನಾನು. ಆ್ಯಂಡ್ ದೆನ್ ಒಂದೇ ಬೆಡ್ ಆಗಿರ್ಬೋದು, ಬೆಡ್ಗಳು ಬೇರೆ ಫ್ರೆಂಡ್ಸ್ ಅಷ್ಟೇ. ಯಾವುದು ಬಾಂಧವ್ಯ ಇದೆಯಲ್ಲ ನನ್ನ ಲೈಫ್ ಲಾಂಗ್ ಮರೆಯಲ್ಲ. ಮನೆ ಒಂದು ಬಾಂಧವ್ಯ, ಕನ್ಸನ್, ಒಂದು ರಾಘಣ್ಣ ಕನ್ಸನ್ ಇದೆಯಲ್ಲ, ರಾಘಣ್ಣ ಇವತ್ತು ಕೂಡ ಒಂದು ಮೆಸೇಜ್ ಮಾಡೋದೇ ಆಗಿ ಇದೆಲ್ಲ ಇರುತ್ತಲ್ಲ, ಇವರು ರೆಗ್ಯುಲರ್ ರಾಘಣ್ಣನ ರಾಘಣ್ಣ ಒಂಥರ ಹೋಲ್ಡ್ ಇದೆ, ಜವಾಬ್ದಾರಿ ಇದೆ, ಕನ್ಸನ್ ಇದೆ. ಶಿವಣ್ಣದ ಸ್ವಲ್ಪ ಬೇಬಿ ಮಗು ಥರ ಶಿವಣ್ಣದ. ನಾವು ಅವ್ರ ಮನೆಗೆ, ನಾನು ಹೋಟೆಲ್ ಹೈಲ್ಯಾಂಡ್ಸ್ ಇದ್ದಾಗ ಮನೆಗೆ ಹೋಗ್ತಿದ್ದೆ ಎಕ್ಸಸೈಸ್ಗೆ. ರಾಘಣ್ಣ ಕರೆಸ್ಕೊಡೋರು. ಹೆಚ್ಚಿಗೆ ಒಂದು 2-3 ವರ್ಷ ಮಾಡಿದ್ರು ಮನೆಯಲ್ಲಿ ಎಕ್ಸಸೈಸ್ ಲಾನಲ್ಲಿ. ನಾನು ರಾಘಣ್ಣ, ಭುವನ್ ಅಂತ ಒಬ್ಬ ಮಾಸ್ಟರ್ ಇದ್ರು. ನಾನು ರಾಘಣ್ಣ ಅಂತೂ ರೆಗ್ಯುಲರು. ಅಪ್ಪು ಬಂದು ಜಾಯ್ನ್ ಆಗೋರು. ಸೊ ಅಮ್ಮ ಅಪ್ಪಾಜಿ ವಾಕಿಂಗ್ ಮಾಡ್ಕೊಂಡು ಬರೋರು. ಅಮ್ಮ ಸ್ವಲ್ಪ ಮನೆಯಲ್ಲೇ ವಾಕಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋರು ಅಲ್ಲಿ. ಅಂದರೆ ಅಷ್ಟು ಬಾಂಧವ್ಯ ಇತ್ತು ಅಂತ. ಆ ಬಾಂಧವ್ಯ ಇತ್ತು ಅಲ್ಲಿ. ಮತ್ತೆ ನಾನು ಊಟಕ್ಕೆ ಕರ್ಕೊಂಡು ಹೋಗೋದಲ್ಲ, ಆ ಬಾಂಧವ್ಯ ಅದನ್ನು ಶಿವಣ್ಣ ಇದು ಮಾಡಿ. ಮುತ್ತಣ್ಣ ಶೂಟಿಂಗ್ ಅಂತಂದರೆ ರಕ್ಷಾ ನನ್ನ ಲವ್ ಪೀರಿಯಡ್ ನಡೀತಿತ್ತು. ಮುತ್ತಣ್ಣಲ್ಲಿ ಅದು ಬೇರೆ ಪಿಕ್ಚರು ಇಲ್ಲ, ಕೆಮ್ಮಣ್ಣಗುಂಡಿನೇ. ಇವರಿಗೆ ನಾನು ಇದನ್ನು ಶಿವಣ್ಣದ ಊಟ ಎಲ್ಲ ಆಯಿತು, ಬಂದು ಅಲ್ಲಿ ಟ್ಯಾಂಕಲ್ ಮಾಡಿದೆ. ಟ್ಯಾಂಕಲ್ ಮಾತಾಡಿ ಎಲ್ಲೋಗಿದ್ದು ಇಷ್ಟೊತ್ತು ತನಕ ನೀನು ಮತ್ತೆ ಬೆಳಿಗ್ಗೆ ಗೊತ್ತಾಗಿದೆ ನಾನು ರಕ್ಷಣೆ ಫೋನ್ ಮಾಡಿದ್ದು ಮಾತಾಡಿದ್ದು. ಹೆಚ್ಚು ಕಮ್ಮಿ ಬಿಲ್ಲೇ ಸಾಕಷ್ಟು ಬಿಲ್ ಬಂದ್ಬಿಟ್ಟಿತ್ತು ಅನ್ಸುತ್ತೆ. ಹೆಂಗೆ ಸರ್ ನಿಮಗೆ ಪ್ರೀತಿ ಸ್ಟಾರ್ಟ್ ಆಗಿದೆ ಹೆಂಗೆ ಸರ್? ಕಲಾವಿದರಾಗಿ ಭೇಟಿ ಆಗಿದ್ದು ಫಸ್ಟ್ ಅದ್ಯಾವುದೋ ಒಂದು ಸೀರಿಯಲ್ ಅಲ್ಲಿ, ಅದಾದ ನಂತರ ಜೀವನ ಚೈತ್ರದಲ್ಲಿ ಮೀಟ್ ಮಾಡಿದ್ದು. ಫಂಕ್ಷನ್ ಅಲ್ಲಿ ಶ್ರೀರಕ್ಷಾ ಬಹಳ ಜೀವನ ಚೈತ್ರ ಆದ್ಮೇಲೆ ಅಲ್ವಾ ಅದು? ಇಲ್ಲ ಬಿಫೋರ್ ದಟ್. ಓಕೆ ಕರೆಕ್ಟ್. ಆಗ್ಲೇ ನನಗೆ ಮೈಸೂರು ಲ್ಯಾಂಪ್ಸ್ ಯಾರು ಹುಡುಗಿ ಚೆನ್ನಾಗಿದ್ದಾಳಲ್ಲ, ಕಲರ್ ಗಿಲ್ಲರ್ ಅಂದ್ಕೊಂಡು ಆ ಟೈಮಲ್ಲಿ ನನ್ನ ಫಂಕ್ಷನ್ ಇವರು ಅವರು ಕಿಚಾಸಿ ಹಂಗೆ ಹಿಂಗೆ ಅಂದ್ರೆ ಅದು ಮೈಂಡಿಗೆ ಅದು ಆಗೋಯ್ತು. ಹೌದು, ಅದು ನಮ್ಮ ಮೈಂಡಲ್ಲಿ ಆ ಥರ ಇರಲೇ ಇಲ್ಲ. ಸುಮ್ಮನೆ ಎಲ್ರು ಹಿಂಗೆ ಕಿಚಾಸಿ ಶಿವಕುಮಾರ್ ನೋಡು ಇಲ್ಲಿ ನೋಡಕ್ ಬರ್ತಾನೆ ಅನ್ಸುತ್ತೆ, ಹಂಗೆ ಹಿಂಗೆ ಏನಮ್ಮ ಹಿಂಗೆ ಕೇಳಿ ಅದು ನಮ್ಗೆ ಗೊತ್ತಿಲ್ಲಂಗೆ ಆಗೋಯ್ತು ಅಷ್ಟೇ. ನಾನು ಖಂಡಿತ ನನ್ನ ಮೈಂಡಲ್ಲಿ ಮದುವೆ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇರ್ಲಿಲ್ಲ ಅವಾಗ.
ಆಮೇಲೆ ಮದುವೆ ಆಗಕ್ಕೆ ಮುಂಚೆ ಶಿವು ಸರ್ ಅವರ ಬ್ರದರ್ಸ್ ಎಲ್ಲ ನಿಮ್ಮನ್ನ ಅತ್ತಿಗೆನವ್ರಂತೆ. ಹೌದು, ನನ್ನ ಇಬ್ರು ಬ್ರದರ್ಸ್, ಎಲ್ಲಾ ಬ್ರದರ್ಸ್ ತುಂಬಾ ಲವಬಲ್, ದೇ ಲೈಕ್ ಮೀ ಎ ಲಾಟ್. ಆಮೇಲೆ ಮದುವೆ ಆದ್ಮೇಲೂ ಸಹ ಶಿವಕುಮಾರ್ ಸರ್ ಏನಾದ್ರು ಸಣ್ಣ ಈ ಪ್ರೀತಿ ಜಗಳಗಳಾದಾಗ ಅಮ್ಮ ಶಿವಕುಮಾರ್ ಸರ್ ಅಮ್ಮ ನಿಮ್ಗೆ ಸಪೋರ್ಟ್ ನಿಲ್ಲೋರತ್ತಮ್ಮ? ಎಲ್ಲ ಸಪೋರ್ಟ್ ಈಗಲೂ ಬಹಳ ತುಂಬಾ ಎಲ್ಲ ಒಳ್ಳೆ ಸಾಫ್ಟ್ ನೇಚರ್ ಒಳ್ಳೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ನೋಡಿ ಇಲ್ಲಮ್ಮ ಹಿಂಗ್ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ನಂಬಲ್ಲ ಅವರು, ನಂಬಲ್ಲ. ಅವ್ರಿಗೆ ಗೊತ್ತು ಏನೋ ಒಳ್ಳೇದಕ್ಕೆ ಏನಾದ್ರು ಹೇಳಿರ್ತೀನಿ ಅಂತ. ಅದೇನೋ. ಆ್ಯಂಡ್ ವಿತ್ ಬೋತ್ ದ ಪರ್ಮಿಷನ್ ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅನ್ಯತಾ ಭಾವಿಸ್ಬೇಡಿ. ನಿಮಗೆ ಶಿವಕುಮಾರ್ ಸರ್ ನಿಮ್ಮ ವಿಷಯದಲ್ಲಿ ತುಂಬ ಪಾಸಿಟಿವ್ ಅಂತ ಕೇಳ್ಪಟ್ಟೆ. ಆ ಟೈಮ್ನಲ್ಲಿ ಅಫ್ಕೋರ್ಸ್ ನಿಮ್ಮ ಅಲ್ಲ ಅದು ಅವಾಗ ಇನ್ನೂ ಜಾಸ್ತಿ ಸರ್. ದಿಸ್ ಇಸ್ ಬೌಂಡ್ರಿ ನಮ್ದು ಹೆಂಗ್ ಗೊತ್ತಾ, ಒಂದು ಫ್ರೇಮ್ ನಮ್ಮ ತಂದೆ ತಾಯಿಗಳು ನೋಡೋದು ನಾವು ನೋಡಿದ್ದು ಇವನು ಅಪ್ಪಾಜಿಯವ್ರ ಮನೇಲಿ ನೋಡಿದ್ದು ಒಂದು ಫ್ರೇಮ್ ಇದೆ. ಅದು ಕುಟುಂಬ ಅನ್ನೋದು, ಮಕ್ಕಳು, ತಂದೆ ತಾಯಿ, ನೆಂಟರಷ್ಟು, ಬಂಧು ಬಳಗ, ಸೊಸೈಟಿ, ಇಷ್ಟು ಬೌಂಡ್ರಿಲೇ ಇರ್ತೀವಿ ನಾವು. ಇದು ಬಿಟ್ಟು ಹೋಗೋದು ಸಾಧ್ಯ ಇಲ್ಲ ಅಲ್ವಾ? ಈಗ ಮದುವೆ ಅಂತಕ್ಕದ್ದು ಒಂದು ಅಷ್ಟೇ, ಲೈಫ್ ದಸ್ ಫ್ರೇಮ್. ಕರೆಕ್ಟ್ ಅಲ್ಲ, ಆ ಮದುವೆ ಅನ್ನೋದು ಹಂಗೆ ತಮಾಷೆಗೆ ಸ್ಟಾರ್ಟ್ ಆಗಿದೆ ಅಂತಲ್ಲ. ಮೇಡಮ್ ಹೇಳಿದಾಗ ಯಾವುದೋ ಕಡೂರ್ ಫಂಕ್ಷನ್ ನೀವು ಹೋದಾಗ ಯಾರಿಗೋ ಮೇಡಮ್ ಅಡ್ರೆಸ್ ಕೊಟ್ಟಿದ್ದಾರೆ, ಫೋನ್ ನಂಬರ್ ಅದು ಹಿಂಗ್ ಕೊಟ್ಟಿ ಅಂತ ಕೇಳಿ ಅದಾಗಿದೆ. ಸೊ ಮದುವೆ ಇದಾಯ್ತು. ಮದುವೆದೆಲ್ಲ ಆದ್ಮೇಲೆ ಮೇಡಮ್ಗೆ ನಮ್ಮ ಗುರು ಸರ್ ಆಕ್ಟ್ ಮಾಡಿದಾರಲ್ಲ ಪಿಕ್ಚರ್ಲಿ ಕಲಂಜನ್ ಕಲಂಜನ್ ಕಮಲ್ ಸ್ಟಾರ್ ಪಿಕ್ಚರ್, ಅದ್ರಲ್ಲಿ ಮೇಡಮ್ ಆಕ್ಟ್ ಮಾಡಿದ್ರಿ ಅಂತ ಕಾಣುತ್ತೆ ಆ ಪಿಕ್ಚರ್ ಅಲ್ಲಿ. ಒಳ್ಳೆ ಗಮನ ಸೆಳೆಯುವಂತ ಪಾತ್ರ. ಆಗ ಯಾವುದೋ ಒಂದು ಗೃಹ ಪ್ರವೇಶಕ್ಕೆ ನೀವೆಲ್ಲ ಹೋದಾಗ ಶಿವು ಸರ್ದು ಈ ವಿಷಯದಲ್ಲಿ ಇದ್ದಾರೆ. ಅಮ್ಮ ಬಂದ್ಬಿಟ್ಟು ನಿಮ್ಮಿಬ್ರಿಗೂ, ಅಪ್ಪಾಜಿ ಅಮ್ಮ ಬಂದ್ಬಿಟ್ಟು ಅಂದ್ರೆ ನೀವು ಹೇಳಿದ್ರಲ್ಲ ಮದುವೆ ಅನ್ನೋದೇನು, ಒಂದು ಆ ಬಾಂಡಿಂಗ್ ಅನ್ನೋದೇನು, ಆ ಲೈಫ್ ಬಗ್ಗೆ ಒಂದು ಅದ್ಭುತವಾದ ಮಾತುಗಳು ಹೇಳಿದ್ರಂತೆ. ಆ ಇನ್ಸಿಡೆಂಟ್ಗಳ ಬಗ್ಗೆ ಹೇಳೋದಾದ್ರೆ ಸರ್? ಒಂದ್ಸಲಿ ಬಂದಾಗ ಸ್ವಲ್ಪ ಹೀಗೆ ಕೋಪ ಮಾಡ್ಕೊಂಡು ಏನೋ ಸರಿ ಮಾತಾಡಲಿಲ್ಲ ಅಂದಾಗ ಅಪ್ಪಾಜಿ ಎಲ್ಲ ಬಂದು ಶಿವು ಕೈಯೆಲ್ಲ ಇಟ್ಕೊಂಡು ಬಂದು ನನ್ನನ್ನ ಇದ್ ಮಾಡ್ಕೊಂಡು ಹಿಂಗೆ ಕೈ ಇಟ್ಕೊಂಡು, ಯಾವುದೇ ಕಾರಣಕ್ಕೂ ಆ ಮಗು ಕಣ್ಣಲ್ಲಿ ನೀರು ಹಾಕ್ಸ್ಬೇಡ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಸಂಸ್ಕಾರ ಹೇಳಿ ನೋಡಿ ನೋಡ್ಬಿಟ್ಟು ನಮಗ್ ಖುಷಿ ಅನ್ಸೋದಂದ್ರೆಮ್ಮ, ಇವಾಗ ನಾವೆಲ್ಲ ನಿಮ್ಮನ್ನ ನೋಡಿದೀವಿ. ಅಫ್ಕೋರ್ಸ್ ನೀವೆಲ್ಲ ಇಷ್ಟಪಟ್ಟು ಮದುವೆ ಆಗೋ ಟೈಮಲ್ಲಿ ನಾವು ನಮ್ಮ ಟೀನ್ಸ್ ಅಲ್ಲಿ ಇದ್ವಿ, ಇವಾಗ ನಾವು ಮಿಡ್ಲ್ ಏಜ್ ಅಲ್ಲಿ ಇದೀವಿ. ಅವಾಗೆಲ್ಲ ನಾವು ನೋಡಿದ್ವಿ ಅಂದ್ರೆ ಒಂದು ಲವ್ ಜನರಲಿ ಇವಾಗ ಎಷ್ಟು ಬೇಗ ಲವ್ ಮಾಡ್ಬಿಡ್ತಾರೆ, ಯಾವಾಗಂದ್ರೆ ಮದುವೆ ಆಗ್ಬಿಡ್ತಾರೆ, ಆ ರಿಲೇಶನ್ಶಿಪ್ ವ್ಯಾಲ್ಯೂ ಕೊಡಲ್ಲ. ನೋಡಿ ಇನ್ನೆಲ್ಲ ನೋಡಿದ್ರೆ ನಾವು ಆ ಒಂದು ರಿಲೇಶನ್ಶಿಪ್ ಏನು ಬೇರೆ ಸ್ಟೆಪ್ ತಗೊಳಕ್ಕೆ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಯಾವ್ದೋ ಒಂದು ಹೆಂಗೋ ಮದುವೆ ಮಾಡ್ಕೊ, ಇಂಥವ್ರೆಲ್ಲ ಆಶೀರ್ವಾದ ಮಾಡಿ, ಇಂಥವ್ರೆಲ್ಲ ಹೇಳಿ, ಈಗ ಇಷ್ಟು ಜನ ನಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ಇದ್ದಾಗ ಯು ಕೆನಾಟ್ ಗೋ ಏನೋ ಹೇಳ್ಬಿಟ್ಟು ನಂಗೆ ಬೇಡಪ್ಪ ನಂಗೆ ಆಗಲ್ಲ ಅಂತ ನಾವು ಬಿಟ್ಟು ಹೋಗಕ್ ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಭಯ ಕಾಡ್ಬಿಡುತ್ತೆ. ಯಾಕಂದ್ರೆ ಇಷ್ಟು ದೊಡ್ಡ ಕನ್ಸರ್ನ್ ಇದ್ದಾಗ, ಒಂದು ಕನ್ಸರ್ನ್ ಅನ್ನೋದು ಕಮಿಟ್ಮೆಂಟ್ ಇದ್ದಾಗ, ಜವಾಬ್ದಾರಿ ಇದ್ದಾಗ ಭಯ ಕಾಡ್ಬಿಡುತ್ತೆ. ಅದು ಕನ್ಸರ್ನ್ ಇದ್ದಾಗ ಕಮಿಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ದೊಡ್ಡ ಫ್ಯಾಮಿಲಿಯಲ್ಲಿ ಚಿತ್ರರಂಗ ಎಷ್ಟು ಪಿಕ್ಚರ್ಗಳು ಮಾಡೋದು, ದೊಡ್ಡ ಆರ್ಟಿಸ್ಟ್ಗಳು, ನಾವು ಊರು ಹೋದ್ರೆ ನಮ್ಮ ತಂದೆ ತಾಯಿಗಳು ರೈತರು, ಇವ್ರ ತಂದೆ ತಾಯಿಗಳು ಹೋದ್ರೆ, ಇದೆಲ್ಲ ಈ ದೊಡ್ಡ ಫ್ರೇಮ್ ಇದೆಯಲ್ಲ, ಈ ಫ್ರೇಮ್ ಒಳಗಡೆ ನಮ್ಮದು ಮನೆ ಮೇಲೆ ಬರುತ್ತೆ. ಬಟ್ ಸಿ ಇಸ್ ಗುಡ್, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಸಮ್ಟೈಮ್ ಆಗ್ಬೋದು ಅದು. ಬಟ್ ಅಲ್ಲಿವರೆಗೂ ಆ ಥರ ಯೋಚನೆ ಬಂದಿಲ್ಲ ನಮ್ಮಲ್ಲಿ. ಅವರ ಆಶೀರ್ವಾದ ಎಲ್ಲ ನಾವು ತಗೊಂಡಿರೋದ್ರಿಂದ ನಂಗನ್ಸುತ್ತೆ ಎಷ್ಟೋ ಬರುತ್ತೆ, ಬಂದು ಹೋಗಿದೆ ಇಲ್ಲ ಅಂತಲ್ಲ, ಅದೆಲ್ಲವನ್ನು ಕೂಡ ಹಿರಿಯರ ಆಶೀರ್ವಾದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಯಾರು ಪ್ರಪೋಸ್ ಮಾಡಿದ ಅದನ್ನ ಹೇಳಲ್ಲ ಇಬ್ರು? ಪ್ರಪೋಸಲ್ ಅವರೇ. ಓ ನೀವೇನ ಮೇಡಮ್? ನಾನೇ ಅಂತಂದ್ರೆ ಹಂಗಲ್ಲ, ನಾನು ಹೇಗಾಯ್ತು ಅಂದ್ರೆ ಅದೇ ಉಡಾಟಿಗೆ ಹೇಳಿದ್ನಲ್ಲ ನಾನು. ಈಗ ಇವರು ಅದೇ ಇದಕ್ಕೆ ಹೋದಾಗ ಕೆಮ್ಮಣ್ಣಗುಂಡಿನಲ್ಲಿ ಹೋಗ್ಬಿಟ್ಟು ಅವರೆಲ್ಲ ಮಾತಾಡಿ ಕೆಳಗಡೆ ಬಂದ್ಬಿಟ್ಟು ಅಲ್ಲಿ STD ಫೋನ್ ಕಾಲ್ ಮಾಡಿದ್ದಾರೆ. ಸೊ ಎಷ್ಟೊತ್ತಿಂದ ರಾತ್ರಿ ಒಂದು 11 ಗಂಟೆ 12 ಗಂಟೆಯಿಂದ ಶುರು ಆಗಿದ್ದು, ಅದು 1 ಗಂಟೆವರೆಗೂ ಏನೋ ಮಾತಾಡಿದ್ದಾರೆ. ಅವ್ರ ಫೋನ್ ನಂಬರ್ ತೆಗೆದಿದ್ದಾರೆ, ಯಾರ ನಂಬರ್ ಮಾಡಿದ್ದಾರೆ ಅಂತ. ಸೊ ಇವರೆಲ್ಲ ಸುಮ್ಮನೆ ಇರೋಲ್ಲ. ಸೊ ನಂಬರ್ ತಗೊಂಡಿದ್ದಾರೆ. ಆಮೇಲೆ ನನಗೆ ಕೇಳಿದ್ರು. ಆಮೇಲೆ ನನಗೆ ಇದೆಲ್ಲ ಏನೂ ಗೊತ್ತಿಲ್ಲ. ಹೌದು ಮಾಡಿದ್ರು. ಸೊ ಅಂತ ನಾನು ಹೇಳಿದ್ಮೇಲೆ ಅಲ್ಲಿಂದ ಶುರು ಆಯ್ತು. ನಮ್ಗೆ ಯಾವಾಗ ನೋಡೋ ತಮಾಷೆ ಮಾಡೋದು, ಯಾವಾಗ ನೋಡೋ ಇದು ಮಾಡೋದು, ಹಂಗೆ ಶುರು ಆಯ್ತು. ಇವರು ಇಲ್ಲಿ ಬಂದಾಗ ಏನಾಗ್ತಿತ್ತು, ಇಲ್ಲಿ ಅವರು ಹೋಟೆಲ್ ಹೈಲ್ಯಾಂಡ್ಸ್ ಅಲ್ಲಿ ಇದ್ರು, ಅಲ್ಲಿ ಕೂಡ ಕನೆಕ್ಟ್ ಮಾಡ್ಬೇಕು ಫೋನು, ರಿಸೆಪ್ಷನ್ ಮಾಡಿ ಅಲ್ಲಿಂದ ಕನೆಕ್ಟ್ ಮಾಡ್ಬೇಕು. ಅವ್ರು ಕನೆಕ್ಟ್ ಮಾಡ್ಬಿಟ್ರೆ ಇವ್ರು ನಾವು ಮಾತಾಡ್ತಾ ಕೂತ್ಕೊಂಡ್ರೆ ಎಷ್ಟೊತ್ತಾಗ್ತಿತ್ತು ಗೊತ್ತಿಲ್ಲ. ಅವ್ರ ಮಧ್ಯದಲ್ಲಿ ಕನೆಕ್ಷನ್ ತೆಗೆದಾಗ ಕೇಕ್ ಅಂತ ಒಂದು ಸೌಂಡ್ ಬರುತ್ತೆ. ಅವ್ರು ಕೇಳಿಸ್ಕೊಳ್ತಾರೆ, ಅವ್ರು ಮಾತಾಡ್ತಾರೆ, ಮತ್ತೆ ಇರ್ತಾರೆ, ಅದು ಮತ್ತೆ ಟಕ್ ಅಂತ ಒಂದು ಸೌಂಡ್ ಬರುತ್ತೆ. ಸೊ ಹಿಂಗೆ ಮಾಡೋಕೆ ಶುರು ಮಾಡಿ ಡೈಲಿ ಫೋನ್ ಮಾಡೇ ನಮ್ಮಲ್ಲಿ ಒಂದು ಹುಡುಗಿ ನಮ್ಮ ಮನೇಲಿ ನಾನು ನೋಡ್ಕೊಳಕ್ಕೆ ಒಬ್ಳು ಇದ್ಲು. ಅಕ್ಕ ಬಂತು ಅಣ್ಣನ ಫೋನು ಅಂತ ಅಂದ್ಬಿಟ್ಟು ಇದು ಮಾಡೋಳು, ಹಾಗೆ ಮಾಡ್ತಿದ್ಲು. ಸೊ ಇವರು ಒಂದ್ಸಲ ಎಲ್ಲ ನಾನು ಹೋಗ್ತಾ ಇದ್ದೀನಿ, ಅರ್ಜೆಂಟಾಗಿ ಫೋನ್ ಮಾಡಿದ್ರೆ ಮಾತಾಡೋಕ್ಕಿಲ್ಲಲ್ಲಮ್ಮ, ನೀನು ಹೋಗೋಕೆ ರೆಡಿ ಇದೆಯಾ, ಫೋನಲ್ಲಿ ಮಾತಾಡೋಕೆ ರೆಡಿ.
ನಾನು ಹೇಳಿದೆ ಏನ್ರಿ ಇಷ್ಟು ಪದೇ ಪದೇ ಫೋನ್ ಮಾಡ್ತಾನೆ ಇರ್ತೀರಾ, ಎಲ್ಲ ಮಾಡ್ತಿದ್ದೀರಾ, ನೀವು ಮತ್ತೆ ಆಮೇಲೆ ಕಂಡೀಷನ್ ಬೇರೆ ಮಾತಾಡುವಂತ ಕಂಡೀಷನ್ ಆಗ್ತೀರಾ, ಏನ್ ಮದುವೆ ಮಾಡ್ಕೊಳ್ತೀರಾ ನೀವು? ಹಂಗೆ ಸ್ಟಾರ್ಟ್ ಆಗಿದೆ, ಹಂಗೆ ಶುರುವಾಗಿದ್ದು. ಫ್ಯಾಂಟಾಸ್ಟಿಕ್. ಮನೆಯಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಸರ್? ಲವ್ ಮ್ಯಾರೇಜ್ ಅಂದ ತಕ್ಷಣ ಅಪ್ಪ ಅಮ್ಮ ಕಡೆಯಿಂದ ಏನು ಇಲ್ಲ, ನಮ್ಮ ಮದುವೆ ಮಾಡಬೇಕು ಅಂತ ಒಂದಿತ್ತು, ನಾನು ಸೆಟ್ಲ್ ಆಗಬೇಕಂತ ಒಂದಿತ್ತು. ಸೊ ಅಷ್ಟೊತ್ತಿಗೆ ಪ್ರಪೋಸಲ್ ಈ ಥರ. ದೇ ಆರ್ ವೆರಿ ಹ್ಯಾಪಿ. ನಿಮ್ಮ ಮನೇಲಮ್ಮ? ನಮ್ಮ ಮನೆಯಲ್ಲಿ ಸ್ವಲ್ಪ ಇತ್ತು, ಅಷ್ಟು ಇದಿರಲಿಲ್ಲ. ಸ್ವಲ್ಪ ನಮ್ಮ ಮನೆಯಲ್ಲಿ ಓಕೆ ಆಗಿತ್ತು. ಬಟ್ ಅವ್ರ ಮನೆಯಲ್ಲಿ ನನ್ನ ನೋಡಿದ ತಕ್ಷಣ ನಾನು ಅವ್ರನ್ನ ನೋಡಕ್ ಹೋಗಿದ್ದೆ, ಮನೆಗೆ ಹೋಗಿದ್ದೆ. ನಿಮ್ ರಿಸೆಪ್ಷನ್ ಸಕ್ಕತ್ ಮಾಡಿ ಅಂತ ಬುಲ್ಲಕಾಟಲ್ಲೆಲ್ಲ ಹೋಗಿದ್ರು ಅಂತ ನೀವು ಹೇಳಿ ಸರ್ ಅದ್ರ ಬಗ್ಗೆ. ಇಡೀ ಹಳ್ಳಿನಲ್ಲಿ ಎಲ್ಲ ರೌಂಡ್ ಎಲ್ಲ ಹೊಡಿಸಿ, ಸೊ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ರೆಕಗ್ನೈಸ್ಡ್ ಆರ್ಟಿಸ್ಟ್ಗಳು ನೀವು ಆಗಿದ್ವಿ. ಸೊ ಅಲ್ಲಿ ಬಹಳಷ್ಟು ಫೇಮಸ್ ಆಗ್ಬಿಟ್ಟೆ ನಾನು ಆ ಟೈಮಲ್ಲಿ. ಬುಲ್ಲಕಾಟ್ ಕತೆ ಹೇಳಿ. ಈಗ ನಮ್ಮ ಊರಿನ ಹುಡುಗ ಅಂತಂದಾಗ ದಟ್ ಸಂಭ್ರಮ ಬೇರೆ, ಆ ಸಂಭ್ರಮ ಬೇರೆ ಅಲ್ಲ, ಪ್ರೀತಿ ಬೇರೆ, ನಮ್ಮೂರು ಪ್ರಾದೇಶಿಕ ಅಭಿಮಾನಿ. ಮೇಡಮ್ಗೆ ಆಗಿತ್ತು ನಮ್ಮ ಮೈದಂದ್ರಲ್ಲೇ ತುಂಬಾ ಇವತ್ತಿಗೂ ಕೂಡ ಅವತ್ತಿಂದ ಅಲ್ಲಿಂದ ಇಲ್ಲಿವರೆಗೂ. ಫಸ್ಟ್ ನಾನು ಹೋಗಿ ಮನೆ ನೋಡಿ ನಮ್ಮ ಅತ್ತೆನೇ ಎಲ್ಲ ನೋಡಿದ್ಮೇಲೆ ನಾನು ಓಕೆ ಇಲ್ಲ ಮದುವೆ ಮಾಡ್ಕೊಳ್ತೀನಿ. ಯಾಕಂದ್ರೆ ಹೌದು, ಯಾಕಂದ್ರೆ ಇದು ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ನೋಡ್ತಾ ಇದ್ವಿ ಏನೇನಾಗುತ್ತೆ ಹೇಗೆ ಅಂತೆಲ್ಲ ನೋಡಿದ್ವಲ್ಲ. ಸೊ ಹಾಗಾಗಿ ನನಗೆ ಮದುವೆ ಆದ್ರೆ ಫ್ಯಾಮಿಲಿನಲ್ಲಿರೋ ಹುಡುಗನ ಮದುವೆ ಆಗ್ಬೇಕು ಅಂತ ಮೆಂಟಲಿ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ. ಬಾಂಡ್ ಹಾಕೊಂಡ್ಬಿಟ್ಟಿದ್ದಾರೆ, ಏನಾದ್ರು ಕೂಡ ಹುಡುಗ ಫ್ಯಾಮಿಲಿ ಓರಿಯೆಂಟೆಡ್ ಗಂಟ ಹಾಕ್ಬಿಟ್ರೆ ಅಷ್ಟೇನೆ ಅದು. ಅಲ್ಲ ಹಂಗಲ್ಲ, ಮತ್ತೆ ಏನಾಗುತ್ತೆ ಯಾರೋ ಎಲ್ಲೋ ಒಂದ್ ಕಡೆ ಬಂದಾಗ ತುಂಬಾ ಪ್ರಾಬ್ಲಮ್. ಇಲ್ಲ, ಅದರಲ್ಲಿ ನಾನು ಒಬ್ಬ ಕಲಾವಿದದ ಆರ್ಟಿಸ್ಟ್ ನೋಡಿದ್ದೆ, ನಮ್ಮ ಹೇಳ್ತೀನಿ ಹೆಸರು ಕೂಡ, ರಘುವೀರ್ ಹೆಂಡತಿ ನನಗೆ ತುಂಬಾ ಕ್ಲೋಸ್. ಸಿಂಧು ಅವರು ರಘುವೀರ್. ಸಿಂಧು ನನಗೆ ಎಷ್ಟು ಕ್ಲೋಸ್ ಅಂದ್ರೆ ಅದು ಹಿಂದಿನ ದಿವಸ ಕೂಡ ಅವಳು ಸಾಯೋ ಒಂದ್ ದಿವಸದ ಮುಂಚೆ ಕೂಡ ಮಾತಾಡಿದ್ವಿ. ಅದಕ್ಕೆ ಆ ಟೈಮಲ್ಲಿ ನಾನು ಸೀರಿಯಲ್ ಕೂಡ ಮಾಡಿದೆ ನಾನೊಂದು ಉದಯ ಟಿವಿಗೆ. ಸೊ ಅವಳು ಕಷ್ಟ ಸುಖವನ್ನು ಹಂಚ್ಕೊಳ್ಳೋಳು. ಅವರಿಬ್ರು ಲವ್ ಮ್ಯಾರೇಜ್ ಮಾಡಿದ್ದು. ಫಸ್ಟ್ ಡೇ ಒನ್ನಿಂದ ಆ ಪಿಕ್ಚರ್ ಕೂಡ ನಾನು ಮಾಡಿದೆ ಅವರಿಬ್ಬರ ಜೊತೆಗೆ. ಅವರಿಬ್ಬರದ್ದು ನನಗೆ ಹೇಳ್ಕೊಳ್ಳೋಳು. ಅದನ್ನೆಲ್ಲ ಕೇಳ್ಕೊಂಡ್ಮೇಲೆ ನನಗೆ ಡಿಸೈಡ್ ಅನಿಸಿದ್ದೇನು ಅಂದರೆ, ಯಾವುದೇ ಕಾರಣಕ್ಕೂ ಲವ್ ಮ್ಯಾರೇಜ್ ಮಾಡ್ಕೊಂಡ್ರೆ ಫ್ಯಾಮಿಲಿನಲ್ಲಿ ಒಪ್ಪಿಸಿ ಮದುವೆ ಮಾಡ್ಕೋಬೇಕು ಅನ್ನೋದು ನನಗೆ. ಫ್ಯಾಂಟಾಸ್ಟಿಕ್. ಆಮೇಲೆ ಇಬ್ಬರಿಗೂ ಈ ಪ್ರಶ್ನೆ, ಸಾರ್ಗೂ ಅಷ್ಟೇ ನಿಮಗೂ ಅಷ್ಟೇ, ನಿಮ್ಮ ಇಬ್ಬರು ಒಳಗಡೆ ಇರೋ ಕಲಾವಿದರು, ಶಿವಕುಮಾರ್ ಸರ್ ಒಳಗಡೆ ಇರೋ ಒಬ್ಬ ಕಲಾವಿದ, ನಿಮ್ಮ ಒಳಗಡೆ ಇರೋ ಒಬ್ಬ ಕಲಾವಿದೆ, ಈ ಸಾಂಸಾರಿಕ ಜೀವನನ ಎಲ್ಲೂ ಡಾಮಿನೇಟ್ ಮಾಡಕ್ ಬಿಡ್ಲಿಲ್ವಾ? ಅಂದ್ರೆ ಆ ಈಗೋಗಳು ಅಥವಾ ನಾನು ಅನ್ನೋದು ಏನು ಹೇಳಕ್ ಇಷ್ಟಪಡಿ? ರಘುವೀರ್ ವಿಷಯ ಬಂದಿದ್ದಕ್ಕೆ ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಡಿ. ಈ ಪ್ರಶ್ನೆ ನನಗೆ ಬಂತು ಯಾಕೆಂದ್ರೆ ಜನರಲ್ ಆಗಿ ಇವಾಗ ಒಂದು ಅಮಿತಾಬ್ ಬಚ್ಚನ್ ಅವ್ರದ್ದು ಒಂದು ಪಿಕ್ಚರೇ ಇದೆ, ಅಭಿಮಾನ್ ಅಂತ ಒಂದು ಸಿನಿಮಾನೇ ಇದೆ. ಇಬ್ರು ಅದರಲ್ಲಿ ಸಿಂಗರ್ಸು. ಈ ಒಂದು ಒಳಗಡೆ ಇರೋ ಒಂದು ಪ್ರೊಫೆಷನಲ್ ಈಗೋ ಅಂತ ಏನ್ ಹೇಳ್ತೀವಿ ಅದ್ರ ಮೇಲೆ? ಇಲ್ಲ, ಆ ಥರದ್ದು ಯಾವತ್ತೂ ನಿಮ್ಗೆ ಅವಕಾಶನೇ ಮಾಡ್ಕೊಟ್ಟಿಲ್ಲ ಇವತ್ತಿನವರೆಗೂ. ಅದಿಲ್ಲ ಸಚೂಟ್ ಸರ್, ಹಂಗೆ ಇವತ್ತಿನವರೆಗೂ ನೀನು ಆ ಕ್ಯಾರೆಕ್ಟರ್, ನೀನು ಈ ಕ್ಯಾರೆಕ್ಟರ್, ನೀನು ದೊಡ್ಡ ಸ್ಟಾರ್, ಇದ್ಯಾವ್ದು ಬಂದು ನಮ್ಮಲ್ಲಿ ಬಂದ್ರೆ ಮನೇಲಿ ಚಿಕ್ಕ ಪುಟ್ಟದ್ದು ಬರುತ್ತೆ. ಅದು ಸರ್ ಸಂಸಾರ ನಮ್ಮಲ್ಲಿ ಫುಲ್ ಸಪೋರ್ಟ್ ಅವ್ರ ಕಡೆ ಇದೆ. ಅಂಡ್ ದೆನ್ ಇದ್ರೂ ಕೂಡ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಏನಾದ್ರೂ ಕೂಡ ಭಾಳ ಹಿಂಗೆ ಬಂದ್ಬಿಟ್ಟು ತಕ್ಷಣ ಅಲ್ಲಿಂದ ಬರುವಷ್ಟು ಮರ್ತ್ಬಿಟ್ಟು ನಾರ್ಮಲ್ ಆಗ್ಬಿಟ್ಟಿರ್ತೇನೆ. ನಾನು ಎಲ್ಲೋ ತಪ್ಪಾಗಿದೆ, ಸಾರಿ ಕಣಮ್ಮ ಅಂತ ಹೇಳ್ತೀನಿ. ಫ್ಯಾಂಟಾಸ್ಟಿಕ್ ಸರ್, ಸೂಪರ್. ದೆನ್ ಯಾಕಂದ್ರೆ ಮಕ್ಳು ದೊಡ್ಡದಾಗ್ಬಿಟ್ರಲ್ಲ ರಘು. ಈಗ ನಮ್ಮ ಆಗಿದ್ರೆ ಅವರೇ ಬಂದ್ಬಿಡ್ತಾರೆ ನಮ್ಮ ಮನೆಯವರೆಲ್ಲ ಪಂಚಾಯತಿ ಮಾಡೋದಕ್ಕೆ. ದೊಡ್ಡವ್ರ ಮಕ್ಳು ನಮ್ಮ ಮನೆಯಲ್ಲಿ ಏನೇ ಇದ್ರು ಕೂಡ ನಮ್ಮ ಅದಕ್ಕೆ ಕರೆಕ್ಟ್ ಅಂತ ಇವತ್ತು ಹೇಳ್ತಾರೆ. ಮಕ್ಕಳನ್ನ ಸಾಕೋದಾಗ್ಲಿ ರೋಲ್ ಮಾಡಲು ಯಾಕಂದ್ರೆ ನಾವು ಮದುವೆ ಮಾಡ್ಕೊಳ್ಳೋದು ಇಷ್ಟೇ ಇರಬೇಕು. ಯಾಕಂದ್ರೆ ಎಲ್ಲೋ ಏನೇ ಮದುವೆ ಮಾಡ್ಕೊಳ್ಳೋದು, ನಾನು ನನ್ನ ಅನಿಸಿಕೆ ಅದು, ಚಿತ್ರರಂಗದ ಕಷ್ಟ ಸುಖ ಗೊತ್ತಿರುತ್ತೆ, ಒಬ್ಬ ಪ್ರೊಡ್ಯೂಸರ್ ಕಷ್ಟ ಸುಖ ಗೊತ್ತಿರುತ್ತೆ, ಕಲಾವಿದ ಹೆಂಗೆ ಬೆಳೆದು ಬಂದಿರ್ತಾನೆ ಅನ್ನೋದು ಕಷ್ಟ ಸುಖ ಗೊತ್ತಿರುತ್ತೆ. ಯಾಕೆ ಲೇಟಾಗಿ ಬಂದ, ಯಾಕೆ ಇಲ್ಲಿ ಹೋಗ್ಬಿಟ್ಟಿದ್ದ, ಇದೆಲ್ಲ ಒಬ್ಬ ಆರ್ಟಿಸ್ಟಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಒಂದು ಪಿಕ್ಚರ್ಗೆ ಹೋದಾಗ ಇದು ಗೊತ್ತಾಗುತ್ತೆ ಶ್ರೀರಕ್ಷ ಅಂತಾನೆ ನಿಜವಾದ ಮದುವೆ ಮಾಡ್ಕೊಂಡು ಒಂದು ಪ್ಲಸ್ ಪಾಯಿಂಟು. ಎರಡನೇ ಪಾಯಿಂಟ್ ಏನಂತಂದರೆ ಅವ್ರ ಮನೆಗೆ ಬಿಫೋರ್ ಮ್ಯಾರೇಜ್ ಹೋದಾಗ ಪೂಜೆ ಮಾಡೋದು, ಅದು ಆ ಸಂಸ್ಕಾರ ಇತ್ತು, ಕಲ್ಚರ್ ಇತ್ತು. ಅಂಡ್ ದೆನ್ ಮುದ್ದೆ ಮಾಡಿ ಒಂದು ಸ್ವಲ್ಪ ಸಾರಿ ಮುದ್ದೆ ಮಾಡಾಕಿದ್ರು. ಒಳ್ಳೆ ಅಡುಗೆ ಚೆನ್ನಾಗಿ ಮಾಡ್ತಾರೆ. ವೆರಿ ಗುಡ್. ಪ್ಲಸ್ ಇದಾಗಿತ್ತು ನನಗೆ. ಅಲ್ಲೆಲ್ಲೆಲ್ಲ ಹೊತ್ಕೊಂಡು ನನಗೆ ಮಾಡ್ತೀನಲ್ರಿ ಅಡುಗೆ ಮಾಡ್ತೀರಾ, ಫ್ಯಾಂಟಾಸ್ಟಿಕ್ ಕುಕ್ಕರ್, ಒಳ್ಳೆ ಅಡುಗೆ ಮಾಡ್ತಾರೆ ಅವರು. ಸೂಪರ್. ಆ್ಯಂಡ್ ಶಿವು ಸರ್, ನೀವು ಕೆರಿಯರ್ ಸ್ಟಾರ್ಟ್ ಮಾಡಿದ ಟೈಮ್ನಲ್ಲಿ ಅಷ್ಟು ದೊಡ್ಡ ಪೇಮೆಂಟ್ಗಳಿರ್ತಿಲ್ಲ. ನಿಮ್ಮ ಬಗ್ಗೆ ಇವತ್ತು ಶಿವಕುಮಾರ್ ಅವ್ರ ಸಂಪಾದನೆ ಏನು? ನಾನು ದುಡ್ಡಿನ ವಯಸ್ಸಲ್ಲಿ ಮಾತಾಡ್ತಾ ಇಲ್ಲ. ಎ ಜೆಂಟ್ಲ್ಮನ್ ಯಾವತ್ತು ಒಬ್ಬ ಪ್ರೊಡ್ಯೂಸರ್ಗೆ ಒಂದು ತೊಂದರೆ ಕೊಟ್ಟಿಲ್ಲ. ದುಡ್ಡು ಬೇಕು, ಇಲ್ಲ ಡೇಟ್ ಕೊಡ್ತೀನಿ, ಡಬ್ಬಿಂಗ್ ಬರಲ್ಲ ಅಂತ ಹೇಳಿಲ್ಲ, ಮ್ಯಾನೇಜರ್ಗಳಿಗೆ ಆಟ ಆಡಿಸಿಲ್ಲ. ನೀವು ನಿಮ್ಮ ಕೆಲಸ, ನಿಮ್ಮ ಸಿನಿಮಾ. ನಾನು ನೋಡಿದಾಗ ನೀವಿಬ್ರು ಯಾವುದು ಪಾರ್ಟಿಗಳು ಗಿರ್ಟಿಗಳು ಎಲ್ಲೂ ನೋಡಿಲ್ಲ ನಿಮ್ಮನ್ನ, ನಾನು ಜಾಸ್ತಿ ನೋಡಿಲ್ಲ. ಅಂದರೆ ನೀವು ಆಯಿತು, ನಿಮ್ಮ ಮನೆ ಆಯಿತು, ನಿಮ್ಮ ಸಂಸಾರ ಆಯಿತು. ಅಂದರೆ ನಾನು ಏನಕ್ಕೆ ಪೀಠಿಕೆ ಆಗ್ತಾ ಇದ್ದೀನಿ ಅಂದರೆ, ನೀವುಗಳೆಲ್ಲ ಆ್ಯಕ್ಟ್ ಮಾಡೋ ಟೈಮಲ್ಲಿ ರೆಮ್ಯುನರೇಷನ್ಗಳು ಇಷ್ಟೆಲ್ಲ ಇರ್ತಾ ಇರಲಿಲ್ಲ. ಇವತ್ತು ಸೀರಿಯಲ್ಗಳಲ್ಲೇ ಹೆಚ್ಚಾಗಿ ಸಂಪಾದನೆ ಮಾಡ್ತಾರೆ. ಅವತ್ತು ಸಿನಿಮಾಗಳಲ್ಲಿ ತಗೊತಾ ಇದ್ದಿದ್ದು. ದಿಸ್ ಇಸ್ ದ ರಿಯಾಲಿಟಿ.
ಸೊ ಎಷ್ಟು ಇನ್ಸೆಕ್ಯೂರಿಟಿ ಇತ್ತು ನಿಮ್ಗಳಿಗೆ ನೀವು ಅವಾಗ ಆ್ಯಕ್ಟ್ ಮಾಡಬೇಕಾದ್ರೆ? ಅಂದರೆ ಮದುವೆ ಆಗಿತ್ತು ಅಥವಾ ಮದುವೆ ಮುಂಚೆನೋ ಸಂಸಾರ ನಡೆಸಬೇಕು ಎಲ್ಲೋ ನಾನೊಂದು ಕೇಳ್ಪಟ್ಟೆ, ಒಂದು ಕಾಲದಲ್ಲಿ ತಾವು ಇಲ್ಲಿ ಲೈಫ್ನ ಕಂಟಿನ್ಯೂ ಮಾಡಬೇಕು, ಸಸ್ಟೈನ್ ಮಾಡಬೇಕು ಅಂತ ತಮ್ಮ ತಂದೆಯವ್ರು ಕೊಟ್ಟರು ಜಮೀನು ಕೂಡ ಮಾರುವಂಥ ಒಂದು ಪರಿಸ್ಥಿತಿ ಬಂದಿತ್ತು ಅಂತ ಕೂಡ ಕೇಳ್ಪಟ್ಟೆ. ಎಷ್ಟು ಕಷ್ಟ ಇರೋದು ಶಿವಕುಮಾರ್ ಸರ್? ಕಡಿಮೆ ಅಂತಂದ್ರೆ ಈಗ ಒಂದು ಮದುವೆ ಮಾಡ್ಕೊಂಡಾದ್ಮೇಲೆ ಇರೋ ದುಡ್ಡಲ್ಲಿ ನಾವು ಆ ಸರ್ಕಲಲ್ಲೇ ಬದುಕೊಂಡಿದ್ದೆ. ಇಲ್ಲಿ ಹೇಗೆ ಅಂದ್ರೆ ಈಗ ಒಬ್ಬ ಆರ್ಟಿಸ್ಟ್ ಆದ್ಮೇಲೆ ಒಂದು ಕಾರ್ ಇಟ್ಕೋಬೇಕು. ಓಕೆ, ಕಾರ್ ಇಲ್ಲಂಗೆ ನೀವು ನಡ್ಕೊಂಡು ಶಿವಕುಮಾರ್ ಏನೋ ರೋಡಲ್ಲಿ ಹೋಗ್ಬಿಟ್ರೆ ಏನಂತ ಹೇಳ್ತಾರೆ, ಓ ಶಿವಕುಮಾರ್ ಏನೋ ಪಾಪರ್ ಆಗ್ಬಿಟ್ಟಿದ್ದಪ್ಪ ನಡ್ಕೊಂಡು ಹೋಗ್ತಿದ್ದ. ಯಾವಾಗ ಮದುವೆ ಆಗಿ ಡೇಟ್ ಯಾವಾಗ? ಮಾರ್ಚ್ 14th, ಮಾರ್ಚ್ 14, 1994. ಎಲ್ಲಿ ಮದುವೆ ಆಗಿದ್ದು? ಎಲ್ಲಿ ಸರ್? ಇಲ್ಲಿ ಪುಟ್ಟಮ್ಮ ತಿಮ್ಮೆ ಆ ಚೌಟ್ರಿ ಇಲ್ಲ ಈಗ ಈಗ ಮಾಗಡಿ ರೋಡ್. ಸೊ ಅಲ್ಲಿ ಚೌಟ್ರಿನಲ್ಲಿ ನಾನು ಬೇಡ, ಒಂದು ವಾರದ ಮದುವೆ ನಮ್ದು. ಒಂದು ವಾರದಲ್ಲಿ ರೆಡಿ ಮಾಡಿದ್ದು. ಫಸ್ಟ್ ಟೆಂಪಲ್ ಅಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ರಿಸೆಪ್ಷನ್ ಕೊಡೋಣ ಅಂತ ಹೇಳಿದೆ. ಇವರು ಆಮೇಲೆ ರಾತ್ರಿ ಮನೆಗೆ ಹೋಗಿ ಎಲ್ಲ ಯೋಚನೆ ಮಾಡಿ ಮದುವೆ ಫೀಲಿಂಗೇ ಬರಲ್ಲ, ಆ ಮದುವೆ ಗಂಡು ತರ ಅದು ಮಂತ್ರ ಎಲ್ಲ ಏನು ಹೇಳ್ದಂಗೆ ಅದು ದೇವಸ್ಥಾನದಲ್ಲಿ ಮದುವೆ ಇದೆ ಅಂತ. ಮತ್ತೆ ರಾತ್ರಿ ಆದ ತಕ್ಷಣ ಮತ್ತೆ ಚೇಂಜು. ಆಮೇಲೆ ಒಂದು 5 days ಅಲ್ಲಿ ಯಾವ ಚೌಟ್ರಿ ಸಿಗುತ್ತೆ ನಿಮಗೆ? ಇಲ್ಲೇ ಎಲ್ಲ ಹುಡುಕಿ ಕೊನೆಗೆ ಇವರು ಇನ್ನೊಬ್ರು ಫ್ರೆಂಡ್ ಒಬ್ರು ಇದ್ದಾರೆ, ಅವರೆಲ್ಲ ಹೋಗಿ ಅಲ್ಲೊಂದು ಚೌಟ್ರಿ ಇದೆ, ಅಲ್ಲಿ ಓಕೆನಾ, ನಾನು ಅಪ್ಪಾಜಿ ಮನೆ ಕರೆಯೋದು ಬೇಡ, ಚಿಕ್ಕ ಚೌಟ್ರಿ ನನಗೆ ಒಂಥರ ಚೆನ್ನಾಗಿರಲ್ಲ, ಅದೆಲ್ಲ ಬೇಡ ಅಂತ ನಾನು ನಾನು ಮನಸ್ಸಲ್ಲಿ ಇವ್ರಿಗೂ ಕಲಿಯೋದು ಕರೆದಾದ್ಮೇಲೆ ಅಪ್ಪ ಅವ್ರು ಬರೋದು ಬೇಡಪ್ಪ, ಮದುವೆಗೆ ಬರೋದು ಬೇಡ ಅಂತ ನಾನು ಅನ್ಕೊಳ್ತಾ ಇರೋದು. ಬಟ್ ಎಲ್ಲರೂ ಬಂದಿದ್ರು. ಒಂದು ಚಿಕ್ಕ ಚೌಟ್ರಿ, ಅದು ತುಂಬಾ ಚಿಕ್ಕ ಚೌಟ್ರಿ. ಅಪ್ಪು ಬಂದಿದ್ರು, ಮತ್ತೆ ಅಮ್ಮ, ಶಿವಣ್ಣ ವೈಫು ಎಲ್ಲರೂ ಬಂದಿದ್ದಾರೆ. ಅಪ್ಪಾಜಿಗೆ ನಾನೇ ಬರೋದು ಬೇಡ ಅಂತ ನನ್ನ ಮನಸ್ಸಲ್ಲಿ ನಾನು ಇದ್ ಮಾಡಿ ಮನಸ್ಸು ತುಂಬಾ ಆಶೀರ್ವಾದ ಮಾಡಿ ಹೋದ್ರು. ಹೌದು, ಮನೆ ಫೀಲಿಂಗ್ಸ್ ನನಗೆ, ನನ್ನ ಬಂಧು ಬಳಗ ಏನಿರುತ್ತೋ, ನನ್ನ ನೆಂಟಸ್ಟ್ ಮನೆ ಏನಿರುತ್ತೋ, ಅಥವಾ ನಾನು ಮನೇಲಿ ಒಬ್ಬ ಸದಸ್ಯ, ಆ ಫೀಲಿಂಗ್ ಇತ್ತಲ್ಲ. ಶಿವಣ್ಣನ ಹಾಗೆ ನಡ್ಕೊಂಡಿದ್ದಾರೆ, ಅಮ್ಮನೂ ಹಾಗೆ ಇದ್ದರು. ಆ ಮನೇಲಿ ಟೋಟ್ಲಿ ಶಿವಣ್ಣ, ರಾಘಣ್ಣ, ಅಪ್ಪು ಎಲ್ಲ ಫೀಲಿಂಗ್ಸ್ ಆಗಿತ್ತು ನನಗೆ. ನಮ್ಮ ಶಿವಕುಮಾರ್ ಅಂತಂದರೆ ನನ್ನ ಮನೆಯವರು. ದೊರೆ ಭಗವಾನು ಪ್ರತಿ ಮ್ಯೂಸಿಕಲ್ ನೈಟಲ್ಲಿ ರಾಜ್ಕುಮಾರ್ ಮನೆ ಸದಸ್ಯ, ಶಿವಣ್ಣವ್ರ ಆತ್ಮೀಯರು, ಸ್ನೇಹಿತರು, ಬಂಗಾರ ಮನುಷ್ಯ ಹಾಡು ಹೇಳ್ತಿದ್ದೆ ನಾನು. ಅದು ಅಪ್ಪಾಜಿ ಭಾಳ ಇಷ್ಟ. ಅದು ನೀವು ಹಾಡೋದಾ? ಚೆನ್ನಾಗಿ ಆಡ್ತೀವಿ ಕಾಣ ನೀನು. ಸೂಪರ್ ಸರ್, ಎಂಥ ಕಾಂಪ್ಲಿಮೆಂಟ್ ಸರ್. ಸೊ ಇದೆಲ್ಲ ಮನೆ ಒಂಥರ ಇಂಡಸ್ಟ್ರಿನಲ್ಲಿ ಬಂದದಕ್ಕೆ ನನಗೆ ಒಂದು ಸ್ಟ್ರೆಂತ್, ದಟ್ ಒನ್ ಇಸ್ ಡಿಫ್ರೆಂಟ್ ಇಶ್ಯೂ. ಪಿಲ್ಲರ್ 100% ನನಗೆ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ನನಗೆ ಆ ಮನೆ ದೊಡ್ಡ ಪಿಲ್ಲರ್. ನನಗೆ ಶಿವಣ್ಣ ಸ್ನೇಹ ನಾನು ಭಾಳಷ್ಟು ದೊಡ್ಡದು. ನನಗೆ ನಾಟ್ ಗೆಟ್ ಆತ ಒಂದು ಸ್ನೇಹಿತ, ಆ ಒಂದು ಎನ್ಕರೇಜು, ಆ ಒಂದು ನನ್ನ ಅವರ ಒಡನಾಟಗಳು, ಅದೆಲ್ಲ ಹಳೇದೇನು ನೆನೆಸ್ಕೊಳ್ತಾ ಬಂದರೆ ಆ ಹಳೇದೇ ನನಗೆ ಇವತ್ತು ಎನರ್ಜಿ. ನನಗೆ ಉದಯ್ ಶಂಕರ್ ನಿಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು ಅನ್ಸ್ಕೊಂಡು. ಉದಯ್ ಶಂಕರ್ ಅವ್ರು ಬಿಡಿ, ಉದಯ್ ಶಂಕರ್ ಬಂದರೆ ಯಾರು ಡೈಲಾಗ್ಗಳೇ ಬರುತ್ತೆ ನಮಗೆ. ಶಿವಕುಮಾರ್ ನೋಡಿ ಪಿಕ್ಚರ್ಲಿ ಹೆಂಗೆ ಡೈಲಾಗ್ ಮಾತಾಡ್ತಾರೆ ಉದಯ್ ಶಂಕರ್ ಅಂದರೆ ಅಕ್ಕ ಬುಕ್ಕ, ನನಗೂ ಗುರುಗೂ ಅಕ್ಕ ಬುಕ್ಕ ಬಂದರು ಅನ್ನೋರು. ಆಮೇಲೆ ಉದಯ್ ಶಂಕರ್ ಬಿಡಿ ವೆರಿ ಗ್ರೇಟ್. ಅವರು ಒಂಥರ ಅದೇ ತರ ಎಷ್ಟು ಬೆಳೆದ್ರು ಕೂಡ ಅವರು ಸರಸ್ವತಿ ಅಲ್ಲ ಎಷ್ಟು ಬೆಳೆದ್ರು ಒಳ್ಳೆ ಒಂಚೂರು ಅಹಂಕಾರ ಮನಸ್ಸು. ಒಂದ್ಸರಿ ನನಗೆ ಜನಾರ್ದನ ಊಟಕ್ಕೆ ಹೋಗಿದ್ದೆ. ಅಪ್ಪಾಜಿ ಅಲ್ಲೇ, ಉದಯ್ ಶಂಕರ್ ಸರ್ ಅಲ್ಲೇ ಇದ್ರು, ಪರ್ಮನೆಂಟ್ ರೂಮ್. ಸೊ ಊಟಕ್ಕೆ ಹೋದ್ರೆ ಹೋಗಿ ವಿಸಿಟ್ ಆಗ್ತಿದ್ದೆ ನಾನು. ನೀವೇ ತಪ್ಪು ತಿಳ್ಕೊಳ್ಳೋ ಅಂತಂದರೆ ನಾನು ಪ್ಯಾಲೇಸ್ಗೆ ಹೋಗ್ಬಿಟ್ಬೇಡ ಅಂದರು. ಯಾವುದೋ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ. ನನ್ನ ಕಾರಲ್ಲೇ 189 ಮಾರುತಿ ಇತ್ತು. ಕರ್ಕೊಂಡು ಹೋದ ತಕ್ಷಣ ಯಾವುದೋ ಒಂದು ಸಾಂಗ್ದು ಆ ಕ್ಷಣಕ್ಕೆ ಬಂದ್ಬಿಡು, ಒಂದು 10 ಬರೆದ್ಬಿಟ್ರಪ್ಪ ಆ ಕ್ಷಣಕ್ಕೆ. ಸರ್ ನನಗೆ ಇದೇನು ಚೇಂಜ್ ಬರಬೇಕಾಗಿತ್ತು ಅಂತ ಡೈರೆಕ್ಟ್ರ್ ಹೇಳಿದ್ರು. ಅಲ್ಲೇ ಬರೆದ್ಬಿಟ್ರು. ಅಷ್ಟೊಂದು ಸರಸ್ವತಿ ಪುತ್ರ ಅವರು. ಅವರು ಕೂಡ ತುಂಬಾ ಇದಿತ್ತು. ಏನೋ ಒಂಥರ ಮಾತಾಡೋದೇ ಒಂಥರ ಹಾಡೋ ಥರ. ಅವರು ಬಂದೇನಮ್ಮ ಬಮ್ಮ ಸೊಸೆ ಬಮ್ಮ ಆ ಉದಯ್ ಶಂಕರ್ ಜಿ. ಮತ್ತು ಇನ್ನೊಂದು ನನಗೆ ಶಬರಿಮಲೆ ಸೋಮಯ್ಯಪ್ಪ, ರೇಣುಕಾ ಶರ್ಮಾ ಸರ್ ಫಸ್ಟ್ ಮೈಥಾಲಜಿ ಒಂದು ಪಿಕ್ಚರ್ ನನಗೆ ಸಿಕ್ಕಿದ್ದು. ಅಲ್ಲಿ ನಮ್ಮ PR ಹರೀಶ್ ಇದ್ದ. ಹರೀಶ್ ಹೋಟೆಲ್ ಹರಿಯನ್ಸಲ್ಲಿ ಮಲಗಿದ್ದೆ, ಎದ್ದೇಳು ಅಂತಂದ್ರೆ. ಯಾಕೆ ಅಂತಂದೆ. ಎದ್ದೇಳು ನೀನು ಅಂತ ಮಧ್ಯಾಹ್ನ ಆಗಿತ್ತು. ಸೀದಾ ಸೊಲನ್ನು ಕರ್ಕೊಂಡು ಹೋದರು. ಯಾಕೆ ಕರ್ಕೊಂಬಂದಿಲ್ಲ ನೀನು ಅಂದರೆ, ಇಲ್ಲೇ ಮೀಸೆ ಬೆಳೆಸು ಅಂದರು. ಮೀಸೆ ತೆಗೆದೆ. ಸೀದೆ ಪ್ಯಾಲೇಸಿಗೆ ಕರ್ಕೊಂಡು ಹೋದರು. ಸರ್ ಇವರೇ ನಿಮಗೆ ಇಂದ್ರ ತೋರಿಸಿದ್ರು. ರೇಣುಕಾ ಶರ್ಮಾ ಅವತ್ತೇ ಮೇಕಪ್ ಮಾಡಿಸಿ ಅಲ್ಲಿ ಒಂದು ಇಂದ್ರ ಹುಲಿ ಆಗೋದು.
ಅದ್ಭುತ ಸರ್, ಅದ್ಭುತ. ಎಂಥ ಒಳ್ಳೆ ಅನುಭವ. ಸೊ ಇದನ್ನು ಅಪ್ಪಾಜಿಲ್ಲ ನೋಡಿದ್ದಾರೆ, ಹ್ಞೂ. ಅಪ್ಪಾಜಿ ನೋಡಿದ್ದಾರೆ, ಅಮ್ಮ ನೋಡಿದ್ದಾರೆ, ಆ ಮನೆ ಇಡೀ ಫ್ಯಾಮಿಲಿಯನ್ನು ನೋಡಿದ್ದಾರೆ. ಯಶವಂತ ಎಲ್ಲ ಒಂದು ಕಡೆ ಅವ್ರಿಗೆ ಖುಷಿನೂ ಇತ್ತು. ನಮ್ಮ ಹುಡುಗ ಅವ್ರ ಮನೆ ಶಿವಣ್ಣ ಸಂತೋಷ ಇತ್ತು. ಅದೇ ಪಾರ್ಟ್ ಆಫ್ ದಟ್. ಶಿವಕುಮಾರ್ ಎಲ್ಲ ಒಂದು ಕಡೆ ಚೆನ್ನಾಗಿ ಮಾಡಿದ್ದಾನೆ, ಚೆನ್ನಾಗಿ ಡೆಲಿವರಿ ಮಾಡ್ತಾನೆ. ಖುಷಿ ಇತ್ತು ಆ ಮನೆಯಲ್ಲಿ ನನಗೆ. ಶಿವು ಸರ್, ಹಾಗೆ ಇನ್ನು ಸ್ವಲ್ಪ ನಾವು ಹಿಂದಕ್ಕೆ ಬಂತಂದ್ರೆ ಇವೊಂದು ಫಿಯೇಟ್ ಕಾರ್ ತೊಗೊತೀರಾ ಅಂತ ಕಾಣುತ್ತೆ. ಹೌದು. ಕಾರ್ನ ತಗೊಂಡು ನೀವು ಊರಿಗೆ ಹೋಗ್ತೀರಾ, ಹೌದು, ಚಿತ್ರದುರ್ಗಕ್ಕೆ ಹೋಗ್ತೀರಾ. ಅಲ್ಲಿ ನಿಮ್ಮ ತಂದೆಯವರು ನೀವು ವಾಪಸ್ ಬರೋವರೆಗೂ ಕೈ ಬೀಸ್ತಾನೆ ಇದ್ರಂತೆ. ಹೌ ಪ್ರೌಡ್ ನಿಮ್ಮ ತಂದೆ, ನಿಮ್ಮ ಮಗ ಕಾರ್ ತೊಗೊಂಡು. ದೊಡ್ಡ ವಿಷಯ ಅಲ್ಲ ಸರ್ ಒಂದು ಕಾರ್ ತೊಗೊಂಡು. ನನಗೆ ನೆನೆಸ್ಕೊಂಡು ನಮ್ಮ ತಂದೆ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗುತ್ತೆ. ಯಾಕಂದ್ರೆ ಒಳ್ಳೆಯ ವ್ಯಕ್ತಿತ್ವ. ಕಷ್ಟ ಸುಖ ಅಂದರೆ ನಾನೇ ಅಂತಲ್ಲ, ಕಷ್ಟ ಸುಖ ಬಂದರೆ ಇಡೀ ಹಳ್ಳಿಗೆ ಒಂದು ನೀರಿಲ್ಲ ಅಂತಂದು ತೋಟದ ನೀರು ಸ್ಟಾಪ್ ಮಾಡಿಬಿಟ್ಟು ಆ ಒಂದು ತೊಟ್ಟಿನ ಕಟ್ಸ್ಬಿಟ್ಟು ಊರಿಗೆ ಅಲ್ಲಿ AKAD ಒಂದು ಪಕ್ಕದಲ್ಲಿ ಅಟ್ಯಾಚ್ಡ್ ಆಗಿದೆ, ಅಲ್ಲಿ ನೀರು ಕೊಟ್ಟುವಂಥ ವ್ಯಕ್ತಿತ್ವ. ಭಗೀರಥನೇ ದೊಡ್ಡ ಮನುಷ್ಯ, ದೊಡ್ಡತನ ಇತ್ತು ಅವರಲ್ಲಿ. ಮಗನಾಗಿ ಹುಟ್ಟಿ ಎಲ್ಲ ಒಂದು ಕಡೆ ಅಣ್ಣ ತಮ್ಮಂದ್ರಾಗಲಿ, ತಂದೆ ತಾಯಿ ಆಗಲಿ, ಆ ಜನ ಆಗಲಿ, ಆ ಪ್ರೀತಿ ಇದೆಯಲ್ಲ, ಬಾಂಧವ್ಯ ಇದೆಯಲ್ಲ, ನಮ್ಮನ್ನೆಲ್ಲ ಎಲ್ಲೋ ಒಂದು ಕಡೆ ಪುಷಪ್ ಮಾಡ್ತಾನೆ ಇದೆ. ನಮ್ಮ ಇವತ್ತಿನವರೆಗೂ 400 ಲಕ್ಷ ಎಲ್ಲೇ ಏನೇ ಗಾಡಿ ಏನೇ ಮಾಡಿದ್ರು ಸಡನ್ನಾಗಿ ಕೂಲ್ ಆಗೋದಕ್ಕೆ ಭಾಳಷ್ಟು ಒಂದು ನಮ್ಮನೆ ಒಂದೊಂದು ಅಪ್ಪಾಜಿ ಅವ್ರ ಮನೆ. ಚಿತ್ರದುರ್ಗ ಲಾಸ್ಟ್ ಚಳ್ಳಕೆರೆ ರೋಡ್ ಅಂತ ಬರುತ್ತೆ, ಅಲ್ಲಿ ನಮ್ಮ ಅಣ್ಣನ ನಮ್ಮ ಅಪ್ಪನ ಸ್ನೇಹಿತರು ನಾಗೇಂದ್ರಪ್ಪ ಅವರು ಇದ್ರು, ನಾಗಣ್ಣ ಅಂತ ಕರಿತೀವಿ ನಾವು. ಅವರು ಡಿಸೈರ್ ಹಾಸ್ಬಿಟ್ಟು ಇಬ್ಬರು ನಿಂತ್ಕೊಂಡು ಅಪ್ ಟು ಮಾರಿ ಕಡಿಮೆ ಹಿಂಗೆ ಹೋಗಿ ಟರ್ನ್ ಆಗುತ್ತೆ. ಆ ಟರ್ನ್ವರೆಗೂ ನಮ್ಮಪ್ಪ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಒಬ್ಬನೇ ಹೋಗಿದ್ದು. ಅಲ್ಲಿವರೆಗೂ ನಮ್ಮಪ್ಪ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಆ ವಿಜುವಲ್ ಹಾಗೆ ಇದೆ ನಿಮಗೆ. ನಿಮ್ಮ ಸ್ಟುಡಿಯೋ ನೀವು ತಾಯಿ ಹೊಣೆ ಫಿಲ್ಮ್ ಅಲ್ಲ, ಆಸೆ, ತಾಯಿ ಆಸೆ. ಓಕೆ. ಅವತ್ತು ಶೂಟಿಂಗ್ ಬರೋಕ್ಕೆ ಹೇಳಿದೆ, ಬರಲಿಲ್ಲ ಅವರು, ಬರಲಿಲ್ಲ. ಬಟ್ ನೀವು ಗೌರವ ಕೊಟ್ರಂತಲ್ಲ, ಒಂದು ಪಂಚೆ ಎಲ್ಲ ಕೊಟ್ಟು ಪಂಚೆ ಶರ್ಟು ನೋಡಿ ನಾನು ನೋಡಿಕೊಂಡು ಹೋದ್ರು ಅವರು. ಆಮೇಲೆ ಶಿವು ಸರ್, ನೀವು ನಾಯಕ ನಟನ ಕೂಡ ನಟಿಸಿದ್ರಿ. ಎದುರು ಮನೆ ಮೀನಾ ಚಿತ್ರದ ಮೂಲಕ ನೀವು ನಾಯಕ ನಟನಾಗಿ ನಟಿಸಿದ್ರಿ. ಹೀರೋ ಯಾಕೆ ನೀವು ಕಾನ್ಸಂಟ್ರೇಟ್ ಮಾಡಲಿಲ್ಲ ಸರ್? ಇಲ್ಲ, ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದಲ್ಲ, ಕಲಾವಿದನಿಗೆ ಯಾವಾಗ ಯಾವ ಪಾತ್ರ ಬರುತ್ತೆ ಅಂತ ಗೊತ್ತಿಲ್ಲ. ಒಂದು ಸೆಕೆಂಡ್, ವಿ ಡೋಂಟ್ ಹ್ಯಾವ್ ಎನಿ ಬ್ಯಾಕ್ಗ್ರೌಂಡ್. 2, ಮೂರನೇದು, ನಮಗೆ ಶೂಟಿಂಗ್ ಮಾಡೋದು, ಮನೆಗೆ ಹೋಗೋದು, ನೋ ಇಂಡಸ್ಟ್ರಿ, ಅದರ ಕಮಿಟ್ಮೆಂಟ್ಸು, ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಈ ಕ್ಯಾರೆಕ್ಟರ್ ನಮ್ಮ ಮೊದಲಿಂದ ಬರಲೇ ಇಲ್ಲ. PR ಅಂತ ನಾವೇನು ಹೇಳ್ತೀವಿ, ನಮಗೆ ನಾವು PR ಮಾಡ್ಕೊಳ್ಳೋದು ಇದೆಯಲ್ಲ, ಅದಿಲ್ಲ. ಮಾರ್ಕೆಟಿಂಗ್ ಅದಿಲ್ಲ ನನಗೆ. ನಾನು ಅದು ಮೈನಸ್ ಪಾಯಿಂಟ್ ಇದು. ಹೆಂಗೋಯ್ತು ಸರ್ ಎದುರು ಮನೆ ಮೇಲೆ? ಹೆಂಗೋಯ್ತು? ಚೆನ್ನಾಗೋಯ್ತು. ನಾನು ಆ ಟೈಮಲ್ಲಿ ಮೃತ್ಯುಂಜಯ ಮಾಡ್ತಾ ಇದ್ದೆ ಶೂಟಿಂಗ್ ಅಲ್ಲಿ. 65 days ಫ್ರಮ್ ಇದು ಏನೋ ಸ್ವಪ್ನ ಅಂತ ಕಾಣತ್ತಲ್ಲ, ಸ್ವಪ್ನ. 65ನೇ ದಿನ ಆ್ಯಡ್ ಹಾಕಿದ್ರು. ನಾವು ಫ್ರೈಡೆ ನಾನು ಜರ್ನಿ ಮಾಡುವಾಗ ಆ ಆ್ಯಡ್ ಹಾಕಿದ್ರು. 65 ದಿವಸ ಹೋಯ್ತು ಪಿಕ್ಚರು, ಪರವಾಗಿಲ್ಲ ಅಂತ ಅನಿಸ್ತು ನನಗೆ. ಇಲ್ಲೇನಂತಂದರೆ, ಈಗ ಒಬ್ಬ ಹೀರೋನ ಆಗಿನ ಇದರಲ್ಲಿ ಆರ್ಟಿಸ್ಟ್ಗಳಿಗೆ ಬಿಸ್ನೆಸ್ ವರ್ಕೌಟ್ ಆಗಬೇಕಾಯ್ತು ಒಂದು. ಆ್ಯಂಡ್ ದೆನ್ ಇಟ್ಸ್ ವೆರಿ ಫ್ಯೂ ಫಿಂಗರ್ಸ್ ಕಮರ್ಷಿಯಲ್ ಆಗಿ ಗೆದ್ದಂಥರ ನಿಮಗೆಲ್ಲರೂ ಗೊತ್ತಿದೆ. ಒಂದು ಅಪ್ಪಾಜಿಯವರು, ವಿಷ್ಣು ಸರ್, ಅಂಬರೀಷ್ ಸರ್, ರವಿಚಂದ್ರನ್ ಅವರು, ಶಿವಣ್ಣ ಅವರು, ಭಾಳ ಅನಂತನಾಗ್ ಸರ್, ಶಂಕರ್ನಾಗ್ ಸರ್. ಈ ಬೆರಳೆಣಿಕೆ ಎಷ್ಟು ಮಾತ್ರ ಇತ್ತು ಅಷ್ಟೇ. ಬೇರೆ ನಾವೆಲ್ಲ ಜಸ್ಟ್ ಪಿಲ್ಲರ್ ಸಪೋರ್ಟಿಂಗ್ ಅಷ್ಟೇ. ಈಗ ನಮ್ಮನ್ನೇ ಒಂದು ಪಿಕ್ಚರ್ ಸಪೋರ್ಟಿಂಗ್ ಬಂದ್ಬಿಟ್ಟು ದಟ್ಸ್ ಮೇಜರ್ ಪಿಲ್ಲರ್ ಹೀರೋ ಆಗಿ ನೋಡೋರು ಅವರು. ಕನ್ನಡ ಆರ್ಟಿಸ್ಟ್ಗಳು ಅಂತಂದ್ರೆ ಕನ್ನಡ ಆರ್ಟಿಸ್ಟ್ಗಳು ಹಾಕೊಂಡ ರಾಶಿ ಅವ್ರಿಗೆ ಒಂದು ಅವ್ರಿಗೆ ಅದೃಷ್ಟ ಅಂತ ಕರೆಯೋರು ಅವರು. ಟೈಮ್ ಅವಾಗೆಲ್ಲ ಕನ್ನಡದಲ್ಲೂ ಕ್ಲಿಕ್ ಆಗ್ತಿದ್ರು. ಮುರಳಿ ಇರ್ಬೋದು, ಅರ್ಜುನ್ ಸರ್ ಇರ್ಬೋದು, ಕೋಕಿಲ ಮೋಹನ್ ಸರ್ ಇರ್ಬೋದು, ಹೌದು, ಎಲ್ಲರೂ ಹೋಗಿ ರಾಜೀವ್ ಅವರು ಎಲ್ಲ ಹೆಸರು ಮಾಡಿದಂತ ಮುರಳಿ ಅವರು ಹೆಸರು ದುಡ್ಡು ಎಲ್ಲ ಸಿಕ್ಕಾಪಟ್ಟೆ ಮಾಡಿದ್ರು. ಚರಣ್ ರಾಜ್ ಅವರ ಆ ರೂಮಿನ ರಾಜ್ಮಹಲ್ ರೂಮಿನ ದಿಸಗಳು ಸರ್, ರತನ್ ಮಹಲ್ ಅಷ್ಟೊಂದು ಕನೆಕ್ಟಿವಿಟಿ. ಇಬ್ರು ಒಂದೇ ಹೋಟ್ಲಿಂದ ಬಂದ, ಒಂದೇ ಹೋಟ್ಲು. ಅವ್ರ ಕೆಳಗಡೆ ನನ್ನ ಮೇಲಿದೆ, ಬಟ್ ನಾಟ್ ದಟ್ ಮಚ್ ಆಫ್ ಕನೆಕ್ಟಿವಿಟಿ. ಸಿಕ್ಕಾಪಟ್ಟೆ ಬಿಸಿ ಆಗಿದ್ರು ಅವ್ರು. ಬರೀ ಯಾವಾಗ ಬರ್ತಿದ್ರು, ಯಾವಾಗ ಹೋಗ್ತಾ ಇದ್ರು ನಮ್ಗೆ ಅರ್ಥ ಗೊತ್ತೇ ಆಗ್ತಿರ್ಲಿಲ್ಲ. ಈಗ ಬಿಸಿಯೆಸ್ಟ್ ಆಗಿದ್ರು ಅವರು. ಸೊ ಆ ಕನೆಕ್ಟಿವಿಟಿ ಇದ್ರು. ಯಾವ್ಯಾವ ಸರ್ ಜೊತೆ ಊಟಕ್ಕೆ ಹೋಗ್ತಾ ಇದ್ವಿ. ಓಕೆ. ನೀವು ಎದುರು ಮನೆ ಮೀನ ಶೂಟಿಂಗ್ ಮಾಡ್ತಾ ಇದ್ರಿ ಸಂವೇರ್ ಕಂಟ್ರವನ್ನಲ್ಲೋ ಎಲ್ಲೋ? ಇಲ್ಲ, ಹೇಳಿದ್ ಈ ಪ್ರಶ್ನೆ ಕೇಳಿದ ಕೂತ್ರೆ ಹೇಳ್ತೀನಿ. ಅಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ರ ಈ ಥರದೊಂದು ತಂದೆಯವ್ರಿಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದಿರೋ ಅನ್ನೋ ವಿಷಯ ನಿಮಗೆ ಗೊತ್ತಾಗುತ್ತೆ. ನಾನು ಪ್ರಶ್ನೆ ಅವಾಗ ನಿಮ್ಗೆ ಏನು ಅನ್ನಿಸ್ತು ಅಂತ ನಾನು ಕೇಳಲ್ಲ, ಯಾಕೆಂದ್ರೆ ಅದು ದಡ್ತನ ಆಗ್ಬಿಡುತ್ತೆ. ತಂದೆ ಹುಷಾರಿಲ್ಲ ಅಂದಾಗ ಒಬ್ಬ ಮಗನಿಗೆ ಏನು ಅನ್ನಿಸ್ತು ಅನ್ನೋ ಪ್ರಶ್ನೆನೇ ದಡ್ತನ. ನೀವು ಒಬ್ಬರೇ ಬ್ಯಾಂಗ್ಳೂರ್ ಟು ಚಿತ್ರದುರ್ಗ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗಿದ್ರಂತೆ. ಆ ಜರ್ನಿ ಏನು ಬರ್ತಿತ್ತು ನಿಮ್ಮ ತಲೆ ಒಳಗಡೆ ಅವಾಗ? ನನ್ನ ತಂದೆ ಅವತ್ತು ಹುಷಾರಿಲ್ಲ ಅಂತಲ್ಲ, ನನ್ನ ತಂದೆ ಇಲ್ಲ. ಓ, ನನಗೆ ವಿಷಯ ಬಂದಿತ್ತು. ಇಲ್ಲ ಅಂತ ಇಲ್ಲ. ಒಂದು ಕಬ್ಬನ್ ಪಾರ್ಕಲ್ಲಿ ಶೂಟಿಂಗ್ ನಡೀತು ಎದುರು ಮನೆ ಮೇಲೆ. ಅದು ಟೈಟಲ್ ಸಾಂಗ್, ಅದೇನೋ ಒಂದು ಸಾಂಗ್ ನಡೀತಾ ಇತ್ತು. ವಸಂತ್ ಕ್ಯಾಮ್ರಾಮನ್ ವಸಂತ್ ರತ್ನಮಹಲಲ್ಲಿದ್ದರು.
ಅಲ್ಲಿಗೆ ಮೆಸೇಜ್ ಬಂದಿದೆ. ಅಲ್ಲಿ ಅವ್ರಿಗೆ ಫೋನ್ ಇತ್ತು, ಅವರು ಸಪ್ರೇಟ್ ಫೋನ್. ನಾವು ರತ್ನಮಾಲೆ ಇದ್ದಾಗ ಅವ್ರ ನಂಬರ್ ಕೂಡ ಕೊಟ್ಟಿದ್ದೆ ನಾನು ಪಿ ಕಾಲ್ ಥರ ಕನೆಕ್ಟಿವಿಟಿಗೆ, ತಮಿಳ್ನಾಡು ಕನೆಕ್ಟಿವಿಟಿಗೆ. ಅವರು ಬಂದು ಹುಡುಕಿ ಇಲ್ಲಿ ಅದು ನಮ್ಮ ರಾಮಣ್ಣ ಪ್ರೆಸ್ ದೊಡ್ಡ ಗೊತ್ತು ಅವರೇ ಪ್ರೊಡ್ಯೂಸರ್ ಅದಕ್ಕೆ. ಅವ್ರನ್ನ ಕೇಳಿ ಅಲ್ಲಿಂದ ಬಂದು ಅಲ್ಲಿ ಬಂದು ಹೆಚ್ಚು ಕಡಿಮೆ ನನಗೆ 12:30 ಆಫ್ಟರ್ ಲಾಂಗ್ ಟೈಮ್ ಇಲ್ಲ ಒಂದು ಸಾಂಗು 1-2 ಸೀನ್ ಇಷ್ಟೇ ಬ್ಯಾಲೆನ್ಸ್ ಇತ್ತು. ಪ್ಯಾಚಪ್ ವರ್ಕ್ ಆಗಿದ್ರೆ ಪಿಕ್ಚರ್ ಫಿನಿಶ್. ಸೊ ಅಪ್ಪಂದು ಹಿಂಗೆ ಆಗಿದೆ, ನಿಮ್ಮ ತಂದೆಗೆ ಬೆಳಗ್ಗೆ 7:30 8 ಗಂಟೆಗೆ ತೀರೋಗಿದ್ದಾರೆ ಅಂತ ಒಂದು ಇಷ್ಟ ಬಂತು ನನಗೆ. ಅಲ್ಲಿಂದ ನಾನು ದುರ್ಗಕ್ಕೆ ಹೋಗಿದ್ದು ಹೆಚ್ಚು ಕಡಿಮೆ ಒಂದು 4:15. ಎಲ್ಲರೂ ತೋಟದಲ್ಲಿ ವೆಯ್ಟ್. ನೀವು ಒಬ್ಬರೇ ಓಡಿಸ್ಕೊಂಡು? ಒಬ್ಬರೇ ಆಗ ಬಂದಿದ್ದು ನನಗೆ ಎಷ್ಟು ನಮ್ಮಪ್ಪ ಹೇಳ್ಕೊಟ್ಟಿದ್ದು, ಅಪ್ಪ ತೋಟದಲ್ಲಿ ಕಷ್ಟಪಟ್ಟಿದ್ದು, ನಮಗೆ ಹೇಳ್ಕೊಟ್ಟಿದ್ದು, 6 ಜನ ಇದ್ದಿದ್ದು, ಮತ್ತು ನಮ್ಮ ಅಕ್ಕರಿಗೂ ಅಣ್ಣನಿಗೆ ಮದುವೆ ಮಾಡಿದ್ದು. ಆಮೇಲೆ ನಮ್ಮಪ್ಪ ನನ್ನ ಬಗ್ಗೆ ಏನು ಕನಸು ಕಂಡಿದ್ರು, ಎಂಥ ವ್ಯಕ್ತಿ ಅಲ್ವಾ, ಇವತ್ತು ಇಲ್ವಲ್ಲ ಅಂತ ಭಾಳಷ್ಟು ಮನಸ್ಸಿಗೆ ಅದನ್ನು ನೆನೆಸ್ಕೊಂಡು ಕಡಿಯರಾಗ್ತೇನೆ ನಾನು. ಬೇಡ ಸರ್ ಜಾಸ್ತಿ ಅದ್ರ ಬಗ್ಗೆ ಯಾಕಂದ್ರೆ ಮಾತ್ರ ಅದು ನೆನೆಸ್ಕೊಂಡ್ರೆ ನನಗೆ, ಯಾಕಂದರೆ ಅಷ್ಟೊಂದು ಪ್ರೀತಿ ಅವರು ಗಡಿಸಿದ್ರು ಕೂಡ ಆ ಪ್ರೀತಿ ಇತ್ತು, ಮಕ್ಕಳು ಅನ್ನೋ ಪ್ರೀತಿ ಇತ್ತು. ಆ ಪ್ರೀತಿನೂ ಕೂಡ ನನಗೆ ಇವತ್ತು ಕೂಡ ನನ್ನ ಮಕ್ಕಳ ಮೇಲೆ. ನಿಮ್ಮ ಮಕ್ಕಳ ತಂದೆನೇ ಬಂದಿದ್ದಾರಲ್ಲ ಸರ್, ಅವ್ರು ಮೇಡಮ್ ಅವರ ಫಾದರ್ ಬಂದಿದ್ದಾರೆ, ನಿಮ್ಮ ಫಾದರ್ ಬಂದಿದ್ದಾರೆ, ಇಬ್ರು ಮಕ್ಕಳ ರೂಪದಲ್ಲಿ ನಿಮಗೆ. ಸೊ ಯು ಆರ್ ವೆರಿ ಎಮೋಷನಲ್ ಪರ್ಸನ್. ಸೊ ನಾನು ಜಾಸ್ತಿ ನಿಮಗೆ ಅದ್ರ ಬಗ್ಗೆ ಇಲ್ಲ, ಅವರು ನೋಡ್ಲಿಕ್ಕಿಲ್ವಲ್ಲ, ಇದೆಲ್ಲ ನೋಡೋದಕ್ಕಿಲ್ಲ. ನಾನು ಮದುವೆ ಆದೆ, ಮಕ್ಕಳಾಯಿತು, ಅಣ್ಣ ತಮ್ಮದರೆಲ್ಲ ಸೆಟ್ಲ್ ಆಗಿದ್ದಾರೆ. ನೋಡ್ಲಿಕ್ಕೆ ಅವ್ರು ಕಷ್ಟಪಟ್ಟ ಜೀವ ಅದು. ಇಷ್ಟೆಲ್ಲ ಚೆನ್ನಾಗಿದ್ವಿ, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ. ನಿಮ್ಮ ಮದರ್ ನೋಡ್ತಿದಾರಲ್ಲ, ಫೀಲ್ ಹ್ಯಾಪಿ. ಅವರ ರೂಪದಲ್ಲಿ ಅವ್ರು ಇದ್ದಾರೆ. ತಾಯಿ ಕೆಲವರು ತಂದೆ ತಾಯಿ, ನಮ್ಗೆ ತಂದೆ ತಾಯಿ ಇಬ್ರು ಕಳ್ಕೊಂಡಿದ್ದೀನಿ ನೋಡಿ ಸರ್. ನಮ್ಮ ಮನೇಲಿ ನನಗಿಬ್ರು ಇಲ್ಲ. ಸೊ ಆ ಥರದಲ್ಲಿ ಟಚ್ ವುಡ್, ಯು ಆರ್ ವೆರಿ ಲಕ್ಕಿ ಸರ್, ಯು ಆರ್ ವೆರಿ ಲಕ್ಕಿ. ಅಮ್ಮ ಇನ್ನೂ ಎಷ್ಟು ಆರೋಗ್ಯವಾಗಿದೆ, ಚೆನ್ನಾಗಿ ಈಗಲೇ ಮಾತಾಡಿ ಕೇಳಿಸ್ಕೊಂಡಲ್ಲ. ನೋಡಿ ಸರ್, ನಾವು ಅನ್ಕೊಂಡೇ ಇಲ್ಲ, ಅವರೇ ಫೋನ್ ಮಾಡಿದ್ದಾರೆ. ನಮ್ಮ ಅದೃಷ್ಟ ಅಷ್ಟೇ ಅದೆಲ್ಲ. ಫೋನ್ ಮಾಡಿ ಏನ್ ಮಾತಾಡ್ತಿದ್ಯಾ, ಏನಂತ ಹೇಳಿದೆ ಅಂತ ಕೇಳ್ತಾ ಇದ್ರು. ನಾನು ನೆಕ್ಸ್ಟ್ ನೀವೇ ಇಂಟರ್ವ್ಯೂ ಮಾಡಿ ಅಂತ ಬಿಡೋಣ, ನಾನೇ ಹೇಳ್ತೀನಿ ಬಂದು ಊರಿಗೆ ಬಂದು ಮಾಡೋಣ ಬಿಡಿ ಸರ್ ಅಮ್ಮನ ತೋಟದೆಲ್ಲ. ಅಲ್ಲ ಅವ್ರೇನಂದ್ರು ಅಂದ್ರೆ, ನಮ್ಮ ಮತ್ತೆ ಏನೋ ಕೀಟ್ಲೆ ಮಾಡಲ್ಲ, ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದ್ಯಾ ಅಂತ ಕೇಳಿದ್ರು. ಏನ್ ತೊಂದರೆ ಕೊಟ್ಟಿಲ್ವಲ್ಲಮ್ಮ ನೀನು, ಅದಕ್ಕೆ ಹೇಳಿದೆ ಅಂದ. ಅಮ್ಮ ನಿಮ್ಮ ಪೇರೆಂಟ್ಸು? ನಮ್ಮ ಪೇರೆಂಟ್ಸು, ನನ್ನ ತಾಯಿ ನಾನು ಇಂಡಸ್ಟ್ರಿಗೆ ಬಂದು 1 ವರ್ಷದಲ್ಲೇ ತೀರೋಗ್ಬಿಟ್ರು. ಅವ್ರಿಗೆ ಶಿ ಗಾಟ್ ಸಮ್ ಪ್ರಾಬ್ಲಮ್ ಇತ್ತು, ಹೆಲ್ತ್ ಇಶ್ಯೂ ಇತ್ತು. ನಮ್ಮ ತಂದೆ ಬಂದು ಇದೇ ಮನೆಯಲ್ಲಿ ನನ್ನ ಮಗ ಹುಟ್ಟು 1 ವರ್ಷ ಇಲ್ಲೇ ಇದ್ರು ನಮ್ಮ ಮನೆ. ಹಾ ಹೌದು, ದೊಡ್ಡವನು ಹುಟ್ಟಿದ 1 ವರ್ಷದಲ್ಲಿ ಇಲ್ಲಿ ಬಂದಿದ್ದು, ಹುಷಾರಿಲ್ಲ, ಇಲ್ಲಿ ಈ ಮನೇಲೇ ತೀರೋದು ನನ್ನ ತಂದೆ. ಶಿವ ಸರ್, ಭಾರ್ಗವ ಅವ್ರದ್ದು ನಿಮ್ದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಪ್ರೀತಿ ವಾತ್ಸಲ್ಯ ಸಿನಿಮಾಗೆ ನೀವು ಆಯ್ಕೆ ಆಗಿದ್ರಿ, ಶ್ರೀಧರ್ ಅವ್ರ ಪಾತ್ರಕ್ಕೆ. ಹಿಂಗೆ ರಿಸರ್ಚ್ ಮಾಡಿದೆ ಸರ್ ನಿಮ್ ಬಗ್ಗೆ. ನೀವು ಮಾಡೋದಕ್ಕಾಗಿಲ್ಲ, ಬಟ್ ಅವಾಗ ಅದಾದ್ಮೇಲೆ ಭಾರ್ಗವ ಅವರ ಕಲಾಕೃತಿನಲ್ಲೇ ನಿಮಗೆ ಸಿಕ್ಕಂತ ಪಾತ್ರ ಕರುಣಾಮಯಿ, ವಿಷ್ಣು ಸರ್ ಅವರ ತಮ್ಮನ ಪಾತ್ರ. ಸೊ ಬಹುಶಃ ಅದೇ ಫಸ್ಟ್ ಪಿಕ್ಚರ್ ಅಂತ ಕಾಣುತ್ತೆ ನೀವು ವಿಷ್ಣು ಸರ್ ಜೊತೆ ನಟಿಸಿದ್ದು. ಹೇಗಿತ್ತು ಸರ್ ಸಾಹಸ ಸಿಂಹನ್ ಜೊತೆ ನೀವು ನಟಿಸಿದ ಅನುಭವ? ತುಂಬಿದ ಮನೇನು ಮಾಡಿದ್ರಿ, ಆಮೇಲೆ ಸಾಕಷ್ಟು ಸಿನಿಮಾಗಳು ಮಾಡಿದ್ರಿ. ನನಗೆ ಆ ಟೈಮಲ್ಲಿ ಹೆಂಗಿತ್ತು ಅಂತಂದ್ರೆ, ಶಂಕರ್ ಅಂತ ಒಬ್ರಿದ್ರು ಡೈರೆಕ್ಟರ್, ಆದ್ರು ಅಸೋಸಿಯೇಟ್, ಭಾರ್ಗವರ್ಗ ಅಸೋಸಿಯೇಟ್ ಆಗಿ ಪಾಪ ಮಾಡ್ತಾರೆ. ಇಲ್ಲಿಂದ ಟ್ರಂಕ್ ಅಲ್ಲಿಗೆ 3-4 ಸರಿ ಮಾಡಿದ್ರೆ ನನಗೆ ಮಡ್ರಾಸ್ಗೆ ಫೋನ್ ಮಾಡಿದಾಗ ನನಗೆ ಎಷ್ಟು ಸಾರಿ ಇಂಟ್ರಪ್ಷನ್ಗೆ, ಏನಂದ್ರೆ ನನಗೆ ತುಂಬಾ ಖುಷಿ ಏನು ಗೊತ್ತಾ, ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರು ರಘು ಅಂತ, ನನಗೆ ನನ್ನ ಹೆಸರು ಅಂತ. ಅದ್ರಲ್ಲಿ ರಾಜ, ರಘು, ರವಿ. ವಿಷ್ಣು ಸರ್ ರಾಜ, ನೀವು ರಘು, ವಿಶ್ವವಿಜೇತ ಅವ್ರು ರವಿ. ಜ್ಞಾಪಕ ನನಗೆ ಅದು. ಅವರು ಫಸ್ಟ್ ಟೈಮ್ ಭಾರ್ಗವ್ ಮತ್ತು ಅವ್ರ ಕ್ಯಾಮ್ರಾಮ್ಯಾನ್ ಬಂದು, ನಾನು ರತ್ನಮಾಲ ಹತ್ರ ಬಂದ ಪ್ರೊಡ್ಯೂಸರು ಮತ್ತು ಕ್ಯಾಮ್ರಾಮ್ಯಾನ್ ರಾಜರಮಣ ಇಬ್ಬರು ಬಂದು ಈ ಥರ ಪ್ರಭಾಕರ್ ಸರ್ ಮಗನ ಪಾತ್ರ, ಶ್ರೀಧರ್ ಅವ್ರು ಮಾಡಿದ್ರ ಮಗನ ಪಾತ್ರ, ಫೈಟೆಲ್ಲ ಬರೋದ ನನಗೆ ಅಂತ ಮಾಡ್ತಿದ್ದ, ಬೀಳೋದು ಹೇಳೋದೆಲ್ಲ ಎಕ್ಸಸೈಸ್ ಮಾಡ್ತೀನಿ ಅಂತಂದೆ. ಸರಿ ಓಕೆ ಅಂತಂದು ಡೇಟ್ಸ್ ಏನೇನು ಆಗಿರಲಿಲ್ಲ. ಸೊ ಆ ಟೈಮ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ವರ್ಷದ 10 ಪಿಕ್ಚರನ್ನು ಮಾಡಿದ್ದೆ ನಾನು. ಶಂಕರ್ ಅವರು ಫೋನ್ ಮಾಡಿದ್ರು, ಕಟಕಡಲ್ ರುದ್ರಯ್ಯ, ಮತ್ತು ಅಲ್ಲಿ ಪ್ರಭಾಕರ್, ಅಲ್ಲಿ ಶಾರದಾ ಅವರು ತಾಯಿ ಪಾತ್ರ, ಇಲ್ಲಿ ಆರತಿ ಮೇಡಮ್ ಅವರು ತಾಯಿ ಪಾತ್ರ. ಸೊ ಡೇಟ್ಸ್ ಹೊಂದಾಣಿಕೆ ಆಗಲಿಲ್ಲ. ಕೊನೆಗೆ 2 ಪಿಕ್ಚರ್ ಇಲ್ಲ. ಅಯ್ಯೋ, ಅಷ್ಟು ಮಟ್ಟ ನೀಟಾಗಿ ನನ್ನ ಸ್ವೀಪ್ ಮಾಡಿಬಿಟ್ಟಿದ್ರು. ಒಬ್ರು ಬೇಡ, ಅವ್ರ ಹೆಸರು ಬೇಡ, ಅಷ್ಟು ನನ್ನನ್ನು ರಾಜಕೀಯ ಮಾಡಿದ್ರು. ವಿಷ್ಣು ಸರ್ ಬಗ್ಗೆ ಸರ್? ವಿಷ್ಣು ಸರ್ ನನಗೆ ಫಸ್ಟ್ ಬಂದಾಗ ನನಗೆ ಭಾರ್ಗವ್ ಸರ್ ಬಂದರು, ಕರುಣಾಮಯಿ. ಈ ಕಡೆ ಅಶ್ವತ್ತು, ಈ ಕಡೆ ವಿಷ್ಣು ಸರ್, ಹಿಂಗಿದೆ ಸ್ಟಾರ್. ಆಕ್ಚುಲಿ ಫಸ್ಟ್ ಬಂದಿದ್ದು ತುಂಬಿದ ಮನೆ ಕಾಂಬಿನೇಷನ್ ಇತ್ತು. ತುಂಬಿದ ಮನೆ, ಕರುಣಾಮಯಿ, ಜನನಾಯಕ, ನಾವು ರಾಯರು ಒಂದು ಅವ್ರ ಮನೆಗೆ, ಇಷ್ಟು ವಿಷ್ಣು ಸರ್ ಕಾಂಬಿನೇಷನ್ ಪಿಕ್ಚರ್ಗಳಲ್ಲಿ ಎಲ್ಲ ಈ ಶಿಸ್ತು ಅವ್ರಿಗೆ ಒಂದು ಗತ್ತಿತ್ತು.
ಬರೋದು ಆ್ಯಕ್ಟ್ ಮಾಡ್ಕೊಡೋದು ಅನ್ನೋರು. ಸೊ ಅದಿತ್ತು. ಆ್ಯಂಡ್ ದೆನ್ ಕೋಆರ್ಡಿನೇಟ್ ತುಂಬ ಚೆನ್ನಾಗಿ ಈಸ್ ವೆರಿ ನೈಸ್ ಮ್ಯಾನ್. ತಾನಾಯಿತು, ತನ್ನ ಕೆಲಸ ಆಯಿತು, ಆ್ಯಂಡ್ ದೆನ್ ಏನಾದ್ರು ತಪ್ಪಿಳಿದ್ರೆ ಈಗ ಮಾಡೋದು ಹೇಳ್ಕೊಡೋರು. ಸೊ ವೈಟ್ ಡಿಫ್ರೆಂಟ್ ಅಂಬರೀಷ್ ಅಣ್ಣ ಆ್ಯಂಡ್ ದಿಸ್ ಒಂದು ಎರಡೂ ನೋಡಿದ್ದೀನಿ ನಾನು. ಕಾಂಟ್ರಾಸ್ಟ್ ಇದ್ದಾರೆ. ಶಿಸ್ತಿತ್ತು, ಒಂದು ಕಲಿಕೆಗಳು ನಾವು ಅಬ್ಸರ್ವ್ ಮಾಡಿ ನಾವು ಕಲ್ತ್ಕೋಬೇಕು. ನಮ್ಮಲ್ಲಿ ಶಕ್ತಿ ಇದೆ, ನಾವು ನೋಡಿ ಕಲಿಯೋ ಶಕ್ತಿ ನಮಗೆ ಇದ್ದು ಅವ್ರು ನೋಡಿ ಕಲ್ತ್ಕೋಬೇಕು ಅಂತ ಆಸೆ ಇದ್ದರೆ ಅಲ್ಲಿಂದ ಸಾಕಷ್ಟು ವಿಷಯಗಳನ್ನು ಕಲಿಯುವಂಥದ್ದಿತ್ತು ವಿಷ್ಣು ಸರ್ ಹತ್ರ. ಅಪ್ಪಾಜಿಯವ್ರನ್ನ ಹೇಗೆ ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ವು, ಎಕ್ಸ್ಪ್ರೆಷನ್ನು, ಡೈಲಾಗ್ ಡೆಲಿವರಿ ಅದೆಲ್ಲ ನೋಡ್ತಾ ಇರ್ತೀವಲ್ಲ ನಾವು, ಅದು ನೋಡಿ ಕಲಿಯುವಂಥದ್ದು ನಮ್ಗೆ ಜಾಸ್ತಿ ಇತ್ತು. ಆಮೇಲೆ ನಮ್ಮ ರವಿ ಸರ್ ಜೊತೆನೂ ಮಾಡಿದ್ರಿ ಸರ್, ಅವ್ರ ಡೈರೆಕ್ಷನ್ ಕೂಡ ತಾವು ಆಕ್ಟ್ ಮಾಡಿದ್ರಿ, ಚಲುವ ಪಿಕ್ಚರ್ ಅಲ್ಲಿ ಮಾಡಿದ್ರಿ. ಅದ್ರೊಂದು ಟಿಪಿಕಲ್ ಕ್ಯಾರೆಕ್ಟರ್, ಸಿಂಗಾಪುರ್ ಸಿಂಗ್ಲಿಕಾ, ಅದೊಂದು ಏನೋ ಸ್ಟೈಲೇ ಬೇರೆ ತರ ಇದೆ, ಒಂದು ಕಾಮಿಕಲ್ ವಿಲ್ಲನ್. ಇವತ್ತೇನು ಶಕ್ತಿ ಕಪೂರ್ ಈ ಟ್ರೆಂಡ್ ಇತ್ತು, ನೀವು ಅವತ್ತು ಮಾಡಿದ್ರಿ ಅದನ್ನ. ಅಲ್ಲ, ಅದಕ್ಕೆ ನಂಗೆ ಥ್ಯಾಂಕ್ಸ್ ಹೇಳ್ಬೇಕು, ಇವ್ರು ಅದನ್ನ ಮಾಡಲ್ಲ ಅಂತ ಕೂತಿದ್ರು. ಕಾಮಿಡಿ ವರ್ಕೌಟ್ ಆಗುತ್ತಿಲ್ಲ, ಸಕಲ ವರ್ಕ್ ಆಗಿತ್ತು ಅದು. ನಾನು ಹೇಳಿದೆ ಇಲ್ಲ, ನೀವು ಯಾಕೆಂದ್ರೆ ಯಾವಾಗ್ಲೂ ಒಂದೇ ತರ ಈಗ ವಿಲನ್ ಅಂತ ನಿಮ್ದು ಇದ್ ಮಾಡ್ಕೊಂಡಿದ್ದೀರಾ, ಅದ್ ಬೇಡ, ನೀವು ಅದನ್ನ ಕ್ಯಾರೆಕ್ಟರ್ ಮಾಡಿ ಅಂತ ಬಲವಂತ ಮಾಡಿ ಮಾಡಿಸಿದ ಕ್ಯಾರೆಕ್ಟರ್. ಇದರಲ್ಲಿ ರಮೇಶ್ ಅವರು ಓದ್ತಿದ್ರು ಸದಾಶಿವ ಅಪ್ಪಾಜಿ ಮೇಲೆ ಆಗಿದ್ದಾರೆ. ಹೌದು, ರಮೇಶ್ ಅವ್ರದ್ದು ಪ್ರೊಡಕ್ಷನ್, ಶ್ರೀಲಕ್ಷ್ಮಿ ಪ್ರೊಡಕ್ಷನ್ ಅಂತ ಮೊನ್ನೆ ರೀಸೆಂಟ್ ಮೇಡಮ್ ಇದ್ರಲ್ಲ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ, ಅವ್ರ ಪ್ರೊಡಕ್ಷನ್ ಚಲುವ ಅಂತ. ಅದು ತೆಲುಗು ರಿಮೇಕ್, ಮಗಳು ಮದುವೆಗೆ ಹೋಗಿದ್ವಿ ಅಲ್ಲ ನಾವು, ತೆಲುಗು ರಿಮೇಕ್ ಹಲೋ ಬ್ರದರ್. ಅದರಲ್ಲಿ ನಮ್ಮ ಇವರು ವಿಲನ್ ಹೆಸರಲ್ಲಿ ಇದರೆಲ್ಲ ಮಾಡಿದ್ರಲ್ರಿ, ಶ್ರೀಹರಿ, ತೆಲುಗಲ್ಲಿ ಮಾಡಿದ್ರು ಆ ಪಾತ್ರನ. ತೆಲುಗಲ್ಲಿ ಈ ಒಂದು ಸಾಕಷ್ಟು ಪಿಕ್ಚರ್ ಶ್ರೀಹರಿ ಪಾತ್ರಗಳು ಮಾಡಿದ್ದೀನಿ, ಪ್ರಕಾಶ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಲ್ಲಿ ತೆಲುಗಲ್ಲಿ, ಇಲ್ಲಿ ಕನ್ನಡ ರಿಮೇಕ್ ಮಾಡಿದಾಗ. ಸೊ ಆ ಒಂದು ಪಾತ್ರ ಇತ್ತು ಚಲುವನಲ್ಲಿ. ಡೈರೆಕ್ಟಾಗಿ ಚಲುವ ಈ ಕ್ಯಾರೆಕ್ಟರ್ ಇದು ಸೌಂಡ್ಸು ರವಿ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿ ಅವರೇ ಡೈರೆಕ್ಷನ್ ಎಲ್ಲ ಕ್ಯಾಮ್ ಮಾಡಿದ್ರು. ಸೊ ಐ ಗಾಟ್ ವೆರಿ ಗುಡ್ ನೇಮ್. ಅದೇ ನನಗೆ ಇನ್ನೂ ಜ್ಞಾಪಕ ಇದೆ, ಸಿಂಗಾಪುರ್ ಸಿಂಗ್ಲಿಕಾ ಅಂತ ಹೇಳ್ತಾ ಇದ್ರಿ, ಅದು ಚೆನ್ನಾಗಿ ಜ್ಞಾಪಕ ಇದೆ. ಹೀಗೆ ನಿಮ್ಮ ಸಿನಿ ಕೆರಿಯರ್ ಹೋಗ್ತಾ ಇರಬೇಕಾದ್ರೆ ಶಿವ ಸರ್, ಶಿವಕುಮಾರ್ ಅಂತ ತಕ್ಷಣ ಪಟ್ ಅಂತ ನಮಗೆಲ್ರಿಗೂ ಫಸ್ಟ್ ಜ್ಞಾಪಕ ಬರೋದು ಬೆಳ್ಳಿ ಕಾಲುಂಗರ. ಆ ಒಂದು ಪಾತ್ರ, ಆ ಗತ್ತು, ಆ ಕತ್ತಿ ಎರ್ಚೋದು, ಆ ನಿಂತ್ಕೊಳ್ಳೋದು, ಆ ಕೋಲ್ ಹಿಡ್ಕೊಂಡು ನಿಂತ್ಕೊಳ್ಳೋದು, ಇವನು ಯಾರು ನಿಜವಾನ್ ರೈ ಗಂಡ್ಮೆಟ್ಟು ನಾಡೋ ನೀವು ಅನ್ನೋ ಥರದಲ್ಲಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಯಿತು. ಹೇಗೆ ಅದು ಸೆಲೆಕ್ಟ್ ಆದ್ರಿ? ಆ ಚಿತ್ರದ ಕೆಲವು ಅನುಭವಗಳನ್ನ ಹೇಳೋದಿದ್ರೆ. ನನಗೆ ಕೆ ವಿ ರಾಜು ಸರ್ ಫಸ್ಟು ನಾನು ಹೇಳಿದೆ, ಮೋಹನ್ ಅವ್ರ ಫ್ರೆಂಡ್ಸು ಒಂದು ಸರ್ ಕೆ ವಿ ರಾಜು ಅವ್ರ ಮದುವೆ ಇನ್ವಿಟೇಷನ್ ಕೊಡೋಕೆ ಬಂದಿದ್ರು. ಸೊ ಅದಾದಮೇಲೆ ಬೆಳ್ಳಿ ಕಾಲಂಗ ಸಿಕ್ಬಿಡುವಾಗ ಆ್ಯಕ್ಚುಲಿ ಜಗ್ಗೇಶ್ ಕೂಡ ಅಲ್ಲಿ ಇತ್ತು ಅನಿಸುತ್ತೆ, ಜಗ್ಗೇಶು ಬೇರೆ ಬೇರೆ ಇದ್ದರು. ಸೊ ನನ್ನನ್ನು ಕರೆಸಿದ್ರು. ಓಕೆ, ಸಾವೇ ಬಂದವರು, ಇದು ಕ್ಯಾರೆಕ್ಟ್ರಪ್ಪ ಹಂಪೆ ಶೂಟಿಂಗು ಬರಬೇಕು ನೀನು ಅಂತಂದು, ಇಷ್ಟೇ, ಏನೂ ಇಲ್ಲ. ಮೊನ್ನೆ ಜಗ್ಗೇಶ್ ಹೇಳ್ತಾ ಇದ್ರಲ್ಲ, ರಕ್ಷಾ ಬಾ ಇಲ್ಲಿ ಅಂತ, ಏನೋ ಇದು ಯಾವುದೋ ಒಂದು ಇದರಲ್ಲಿ ರೀಸೆಂಟಾಗಿ, ಇದು ಒಂದು ಕತೆ ಏನು ಗೊತ್ತಾ, ಆ ಬೆಳ್ಳಿ ಕಾಲಂಗರದ್ದೇ. ಆವಾಗ ಇವನು ಬಂದ, ನಾನು ಅದಕ್ಕಿಂತ ಮುಂಚೆ ಹೋಗಿ ಇಂಟ್ರ್ಯೂ ಕೊಟ್ಟು ಬಂದಿದ್ದೆ. ನಾನು ನೋಡಿದ ತಕ್ಷಣ ಅನ್ಕೊಂಡೆ, ಈ ನನ್ನ ಮಗ ಹೈಟು ಎಲ್ಲ ಇದ್ದಾನೆ, ಈ ಕ್ಯಾರೆಕ್ಟರ್ ನನ್ನ ಮಗ ಕಿತ್ಕೊಂಡ್ಬಿಡ್ತಾನೆ, ಏನು ಹಂಗೆ ಆಗೋದು, ಇವ್ನಿಗಾಗೋದು ಕ್ಯಾರೆಕ್ಟರ್ ಅಂತೇಳಿ ಮೊನ್ನೆ ಜಗ್ಗೇಶ್ ರೀಸೆಂಟ್ ಆಗಿ ಹೇಳ್ತಾ ಇದ್ರು. ಆ ಡೈಲಾಗ್ ಡೆಲಿವರಿ, ಇದು ಎಷ್ಟು ಕಷ್ಟ ಆಯ್ತಾ ನಿಮ್ಗೆ? ಹೇಗಿತ್ತು ಸರ್ ಬಿಗಿನಿಂಗು? ಯಾಕಾದ್ರೂ ಮಾಡಿದ ಪಿಕ್ಚರ್ ಅನ್ಸ್ಬಿಟ್ಟಿದ್ದೆ ನನಗೆ. ಯಾಕಂದ್ರೆ ಬಿಗಿನಿಂಗಲ್ಲಿ ಕೆ ವಿ ರಾಜು ತುಂಬ ಫಾಸ್ಟು. ಆ್ಯಂಡ್ ದೆನ್ ಯಾಕಂದರೆ ಕೆ ವಿ ರಾಜು ಅಂತಂದರೆ ಕತೆ ಅವ್ರದ್ದೇ, ಸ್ಕ್ರೀನ್ ಪ್ಲೇ, ಡೈಲಾಗು, ಡೈರೆಕ್ಷನು, ಸಾಂಗು, ಆ್ಯಂಡ್ ದೆನ್ ಎಲ್ಲವೂ ಅವರು ಅರ್ದು ಕುಡಿದ್ಬಿಟ್ಟಿರ್ತಾರೆ. ಅವ್ರ ಭಾವನೆಗಳಿಗೆ ನಾವು ಆರ್ಟಿಸ್ಟು ಎಕ್ಸ್ಪ್ರೆಸ್ ಮಾಡಬೇಕು. ಈಗ ಒಂದು ಸ್ಪೇಸ್ ತೋರ್ಸಾಗ ಒಂದು ಆ ಪ್ಲೇಸಿಗೆ ಬಂದು ನಿಂತ್ಕೋಬೇಕು. ಲೈಟಿಂಗ್ಸ್ ಹೀಗೆ ಇರುತ್ತೆ, ಕ್ಯಾಮ್ರಾ ಹೀಗೆ ಇರುತ್ತೆ. ನಾವು ಈಗ ಅಂದರೆ ಅಲ್ಲಿ ಔಟ್ ಆಫ್ ಫೋಕಸ್, ಈಗ ಒಂದು ಔಟ್ ಆಫ್ ಫೋಕಸ್, ಹೀಗೆ ಇರಬೇಕು ಡೈಲಾಗು. ಆಪೋಸಿಟ್ ಇರ್ತಾರೆ, ಮತ್ತು ಇನ್ನೊಬ್ಬ ಬಂದು ಜಾನ್ ಆಗ್ತಾರೆ, ಇನ್ನೊಬ್ಬ ಯಾರೋ ಒಂದು ಜಾನ್ ಆಗ್ತಾರೆ. ಇಷ್ಟು ಕಥೆಗಳಿತ್ತು ಅಲ್ಲಿ ನಮಗೆ. ಸೊ ಅಲ್ಲಿ ಬಂದಾಗ ಫಸ್ಟು ಟೇಕ್ ಓಕೆ ಮಾಡಿಬಿಟ್ಟೆ. ಸೆಕೆಂಡ್ ಟೇಕ್ ಮಾಡುವಾಗ ಅಲ್ಲಾಡ್ಬಿಟ್ಟೆ ನಾನು. ಯಾಕಂದರೆ ಸ್ಪಾಟು ಡೈಲೆಕ್ಟ್ ಡೆಲಿವರಿ ಉತ್ತರ ಕರ್ನಾಟಕದ ಭಾಷೆ, ಹಂಪಿ ಭಾಷೆ. ಈಗ ಬಿಗಿನಿಂಗ್ ಬಂದು ನಿಂತ್ಕೊಳ್ದಪ್ಪ ನೀನು, ಬಂದು ಸುನೀಲ್ ತಾನೆ ಇಲ್ಲಿ ಬಂದು ಓಲ್ ರ್ಯಾಪ್ ಮಾಡ್ಕೊಂಡು ಹಿಂಗೆ ಬರ್ಬೇಕು ನೀನು, ಬಂದು ಸಿಗುವಂತ ಭರ್ಮ ಹಂಪಿ ಕಾವಲ್ಗಾರ ಇಟೋ ತನಕ ಕ್ಲಿಯರ್ ಮಾಡೋಕೆ ಹತ್ತಿದ್ದಿ, ಇದೊಂದು ಶಾರ್ಟು. ಇದಾದ ತಕ್ಷಣ ಮತ್ತೆ ಈಗ ನಾವು ಕ್ಯಾಮ್ರಾ ಹೋಗ್ತೀವಿ. ಹಂಪಿ ಆಗಿರೋ ಒಂದೊಂದು ಕಲ್ಲು ಹ್ಯಾಂಗೆ ಶ್ರೇಷ್ಠ ಆಯಿತು, ಹಂಗೆ ನಮ್ಮ ಹೆಣ್ಮಕ್ಳು ಹೇಳಿ ಸರ್, ಇಫ್ ಯು ಡೋಂಟ್ ಮೈಂಡ್, ಅದು ಯಾವ್ದಾರು ಜ್ಞಾಪಕ ಇದ್ರೆ. ಈ ಹಂಪಿಯಾಗಿರೋ ಒಂದೊಂದು ಕಲ್ಲು ಹ್ಯಾಂಗ್ ಶ್ರೇಷ್ಠ ಆಯಿತು, ಹಂಗ ನಮ್ಮ ಹೆಣ್ಮಕ್ಳು ಅವಕ್ಕೆ ಮೈಲ್ಗಿ ಮಾಡೋ ಮನುಷ್ಯರ ಮೈ ಚರ್ಮ ಸುರಿದು ಊರ್ನ ಹೆಬ್ಬಾಗಲಿಗೆ ತೋರಣ ಮಾಡಿ ಕಟ್ಟಿಸ್ತೀನಿ. ಇನ್ನೊಂದು ಕಿತ ಈ ಶಾಲಿ ಹಿಂದೆ ನಿನ್ನ ಮುಖ ಕಂಡ್ರೆ ವಿರೂಪಾಕ್ಷ ನಾಡೆ ಈ ಕತ್ತಿ ಮೇಲೆ ನಿನ್ನ ನೆತ್ತಿರತ್ತಾ ಇರ್ತೈತಿ. ಅವತ್ತೇ ಹೇಳಿಲ್ಲ ನಮ್ಗೆ ಈ ಹಂಪಿಯಾಗಿರೋ ಒಂದೊಂದು ಕಲ್ಲು ಹ್ಯಾಂಗ್ ಶ್ರೇಷ್ಠ ಆಯಿತು, ಆಗ ನಮ್ಮ ಹೆಣ್ಮಕ್ಳು ಅಂತ. ಅವ ಕೊಳ್ಳು ಊತಾನೆ, ಊದ್ಕೊಳ್ಳಿ, ಹಸುಗಳು ಬಾಲ ಅಲ್ಲಾಡಿಸ್ತವೆ,
ಅಲ್ಲಾಡ್ಸ್ಕೊಳ್ಳಿ. ಆದ್ರೆ ಮಗ ಕೊಳ್ಳು ಊದಿ ಹೆತ್ತ ಕಳ್ಳ ಮೇಲೆ ಕಲ್ಲು ಹೆತ್ತ ಹಾಕಣ. ಅವ ಊದಿದ್ಯಾರ್ಗ, ಕರೆದಿದ್ಯಾರ್ಗ, ಕೈ ಹಿಡಿದಿದ್ಯಾರ್ಗ? ಈ ಹಂಪಿಗ. ಏನ್ಲ ಲೊಚ ಲೊಚ ಅಂತ ಲೊಚ ಬಿಡ್ತೀಯ, ಕೊಚ್ಚ 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 ಹಾಕ್ಬಿಟ್ಟನು. ಹುಷಾರು ಮಗನ. ಮೇಷ್ಟ್ರೆ, ನಾಳೆ ಸೂರ್ಯ ಹುಟ್ಟದ್ರೊಳಗಾಗಿ ಭದ್ರಿ ಹಟ್ಟಿಯಲ್ಲಿರ್ಬೇಕು. ಇಲ್ಲ ಅಂದ್ರ ಒಬ್ಬೊಬ್ಬನ ಕೊಚ ಕೊಚ ಅಂತ ಕೊಚ್ಚ ಹಾಕ್ಬಿಡ್ತೀರಿ. ಹುಷಾರ್. ವಂಡರ್ಫುಲ್ ಸರ್, ಸೂಪರ್. ಇದೇ ಇದೇ ಒಂದೇ ಟೇಕಲ್ಲಿ ಆಯ್ತು. ಒಂದೇ ಟೇಕ್. ಆ ಪಾಡೆ ಏನ್ ಥ್ರಿಲ್ ಆಗ್ಬಿಟ್ಟಿರ್ಬೇಕು ಕೆ ವಿ ರಾಜು ಸರ್. ಫ್ಯಾಂಟಾಸ್ಟಿಕ್ ಸರ್. ಅಂದರೆ ಬೆಳ್ಳಿ ಕಾಲುಂಗರ ಅಂದರೆ ಇಂಥ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರೈಸೇಷನ್ ಆ ಪಿಕ್ಚರು. ಜನಗಳು ಕೂಡ ಕ್ಲಾಪ್ಸ್ ಹೊಡೆದ್ರು ಅದನ್ನು. ನಿಮಗೆ ಸೆಟ್ಟಲ್ಲಿ ಟೆಕ್ನಿಷಿಯನ್ಸ್ ಮಾತ್ರ ಹೊಡೆದಿದ್ದಲ್ಲ, ಜನಗಳು ಕೂಡ ಶಿಳ್ಳೆ ಚಪ್ಪಾಳೆಗಳು ಬಂದು. ಸಿನಿಮಾ ಬಿಡುಗಡೆ ಆದ್ಮೇಲೆ ಅಭಿಮಾನಿಗಳಿಂದ ಪ್ರತಿಕ್ರಿಯೆ ಹೇಗೆ ಸರ್? ಇವತ್ತಿಗೂ ಕೂಡ ನಾನು ನಮ್ಮ ಮನೆಯವರು ಅಲ್ಲಿ ಹೋಗ್ತಾ ಇರ್ತೀವಿ ನಾವು. ಥರದ ನಾವೆಲ್ಲ ಅದು ಇದು ಆರ್ಟಿಸ್ಟ್ಗಳು ಇರುತ್ತೆ, ಬಿಗುಮಾನ ಏನಿಲ್ಲ. ಪಾರ್ಕಿಗೆ ಹೋಗ್ಬೇಕು, ತರಕಾರಿ ತರಬೇಕಾ ತರಕಾರಿ, ರೇಷನ್ ಅಂಗಡಿಗೆ ಹೋಗ್ಬೇಕಾ ರೇಷನ್, ಎಲ್ಲ ಕೆಲಸಗಳು ನಾವು ವೆರಿ ನಾರ್ಮಲ್ ಕಾಮನ್ ಪರ್ಸನ್ ಆಗಿ ನಾವು ಏನು ಜೀವನ ನಡೆಸ್ಬೇಕು ಅದೆಲ್ಲವೂ ಮಾಡ್ತಾ ಇದೆಲ್ಲ ನಮ್ಮ. ಸೊ ಇಲ್ಲಿ ಹೋದಾಗ ಕೆಲವರೆಲ್ಲ ಇತ್ತು ಸರ್, ಬೆಳ್ಳಿ ಕಾಲುಂಗುರ ಸರ್ ಏನು ಕ್ಯಾರೆಕ್ಟರ್ ಸರ್ ಅದು. ಸೀಲ್ ಹೊಡೆದ್ಬಿಟ್ಟಿದೆ. ಹಾಂ, ಅದೊಂದು ಅವನು ಇನ್ನು ಮೊನ್ನೆ ರೀಸೆಂಟಾಗಿ ನಾನು ಇವರು ಚಾಮರಾಜನಗರಕ್ಕೆ ಒಂದು ಫಂಕ್ಷನ್ಗೆ ಹೋಗಿದ್ವಿ ಸರ್. ಶಬರಿಮಲೆ ಸೋಮ ಅಯ್ಯಪ್ಪ ಸರ್ ಬಿಗಿನಿಂಗ್ ಒಂದು ಡೈಲಾಗ್ ಇದೆ ಸರ್. ಒಂದು 7 ಜನ ಅಲ್ಲೆಲ್ಲ ಇದ್ದಾರೆ ರಂಬೆಯರು, ಊರುಷಿ ರಂಬೆಯರ ಜೊತೆಗೆ ಒಂದು ಡೈಲಾಗ್ ಹೇಳ್ತಾರೆ, ಪೂರ್ತಿ ಡೈಲಾಗ್ ಹೇಳ್ತಾರೆ. ಹೇಳಿದ್ರ ಅವ್ರು ಹೇಳ್ತಾರೆ. ನಿಮ್ಗೆ ಜ್ಞಾಪಕ ಆಯ್ತಾ ಸರ್ ಡೈಲಾಗು? ನನಗೂ ಅಲ್ಪ ಸ್ವಲ್ಪ ನಮ್ಮ ಮೈಂಡ್ ಇದು ಯಾಕೆ ಅಂತಂದ್ರೆ ಇದು ದಿಸ್ ಈಸ್ ಬೆಳ್ಳಿಕಾಲುಂಗುರ ಇಸ್ ಎ ಡೈಮಂಡ್. ನನ್ನ ಚಿತ್ರರಂಗದ ಬದುಕನ್ನು ಬದಲಾಯಿಸಿದಂಥ ಚಿತ್ರ ಇದು. ಅದರ್ ಇಂಡಸ್ಟ್ರಿ ಅಂತ ನಮ್ಮ ಇಂಡಸ್ಟ್ರಿ ಇದ್ದಿದ್ದು ಹಾಗೆ ಹೀಗೆ ನಾವು ಇಂಡಸ್ಟ್ರಿ ಬಯಲಕ್ಕಾಗಲ್ಲ. ನಾವು ಇಂಡಸ್ಟ್ರಿ ನಮ್ಮ ಪ್ರೀತಿ ಮಾಡಿದೆ, ನಾವು ಇಂಡಸ್ಟ್ರಿಯಿಂದ ಪ್ರೀತಿ ಮಾಡಿದ್ವಿ, ಅಲ್ಲಿಂದ ನಾವು ಬದುಕ್ತಾ ಇದ್ವಿ. ಇದೇ ತೆಲುಗು ತಮಿಳು ಇದ್ದಿದ್ರೆ ದಟ್ಸ್ ಒನ್ ಡಿಫ್ರೆಂಟ್ ಇಶ್ಯೂಸ್. ಅದು ಆ್ಯಕ್ಷನ್ನು, ಕಮರ್ಷಿಯಲ್ಲು, ಇನ್ನೊಂದು ಆಗೋಗೋದು. ಅಷ್ಟೊಂದು ಹೆಸರು ಕೊಡ್ತು ನನಗೆ, ಅಷ್ಟೊಂದು ಹೆಸರು ಕೊಡ್ತು. ವೈಎಸ್ ರಮರೇಶನ್ ಕೊಟ್ಟರು, ಸಾರಾಗೋವಿಂದವರು. ಆಮೇಲೆ ಕೆ ವಿ ರಾಜು ಅವರು ನನಗೆ ಭಾಳಷ್ಟು ಪ್ರೀತಿ ಮಾಡಿದರು. ನಾವು ಮತ್ತು ಉರಿಯ ಹಾಕ್ಕೊಂಡ್ರು. ಮತ್ತು ಇನ್ನೊಂದು ಪಿಕ್ಚರ್ ಯಾವುದೋ ಒಂದು ಮಾತುಕತೆ ನಡೀತಾ ಇತ್ತು. ಸೊ ಅಲ್ಲಿ ಭಾಳ ಜನ ಅಸೋಸಿಯೇಟ್ ಹಿಡಿದ್ರು. ಟೀಮ್ ತುಂಬ ಚೆನ್ನಾಗಿತ್ತು. ಗುರುದತ್, ಅವಿನಾಶ್, ನಾನು, ರಾಕ್ಲೈನ್, ಸುನೀಲ್ ಅವರು, ಸುನೀಲು, ಮಾಲಾಶ್ರೀ ಮೇಡಮ್, ರಾಕ್ಲೈನ್ ಕೂಡ ಇದೆ ಪಾತ್ರ. ಅಲ್ಲಿ ಒಂದು ಎನರ್ಜಿ ಇತ್ತು. ಅದು ನಿಮ್ಮನ್ನ ಮಾಲಾಶ್ರೀ ಮೇಡಮ್ ನೋಡ್ತೀರಿ, ನಿಜವಾದ ಅಣ್ಣ ತಂಗಿ ಥರನೇ ಅನಿಸ್ತಾ ಇತ್ತು. ಹೌದು. ಒಂದ್ಸರಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಕೆ ವಿ ರಾಜ್ ಅವರಿಗೆ ಅಮಿತಾಬ್ ಬಚ್ಚನ್ ಅವ್ರದ್ದು ಮಾರ್ನಿಂಗ್ ಫಸ್ಟ್ ಫ್ಲೈಟ್ಗೆ ಹೋಗ್ಬೇಕು. ಅವರು 4 ಗಂಟೆ ಮುಗಿಸ್ಬೇಕು ಸೀನ್ಗಳು. ನಮ್ಮದೆಲ್ಲ ಸೀನ್ಗಳು ಇಲ್ಲಿ ಮಲ್ಲೇಶ್ವರಂ ಒಂದು ದೊಡ್ಡ ದೇವಸ್ಥಾನದಲ್ಲಿ. ಕೆ ವಿ ರಾಜ್ ಫಾಸ್ಟ್ ಅಂದ್ರೆ ಅದಕ್ಕಿಂತ ಫಾಸ್ಟ್ ಕೃಷ್ಣ, ನಮ್ಗೆ ಜೆ ಕೃಷ್ಣ ಇಬ್ಬರು ಫಾಸ್ಟಲ್ಲಿ ನಾವು ಅಯ್ಯೋ ತರಗಲ್ಲ ಥರ ಹೋಗ್ತೀವಿ. ಬಟ್ ಆತನ ಭಾಳಷ್ಟು ಪ್ರೀತಿ ಇತ್ತು ಶಿವಕುಮಾರ್ ಅವರು. ಆತನಿಗೆ ಹೀರೋ ಆಗಲಿ, ಇವರು ಹೀರೋಯಿನ್ ಇದು ಯಾವುದೂ ಇಲ್ಲ ಕೆ ವಿ ರಾಜ್ ಅವ್ರಿಗೆ. ಕೆ ವಿ ರಾಜ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರ, ಅವರೇ ಹೀರೋ. ಅವ್ರಿಗೆ ಆ ಒಂದು ಪಾಲಿಟಿಕ್ಸ್ ಅವ್ರಲ್ಲಿ ಇರಲಿಲ್ಲ. ಗ್ರೇಟ್ ಟೆಕ್ನಿಷಿಯನ್ ಡೈರೆಕ್ಟರ್ಲಿ. ಇನ್ನು ನೀವು ಕಂಡಂತೆ ನಮ್ಮ ಅಂಬರೀಷ್ ಅಣ್ಣ ಇರ್ಬೋದು, ಇನ್ನಷ್ಟು ಕಲಾವಿದರುಗಳ ಬಗ್ಗೆ ಏನೋ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಎಲ್ಲ ಕಲಾವಿದರು ಕೂಡ ನನಗೆ ನನ್ನ ಮಟ್ಟಿಗೆ ಎಲ್ಲರೂ ನಮ್ಮ ಜೊತೆ ತುಂಬ ಆತ್ಮೀಯವಾಗಿ ನಡ್ಕೊಂಡಿದ್ದಾರೆ. ಎಲ್ಲರ ಜೊತೆ ನಾವು ಸಿನಿಮಾಗಳು ಮಾಡಿದ್ದೀವಿ. ಯಾರ ಜೊತೆಗೂ ನನಗೆ ಆ ಥರ ಇವರು ಚೆನ್ನಾಗಿ ಮಾಡಲಿಲ್ಲಪ್ಪ ಅಥವಾ ಇವ್ರ ಜೊತೆ ನನಗೆ ಸರಿ ಹೋಗಲಿಲ್ಲ ಆ ಥರದ್ದು ಏನೂ ನನಗೆ ತೊಂದರೆಗಳಾಗಲಿಲ್ಲಪ್ಪ. ನಿಜವಾಗ್ಲೂ ಟಚ್ ವುಡ್. ಬೇರೆ ಒಬ್ಬೊಬ್ರಿಗೆ ಒಂದೊಂದು ಏನೋ ಕಷ್ಟಗಳು ಏನೋ ಹೇಳ್ತಿರ್ತಾರೆ. ಬಟ್ ನಾನು ಐ ಥಿಂಕ್ ಮೇ ಬಿ ನಾನು ಕೂಡ ಅದೇ ರೀತಿ ಮ್ಯಾನ್ಪ್ಲೇಟ್ ಮಾಡ್ಕೊಂಡು ಹೊರಟೋಗ್ಬಿಡ್ತಿದ್ದೆ ಅನ್ಸುತ್ತೆ. ಯಾರೋ ಹತ್ರ ಈಗ ನಿಮ್ಮ ಹತ್ರ ನನಗೆ ಸರಿ ಹೋಗ್ತಿಲ್ಲ ಅಂದರೆ ನಾನು ಅವ್ರನ್ನ ಆದಷ್ಟು ದೂರನೇ ಮೇಂಟೈನ್ ಮಾಡ್ಬಿಡ್ತೀನಿ. ಈಗ ಇವರಿಂದ ತೊಂದರೆ ಆಗುತ್ತೆ ಅನ್ಸಿದಾಗ ನಾವು ಸುಮ್ಮನೆ ರಬ್ ಮಾಡ್ಕೊಂಡು ಜಗಳ ಇದು ಮಾಡಿ. ಸೊ ಆಗ ಏನ್ ಮಾಡ್ತಿದ್ದೆ, ನನಗೆ ಯಾಕೋ ಸರಿ ಹೋಗ್ತಿಲ್ಲ ಅನ್ಸರಿ ನಾನೇ ಸ್ವಲ್ಪ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಕೊಂಡು. ಹಾಗೆ ಯಾವತ್ತೂ ನಾನು ಯಾರ ಹತ್ರನೂ ನಿಷ್ಠುರ ಕಟ್ಕೊಂಡಿಲ್ಲ, ಯಾರ ಹತ್ರನೂ ಜಗಳ ಮಾಡ್ಕೊಂಡಿಲ್ಲ. ಎಲ್ಲ ನಟರ ಜೊತೆ ಆಗಲಿ, ನಟಿರ ಜೊತೆ ಆಗಲಿ, ಎಲ್ಲ ಜೊತೆ ಆಕ್ಟ್ ಮಾಡಿದ್ದೀನಿ. ಬಳ್ಳಾರಿಯಿಂದ ಬೆಂಗಳೂರುವರೆಗೂ ಇದು ಬಂದಿರೋ ಜೀವನ, ಯು ಆರ್ ವೆರಿ ಹ್ಯಾಪಿ ವಾಟ್ ಎವರ್ ಇಲ್ಲಿವರೆಗೂ ನಿಮ್ಮ? ಖಂಡಿತವಾಗ್ಲು ನಾನು ಅನ್ಕೊಂಡೇ ಇರಲಿಲ್ಲ ಈ ಬದುಕಿಗೆ ಬರ್ತೀನಿ, ಸಿನಿಮಾ ರಂಗಕ್ಕೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಭಗವಂತ ಒಳ್ಳೆ ಬದುಕನ್ನೇ ಕೊಟ್ಟಿದ್ದಾನೆ, ಒಳ್ಳೆ ಜೀವನವನ್ನು ಕೊಟ್ಟಿದ್ದಾನೆ, ಒಳ್ಳೆ ಮಕ್ಕಳು ಇಬ್ರು. ಆಮೇಲೆ ನಾನೇನು ಅನ್ಕೊಂಡಿಲ್ಲ ಈ ಯಶಸ್ಸು ಬರುತ್ತೆ ಹೇಳ್ತೀನಿ ಕೊನೆಗೆ. ಹೌದು. ಸೊ ಬದುಕಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ನಾನು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇಷ್ಟು ಅಂದಾಗ ಭಗವಂತ ಇಷ್ಟು ಕೊಟ್ಟಿದ್ದಾನೆ. ಸೊ ನಾನು ಅಲ್ಪ ತೃಪ್ತಳು. ಹಂಗೆ ಹೇಳಕ್ ಹೋದ್ರೆ ನಾನು ತುಂಬ ಮೇಲ್ ನೋಡಲ್ಲ,
ಹೀಗೆ ನೋಡುತ್ತೀವಿ. ನಾವು ಇಲ್ಲಿಂದ ಬಂದಿದ್ದೀವಿ, ನಮ್ಮ ಭಗವಂತ ಎಷ್ಟು ಕೊಟ್ಟಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ. ಸೊ ನನಗೆ ಇಷ್ಟಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಿನಿಮಾ ರಂಗ ಆಗಿರ್ಬೋದು, ಪತ್ರಿಕಾ ರಂಗ ಆಗಿರ್ಬೋದು, ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು, ಪ್ರೀತಿಸೋರು, ಇವತ್ತು ಕೂಡ ನನಗೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಅವ್ರು ಕೇಳ್ತಾರೆ, ಮೇಡಮ್ ಮತ್ತೆ ಬಂದು ಆ್ಯಕ್ಟ್ ಮಾಡಿ. ಅದೇ ನನ್ನ ಎಲ್ಲ ವಾಕಿಂಗ್ ಹೋದಾಗ ಯಾರೋ ಕೇಳಿದ್ರು, ಅದು ಮನಸ್ಸಿಗೆ ತುಂಬ ತೃಪ್ತಿ ಕೊಡುತ್ತೆ. ಸೊ ಮೇಡಮ್ ನೀವು ಮಾಡಿದ ಸೀರಿಯಲಲ್ಲಿ ನಾವು ನೋಡ್ತಾ ಇದ್ವಿ, ನೀವು ಮತ್ತೆ ಆ್ಯಕ್ಟ್ ಮಾಡಿ, ಮತ್ತೆ ಸಿನಿಮಾ ಮಾಡಿ ಅಂತಾರೆ. ಅದಕ್ಕಿಂತ ಪ್ರೀತಿ ಇನ್ನೇನು ಬೇಕು? ಯಾವ ಅವಾರ್ಡು ಯಾವುದು ನಮಗೆ ಅಷ್ಟು ಖುಷಿ ಕೊಡಲ್ಲ. ಅವ್ರು ಹೇಳ್ತಾರೆ, ಅವರು ಯಾವತ್ತು ಪ್ರೀತಿಯಿಂದ ನೀವು ಮತ್ತೆ ಆ್ಯಕ್ಟ್ ಮಾಡಿ ನಾವು ನಿಮ್ಮನ್ನು ನೋಡಬೇಕು ಅಂತ ಹೇಳ್ತಾರಲ್ಲ, ಅದು ನನಗೆ ದೊಡ್ಡ ಅವಾರ್ಡು. ಐ ಆಮ್ ವೆರಿ ಹ್ಯಾಪಿ. ಜೊತೆಗೆ ನನ್ನ ಪತಿಯವರಿದ್ದಾರೆ. ಸೊ ಹಾಗಾಗಿ ನನಗೆ ಯಾವುದು ರಿಗ್ರೆಟ್ ಅಂತೂ ಏನೂ ಇಲ್ಲ. ಸಿನಿಮಾ ರಂಗಕ್ಕೆ ಬಂದಿದ್ದಕ್ಕಾಗಲಿ, ಇಲ್ಲಿ ಇಷ್ಟು ವರ್ಷ ನನಗೆ ಭಗವಂತ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಬಿಫೋರ್ ಎಂಡಿಂಗ್ ಸರ್, ನಾನು ಮಕ್ಕಳ ಬಗ್ಗೆನೂ ಮಾತಾಡಬೇಕು. ಮಕ್ಕಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ಕ್ವಶನ್ ನಾನು ಬಿಟ್ಬಿಟ್ಟೆ ಅಂತ ಅನ್ನಿಸ್ತು, ಇವಾಗ ಜ್ಞಾಪಕ ಬಂತು. ಅಪ್ಪು ಸರ್, ನಮ್ಮ ಪವರ್ ಸ್ಟಾರ್, ಅಕ್ಟೋಬರ್ 28 ಅಂದರೆ ಗುರುವಾರ ಅಪ್ಪು ಸರ್ ದೈಹಿಕವಾಗಿ ನಮ್ಮಿಂದ ದೂರ ಆಗೋ ಹಿಂದಿನ ದಿವಸ ರಾತ್ರಿ ನೀವು ಹೋಗಿ ಭೇಟಿ ಮಾಡಿದ್ರಿ. ಯಾವ ಸಂದರ್ಭದಲ್ಲಿ, ಏನಕ್ಕೆ ಹೋಗಿದ್ರಿ ಸರ್? ಅವತ್ತು ಮಂತ್ರಾಲಯಕ್ಕೆ ಹೋಗಿದ್ದೆವು. ಆಫ್ಟರ್ 2 years ಕೊರೋನಾ ಇರೋದ್ರಿಂದ ಮಂತ್ರಾಲಯಕ್ಕೆ ಹೋಗಿದ್ದೆ. ಪ್ರತಿ ವರ್ಷ ಅಮ್ಮ ಅಪ್ಪಾಜಿ ಇರುವಾಗಲೇ ನಾನು ಪ್ರಸಾದ ತೊಗೊಂಡೋಗಿ ಕೊಡ್ತಿದ್ದೆ. ನಾನು ಬಂದೆ ಅಂತಂದರೆ ಶಿವಕುಮಾರ್ ಏನೋ ಪ್ರಸಾದ ತಂದ ಅಂತ ಅಂದಿದ್ದೆ. ಸೊ ಅವತ್ತು ರಾಘಣ್ಣ ಇದ್ದರು. ರಾಘಣ್ಣಗೆ ಪ್ರಸಾದ ಕೊಟ್ಟು ಅವರು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು, ಹೋಗಲಿಲ್ಲ. ಪ್ರಸಾದ ಬಂತಾರೆ ಅದು, ನೀನು ಎಲ್ಲೋ ಹೋದ ಪ್ರಸಾದ ತಂದು ಕೊಡ್ತೀವಿ ಮಂತ್ರಾಲಯದ್ದು ನೀನು ಅಂತಂದು ಅದು ಇದು ಮಾತಾಡಿದ್ವಿ. ಸೊ ಮಾತಾಡಿದ್ಮೇಲೆ ಹೊರಗಡೆ ಬಂದಾಗ ಅಪ್ಪು ಇದ್ದಾರೆ ಅಂತ ಕೇಳಿದೆ, ಸೆಕ್ಯೂರಿಟಿಗೆ ಇದ್ದಾರೆ ಅಂತಂದರು. ಸೀದಾ ಹೋದೆ. ನಾವೇನೋ ಫೋನ್ ಮಾಡ್ಕೊಂಡು ಹೋಗೋದು ಅದೇನು ಅಭ್ಯಾಸ ಇಲ್ಲ ನಮಗೆ. ಅಪ್ಪು ಇದ್ದರು, ಅಶ್ವಿನಿ ಮೇಡಮ್ ಇದ್ದರು, ಮತ್ತು ಇನ್ನೊಬ್ರು ಯಾರೋ ಇದ್ದರು, ಮಾತಾಡ್ತಿದ್ರು. ಸೊ ಮಾತಾಡಿದಾಗ ಅಪ್ಪು ಬಂದು ಕೂತ್ಕೊಂಡಿವಿ. ಒಂದು ಹೆಚ್ಚಿಗೆ 12-13 ನಿಮಿಷದವರೆಗೂ ಮಾತಾಡಿ ಆರಾಮ್ಸೆ ಅಬ್ಸಲ್ಯೂಟ್ಲಿ ನಥಿಂಗ್, ನೋ ಅವ್ರ ಫೀಲಿಂಗ್ಸ್ ಆಗಲಿ, ಮಾತಾಡೋದಾಗಲಿ ಇಲ್ಲ. ಅಪ್ಪು ಯಾಕೆ ಡಲ್ ಆಗಿದ್ದಾರೆ, ಇದು ಯಾವುದು ಫೀಲಿಂಗ್ಸ್ ಇರಲಿಲ್ಲ ನನಗೆ. ಅಲ್ಲ, ಅದು ಫಸ್ಟ್. ಆ್ಯಂಡ್ ಇನ್ನೊಂದೇನು ಅಂತಂದರೆ ಮನಸ್ಸಿಗೆ ಅನಿಸಿದ್ದು, ಅವ್ರ ಗೇಟ್ ಅಲ್ಲಿ ಮನೆಯಿಂದ ಗೇಟ್ವರೆಗೂ ಅಷ್ಟು ದೂರ ಇದೆ, ನೋಡಿರ್ತೀರಾ. ಅಲ್ಲಿಂದ ಅಲ್ಲಿವರೆಗೂ ಜೊತೆಗೆ ಬಂದು ಗೇಟ್ವರೆಗೂ ಬಿಟ್ಟು ಗೇಟ್ ಹತ್ರ ಹೋಗಿರೋದು. ಹೀಗೆ ಬಂತಲ್ಲ, ಆಯ್ತು ಮಾತಾಡ್ಕೊಂಡು ಆದ್ಮೇಲೆ ಪಿಕ್ಚರ್ ಮಾಡೋಣ ಆಗೀಗ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. 25 ಪಿಕ್ಚರ್ ಆಗುತ್ತೆ, ಮಾಡಲಿಲ್ಲ. ಅದಾದಮೇಲೆ ಅಪ್ಪ ನಾನು ಹೊಡ್ತೀನ ಮಾತಾಡ್ತಿರ್ಬೋದು, ಬಹುಶಃ ನಾನು ಹೊಡ್ತೀನಪ್ಪ ಅಂತ ಹೇಳಿದಾಗ ಬಂದು ಅಪ್ಪು ಯೂಶ್ವಲಿ ಬಂದು ಮನೆ ಗೇಟ್ವರೆಗೆ ಬಂದುಬಿಡ್ತಾರೆ. ಅವ್ರು ಬಂದು ಅವ್ರು ಬಿಡೋದಕ್ಕಿಂತ ಒಂದು ಹಗ್ ಮಾಡ್ತಾರೆ ಅವರು. ಹೌದು, ಬಂದು ಈ ಹಗ್ ಮಾಡ್ತಾರಲ್ಲ, ದಸ್ ಲಾಸ್ಟ್ ನನ್ನ ಹೃದಯಕ್ಕೆ ಇದು ನೋಡಿ ನೆನಪೋದು. ಅದು ಲಾಸ್ಟ್ ನನಗೆ ಹಗ್ಗಿಂಗ್ ಕೊಟ್ಟಿದ್ದಾಗ. ಇದು ಜಸ್ಟ್ ಮೈ ಬ್ರದರ್, ಹೆಂಗ್ ತಮ್ಮ ಇದ್ದಂಗೆ. ಯಾಕಂದರೆ 18-19 ವರ್ಷದಿಂದ ನೋಡ್ಕೊಂಬಂದಿದ್ದೆ ನಾನು ಅವ್ರನ್ನ. ನೆಕ್ಸ್ಟ್ ಡೇ ಮಾರ್ನಿಂಗು ಹೆಂಗೆ ಗೊತ್ತಾಯ್ತು ವಿಷಯ? ನನಗೆ ಯಾರೋ ಫೋನ್ ಮಾಡಿದ್ರು, ಪ್ರಶ್ನವರು ಫೋನ್ ಮಾಡಿ, ರಕ್ಷಾ ವಿಷಯ ಗೊತ್ತಾ ಅಂತಂದರು. ಯಾಕೆ ನಾವು ಹತ್ರವಾಗಿದ್ದೀವಲ್ಲ, ಗೊತ್ತಿರುತ್ತೆ ಅಂದ್ಕೊಂಡು ಹಿಂಗೆ ಹೇಳ್ತಿದ್ದಾರೆ. ನಾನು ಸೀದಾ ರಾಮ್ಕುಮಾರ್ ಮನೆಗೆ ಫೋನ್ ಮಾಡಿದೆ, ಪೂರ್ಣಿಮಾವ್ರ ಮನೆಗೆ. ಅವರು ಫೋನ್ ಎತ್ಕೊಳ್ತಾ ಇಲ್ಲ. ಅವ್ರಿಗೂ ಹೇಳೋಕ್ಕೆ ಒಂದು ಇದು ಹೆಸಿಟೇಷನು, ಆದರೆ ಕನ್ಫರ್ಮ್ಡ್ ಆಗಿ ಹೇಗೆ ಇದು ಮಾಡೋದು ಅಂತ. ಆಮೇಲೆ ನಾನು ಹೇಳಿದೆ, ಯಾರು ಹೇಳ್ದೇ ಇರಲಿ, ನಾವು ಒಂದು ಕೆಲಸ ಮಾಡೋಣ, ನನಗೆ ನೋಡೋರ್ಗು ನಂಗೆ ಸಮಾಧಾನ ಇಲ್ಲ, ನಡಿ. ಇಲ್ಲ, ಅಲ್ಲಿ 3 ಜನ ಇಲ್ಲ, ಅದನ್ನ ನಾವು ಟಿವಿ ನೋಡ್ತಾ ಇದ್ವಿ. ಈಗ ಹುಷಾರಿಲ್ಲ ಅಂತ ಏನೋ ಬಂತಿದ್ರೆ ಏನಕ್ಕೆ ಕ್ಯಾಶುವಲಿ, ಈಗ ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡೆ ಹಾಸ್ಪಿಟ್ಲಿಗೆ ಹೋದ್ರೆ ಏನಾಗುತ್ತೆ, ಏನೋ ತೋರಿಸ್ಕೊಳಕ್ಕೆ ಬಂದಿದ್ದಾರೆ ಅಂತ ವಾಟ್ ಐ ಫೀಲಿಂಗ್. ಯಾಕೆ ನಾವು ಹೋಗಿದ್ದು 7:30-8 ಗಂಟೆ ನೋಡಿದ್ವಿ ಹಿಂದಿನ ದಿವಸ 29th ಮಾರ್ನಿಂಗ್. ನಿಮ್ಮನ್ನು ಮೀಟ್ ಮಾಡಿ ಗುರುಕಿರಣ್ ಅವ್ರ ಮನೆಗೆ ಹೊರಟರು. ಅವ್ರು ಫಂಕ್ಷನ್ ಹೋಗ್ತೀನಿ ಅಂತ ಹೇಳಿದ್ರು. ಅವತ್ತು ಚೆನ್ನಾಗಿ ಮಾತಾಡಿದ್ರು, ನನ್ನ ಬಗ್ಗೆ ಕೇಳಿದ್ರು, ರಕ್ಷಣೆ ಬಗ್ಗೆ, ಮಕ್ಕಳ ಬಗ್ಗೆ ಎಲ್ಲ ಮಾತಾಡಿದ್ವಿ ನಾವು. ಯಾವ್ದು ಮಾಡ್ತಾ ಇದ್ದಾರೆ ಮೇಡಮ್, ಎಲ್ಲ ವಿಷಯಗಳು ಮಾತಾಡಿದ್ರು. ಅದಾದ್ಮೇಲೆ ನನಗೆ ಇನ್ನೊಂದು ಫೋನ್ ಕಾಲ್ ಬಂತು, ಇಲ್ಲ ರಕ್ಷಾ ಹೇಳ್ತಾ ಇದಾರೆ ಈ ತರ ಇಲ್ಲ ಅಂತ ಹೇಳ್ತಾರೆ. ಹುಷಾರಿಲ್ಲ ಅಷ್ಟೇ, ಹಾಸ್ಪಿಟಲ್ ಹೋಗಿ ವಿಕ್ರಮ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ. ನಿಮ್ಗೆ ಶಾಕ್ ಆಗಿರ್ಬೇಕಲ್ಲ? ಶಾಕ್ ಇಲ್ಲ ನನಗೆ. ನಾವೇ ಇಲ್ಲ ಸರಿ ಇಲ್ಲ ನೀವು ಹೇಳ್ತಿರೋದು ಸೀರಿಯಸ್, ಇದು ಅಗಾಧ ಸುದ್ದಿ, ಇದು ಯಾವ್ದು ಇಲ್ಲ. ಆ ವಿಕ್ರಮ್ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಹುಷಾರಿಲ್ಲ ಅಂತ, ಇಷ್ಟೇ ನಮ್ಗೆ ಗೊತ್ತಾಗಿದೆ. ನಾ ಹಂಗೆ ಹೊಟ್ಬಿಟ್ವಿ ಇಲ್ಲಿಂದಾನೆ. ನಾನು ನೋಡ್ಬೇಕು, ನಾನು ಹೋಗ್ಬೇಕು. 3 ಜನ ಚೀಫ್ ಮಿನಿಸ್ಟರ್ ಎಲ್ಲ ಇದ್ರೆ ಹೊರಗಡೆ ಬಿಡಲ್ಲ. ನಾವು ನೋಡ್ಬೇಕು, ಹೋಗ್ಲೇಬೇಕು. ನಾವು ಇವರು ಅಶೋಕ್ ದಯವಿಟ್ಟು ಸರ್ ಪ್ಲೀಸ್, ನಾವು ಐ ವಾಂಟೆಡ್ ಟು ಸಿ, ಪ್ಲೀಸ್ ಒಳಗಡೆ ಇದು ಮಾಡಿ ಎಲ್ಲ ಅಂತಿದ್ರು. ಇಲ್ಲ, ಸೆಕೆಂಡ್ ನ್ಯೂಸ್ ಸೀರಿಯಸ್, ಥರ್ಡ್ ನ್ಯೂಸ್ ಸೀರಿಯಸ್, ಡಿಕ್ಲೇರ್ ಮಾಡಿಲ್ಲ. ದೆನ್ ಐ ಕಾಲ್ ಟು
ಗುರು ಏನೋ ವಿಷಯ ಅವತ್ತು ಪಿಕ್ಚರ್ ರಿಲೀಸು ಶಿವಣ್ಣ ಬಜರಂಗಿ ರಿಲೀಸ್ ಎಲ್ಲ ಥಿಯೇಟರ್ಲಿ ಇದ್ರು ಅವರು. ಇಲ್ಲ ಕಣ ಶಿವಣ್ಣ ಹೋಗಾಯ್ತು, ನಾನೀಗ ಹೋಗ್ತಾ ಇದ್ದೀನಿ, ಹೋಗಾಗಿದೆ ನಾನು, ಈಸ್ ನೋ ಮೋರ್ ನಾನು ತಡ್ಕೊಳಕ್ಕಾಗ್ತಿಲ್ಲ, ಏನಿದು ಅಪ್ಪು ಇಲ್ಲ ಇದನ್ನೇ ಹೇಳ್ತಿದ್ದ ನನ್ನ ಹೃದಯ. ಅಪ್ಪು ಇಲ್ಲ ನನಗೆ ಇದೇ ನನ್ನೇ ಬಂದು ಮಾತಾಡಿದ್ದು, ನನ್ನ ತಪ್ಕೊಂಡಿದ್ದು ಹೃದಯಕ್ಕೆ. ಅದು ಯಾವುದು ನೋಡಿದಾಗ ಇವತ್ತು ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಭಾಳ ಕಷ್ಟ. ಇಟ್ ಇಸ್ ಟೂ ಡಿಫಿಕಲ್ಟ್. ಮನೆಯವ್ರಿಗೆ ಇನ್ನು ಹೆಂಗೆ ಯಾವ ಶಕ್ತಿ ದೇವರಿಗೆ ಭಗವಂತ ಕೊಡಲಿ. ಯಾಕಂದರೆ ತಮ್ಮನೇ, ಗಂಡನೇ, ಒಬ್ಬ ತಂದೆ ಮಕ್ಕಳಿಗೆ ಬಟ್ ಅಪ್ಪು ಇಲ್ಲ ರೀ. ನನಗೆ ಅನ್ಸುತ್ತೆ ಅಣ್ಣ ತಮ್ಮಂದ್ರೆ ಅಂತಂದ್ರೆ ಜಸ್ಟ್ ಲೈಕ್ ಅ ಫ್ರೆಂಡ್ಸ್ ಅಲ್ಲ. ಇನ್ನೊಂದು ರಘು, ನನ್ಗೆ ಹೇಳೋದು, ಅವರು ದೂರ ಆಗಿಲ್ಲ ರಘು. ಅವ್ರು ನಿಜವಾಗ್ಲೂ ಎಲ್ಲರ ಮನಸ್ಸಲ್ಲೂ ಎಲ್ಲರ ಹೃದಯದಲ್ಲೂ ಅವರು ಶಾಶ್ವತವಾಗಿ ಉಳಿದ್ಬಿಟ್ಟಿದ್ದಾರೆ. ತಂದೆಯವರು ಅಭಿಮಾನಿಗಳನ್ನ ದೇವ್ರಂದ್ರು ಅಪ್ಪಾಜಿಯವರು, ಆದ್ರೆ ಅಭಿಮಾನಿಗಳು ಅಪ್ಪು ಸರ್ ಇವಾಗ ದೇವ್ರು ಮಾಡ್ಬೋದು. ಅವ್ರು ನಿಜವಾಗ್ಲೂ ಅವ್ರು ಇಷ್ಟು ಕೆಲಸ ಮಾಡಿದ್ದಾರೆ, ಇಷ್ಟನ್ನೆಲ್ಲ ಮಾಡಿದ್ದಾರೆ ಅಂತ ಅವರು ಯಾರಿಗೂ ನಮ್ಗೆ ನಿಜವಾಗ್ಲೂ ಮಾಡಿದ್ರೆ ಎಡಗೈ ಗೊತ್ತಿಲ್ಲ. ನಿಜವಾಗ್ಲೂ ಅವರು ಏನೋ ಅವ್ರಿಗೆ ನಾವು ಬೇಗ ಹೋಗ್ತೀವಿ ಅಂತ ಗೊತ್ತಿತ್ತು, ಏನೋ ಅದಕ್ಕೋಸ್ಕರ ಎಲ್ಲ ಮಾಡ್ಬಿಟ್ಟು ಹೋದ್ರ ಅಂತ ಒಂದೊಂದ್ಸಲಿ ಅನ್ಸುತ್ತೆ. ಬಟ್ ಇಲ್ಲ, ಅವರು ಈಸ್ ಹಿಯರ್ ನಮ್ಮ ಮನೆಯಲ್ಲಿ ಇಲ್ಲಿ ಗೃಹಪ್ರವೇಶಕ್ಕೆ ಇಲ್ಲಿ ಬಂದು ನಾವೆಲ್ಲ ಫೋಟೋ ತೆಗೆಸ್ಕೊಂಡೋದು. ನಾವು ಬರೀ ಆಕ್ಟರ್ ಆಗಿ ನೋಡಿದ್ವಿ ಅಷ್ಟೇ ನಾವು. ಬಟ್ ಆಫ್ಟರ್ ದಟ್ ಒಬ್ಬೊಬ್ರು ಒಂದೊಂದು ಇಂಟರ್ವ್ಯೂ ಹೇಳ್ತಿರೋದು, ಒಬ್ಬೊಬ್ರು ಸಹಾಯ ಮಾಡೋದು ಹೇಳಿದ್ದು, ಎಂಟೈರ್ ಕರ್ನಾಟಕ ಯಾವ ಬೀದಿನಲ್ಲಿ ಹೋಗ್ತಾರೆ ಅಪ್ಪು ಫೋಟೋ. ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ ನಾನು ಹೋಗ್ತಾ ಅಪ್ಪು ದೊಡ್ಡ ಬ್ಯಾನರ್ ಹಾಕ್ಬಿಟ್ಟು ಹಾರಾಕ್ತೀನಿ. ತುಂಬಾ ಸಂಕಟ ಆಗುತ್ತೆ ಸರ್ ಅದು ನೋಡಿದ್ರೆ. ಅದು ನೋಡಿದಾಗ ಹೃದಯ ಒಂಥರ ಹಿಂಡತೆ, ನಮ್ಮ ಅಪ್ಪು ಸರ್ ಇಲ್ವಾ ಅನಿಸ್ಬಿಡ್ತದೆ. ನೋಡು ರಘು, ಒಂದೇನು ಗೊತ್ತಾ, ಮನುಷ್ಯನ ಮೇಲೆ ಇದು ಪ್ರಕೃತಿ ನಿಯಮ. ಬಟ್ ಅಪ್ಪು ನಮ್ಮ ಕಣ್ಮುಂದೆ, ನಮ್ಮನ್ನು ಬೆಳೆದಿದ್ದು, ನಮ್ಮ ಕಣ್ಮುಂದೆ ಆಗಿದ್ದು ಭಾಳಷ್ಟು ನಾವು ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ. ಬಟ್ ಅಭಿಮಾನಿಗಳ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಇಲ್ಲ ಅಂತ ಹೇಳಿದಾಗ ಮನುಷ್ಯ ಪ್ರೀತಿ ಎಲ್ಲಿ ತೋರಿಸ್ತಾನೆ? ಒಂದು ಫೋಟೋ ಮುಖಾಂತರ ತೋರಿಸೋದು ಸಾಧ್ಯ. ಹೌದು, ಅದು ನೋಡ್ತಾರೆ ಅವರು, ಆ ಪ್ರೀತಿನ ಹಂಚ್ಕೊಳ್ತಾರೆ. ಅವ್ರು ಬ್ಯಾನರ್ ಹಾಕ್ತಾಗ, ಒಂದು ಹೂವರ ಹಾರ ಹಾಕ್ತಾಗ ಅಪ್ಪು ಹೂವರ ಹಾರ ಪ್ರತಿದಿನ ಹಾಕ್ತಾರೆ ಸರ್. ಕೆಲವರು ಇಲ್ಲೊಂದು ಓಟ್ ಇದೆ, ಪ್ರತಿದಿನ ಫ್ರೆಶ್ ಹೂವು ಹಾರ ತಂದು ಹಾಕ್ತಾರೆ. ಇಲ್ಲಿ ಒಂದು ಗಾದೆ ಇದೆಯಲ್ಲಮ್ಮ, ಆಡು ಮುಟ್ಟದ ಸೊಪ್ಪಿಲ್ಲ, ಅಪ್ಪು ಫೋಟೋ ಇದ್ದಿರೋ ಊರು ಬೀದಿ ಇಲ್ಲ. ಎನಿವೆ, ರಾಜ್ಕುಮಾರ್ ಮಿಸ್ ಯು, ವಿ ಲವ್ ಯು. ಅಂಡ್ ಇವಾಗ ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಕೇಳೋದಾದ್ರೆ, ಮಕ್ಳು ಏನ್ ಮಾಡ್ತಿದ್ರು, ಏನ್ ಮಕ್ಳ ಹೆಸರೇನು? ಮಕ್ಕಳು ಅಭಿಷೇಕ್ ಕುಮಾರ್ ಎಸ್ ಅಂತ ದೊಡ್ಡವನು, ದಕ್ಷಿತ್ ಕುಮಾರ್ ಎಸ್ ಅಂತ. ಏನ್ ಮಾಡ್ತಿದ್ದಾರೆ ಅಭಿಷೇಕ್ ಅವರು? ಅವನು ಮಹಾನ್ ತುಂಟ. ನಾನು ನಿಮ್ಗಾಗ್ಲೇ ಹೇಳ್ದಂಗೆ ಚಿಕ್ಕವನಿದಾಗ ತುಂಬಾ ತುಂಟ ಇದ್ದ. ಬಟ್ ಆಮೇಲೆ ಹೋಗ್ತಾ ಅವನು ತುಂಬಾ ಚೆನ್ನಾಗಿ ಸ್ಟಡಿಗೆ ಕಾನ್ಸಂಟ್ರೇಟ್ ಮಾಡ್ದ. ಸ್ಟೇಟಿಗೆ 700 ರ್ಯಾಂಕ್ ಅವನು. ಅವನಿಗೆ NIT ನಲ್ಲಿ ಸೀಟು, NITಗೆ ಸೂರತ್ಕಲ್, ಹೌದು, ಅಲ್ಲಿ ಅವನಿಗೆ ಸೀಟ್ ಸಿಕ್ತು. ಅಂಡ್ ಈ ಡಿಡ್ ವೆಲ್. ಅವನೀಗ ಅವನು 3rd 4th ಇಯರ್ ಇನ್ನು ಫಿನಿಶಿಂಗ್ ಬಿಫೋರ್ ಅವನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು. ಇಂಜಿನಿಯರ್. ಈಸ್ ವರ್ಕಿಂಗ್ ಇನ್ ಬೈಜೂಸ್. ಸೊ ಈಸ್ ವರ್ಕಿಂಗ್ ಫ್ರಮ್ ಹೋಮ್. ಇದಾನ ಮನೇಲಿ ಬೇಕಾದ್ರೆ ಕಳಿಸ್ತೀನಿ ಆಮೇಲೆ. ಸೊ ಚಿಕ್ಕವನು 8th ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋಗಿದ್ದಾನೆ. ಈಸ್ ವಂಡರ್ಫುಲ್. ನಮಗೆಲ್ಲ ಒಂದು ಕಡೆ ಗ್ರೇಸ್ ಆಫ್ ಗಾಡ್. ನಾವೆಲ್ಲ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅಪ್ಪ ಅಮ್ಮ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಓಕೆ, ಅಪ್ಪ ಅಮ್ಮ ಸಂಸ್ಕಾರ ಅಂದರೆ ಮಕ್ಕಳಿಗೆ ಆ ಸಂಸ್ಕಾರ ಬರುತ್ತೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನಾವು ಅಂಡ್ ಚಿಕ್ಕವನ ಹೆಸರು ಹೇಳಿಲ್ಲ ನೀವು. ದಕ್ಷಿತ್ ಕುಮಾರ್ ಹೇಳಿಲ್ಲ. ಅದ್ರದ್ದೊಂದು ಸ್ಟೋರಿ. ದಕ್ಷಿತ್ಗೆ ಆರ್ಯನ್ ಅಂತ ಇಡ್ಬೇಕು ಅಂತಿದ್ದೆ. ನಮ್ ದೊಡ್ಡವನಲ್ಲಿ ಅಮ್ಮ ಏಯಿಂದ ಇಡ್ಬೇಡ, ಯಾಕೆಂದ್ರೆ ಸ್ಕೂಲಲ್ಲಿ ಫಸ್ಟ್ ನಮ್ಮನ್ನೇ ಕರೆದು ಬಿಡ್ತಾರೆ, ಸ್ಪೋರ್ಟ್ಸ್ಗೂ ನಮ್ಮನ್ನೇ ಕರೆದು ಬಿಡ್ತಾರೆ. ಆಮೇಲೆ ನಾವ್ ಏನು ಮಾಡಕ್ಕೆ ಮುಂದೆನೆ ಕೂರಿಸ್ತಾರೆ ನಮ್ಮನ್ನ. ಪ್ಲೀಸ್ ಅವನಿಗೆ ಎಯಿಂದ ಇಡ್ಬೇಡ, D ಇಂದ ಇಡು ಅಂತ ಅವನ್ ಸೆಲೆಕ್ಷನ್ ಮಾಡಿ ದಕ್ಷಿತ್ ಅಂತ ಇಟ್ಟಿದ್ದು. ಚೆನ್ನಾಗಿ ಹಾಡ್ತಾರಂತೆ ದಕ್ಷಿತ್ ಅವರು, ತುಂಬಾ ಚೆನ್ನಾಗಿ ಆಡ್ತಾನೆ. ಮನೆಗೆ ನಮ್ಮ ಅವನ ನೇಮಿಂಗ್ ಹೆಸರಿಡೋ ಒಂದು ಸಮಾರಂಭಕ್ಕೆ ಜಯಂತಮ್ಮ ಬಂದಿದ್ರು. ಈ ಮನೆಗೆ ಅಂಬರೀಷ್ ಬಂದಿದ್ದಾರೆ. ಸೋ ನೈಸ್ ಸರ್. ಊಟ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಮಕ್ಕಳು ಈಸ್ ಫ್ಯಾಂಟಾಸ್ಟಿಕ್. ಇಬ್ಬರು ದೊಡ್ಡವನು ಅಂತಂತಂದರೆ ನಾವು ಎಷ್ಟು ದೊಡ್ಡವನು ತುಂಡ್ತಾನ ಅಂತ ಹೇಳ್ದಂಗೆ ಚಿಕ್ಕವನು ಇನ್ನೊಂದು ಥರ ಇದ್ದಾನೆ. ಅವನು ವೆರಿ ತುಂಬ ರಿಸರ್ವ್. ಎಲ್ಲರ ಜೊತೆ ಮಿಂಗಲ್ ಆಗಲಿಲ್ಲ ಅಂದ್ರೂ ಕೂಡ ಒಂದು ಸಫಿಸ್ಟಿಕೇಟೆಡ್ ಆಗಿ ಮೇಂಟೈನ್ ಮಾಡ್ತಾನೆ. ಬಟ್ ಚೆನ್ನಾಗಿ ಹಾಡ್ತಾನೆ. ಈಗ ಲಾಸ್ಟ್ ಟೈಮ್ ಅವನಿಗೆ ಗೆಟ್ ಅ ಪ್ರೈಸ್ ಎಲ್ಲ ತಗೊಂಡಿದ್ದಾನೆ. ತುಂಬ ಚೆನ್ನಾಗಿ ಹಾಡ್ತಾನೆ. ಯಾರಿಗೂ ಇಂಡಸ್ಟ್ರಿಗೆ ಬರೋ ಕಡೆ ಆಸಕ್ತಿ ಇಲ್ವಾ? ಅದು ಫೈಂಡ್ ಔಟ್ ಮಾಡಿಲ್ಲ. ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂತು, ಅವಕಾಶಗಳು ಬಂದಿತ್ತು ಅವನಿಗೆ. ಒಂದು 2 ಸಿನಿಮಾ ಅವಕಾಶಗಳು ಬಂದಾಗ ನಮ್ಮ ದೇವರಾಜ್ ಮಗ ಮಾಡಿದ್ರು ಒಂದು ಪಿಕ್ಚರ್, ಹೇಳಿದೆ ನಾನು. ಅದ್ರಲ್ಲಿ ಇವನಿಗೆ ಫಸ್ಟ್ ಕೇಳಿದ್ರು. ಬಟ್ ಅವನಿಗೂ ಸ್ವಲ್ಪ ಹೌದು, ಅವಾಗ ನಾನು ಇವನನ್ನ ಬೇರೆ ಕಡೆ ಡೈವರ್ಷನ್ ಮಾಡೋ ತರ ಇರ್ಲಿಲ್ಲ. ಹೌದು, ಚೈಲ್ಡ್ ಅಂದ್ರೆ ಈಸ್ ಅರೌಂಡ್ 5th ಸ್ಟ್ಯಾಂಡರ್ಡ್ ಅಂದ್ರೆ ಒಂದು 12 ವರ್ಷ ಇರ್ಬೋದು. ಸೊ ಆವಾಗ ಮಾಡಿಸ್ಲಿಲ್ಲ.
ಸೊ ಇವನು ಚೆನ್ನಾಗಿ ಓದಿದ್ನಲ್ಲ, ಒಂದು ಕಾಲ ಮೇಲೆ ನಿಂತಿದ್ದಾನೆ. ಇನ್ಮೇಲೆ ಅವನಿಗೆ ಅವಕಾಶಗಳು ಬಂದ್ರೆ ನೋಡೋಣ. ವೆರಿ ನೈಸ್. ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್ ಸರ್? ಏನು ನೆಕ್ಸ್ಟ್ ಮುಂದಿನ ಆಸೆ, ಗೋಲ್ಗಳು? ಇಲ್ಲ, ಗೋಲ್ಗಳು ಅಂತಂದ್ರೆ ಮಗನ ಮದುವೆ ಮಾಡಬೇಕು. ಯಾವಾಗ ಫಾದರ್ ಮದರ್ ಯಾವಾಗ ಮದುವೆ ಉಂಟಾ ನಮಗೆ? ಈಗ ಹುಡುಗರು ಹುಡ್ಕೋಣ ಈ ವರ್ಷದಿಂದ ಅಂತ. ಸೂಪರ್. ಯಾಕಂದ್ರೆ ಇಂಡಸ್ಟ್ರಿಗೆ ಯಾಕೆ ಬರಲಿಲ್ಲ ಅಂತಂದರೆ, ಇಂಡಸ್ಟ್ರಿ ಒಂದೆರಡು ಅಪ್ರೋಚ್ ಇದೆ ಇಂಡಸ್ಟ್ರಿನಲ್ಲಿ. ಬಟ್ ನಾವು ಇಬ್ಬರು ಬಂದಿದ್ದು ಕಷ್ಟಗಳು ನೆನಪಾಗುತ್ತೆ ಒಂದ್ಸರಿ ನೋಡಿದಾಗ. ಸೊ ಒಂದು ಒಳ್ಳೆ ಕೆಲಸದಲ್ಲಿದ್ದಾರೆ. ಸೊ ವಿ ಡೋಂಟ್ ನೋ ವಾಟ್ ಈಸ್ ಫ್ಯೂಚರ್. ಕರೆಕ್ಟ್. ಅವರು ಏನು ಅನ್ಕೊಂಡಿಲ್ಲ, ನಾವಾಗ ಏನು ಅನ್ಕೊಂಡಿಲ್ಲ. ಹಣೆ ಬರದಲ್ಲಿ ಏನಿಗೆ ಗೊತ್ತಿಲ್ಲ. ನಮಗೆ ಏನೋ ಗೊತ್ತಿಲ್ಲ, ನಾವು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ವಿ. ಅವ್ರ ಹಣೆ ಬರದಲ್ಲಿ ಸಿನಿಮಾನೇ ಬರ್ದಿದ್ರೆ ಗೊತ್ತಿಲ್ಲ. ಬಟ್ ಈಸ್ ಡೂಯಿಂಗ್ ಗುಡ್, ಈಸ್ ವರ್ಕಿಂಗ್ ನೌ. ಫ್ಯಾಂಟಾಸ್ಟಿಕ್, ವೆರಿ ನೈಸ್. ಒಳ್ಳೆಯದಾಗಲಿ ಮಕ್ಕಳಿಗೆ, ನಿಮಗೆ ಫರ್ದರ್ ಎಲ್ಲ ನಿಮ್ದು ಇದನ್ನು ಮಾಡಲಿ. ನನಗಂತೂ ಇಲ್ಲಿವರೆಗೂ ಅಂದರೆ ಇಷ್ಟೊತ್ತು ಸುದೀರ್ಘವಾಗಿ ಕೂತ್ಕೊಂಡು ಒಂದು ಆಲ್ಮೋಸ್ಟ್ 3 hours ಎಲ್ಲ ವಿಷಯಗಳನ್ನು ಮಾತಾಡ್ಕೊಂಡು ಬಂದ್ವಿ. ನಿಮ್ಮ ಬಾಲ್ಯ, ಮೇಡಮ್ ಬಾಲ್ಯ, ನಿಮ್ಮ ಸಿನಿಮಾ ಅನುಭವಗಳು, ಜೀವನದ ಬೇರೆ ಅನುಭವಗಳು, ಮೌಲ್ಯಗಳೆಲ್ಲ ನನಗಂತೂ ತುಂಬ ಖುಷಿ ಕೊಡ್ತು. ನಿಮ್ಮಿಬ್ಬರಿಗೂ ಏನು ಅನ್ನಿಸ್ತು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡಿದ್ದು? ನಮ್ಮ ರಘು ಅವರೇನು ಹೊಸಬ್ರ ಅಥವಾ ನನಗೆ ಹೊಸಬ್ರಾದ್ರೆ ಏನಪ್ಪ ಹೇಗೆ ಅನ್ನಿಸ್ತು ಅನ್ನೋಕ್ಕೆ, ನಾವು ನಿಮ್ಮನ್ನ ಇಷ್ಟು ವರ್ಷಗಳಿಂದ ನೋಡಿದ್ದೀವಿ, ಖಂಡಿತ. ನೀವು ನಮ್ಮನ್ನು ನೋಡಿದ್ದೀರಾ. ಸೊ ಆತ್ಮೀಯವಾಗಿ ಇಷ್ಟೊಂದೆಲ್ಲ ಹಳೇದನ್ನೆಲ್ಲ ಹಿಂದಿಂದೆಲ್ಲ ಕೆದಕಿ ಕೇಳಿದ್ದೀರಾ. ನಮ್ಮದು ಹಿಂದಿಂದೆಲ್ಲ ನಾವು ಯೋಚನೆ ಮಾಡಿ ಅದನ್ನೆಲ್ಲ ಮತ್ತೆ ಒಂಥರ ಅದನ್ನ ರಿವೈಂಡ್ ಮಾಡ್ಕೊಂಡಿದ್ದೀವಿ ಎಲ್ಲ. ಸೊ ಇಟ್ ಈಸ್ ವೆರಿ ನೈಸ್ ಟಾಕಿಂಗ್ ಟು ಯು. ನಿಮ್ಮ ಜೊತೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಪ್ರೀತಿಯ ಸಮಯನ ನಮಗೋಸ್ಕರ ಕೊಟ್ಟು ಎಲ್ಲ ನಿಮ್ಮ ಇಬ್ಬರ ಜೀವನದ ಸಿಹಿ ಅನುಭವಗಳು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.